ಪಂಚಾಯತ್ದ ಮಾಜಿ ಉಪಾಧ್ಯಕ್ಷರು ಅಂಚನೆ ಶ್ರೀಯುತ ಚಂದ್ರ ಕಾಜೂರು ನಮ್ಮ ಕುಪ್ಪಪಂಜೂರ್ಲಿ ದೈವ ಸಮಿತಿದ ಅಧ್ಯಕ್ಷರು ಅಂಚನೆ ಶ್ರೀಯುತ ರವಿರಾಜ್ ತುಮ್ಮ ಪ್ರಸ್ತುತ ಗ್ರಾಮ ಪಂಚಾಯತ್ ಮೆಂಬರ್ ಅಂಚನೆ ಶ್ರೀಯುತ ಜಗನ್ನಾಥ್ ಕುಮಾರ್ ಜೋಡುಕಟ್ಟ ಮಕ್ಕಳು ಪೂರಲ್ಲರು ಅಂಚನೆ SKP ಫ್ರೆಂಡ್ಸ್ ಕ್ಲಬ್ ಅಧ್ಯಕ್ಷರೈನ ಶ್ರೀಯುತ ನವೀನ ಕಾರ್ತಿಕೋಲಿ ಮಕ್ಕಳು ಪೂರ ಉಳ್ಳರು. ಸೊ ಮಕ್ಕಳ ಒಂಜಿ ಉಪಸ್ಥಿತರು ಈ ಒಂಜಿ ಉದ್ಘಾಟನಾ ಪಂದ್ಯ ಇತ್ತ ನಡಪೇರುಂಡು. ಸಂಚಾದ ರೆಡ್ ತಂಡದ ಜೋಕುಲ್ಲ ಗ್ರೌಂಡ್ ಬರೋದು ಎಂಗ್ಲಕ್ಕೇನಂದಿಲ್ಲ. ಜೋಡುಕಟ್ಟದ ಜೋಕುಲ್ಲ ಅಂಚನೆ ನಮ್ಮನ ಪದವುದ ಜೋಕುಲ್ಲ ರೆಡ್ ತಂಡದ ಪೂರ ಜೋಕುಲ್ಲ ಗ್ರೌಂಡ್ ದೆಲ ಬರೋದು ಕೇನಂದಿಲ್ಲ.
ಅಕ್ಲೆಗೆ ಒಂದು ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡ್ತದೆ. ಉದ್ಘಾಟನಾ ಪಂದ್ಯಾಟದ ರೆಡ್ ಪೆನ್ ದಾಖಲ ಬರೋದು. ಹಲೋ ಸೊ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ನಮ್ಮ ಊರ್ದರ ಶ್ರೀಯುತ ಮಂಜುನಾಥ ಆಲ್ವಾ, ಶ್ರೀಯುತ ಚಂದ್ರ ಕಾಜೂರು, ಅಂಜನೆ ನವೀನ್, ಅಂಜನೆ ಜಗನ್ನಾಥ್ ಕುಮಾರ್, ರವಿರಾಜ್ ತುಂಬ, ಅಂಜನೆ ಕ್ಲಬ್ದ ಪೂರಾ ಸದಸ್ಯರು ಉಪಸ್ಥಿತರಿಲ್ಲ. ಆಗ್ಲೇ ಒಂದು ಸ್ವಾಗತ ಮುಖಾಂತರ ಈ ಒಂದು ವೇದಿಕೆಗೆ ಅಥವಾ ಮೈದಾನಗೂ ಏನಾಗ್ಲೇನ ತುಂಬ ಹೃದಯದ ಸ್ವಾಗತ ಮಲ್ತೊಂದಿಲ್ಲ ಕೋರೊಂದಿಲ್ಲ. ಅಂಜನೆ ನಾವು ನಮ್ಮ ನಮ್ಮಿನ ದೈವ ದೇವರನ್ನ ಒಂಜಿ ಮನಸ್ಸಿಡು ಸ್ಥಿತಿ ಮಲ್ತೊಂದು ಈ ಒಂಜಿ ಪಂದ್ಯಾಟನು ಉದ್ಘಾಟನೆ ಮಲ್ಪೆರಲ್ಲೇರು. ನಮ್ಮ ಆಯೋಜನೆ ಮಲ್ತಿನ ಈ ಒಂಜಿ ಕಬಡ್ಡಿ ಪಂದ್ಯಾಟಗು ದಾಲ ಒಂಜಿ ಕುಂದು ಕರತಲ ಬರಂದೆ ಪಡೆದು ನಮ್ಮ ಊರದ ದೇವರಾದ ಶ್ರೀಯುತ ಶ್ರೀ ಮಹಾದೇವ ಪ್ರಸನ್ನ ಬೇರೆನ ಸ್ತುತಿ ಮಲ್ತಂದು ಅಂಜನೆ ನಮ್ಮ ಈ ಕುಪ್ಪೆ ಪಂಜಿರ್ಲಿ ದೈವಗಳೆಲ್ಲ ಮನಸ್ಸಿಡು ಸ್ತುತಿ ಮಲ್ತಂದು ಅಂಜನೆ ಆಮೆ ತೋಡದ ಧೂಮಾವತಿ ದೇವತೆಲ್ಲ ಸ್ತುತಿ ಮಲ್ತಂದು ಈ ಒಂಜಿ ಪಂದ್ಯಾಟ ಸುಸೂತ್ರವಾದ ಮುಗಿಯಾಡು ದಾಲ ಒಂಜಿ ಕುಂದು ಕರತಲ ಈ ಒಂಜಿ ಪಂದ್ಯಾಟಗು ಬರಂದೆ ಪಡೆದು ಮಲ್ತಂದು ಅಂಜನೆ ಪೂರ ಊರದ ಪರ ಊರ ಕ್ರೀಡಾಭಿಮಾನಿಗಳು ಸಪೋರ್ಟ್ ಮಲ್ಪಡೋದಕ್ಕೇನೊಂದು ಇತ್ತ ಈ ಒಂಜಿ ಪಂದ್ಯಾಟನು ಉದ್ಘಾಟನೆ ಮಲ್ಪೆರಲ್ಲೇರು ಶ್ರೀಯುತ ಚಂದ್ರ ಕಾಜೂರು ಬೇರೆ ತಾರೈಮ್ ಹಾಕುನ ಮುಖಾಂತರ ಈ ಒಂಜಿ ಹೊಸ ಮೈದಾನನು ಉದ್ಘಾಟನೆ ಮಲ್ಪೆರಲ್ಲೇರು. ಶ್ರೀಯುತ ಚಂದ್ರ ಕಾಜೂರಾವ್. ಈ ಒಂಜಿ ಹೊಸ ಮೈದಾನನು ತಾರಾಯಿನ ಅರಿಪನ ಮುಖಾಂತರ ಉದ್ಘಾಟನೆ ಮಲ್ತಿನ ಶ್ರೀಯುತ ಚಂದ್ರ ಕಾಜೂರು ಅಂಚನೆ ಆರ್ನೊಟ್ಟಿಗಿತ್ತನ ಪೂರ ಮಹಾಗಣ್ಯರಿಗೆ ಎಂಗಲ್ನ ಕ್ಲಬ್ದ ಪ್ರವಾದ ಧನ್ಯವಾದ ಅರ್ಪಣೆ ಮಲ್ತೊಂದುಲ್ಲ. ಇತ್ತೆ ಗುಬ್ಬನ ಜೋಕ್ಲೇನ ಹಸ್ತಲಾಗನೆ ಮಲ್ಪನ ಮುಖಾನ ಸಪೋರ್ಟ್ ಮಲ್ತೊಂದುಲ್ಲರು ಈ ಒಂಜಿ ಗುಬ್ಬುಗು ಸಪೋರ್ಟ್ ಮಲ್ತನ ಪೂರ ಊರದ ಬುಕ್ಕ ಪರ ಊರ ಗಣ್ಯರು.
ಈ ಒಂದು ಉದ್ಘಾಟನಾ ಪಂದ್ಯಟನು ಗೊಬ್ಬರ ಪೂರ ಈ ಕಿನ್ನ ಜೋಕುಲು ರೆಡಿ ಆತೀರ್ ಅಕ್ಲೆಗೊಂಜಿ ನಮ್ಮನ ಕ್ಲಬ್ದ ಪರವಾದ ತುಂಬುರುವಾದ ಸ್ವಾಗತ ಬುಕ್ಕಂಚನೆ ಧನ್ಯವಾದಗಳು ಇತ ಪೂರ ಗಣ್ಯರು ಆ ಜೋಕ್ಲೆಗೆ ಹಸಲಾಗನ ಮಲ್ಪನ ಮುಖಾಂತರ ಅಕ್ಲೆಗೆ ಬೆಂಬಲ ಬುಕ್ ಸಪೋರ್ಟ್ ಕೊರೊಂದುಲ್ಲೇರು ಈ ಒಂಜಿ ಪಂದ್ಯಾಟದ ರೆಫ್ರಿ ಆದ ಶ್ರೀಯುತ ಪುಂಡರೀಕ ಅಂಚನೆ ಶ್ರೀಯುತ ಕಿರಣ್ ಮಕ್ಕಳು ಕಾರ್ಯನಿರ್ವಹಣೆ ಮಾಡ್ತಂದಿಲ್ಲರು ಅಕ್ಲೆಗ್ಲ ಈ ಒಂಜಿ ಪಂದ್ಯಾಟಗೂ ತುಂಬುರುದಾದ ಸ್ವಾಗತವನ್ನು ಕೋರುದಿಲ್ಲ. ಫಸ್ಟ್ ಟಾಸ್ ಬಡ ಎಸ್ಕೆಪಿ ತಂಡ ಟಾಸ್ ವಿನ್ ಆದ ಮೈದಾನ ಚಾಯ್ಸ್ ಮಾಡ್ತಂದಿರು ಅಂಚನೆ ಭಗತ್ ಜೋಡುಕಟ್ಟೆ ಫಸ್ಟ್ ಸ್ಕೋರರ್ಸ್ ಪ್ಲೀಸ್ ಸ್ಕೋರ್ ಮಲ್ಪನ ಸ್ಕೋರ್ ಬರೆಪನ ಉದ್ಘಾಟನಾ ಪಂದ್ಯಾಟ ಎಸ್ಕೆಪಿ ಬುಕ್ಕ ಭಗತ್ ಜೋಡುಕಟ್ಟೆ ತಂಡದ ಜೋಕಲ್ನ ಮುಖಾಂತರ ಆ ಒಂದುಂಡು ಎಸ್ಕೆಪಿ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಕುಂಟಂಗೆರಡ್ಕ ಕಿದ್ದೂರು ಇದರ 25ನೇ ವಾರ್ಷಿಕೋತ್ಸವ ಅಂಗವಾಗಿ ಆಯೋಜನೆ ಮಾಡಿರುವಂತಹ ಈ ಒಂದು 11 ಬ್ಯಾಂಕಿನ ಕಬಡ್ಡಿ ಪಂದ್ಯಾಟ ಈಗಾಗಲೇ ಉದ್ಘಾಟನೆಯಾಗಿದೆ. ಈ ಒಂದು ಉದ್ಘಾಟನೆ ಪಂದ್ಯಾಟ ಎಸ್ಕೆಪಿ ಫ್ರೆಂಡ್ಸ್ ಕ್ಲಬ್ ಕುಂಟಂಗೆರಡ್ಕ ಮತ್ತು ಭಗತ್ ಜೋಡುಕಟ್ಟೆ ಈ ತಂಡಗಳ ನಡುವೆ ಮಕ್ಕಳ ತಂಡಗಳ ನಡುವೆ ಉದ್ಘಾಟನಾ ಪಂದ್ಯಾಟ ನಡೆಯುತ್ತಿದೆ. ಮೊದಲನೇ ಉದ್ಘಾಟನಾ ಪಂದ್ಯಾಟದ ಉದ್ಘಾಟನಾ ಪಂದ್ಯಾಟದ ಮೊದಲ ರೈಡ್ ಭಗತ್ ತಂಡದ ವತಿಯಿಂದ ಮೊದಲನೇ ರೈಡ್ ಉದ್ಘಾಟನೆ ಪಂದ್ಯಾಟದ ಮೊದಲ ರೈಡ್ ಭಗತ್ ತಂಡದವರು ಮಾಡಿದ್ದಾರೆ. ಯಾವುದೇ ಅಂಕಗಳಿಲ್ಲದೆ ಹಿಂತಿರುಗಿದ್ದಾರೆ. ಈಗ ಎಸ್ಕೆಪಿ ತಂಡದವರಿಂದ ರೈಡ್ ಎಸ್ಕೆಪಿ ತಂಡದ ಹುಡುಗರಿಂದ ರೈಡ್ ಯಾವುದೇ ಅಂಕಗಳಿಲ್ಲದೆ ವಾಪಸ್ ತಮ್ಮ ಮೈದಾನದತ್ತ ಈಗ ಭಗತ್ ತಂಡದಿಂದ ಎರಡನೇ ರೈಡ್ ಭಗತ್ ತಂಡದಿಂದ ಅಂತಿಮ ಓಟದ ಮುಖಾಂತರ ಔಟ್ ಮಾಡುವ ಪ್ರಯತ್ನದಲ್ಲಿ ಭಗತ್ ತಂಡದವರು ಒಂದು ಅಂಕ ಪ್ರಪ್ರಥಮವಾಗಿ ಭಗತ್ ತಂಡದವರು ತಮ್ಮ ಖಾತೆಯನ್ನು ತೆಗೆದಿದ್ದಾರೆ. ಒಂದು ಅಂಕದ ಮುಖಾಂತರ ಟಚ್ ಪಾಯಿಂಟ್ ಮುಖಾಂತರ ಒಂದು ಅಂಕದ ತನ್ನದಾಗಿಸಿಕೊಂಡಿದ್ದಾರೆ. ಭಗತ್ ತಂಡದ ಫಸ್ಟ್ ಅಂಕ ಒಂದು ಟಚ್ ಪಾಯಿಂಟ್ ಮುಖಾಂತರ. ಸೇಮ್ ಎಸ್ಕೆಪಿ ತಂಡದ ಜವನೆ ಟಚ್ ಪಾಯಿಂಟ್ ಮುಖಾಂತರ ಅಕ್ಕಲ್ನ ಪಾಯಿಂಟ್ ಓಪನ್ ಆತಂದು ಸೇಮ್ ಟು ಸೇಮ್ ಒಂಜೊಂಜಿ ಪಾಯಿಂಟ್ ರೆಡ್ ತಂಡಗಳ ಒಂಜೊಂಜಿ ಪಾಯಿಂಟ್. ಎರಡನೇ ರೈಡ್ ಎಸ್ಕೆಪಿ ತಂಡದ ಮುಖಾಂತರ ಸಾರಿ ಭಗತ್ ತಂಡದ ಮುಖಾಂತರ ಎರಡನೇ ರೈಡ್
ಎಡೆ ಕ್ಯಾಚ್ ರೈಡರ್ ಔಟ್ ಎಸ್ಕೆಪಿ ತಂಡದ ಆ ಜವಾನನೆ ಕಟ್ಟುಪಾಡಿಯರು ಎಸ್ಕೆಪಿ ತಂಡ ಅಕ್ಕಲ ಅಂಕಗು ಒಂಜಿ ಅಂಕನು ಸೇರ್ಪಡೆ ಮಾಡ್ತದೆ ಒಟ್ಟು 2 ಅಂಕನು ಪಡೆಯುಂಡರು ಇತ್ತ ಎಸ್ಕೆಪಿ ತಂಡದ ರೈಡ್ ಮತ್ತೊಮ್ಮೆ ಔಟ್ ಮಾಡೋ ಪ್ರಯತ್ನದಲ್ಲಿ ಎಸ್ಕೆಪಿ ತಂಡದವರು ಸಂಘಟಿತ ಪ್ರಯತ್ನ ರೈಡರ್ ಅನ್ನು ಹಿಡಿಯುವ ಪ್ರಯತ್ನ ಆದರೆ ಯಾವುದೇ ಸಫಲತೆ ಇಲ್ಲ. ಮತ್ತೊಮ್ಮೆ ಎಸ್ಕೆಪಿ ತಂಡದವರಿಂದ ಭಗತ್ ತಂಡದ ಮೈದಾನ ಅಂತ ನುಗ್ಗಿದ್ದಾರೆ. ಅತ್ಯುತ್ತಮವಾದ ರೈಡ್ ಪ್ರಯತ್ನ. ಬೋನಸ್ಗೆ ಯಾವುದೇ ಚಾನ್ಸಸ್ ಇಲ್ಲ. ಟೂ ಪಾಯಿಂಟ್ಸ್ ಎಸ್ಕೆಪಿ ತಂಡದವರು 2 ಪಾಯಿಂಟ್ ಅಂಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 2 ಅಂಕದ ಮುಖಾಂತರ ಮತ್ತೊಮ್ಮೆ ಸಂಘಟಿತ ಪ್ರಯತ್ನ ಎಸ್ಕೆಪಿ ತಂಡದವರಿಂದ ಭಗತ್ ತಂಡ ಆಲ್ ಔಟ್ ಆಗುವ ಹಂತದಲ್ಲಿ ಖಾಲಿ 2 ಮತ್ತೊಮ್ಮೆ ಅತ್ಯುತ್ತಮ ದಾಳಿಯ ಸಂಘಟನೆ 1 ಪಾಯಿಂಟ್. ಆಲ್ ಔಟ್ ಪ್ರಥಮ ಬಾರಿಗೆ ಎಸ್ಕೆಪಿ ತಂಡದವರು ಭಗತ್ ತಂಡದವರನ್ನು ಆಲ್ ಔಟ್ ಮಾಡಿದ್ದಾರೆ. ಒಟ್ಟು ಅಂಕ 9-1. ಎಸ್ಕೆಪಿ ತಂಡದವರು 9 ಅಂಕಗಳನ್ನು ತಮ್ಮದಾಗಿಸಿಕೊಂಡು ಮುನ್ನುಗ್ಗುತ್ತಿದ್ದಾರೆ. ಅದೇ ರೀತಿ ಭಗತ್ ತಂಡದವರು ಖಾಲಿ 1 ಅಂಕದಲ್ಲಿ ತೃಪ್ತಿ ಪಡೆಯುತ್ತಿದ್ದಾರೆ. ಮತ್ತೊಮ್ಮೆ ಅತ್ಯುತ್ತಮ ದಾಳಿ ಎಸ್ಕೆಪಿ ತಂಡದವರಿಂದ ಭಗತ್ ತಂಡದವರಿಗೆ. ಯಾವುದೇ ಅಂಕಗಳಿಲ್ಲದೆ ಮತ್ತೆ ತಮ್ಮ ಮೈದಾನದತ್ತ ಅತ್ಯುತ್ತಮ ಸಂಘಟಿತ ಪ್ರಯತ್ನ. ಮತ್ತೊಮ್ಮೆ ಎಸ್ಕೆಪಿ ತಂಡದವರು ಭಗತ್ ತಂಡದ ಹುಡುಗನನ್ನು ಹೊರಗಟ್ಟಿದ್ದಾರೆ. ಸಂಘಟಿತವಾದ ಪ್ರಯತ್ನ, ಯಾವುದೇ ದೋಷಗಳಿಲ್ಲದ 1 ಅಂಕದವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಎಸ್ಕೆಪಿ ತಂಡದವರು. ಮತ್ತೊಮ್ಮೆ ಅತ್ಯುತ್ತಮವಾದ ದಾಳಿ. ಮತ್ತೊಮ್ಮೆ ಭಗತ್ ತಂಡದವರಿಂದ ಮತ್ತೊಮ್ಮೆ 1 ಅಂಕಗಳು. ಭಗತ್ ತಂಡದವರು 1 ಅಂಕದವರನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಎಸ್ಕೆಪಿ ತಂಡದವರು ಮತ್ತೆ ದಾಳಿ. ಮತ್ತೊಮ್ಮೆ ಎಸ್ಕೆಪಿ ತಂಡದವರನ್ನು ಹೊರಗಟ್ಟಿದ್ದಾರೆ ಭಗತ್ ತಂಡದವರು. 1 ಪಾಯಿಂಟ್ ಅನ್ನು 1 ಅಂಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಭಗತ್ ತಂಡದ ಹುಡುಗರು. ಮತ್ತೊಮ್ಮೆ ದಾಳಿಯ ಪ್ರಯತ್ನ. ಒಟ್ಟು 1 ಅಂಕಗಳು. ಮತ್ತೊಮ್ಮೆ ಭಗತ್ ತಂಡದವರು ಈ ಪಂದ್ಯಾಟದಲ್ಲಿ ತಮ್ಮ ಮರುಕಳಿಸುವಿಕೆಯನ್ನು ಖಾತರಿಪಡಿಸುವ ಒಂದು ಸೂಚನೆ ನೀಡುತ್ತಿದ್ದಾರೆ. ನಿರಂತರವಾಗಿ ಪಾಯಿಂಟ್ಗಳನ್ನು, ಅಂಕಗಳನ್ನು ತಮ್ಮ ತಂಡಕ್ಕಾಗಿ ಕ್ಯಾಚ್ ಹಾಗೂ ರೈಡ್ಗಳ ಮುಖಾಂತರ ಪಡ್ಕೊಳ್ತಿದ್ದಾರೆ. ಅದೇ ರೀತಿ ಎಸ್ಕೆಪಿ ತಂಡದ ಹುಡುಗರು ಯಾವುದೇ ಒಂದು ಸಂಕೋಚ ಇಲ್ಲದೆ, ಅಲುಕಿಲ್ಲದೆ ಅತ್ಯುತ್ತಮವಾದ ರೈಡಿಂಗ್. ಫಸ್ಟ್ ಹಾಫ್ ಟೈಮ್ ಔಟ್. ಎಸ್ಕೆಪಿ ತಂಡದವರು 2ನೇ ಟೈಮ್ ಔಟ್ ತೆಗೆದುಕೊಂಡಿದ್ದಾರೆ. 10-4. ಎಸ್ಕೆಪಿ ಒಟ್ಟು 10 ಅಂಕಗಳ ಮುಖಾಂತರ ಮುನ್ನುಗ್ಗುತ್ತಿದ್ದಾರೆ. ಅದೇ ರೀತಿ ಭಗತ್ ತಂಡದವರು 4 ಅಂಕದ ಮುಖಾಂತರ ಈ ಪಂದ್ಯಾಟದಲ್ಲಿ ಹಿಂತಿರುಗಿದ ಸೂಚನೆಯನ್ನು ನೀಡುತ್ತಿದ್ದಾರೆ. 4-10.
ಒಂದು ಪಾಯಿಂಟ್. ಮತ್ತೊಮ್ಮೆ ಎಸ್ಕೆಪಿ ತಂಡದ ಹುಡುಗನನ್ನು ಔಟ್ ಮಾಡುವ ಮುಖಾಂತರ ಭಗತ್ ತಂಡದವರು ಒಂದು ಅಂಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಒಟ್ಟು 5-10 ನಿರಂತರವಾಗಿ ಮತ್ತೊಮ್ಮೆ ಎಸ್ಕೆಪಿ ತಂಡದ ಹುಡುಗನಿಂದ ಅತ್ಯುತ್ತಮ ಪ್ರಯತ್ನ, ಔಟ್ ಮಾಡೋ ಪ್ರಯತ್ನ, ಔಟ್ ಮಾಡೋ ಪ್ರಯತ್ನ ಎಸ್ಕೆಪಿ ತಂಡದ ಹುಡುಗನಿಂದ. ಅತ್ಯುತ್ತಮವಾದ ರೈಡಿಂಗ್, ಯಾವುದೇ ಹಿಂಜರಿಕೆ ಇಲ್ಲ, ಯಾವುದೇ ಅಲುಕಿಲ್ಲ, ಧೈರ್ಯಶಾಲಿ ಅದ್ಭುತವಾದ ರೈಡಿಂಗ್ ಪ್ರದರ್ಶನ. ಭಗತ್ ತಂಡದವರಿಂದ ಮತ್ತೊಮ್ಮೆ ರೈಡಿಂಗ್ ಪ್ರಯತ್ನ. ಒಂದಂಕಗಳು ಭಗತ್ ತಂಡದವರಿಗೆ. ಎಸ್ಕೆಪಿ ತಂಡದ ಮುಖಾಂತರ ಮತ್ತೊಮ್ಮೆ ಅದ್ಭುತವಾದ ಕಾಲನ್ನು ಟಚ್ ಮಾಡೋ ಮುಖಾಂತರ ಅದ್ಭುತವಾಗಿ ಒಂದು ಅಂಕವನ್ನು ತಮ್ಮದಾಗಿಸಿಕೊಂಡಿದ್ದಾನೆ ಎಸ್ಕೆಪಿ ತಂಡದ ಹುಡುಗ. ಎಸ್ಕೆಪಿ ತಂಡದವರಿಂದ ಅದ್ಭುತವಾದ ರೈಡಿಂಗ್ ಪ್ರದರ್ಶನ, 1 ಅಂಕಗಳು. ಅದೇ ರೀತಿ ಭಗತ್ ತಂಡದಿಂದ ಔಟ್ ಮಾಡೋ ಪ್ರಯತ್ನ, ಆದರೆ ಯಾವುದೇ ಸಫಲತೆ ಇಲ್ಲ. ಎಸ್ಕೆಪಿ ತಂಡದ ಹುಡುಗನಿಂದ ಭಗತ್ ತಂಡದ ಮೈದಾನದಲ್ಲಿ ತಮ್ಮ ಚಾಣಚಕ್ಯತೆಯನ್ನು ತೋರಿಸುತ್ತಾ ಔಟ್ ಮಾಡೋ ಪ್ರಯತ್ನ, ಆದರೆ ಯಾವುದೇ ಸಫಲತೆ ಇಲ್ಲ. ಅತ್ಯುತ್ತಮ ಹಿಡಿಯೋ ಪ್ರಯತ್ನ, ಆದರೆ ಸಿಂಗಲ್. 1 ಈಚ್. ಸಾರಿ 2 ಪಾಯಿಂಟ್ಸ್. ಎಸ್ಕೆಪಿ ತಂಡಕ್ಕೆ 2 ಅಂಕಗಳು, ಒಂದು ಬೋನಸ್ ಮತ್ತು ಒಂದು ರೈಡರ್ ಅನ್ನು ಔಟ್ ಮಾಡುವ ಮುಖಾಂತರ 2 ಅಂಕಗಳು ತಮ್ಮದಾಗಿಸಿಕೊಂಡಿದ್ದಾರೆ. ಕೋರ್ಟ್ ಚೇಂಜ್. 13-6 ತಂಡದ ಮೊತ್ತ. ಎಸ್ಕೆಪಿ 13, ಭಗತ್ 6. ಒಟ್ಟು ಎಸ್ಕೆಪಿ ತಂಡದವರು 7 ಅಂಕಗಳಿಂದ ಮುನ್ನುಗ್ಗುತ್ತಿದ್ದಾರೆ. 7 ಅಂಕಗಳ ಅಂತರದಿಂದ ಎಸ್ಕೆಪಿ ತಂಡದವರು ಮುನ್ನುಗ್ಗುತ್ತಿದ್ದಾರೆ. ಉದ್ಘಾಟನಾ ಪಂದ್ಯದಲ್ಲಿ ಎಸ್ಕೆಪಿ ತಂಡದ ಹುಡುಗರು ಮತ್ತು ಭಗತ್ ತಂಡದ ಹುಡುಗರು ಅತ್ಯುತ್ತಮವಾದ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ರೈಡಿಂಗ್ ನಲ್ಲಿ ಭಗತ್ ತಂಡದವರು ಹಾಗೂ ಕ್ಯಾಚ್ ನಲ್ಲಿ ಎಸ್ಕೆಪಿ ತಂಡದವರು ಅದ್ಭುತವಾದ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ಈ ಮಕ್ಕಳಿಗೆ, ನಮ್ಮೂರ ಪ್ರತಿಭೆಗಳಿಗೆ, ನಮ್ಮೂರ ಮುಂದಿನ ಕಬಡ್ಡಿಯ ಪ್ರತಿಭೆಗಳು, ಇವರಿಗೊಂದು ಚಪ್ಪಾಳೆ ಮುಖಾಂತರ ನಾವೆಲ್ಲರೂ ಅವರನ್ನು ಬೆಂಬಲಿಸಬೇಕಾಗಿದೆ. ದಯವಿಟ್ಟು ಒಂದು ಅತ್ಯುತ್ತಮವಾದ ಚಪ್ಪಾಳೆ ಮುಖಾಂತರ ಈ ಹುಡುಗರನ್ನು, ನಮ್ಮ ಮುಂದಿನ ಪೀಳಿಗೆಯನ್ನು ಒಂದು ಬೆಂಬಲವನ್ನು ಕೊಡೋಣ ನಾವೆಲ್ಲರೂ. ನಮ್ಮೂರಿನ ಪ್ರತಿಭೆಗಳು, ನಮ್ಮೂರಿನ ಹುಡುಗರು, ನಮ್ಮೂರಿನ ಯುವಕರು ಈ ಒಂದು ಉದ್ಘಾಟನಾ ಪಂದ್ಯಾಟದಲ್ಲಿ ಅತ್ಯುತ್ತಮವಾದ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ಭಗತ್ ಮತ್ತು ಎಸ್ಕೆಪಿ ತಂಡದ 2 ತಂಡದ ಹುಡುಗರು. ಮತ್ತೊಮ್ಮೆ ಎಸ್ಕೆಪಿ ತಂಡದವರು 1 ಅಂಕಗಳ ಮುಖಾಂತರ ಎಸ್ಕೆಪಿ ತಂಡಕ್ಕೆ ಮತ್ತೊಂದು ಅಂಕಗಳ ಸೇರ್ಪಡೆ. ಭಗತ್ ತಂಡದವರಿಂದ ಪ್ರದರ್ಶನ. ಎಸ್ಕೆಪಿ ತಂಡದ ರೈಡರ್ ಭಗತ್ ತಂಡದ ಮೈದಾನದಲ್ಲಿ ಅತ್ಯುತ್ತಮವಾದ ಡ್ಯಾಶಿಂಗ್ ಪ್ರಯತ್ನ, ಆದರೆ ವಿಫಲತೆ. 2 ಪಾಯಿಂಟ್ಗಳು ತಮ್ಮದಾಗಿಸಿಕೊಂಡಿದ್ದಾರೆ ಎಸ್ಕೆಪಿನ ರೈಡರ್. 2 ತಂಡಗಳ 2 ಅಂಕಗಳು ಸೇರ್ಪಡೆ ತಂಡದ ಮೊತ್ತಕ್ಕೆ. ಅತ್ಯುತ್ತಮ ರೈಡ್ನ
ಅತ್ಯುತ್ತಮವಾದ ರೈಡಿಂಗ್ ಪ್ರದರ್ಶನ ಭಗತ್ ತಂಡದ ಹುಡುಗನಿಂದ ಯಾವುದೇ ಸಫಲತೆ ಇಲ್ಲ. ಮತ್ತೊಮ್ಮೆ ಎರಡು ಆಟಗಾರರು ಮಾತ್ರ ಮೈದಾನದಲ್ಲಿ. ಒಂದು ಪಾಯಿಂಟ್ ಭಗತ್ ತಂಡ ಆಲ್ ಔಟ್ ಆಗುವ ಹಂತದಲ್ಲಿ. ಭಗತ್ ತಂಡದ ಮತ್ತೊಬ್ಬ ಹುಡುಗ ಎಸ್ಕೆಪಿ ತಂಡದ ಮೈದಾನದಲ್ಲಿ, ಆದರೆ ಅವರನ್ನು ಹಿಡಿದಿದ್ದಾರೆ. ಒಟ್ಟು 3 ಅಂಕಗಳು. +3 ಬೋನಸ್ ಪಾಯಿಂಟ್ ಭಗತ್ ತಂಡಕ್ಕೆ ಹಾಗೂ 3 ಅಂಕಗಳು ಎಸ್ಕೆಪಿ ತಂಡಕ್ಕೆ. ಟೋಟಲ್ ಇಪ್ಪತ್ತು 7 ಒಟ್ಟು ಅಂಕಗಳು 20 ಮತ್ತು 7. ಎಸ್ಕೆಪಿ ತಂಡದವರಿಗೆ 20 ಮತ್ತು ಭಗತ್ ತಂಡದವರಿಗೆ ಒಟ್ಟು 7 ಅಂಕಗಳು. ಭಗತ್ ತಂಡದಿಂದ ರೈಡಿಂಗ್ 1 ಅಂಕ. ಫಸ್ಟ್ ಟೈಮ್ ಔಟ್. ಒಟ್ಟು ಅಂಕಗಳು 8 ಹಾಗೂ ಎಸ್ಕೆಪಿ ತಂಡದವರು 20. ಎಸ್ಕೆಪಿ ತಂಡದ ಹುಡುಗನಿಂದ ರೈಡಿಂಗ್ ಭಗತ್ ತಂಡದ ಅತ್ಯುತ್ತಮ ಸಂಘಟಿತ ಪ್ರಯತ್ನ. ಭಗತ್ ತಂಡದವರಿಂದ 1 ಅಂಕ ಭಗತ್ ತಂಡಕ್ಕೆ. ಒಟ್ಟು 9-20 ತಂಡದ ಮೊತ್ತ 9 ಹಾಗೂ 20. 2 ಅಂಕಗಳ ಅತ್ಯುತ್ತಮ ರೈಡಿಂಗ್ ಭಗತ್ ತಂಡದಿಂದ 2 ಅಂಕಗಳ ಸೇರ್ಪಡೆ ತಂಡದ ಮೊತ್ತಕ್ಕೆ. 11-20. ಮತ್ತೊಮ್ಮೆ ಎಸ್ಕೆಪಿ ತಂಡದಿಂದ ಅತ್ಯುತ್ತಮವಾದ ಪ್ರದರ್ಶನ, ಅತ್ಯುತ್ತಮವಾದ ರೈಡಿಂಗ್. 1 ಅಂಕಗಳು, 1 ಟಚ್ ಪಾಯಿಂಟ್. Last 2 minutes. Umpire decision is last 2 minutes. ಕೊನೆಯ 2 ನಿಮಿಷಗಳ ಆಟ ಬಾಕಿ. ಒಟ್ಟು ಅಂಕಗಳು 11, 21, 20. 11 ಮತ್ತು 20. ಎಸ್ಕೆಪಿ ತಂಡದಿಂದ ರೈಡಿಂಗ್ 2 points. 2 points. 2 ಅಂಕಗಳು ಎಸ್ಕೆಪಿ ತಂಡಕ್ಕೆ. ಮತ್ತೊಮ್ಮೆ ಭಗತ್ ತಂಡದಿಂದ ರೈಡಿಂಗ್ 3. ಇಟ್ಸ್ ಅ ಸೂಪರ್ ರೈಡ್. ಭಗತ್ ಒಟ್ಟು 4 ಅಂಕಗಳು. ಭಗತ್ ತಂಡದಿಂದ ಪ್ರಪ್ರಥಮದ ಸೂಪರ್ ರೈಡ್ 4 ಅಂಕಗಳು. ಒಬ್ಬ ದಾಂಡಿ ರೈಡರ್ 4 ಅಂಕಗಳನ್ನು ಭಗತ್ ತಂಡಕ್ಕಾಗಿ ತೆಗೆದುಕೊಂಡು ಬಂದಿದ್ದಾರೆ. ಒಟ್ಟು ತಂಡದ ಮೊತ್ತ ಅಂಕ 22-15. ಮತ್ತೊಮ್ಮೆ ಕ್ಯಾಚ್ನಲ್ಲಿ ವಿಫಲತೆ. 1 ಅಂಕಗಳು ಎಸ್ಕೆಪಿ ತಂಡಕ್ಕೆ. ಇಟ್ಸ್ ಆಲ್ ಔಟ್. ಮತ್ತೊಮ್ಮೆ ಮತ್ತೊಂದು ಸೂಪರ್ ರೈಡ್ ಭಗತ್ ತಂಡದಿಂದ ಆಲ್ ಔಟ್. 5 ಅಂಕಗಳು
5 ಅಂಕಗಳು ಭಗತ್ ತಂಡದ ಖಾತೆಗೆ. ಒಟ್ಟು ತಂಡದ ಮೊತ್ತ 23 23 ಮತ್ತು 20. ಒಟ್ಟು 3 ಅಂಕಗಳ ಅಂತರ. 2 ತಂಡಗಳ ನಡುವೆ 3 ಅಂಕಗಳ ಅಂತರ. ಕೊನೆಯ 1 ನಿಮಿಷಗಳು ಮಾತ್ರ ಬಾಕಿ. ಮ್ಯಾಚ್ ಎಸ್ಕೆಪಿ ತಂಡದವರು ಈ ಪಂದ್ಯಾಟದಲ್ಲಿ ವಿಜಯಿಗಳಾಗಿದ್ದಾರೆ. ದಯವಿಟ್ಟು 2 ತಂಡದವರು ಈ ಒಂದು ಚಿಕ್ಕ ಪುಟಾಣಿಗಳಿಗೆ ಚಪ್ಪಾಳೆ ಮುಖಾಂತರ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಲೇಬೇಕು. ಯಾಕೆಂದರೆ ಉದ್ಘಾಟನಾ ಪಂದ್ಯಾಟದಲ್ಲಿ 2 ತಂಡದವರು ಸಹ ಅತ್ಯುತ್ತಮವಾದ ಪ್ರಯತ್ನವನ್ನೇ ಮಾಡಿದ್ದಾರೆ, ರೈಡಿಂಗ್, ಕ್ಯಾಚಿಂಗ್ ಮತ್ತು ಡ್ಯಾಶಿಂಗ್ ನಲ್ಲಿ. ನೆಕ್ಸ್ಟ್ ಸೋ ಮ್ಯಾಚಿಗೆ ಬೋರ್ಡ್ 4 ಟೀಮ್ ದಕ್ಕಲ ಐನಾತ್ ಬೇಗ ಗ್ರೌಂಡ್ ಬರಡು. ಶೋ ಮ್ಯಾಚಿಗೆ ಬೋರ್ಡ್ 4 ಟೀಮ್ ದಕ್ಕಲ ಐನಾತ್ ಬೇಗ ಗ್ರೌಂಡ್ ದಾಡೆ ಬರಡು. ಶೋ ಮ್ಯಾಚ್ ಫಸ್ಟ್ ಗೊಬ್ಬು ಮಾಲಿಂಗೇಶ್ವರ 7 ಸ್ಟಾರ್. ಮಾಲಿಂಗೇಶ್ವರ ಬುಕ್ಕ 7 ಸ್ಟಾರ್ ದ ರೆಡ್ ಟೀಮ್ ದ ಜವನೇರ್ಲ ಐನಾತ್ ಬೇಗ ಗ್ರೌಂಡ್ ದಡೆ ಬರೋಡು. ನೆಕ್ಸ್ಟ್ ಫಸ್ಟ್ ಶೋ ಮ್ಯಾಚ್ 7 ಸ್ಟಾರ್ ಬುಕ್ಕ ಮಾಲಿಂಗೇಶ್ವರ ಕಿದೂರು. ಎರಡನೇ ಶೋ ಮ್ಯಾಚ್ ವೆಲ್ಕಮ್ ಕಿದೂರು ಬುಕ್ಕ ಲಕ್ಕಿ ಸ್ಟಾರ್ ತಂಡದ. ಸೆವೆನ್ ಸ್ಟಾರ್ ಬುಕ್ಕ ಮಾಲಿಂಗೇಶ್ವರ ಕಿದೂರು ಈ ರೆಡ್ ಟೀಮ್ ದ ಜವಾನೇರು ಐನಾತ್ ಬೇಗ ಗ್ರೌಂಡ್ ದಡೆ ಬರೋಡು ಗ್ರೌಂಡ್ ದುಲೈ ಬರೋಡು. 7 ಸ್ಟಾರ್ ಬುಕ್ಕ ಮಾಲಿಂಗೇಶ್ವರ ಕಿದೂರು ತಂಡದ ಜವಾನೇರು ಐನಾತ್ ಬೇಗ ಗ್ರೌಂಡ್ ದುಲೈ ಬರೋಡು. ಎಸ್ಕೆಪಿ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಕುಂಟಂಗೆರಡ ಕಾಕಿದೂರು ನೆತ್ತ 25ನೇ ವರ್ಷದ ಅಂಗವಾದ ಆಯೋಜನೆ ಮಲ್ತಿನಂಚಿನ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಪಂದ್ಯಾಟ ಭಗತ್ ಜೋಡುಕಟ್ಟೆ ಬುಕ್ಕ ಎಸ್ಕೆಪಿ ಫ್ರೆಂಡ್ಸ್ ಕ್ಲಬ್ ಈ ಜವನೇರ್ನ ಮುಖಾಂತರ ನಡೆತ್ತದೆ. ಸೊ ಇತ್ತೆ ನೆಕ್ಸ್ಟ್ ಶೋ ಮ್ಯಾಚ್ ನಡಪೆರುಂಡು 7 ಸ್ಟಾರ್ ಬುಕ್ಕ ಮಾಲಿಂಗೇಶ್ವರ ಕಿದೂರು ಮೊಕ್ಕಲ ನಡುಟೆ ಐನಾತ್ ಬೇಗ ಈ ತಂಡದ ಜವನೇರು ಐನಾತ್ ಬೇಗ ಮೈದಾನದ ಲೈ ಬರೋದು ಕೇನಂದುಲ್ಲ.
7 ಸ್ಟಾರ್ ಬುಕ್ಕ ಮಹಾಲಿಂಗೇಶ್ವರ ಕಿದೂರು ನೆತ್ತ ರೆಡ್ ಟೀಮ್ ಜವನೇರ್ಲ ಆಯ್ನತ್ ಬೇಗ ಮೈದಾನದ ಬರಡು ಈ ಒಂದು ಕ್ರೀಡಾನ ಆಸ್ವಾದನೆ ಮಾಡ್ತಿರ ಬತ್ತಿನಂಚಿನ ಪೂರೇರ್ಲ ಎಂಗ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಾಡ್ತಿದ್ದಿಲ್ಲ ನಮ್ಮ ಊರ್ದ ಮರ ಊರ್ದ ಕ್ರೀಡಾಭಿಮಾನಿಗಳನ್ನು ಎಂಗ್ಲ ಪ್ರೀತಿಪೂರ್ವಕವಾದ ಈ ಒಂಜಿ ಮೈದಾನಗೂ ಎಂಗ್ಲ ಸ್ವಾಗತ ಮಾಡ್ತಿದ್ದಿಲ್ಲ SKT ಫ್ರೆಂಡ್ಸ್ ಕ್ಲಬ್ ಮಕ್ಕಳು ಆಯೋಜನೆ ಮಾಡ್ತಿನ ಈ ಒಂಜಿ ಕಬಡ್ಡಿ ಪಂದ್ಯಾಟನು ವೀಕ್ಷಣೆ ಮಾಡ್ತಾರೆ ಅಂಚೆನೆ ವೀಕ್ಷಣೆ ಮಾಡ್ತಾರೆ ಬತ್ತಿನಂಚಿನ ಪ್ರತಿಯೊಂದು ನಮ್ಮ ಊರದ ಬುಕ್ಕ ಪರ ಊರ ಪೂರಾ ಕ್ರೀಡಾಭಿಮಾನಿಗಳೆಲ್ಲ ಎಂಗ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಾಡ್ತಂದಿಲ್ಲ
ಇನಿ ಆಯೋಜನೆ ನಂಚಿನ ಈ ಒಂದು ಕಬಡ್ಡಿ ಪಂದ್ಯಾಟದ ಶೋ ಮ್ಯಾಚ್ ಪ್ರಾಯೋಗಿಕ ಮ್ಯಾಚ್ 7 ಸ್ಟಾರ್ ಬುಕ್ಕ ಮಾಲಿಂಗೇಶ್ವರ ಕಿದೂರು ತಂಡದ ನಡುವೆ ನಡೆದಿರಂಡು ಐನಾಥ್ ಬೇಗ ರೆಡ್ ತಂಡದ ಕ್ಯಾಪ್ಟನ್ಸ್ ಐನಾಥ್ ಬೇಗ ಮೈದಾನ ಬರಡು ರೆಡ್ ಟೀಮುದಲ ಕ್ಯಾಪ್ಟನ್ಸ್ ಬುಕ್ಕ ಐಕಾನ್ ಪ್ಲೇಯರ್ಸ್ ಐನಾಥ್ ಬೇಗ ನಿಕ್ಕಿನ ತಂಡದ ಜವಾನಿರಲಿ ತಂದು ಮೈದಾನದ ಬರಡು ತೇನುದಿಲ್ಲ. ಅಂಚನೆ ಈ ಒಂಜಿ ಪಂದ್ಯಾಟ ಸುಸೂತ್ರವಾದ ನಡಪೆರೆ ಸಪೋರ್ಟ್ ಮಲ್ತಿನ ಸಹಕಾರ ಮಲ್ತಿನಕ್ಲೆಗೆ ಪೂರೈರ್ಲೆಂಗ್ಲ ಧನ್ಯವಾದ ಪನೊಂದುಲ್ಲ. ಅಂಚನೆ ಈ ಒಂಜಿ ಪಂದ್ಯಾಟದ ಆರ್ಥಿಕ ವ್ಯವಸ್ಥೆ ನಂಜಿ ಬೆಂಬಲ ಮಲ್ಪೆರೆ ಬಡದು ಒಂಜಿ ಎಲ್ಲಿಯ ಪ್ರಮಾಣದ ಲಕ್ಕಡಿ ಪುಂಗ ಎಂಕ್ಲ ಮಲ್ತುಂದುಲ್ಲ. ಅಂಚನೆ ಆ ಲಕ್ಕಡಿ ಬುಕ್ಕುನು ಜೋಕ್ಲು ನಿಕ್ಲ ಕೈತಲ್ ಬತ್ತಂದ್ ಬನ್ನಾಗ ದಯ ಮಲ್ತದ ನಿಕ್ಲ ಕೈಟ್ ಆಯ್ನ ಸಹಾಯನ ಮಲ್ಪಡೋದು ಕೇನೊಂದಿಲ್ಲ. ಆ ಒಂಜಿ ಲಕ್ಕಡಿ ಚೀಟಿ ತೆತ್ತದು ಎಂಗ್ಲ ಸಹಕಾರ ಮಲ್ಪಡೋದು ಕೇನೊಂದಿಲ್ಲ.
7 ಸ್ಟಾರ್ ಬುಕ್ಕ ಮಾಲಿಂಗೇಶ್ವರ ಕಿದೂರು ತಂಡದ ಆಟಗಾರರು ಆಯ್ನಾತ್ ಬೇಗ ಶೋ ಮ್ಯಾಚಿಗೆ ಬೋಡಾದ ಮೈದಾನದ ಬರೋದು ಕೇನಂದುಲ್ಲ. ರಾಜೇಶ್ ಕುಂಟೆಂಗಡ್ಕ ಮೈ ಪಾಯಿಂಟ್ ದೊಡ್ಡ ರಾಜೇಶ್ 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 ಕುಂಟೆಂಗಡ್ಕ ಮೈ ಪಾಯಿಂಟ್ ದೊಡ್ಡ ಬರೋಡು. ರಾಜೇಶ್ ಕುಂಟೆಂಗಡ್ಕ ರಾಜೇಶ್ Welcome to the ground. Welcome to the ground. Both the team members, we heartily welcome to this ground. ಈ ತಂಡಗಳಿಗೂ ಆತ್ಮೀಯವಾದ ಸ್ವಾಗತ. ಎರಡು ತಂಡಗಳಿಗೂ ಆತ್ಮೀಯವಾದ ಸ್ವಾಗತ. ಮಾಲಿಂಗೇಶ್ವರ ತಂಡದ ಮೆಂಬರ್ ನಕಲು ಬೈದವರು ಬಾಕಿ 7 ಸ್ಟಾರ್ ಮೆಂಬರ್ ನಕಲು ಐನಾತ್ ಬೇಗ ಗ್ರೌಂಡ್ದಲ್ಲಿ ಹೋಗೋದು. 7 ಸ್ಟಾರ್ ಆಟಗಾರರು ಐನಾತ್ ಬೇಗ ಮೈದಾನದಲ್ಲಿ ಬರೋದು. ಮಾಲಿಂಗೇಶ್ವರ ತಂಡದ ಸದಸ್ಯರು ಮುಖ್ಯದ ಬಡದು ಕಾಪುಲ್ಲೂರು ಸಂಖ್ಯಾದು 7 ಸ್ಟಾರ್ ತಂಡದ ಮೆಂಬರ್ ನಕಲು ಐನಾತ್ ಬೇಗ ಗ್ರೌಂಡ್ದಲ್ಲಿ ಬರೋದು.
ಕುಂಟೆಂಗೆರಡ್ಕ ಮಾಲಿಂಗೇಶ್ವರ ಕಿದೂರು 7 ಸ್ಟಾರ್ ರೆಡ್ ಮೆಂಬರ್ಸ್ ಮಕ್ಕಳ ಟೀಮ್ ಮೆಂಬರ್ಸ್ ಮಕ್ಕಳ ವೇದಿಕೆಯಲ್ಲಿರು ಮೈದಾನಗ ಆಗಮನ ಆತನು ರೆಡ್ ತಂಡದ ಕ್ಯಾಪ್ಟನ್ಸ್ ಈ ಒಂಜಿ ಗೊಬ್ಬುದ ರೆಫ್ರಿ ಆದ ಶ್ರೀಯುತ ಗಣೇಶ್ ಸಬ್ರಕಜೆ ಬೇರಂಜಿ ಕರ್ನಾಟಕ ಸ್ಟೇಟ್ ದ ಟೀಮ್ ರೆಫ್ರಿ ಬೇರೆಗೆ ಎಂಗ್ಲ SKP ಫ್ರೆಂಡ್ಸ್ ಕ್ಲಬ್ ನ ಮುಖಾಂತರ ತುಂಬು ಹೃದಯದ ಸ್ವಾಗತವನ್ನು ಕೋರೊಂದುಲ್ಲ ಶ್ರೀಯುತ ಗಣೇಶ್ ಸಬ್ರಕಜೆ. Toss won by 7 star and choice is scored. Line umpires ರೆಡ್ ತಂಡದಾಗ ಲೈನ್ ಅಂಪೈರ್ಸ್ ನಿಕ್ಲೊಂದು ಕೈ ತೋಜಾಲೆ. ಎಸ್ ರವಿ ಅಂಡ್ ಸಂದೇಶ್ ರವಿ ಸಂದೇಶ್ ಇತ್ತ ಈ ಒಂದು ಶೋ ಮ್ಯಾಚ್ 7 ಸ್ಟಾರ್ ಬುಕ್ಕ ಮಾಲಿಂಗೇಶ್ವರ ಕಿದೂರು ತಂಡದ ಮುಖಾಂತರ ನಡೆತುಂಡು. ಫಸ್ಟ್ ರೈಡ್ ಮಾಲಿಂಗೇಶ್ವರ ಕಿದೂರು ತಂಡದ ಕಿರಣ್ ಮುಖಾಂತರ ಫಸ್ಟ್ ರೈಡ್ ಶೋ ಮ್ಯಾಚ್ ದ ಫಸ್ಟ್ ರೈಡ್ ಶ್ರೀಯುತ ಕಿರಣ್ ಫಸ್ಟ್ ಪಾಯಿಂಟ್ ಮಾಲಿಂಗೇಶ್ವರ ಕಿದೂರು 1 ಪಾಯಿಂಟ್ ಮಾಲಿಂಗೇಶ್ವರ ಕಿರಣ್ ಮೇರೆ ಒರಿಯನ ಔಟ್ ಮಲ್ಪನ ಮುಖಾಂತರ 1 ಪಾಯಿಂಟ್ ಕನತೀರು. ಸೊ ಮಾಲಿಂಗೇಶ್ವರ ತಂಡದ ಅಕ್ಕಲ್ನ ಖಾತೆಯನ್ನು ಓಪನ್ ಮಾಡ್ತೀರು. ಸೂಪರ್ ಬುಕ್ಕೊಂಜಿ ಟ್ಯಾಕಲ್ ಎಡ್ಡ ಟ್ಯಾಕಲ್ ಮಾಲಿಂಗೇಶ್ವರ ಬೋನಸ್ ಪ್ಲಸ್ ಖಾತೆಯನ್ನು ಓಪನ್ ಮಾಡ್ತೀರು. ಸೂಪರ್ 1 each ಬೋನಸ್ ಬುಕ್ಕ ಒಂಜಿ ಕ್ಯಾಚ್. ಸೆವೆನ್ ಸ್ಟಾರ್ ಜವಾನೇರು ರೈಡ್ ಮಲ್ತೊಂದುಲ್ಲೆರು ಜವಾನೆ ನೋ ಪಾಯಿಂಟ್. ಅಪ್ಪುಟ್ಟ ಮಾಲಿಂಗೇಶ್ವರ ಕಿದೂರು ತಂಡದ ಮುಖಾಂತರ ಅಪ್ಪುಟ್ಟ ರೈಡ್ ಮಲ್ತೊಂದಿಲ್ಲರು ಎಡ್ಡ ಟ್ಯಾಕಲ್ ಎಡ್ಡ ಕ್ಯಾಚ್ 1 ಪಾಯಿಂಟ್ 7 ಸ್ಟಾರ್ ದಾಖಲೆಗೆ 1 ಪಾಯಿಂಟ್. ಅಪ್ಪುಟ್ಟನ ಔಟ್ ಮಲ್ಪನ ಮುಖಾಂತರ 1 ಪಾಯಿಂಟ್ 7 ಸ್ಟಾರ್ ದಾಖಲೆ ಅಕ್ಕನ ಖಾತೆಗೆ ಸೇರ್ಪಡೆ ಮಲ್ತೇರು. ಇತ್ತ ಹರೀಶ್ ಜೋಡುಕಟ್ಟೆ 7 ಸ್ಟಾರ್ ದ ಹರೀಶ್ ಜೋಡುಕಟ್ಟೆ ರೈಡ್ ಮಲ್ತೊಂದಿಲ್ಲರು. ಹರಿ ಜೋಡುಕಟ್ಟೆ ಹರಿಪ್ರಸಾದ್ ಜೋಡುಕಟ್ಟೆ ರೈಡ್ ಮಲ್ತೊಂದಿಲ್ಲರು 7 ಸ್ಟಾರ್ ತಂಡ ಹಿಡಿದು ಒಂಜಿ ಟಚ್ ಪಾಯಿಂಟ್ ಶ್ರೀ ಹರಿಪ್ರಸಾದ್ ಮೇರೆ 7 ಸ್ಟಾರ್ ಕಂಟಿನ್ಯೂಸ್ ರೆಡ್ ಪಾಯಿಂಟ್ ತಂಡ ಸೇರ್ಪಡೆ ಆತಂಡು. ಸೊ ಕಿರಣ್ ಅನುಭವಸ್ಥ ಆಟಗಾರೆ ಶ್ರೀಯುತ ಕಿರಣ್ ಕುಂಟೆಂಗೆರಡ್ಕ ಎಡ್ಡ ಡ್ಯಾಶ್ ಕ್ಯಾಚ್ ಮಲ್ತಾರೆ. ಕಿರಣ್ ಮೇರೆ ಕ್ಯಾಚ್ ಮಲ್ತಾರೆ 7 ಸ್ಟಾರ್ ದಾಖಲೆ 1 ಪಾಯಿಂಟ್ 1 ಪಾಯಿಂಟ್ 7 ಸ್ಟಾರ್. ಮನೀಶ್ ಕುಂಟೆಂಗೆರಡ್ಕ ಕೇರಳ ಸ್ಟೇಟ್ ಲೆವೆಲ್ ಪ್ಲೇಯರ್ ಶ್ರೀಯುತ ಮನೀಶ್ ಕುಂಟೆಂಗೆರಡ್ಕ 1 ಟಚ್ ಪಾಯಿಂಟ್ 7 ಸ್ಟಾರ್ ಬಡದು ಕಾಣುತ್ತಾರೆ. ಸೊ ಅಂಚಾದ 1 ಪಾಯಿಂಟ್ ಸೇರ್ಪಡೆ ಆಯ್ತು 7 ಸ್ಟಾರ್ ಖಾತೆಗೆ. ಟೋಟಲ್ ಸ್ಕೋರ್ 5 ರೆಡ್ 7 ಸ್ಟಾರ್ 5 ಅಂಚೆನೆ ಮಾಲಿಂಗೇಶ್ವರ ಕಿದೂರು ರೆಡ್.
ಶ್ರೀಶಾಂತ್ ಮಾಲಿಂಗೇಶ್ವರ ತಂಡದ ಮುಖಾಂತರವಾದ ಶ್ರೀಶಾಂತ್ ಅವರು ರೈಡ್ ಮಲ್ತೊಂದಿಲ್ಲರು ಎಡ್ಡ ಕ್ಯಾಚ್ ಮನೀಶ್ ಉಂಬೇರ್ನ ಹಿಡಿದು ಎಡ್ಡ ಕ್ಯಾಚ್ 1.7 ಸ್ಟಾರ್ 1.7 ಸ್ಟಾರ್ ಖಾತೆಗೆ ಸೇರ್ಪಡೆ ಒಟ್ಟು ತಂಡದ ಮೊತ್ತ ಆಜಿ ರೆಡ್ ಪಿರ ಮನೀಶ್ ಕುಂಟೆಂಗೆರಡ್ಕ ಕರ್ನಾಟಕ ಕೇರಳ ಸ್ಟೇಟ್ ಲೆವೆಲ್ ಪ್ಲೇಯರ್ ಸೆಲೆಕ್ಷನ್ ಐನಂಚಿನ ನಮ್ಮೂರ್ದ ಯುವ ಪ್ರತಿಭೆ ಮನೀಶ್ ಕುಂಟೆಂಗೆರಡ್ಕ ಟಚ್ ಪಾಯಿಂಟ್ ಅಬ್ದುಲ್ ಎಂಬೇರನ್ನು ಟಚ್ ಮಲ್ಪನ ಮುಖಾಂತರ 1 ಪಾಯಿಂಟ್ ಸೇರ್ಪಡೆ ಮಲ್ತರು 7 ಸ್ಟಾರ್ ಖಾತೆ ಜಾಸ್ತಿಯ ಒಂದುಂಡು ಅಂಕ ಪಟ್ಟಿ ಜಾಸ್ತಿಯ ಒಂದುಂಡು ಒಟ್ಟು 7 ರೆಡ್ ಆಲ್ ಔಟ್ 1 ಪಾಯಿಂಟ್ ಪಿರ ಇಜಿ ಆಲ್ ಔಟ್ ಮಾಲಿಂಗೇಶ್ವರ ತಂಡದ ಆಲ್ ಔಟ್ ಆತರು ಒಟ್ಟು 3 ಅಂಕ ಸೇರ್ಪಡೆ ಆಯ್ತು 7 ಸ್ಟಾರ್ ಖಾತೆಗೆ 10 ರೆಡ್ 10 ರೆಡ್ ಪಿರ ಮನೀಶ್ ಕುಂಟೆಂಗೆರ್ ಕಂಬೇರ್ನ ಕ್ಯಾಚ್ ಮಲ್ತೀರ ಆರನ್ನು ಕ್ಯಾಚ್ ಮಲ್ತಿನ ಪ್ರಯತ್ನ ಸಂಘಟಿತ ಪ್ರಯತ್ನ ಒಗ್ಗಟ್ಟಿನಲ್ಲಿ ಬಲವಿದೆ ಬಂಡದು ಎಡ್ಡ ಕ್ಯಾಚ್ ಮಲ್ತೀರು ಮನೀಶ್ ಕುಂಬೇರನ್ 1 ಪಾಯಿಂಟ್ ಮಾಲಿಂಗೇಶ್ವರದ ಖಾತೆಗೆ ಪಿರ ಮಾಲಿಂಗೇಶ್ವರ ತಂಡದ ಸಿಂಗಲ್ ಕ್ಯಾಚ್ ಮಲ್ಪನ ಪ್ರಯತ್ನ ಮಾಡ್ತಾರೆ ಹರಿಪ್ರಸಾದ್ ಆಂಡ ಕಿರಣ್ ತಪ್ಪಾದ ಬತ್ತೇರು 1 ಪಾಯಿಂಟ್ ಪಿರ ಮಾಲಿಂಗೇಶ್ವರಗೆ ಒಟ್ಟು ತಂಡದ ಮೊತ್ತ 4 ರೆಡ್ ಪಾಯಿಂಟ್ ಕನತೇರು 7 ಸ್ಟಾರ್ ಬೋರ್ಡ್ ಪ್ರದೀಪ್ ಕುಂಟೆಂಗೆರಡ್ಕ ರೆಡ್ ಪಾಯಿಂಟ್ ಮುಖಾಂತರ ತಂಡದ ಮೊತ್ತ ಜಾಸ್ತಿ ಮಲ್ತಾರೆ ಒಟ್ಟು ಅಂಕ 12 7 ಸ್ಟಾರ್ ಅಂಚನೆ 4 ಅಂಕ ಮಾಲಿಂಗೇಶ್ವರ ಸಿಂಗಲ್ ಕ್ಯಾಚ್ ಬಾಡ್ನ ಪ್ರಯತ್ನ ಮಲ್ತಾರೆ ಮುನ್ನ ಬೇರೆ ಆಂಡ ವಿಫಲತೆ 1 ಪಾಯಿಂಟ್ ತಪ್ಪಾದ ಬತ್ತೇರು ಮಾಲಿಂಗೇಶ್ವರ ಟೀಮ್ ದಕ್ಲು ಒಟ್ಟು ತಂಡದ ಮೊತ್ತ 5 16 ಪ್ರದೀಪ್ ಪಿರ ಎಕಡೆ ರೆಡ್ ಪಾಯಿಂಟ್ ಕನದು ತಂಡದ ಮೊತ್ತನ ಜಾಸ್ತಿ ಮಲ್ತಿನಂಜಿನ ಪ್ರದೀಪ್ ಬೇರೆ ಪಿರ ರೈಡ್ ಕಿರಣ್ ಅದ್ಭುತವಾದ ಪ್ರಯತ್ನ ಕಿರಣ್ 1 ಅಂಕ ಸೇರ್ಪಡೆ ಆಯ್ತಂದ್ರೆ ಮಾಲಿಂಗೇಶ್ವರ ಪಿರ ಮನೀಶ್ ಕುಂಟೆಂಗೆರಡ್ಕ ಮಾಲಿಂಗೇಶ್ವರದ ಮೈದಾನಡು ಸಿಂಗಲ್ ಪ್ರಯತ್ನ ಕಿರಣ್ ಸಿಂಗಲ್ ಆಧಾರ ಟ್ಯಾಕಲ್ ಮಾಡ್ತಾರೆ 1 ಪಾಯಿಂಟ್ ಟೈಮ್ ಔಟ್ ಫಸ್ಟ್ ಟೈಮ್ ಔಟ್ 12 ಆಜಿ 7 12 7 ಮಾಲಿಂಗೇಶ್ವರ 7 7 ಸ್ಟಾರ್ 12 5 ಅಂಕಗಳ ಅಂತರ ಕಿರಣ್ ಅನುಭವಸ್ಥ ಆಟಗಾರೆ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಕಿರಣ್ ಕುಂಟೆಂಗೆರಡ್ಕ ಕುಂಬೇರು ಸಿಂಗಲ್ ಆದ ಟ್ಯಾಕಲ್ ಮಲ್ಪನ ಪ್ರಯತ್ನ ಮಾಡ್ತಾರೆ ಒಟ್ಟು ರೆಡ್ ಪಾಯಿಂಟ್ ಬತ್ತೇರು ಮಾಲಿಂಗೇಶ್ವರ ತಂಡಕ್ಕೆ ಬಿಡೋದು ರೆಡ್ ಪಾಯಿಂಟ್ ಕಿರಣ್ ಬೇರೆ ಖಾತೆಗೆ ಸೇರ್ಪಡೆ ಮಾಡ್ತಾರೆ ಸೊ ಮಾಲಿಂಗೇಶ್ವರ ತಂಡದಾಗ ಮೊತ್ತ ಒಟ್ಟು ಒರ್ಂಬ ಹರಿಪ್ರಸಾದ್ ಟ್ಯಾಕಲ್ ಮಲ್ಪನ ಪ್ರಯತ್ನ ಮಾಡ್ತಾರೆ ಸಂಘಟಿತ ಪ್ರಯತ್ನ ರೈಡರ್ ಔಟ್ 1 ಪಾಯಿಂಟ್ ಮಾಲಿಂಗೇಶ್ವರ ರೈಡರ್ ಔಟ್ 7 ಸ್ಟಾರ್ ಟೋಟಲ್ ಪಾಯಿಂಟ್ 3 ಪಾಯಿಂಟ್ ಆಲ್ ಔಟ್ ಆತೇರು 7 ಸ್ಟಾರ್ ದಕ್ಲು ಸೊ ಅಂಚದ ತಂಡದ ಮೊತ್ತ ಟೋಟಲ್ 13 ಮಾಲಿಂಗೇಶ್ವರ ಬುಕ್ಕ 12 7 ಸ್ಟಾರ್ ಮಾಲಿಂಗೇಶ್ವರ ದಕ್ಲು ಈ ಮ್ಯಾಚ್ ಇದು ಪಿರ ಬರಂದುಲ್ಲರು ಮಾಲಿಂಗೇಶ್ವರ ತಂಡ ಬಾರಿ ಪಿರವಿತ್ತೆರು ಗೊಬ್ಬುಡು ಆಂಡಲ ನಿರಂತರವಾದ ಪಾಯಿಂಟ್ ಕನಪುನ ಮುಖಾಂತರ ತಂಡದ ಮೊತ್ತವು ಸೇರ್ಪಡೆ ಮಲ್ತೇರು
ಒತ್ತು ತಂಡದ ಮೊತ್ತ 13 ಬುಕ್ಕ 13 ಖಾಲಿ ಒಂಜಿ ಅಂಕಡ್ದು ತುಂಬುಲ್ಲೇರು ಮಾಲಿಂಗೇಶ್ವರ ತಂಡದಕ್ಲು. ನೆಕ್ಸ್ಟ್ ಪಂದ್ಯಾಟಕ್ಕೆ ಬಡದು ವೆಲ್ಕಮ್ ಕಿದೂರು ಬುಕ್ಕ ಲಕ್ಕಿ ಸ್ಟಾರ್ ತಂಡದಕ್ಲ ರೆಡಿ ಅವಡು. ಲಕ್ಕಿ ಸ್ಟಾರ್ ಬುಕ್ಕ ವೆಲ್ಕಮ್ ಕಿದೂರು. ರೈಡ್ ಪಿರ 7 ಸ್ಟಾರ್ ದ ತಂಡ ಹಿಡಿದು ಮನೀಶ್ ಕುಂಟೆಂಗರ್ ಕಂಬೀರ್ ರೈಡ್ ಮಲ್ತೊಂದುಲ್ಲೇರು. ಟಚ್ ಪಾಯಿಂಟ್ ಬಡದ ಪ್ರಯತ್ನ ಮಲ್ತೊಂದುಲ್ಲೇರು ಮನೀಶ್ ಮೇರೆ ಅಂಡ ದಾಲ ಸಫಲತೆ ಇಜ್ಜಿ ಯಾವುದೇ ಸಫಲತೆ ಇಲ್ಲ. ಮತ್ತೊಮ್ಮೆ ಕಿರಣ್ ಅವರು 7 ಸ್ಟಾರ್ ಅಂಗಳದಲ್ಲಿ. ಕಿರಣ್ ಕುಂಟೆಂಗೆರಡ್ಕ ಅತ್ಯುತ್ತಮವಾದ ದಾಳಿಗಾರ, ಅದೇ ರೀತಿ ಅತ್ಯುತ್ತಮ ಅನುಭವಸ್ಥ ಆಟಗಾರ ಕಿರಣ್ ಕುಂಟೆಂಗೆರಡ್ಕ. ಮತ್ತೊಂದು ಟೆಕ್ನಿಕಲ್ ಪಾಯಿಂಟ್, 1 ಪಾಯಿಂಟ್ 7 ಸ್ಟಾರ್ ತಂಡಕ್ಕೆ. ಮನೀಶ್ ಕುಂಟೆಂಗೆರಡ್ಕ ಅತ್ಯುತ್ತಮವಾದ ಪ್ರಯತ್ನ. ಮತ್ತೊಮ್ಮೆ ಕಿರಣ್ ಅವರು ವಿಫಲತೆಯನ್ನು ಹೊಂದಿದ್ದಾರೆ. ಬೋನಸ್ +1 2 ಪಾಯಿಂಟ್ಸ್. ಅತ್ಯುತ್ತಮವಾದ ಪ್ರಯತ್ನ, ಸಂಘಟಿತ ಪ್ರಯತ್ನ ಮುಖಾಂತರ ಮತ್ತೊಮ್ಮೆ ಸಫಲತೆಯನ್ನು ಪಡೆದಿದ್ದಾರೆ 7 ಸ್ಟಾರ್ ತಂಡದವರು. ಸೆವೆನ್ ಸ್ಟಾರ್ ತಂಡದಿಂದ ಮನೀಶ್ ಕುಂಟೆಂಗೆರಡ್ ಅವರಿಂದ ರೈಡ್. ಮತ್ತೊಮ್ಮೆ ಟೈಮ್ ಪಾಯಿಂಟ್ 14 ಮಾಲಿಂಗೇಶ್ವರ 15 7 ಸ್ಟಾರ್ 15 ಮತ್ತು ಮಾಲಿಂಗೇಶ್ವರ ಕಿದೂರು 14 ಮತ್ತು 15 1 ಅಂಕಗಳ ಮುಂದೆ ಇದ್ದಾರೆ 7 ಸ್ಟಾರ್ ತಂಡದವರು. 7 ಸ್ಟಾರ್ ತಂಡದವರು 1 ಅಂಕದಿಂದ ಮುಂದಿದ್ದಾರೆ, 1 ಅಂಕಗಳ ಅಂತರ. ಕೊನೆಯ 5 ನಿಮಿಷಗಳು ಮಾತ್ರ, ಲಾಸ್ಟ್ 5 ಮಿನಿಟ್ಸ್. ಸಿಂಗಲ್ ಆಗಿ ಹಿಡಿಯುವ ಪ್ರಯತ್ನ ಪ್ರದೀಪ್ ಅವರಿಂದ, ಆದರೆ ವಿಫಲತೆ. ಮಾಲಿಂಗೇಶ್ವರ ತಂಡಕ್ಕೆ ಮತ್ತೊಂದು ಸೇರ್ಪಡೆ, ಅಂಕಗಳ ಸೇರ್ಪಡೆ. 15 ತಂಡದ ಮೊತ್ತ 15 ಈ ತಂಡಗಳು 2 ತಂಡದವರು 15 ಅಂಕಗಳಿಂದ ಅತ್ಯುತ್ತಮವಾದ ದಾಳಿ, ಆದರೆ ಅದೇ ರೀತಿ ಅತ್ಯುತ್ತಮವಾದ ಹಿಡಿತ 7 ಸ್ಟಾರ್ ತಂಡದವರಿಂದ. ಕಿರಣ್ ಅವರು ಮಾಲಿಂಗೇಶ್ವರದ ತಂಡದ ಅಂಗಳದಲ್ಲಿ ಮತ್ತೊಂದು ಅಂಕಗಳ ಸೇರ್ಪಡೆ 7 ಸ್ಟಾರ್ಗೆ. ಮಾಲಿಂಗೇಶ್ವರ 17 ಅತ್ಯುತ್ತಮವಾದ ಪ್ರಯತ್ನ ಮಾಲಿಂಗೇಶ್ವರ ತಂಡದವರಿಂದ. ಹರಿ ಅವರನ್ನು ಔಟ್ ಮಾಡುವ ಮುಖಾಂತರ ಮತ್ತೊಂದು ಅಂಕವನ್ನು ಸೇರ್ಪಡೆಗೊಳಿಸಿದ್ದಾರೆ ತಂಡಕ್ಕೆ. ಕಿರಣ್ ಅವರು ಒಂದು ಅಂಕಗಳ ಸೇರ್ಪಡೆ ಮಾಲಿಂಗೇಶ್ವರ ತಂಡಕ್ಕೆ. ಒಟ್ಟು ತಂಡದ ಮೊತ್ತ 15 ಮತ್ತು 19. ಮಾಲಿಂಗೇಶ್ವರ ತಂಡದ ಮೊತ್ತ 19.
ಮತ್ತೊಂದು ಅಂಕಗಳ ಸೇರ್ಪಡೆ 7 ಸ್ಟಾರ್ ತಂಡಕ್ಕೆ. ಒಟ್ಟು ತಂಡದ ಮೊತ್ತ 16 ಮತ್ತು 19. ಕೊನೆಯ 3 ನಿಮಿಷಗಳ ಆಟ ಬಾಕಿ. 1 ಅಂಕಗಳ ಸೇರ್ಪಡೆ ಮಾಲಂಗೇಶ್ವರ ತಂಡಕ್ಕೆ. ಹದಿನಾರು 20 4 ಅಂಕಗಳಿಂದ ಮುನ್ನಡೆಯಲ್ಲಿದ್ದಾರೆ ಮಾಲಿಂಗೇಶ್ವರ ತಂಡದವರು. ಒಟ್ಟು 4 ಅಂಕಗಳಿಂದ ಮುನ್ನಡೆ ಮಾಲಿಂಗೇಶ್ವರ ತಂಡದವರು. ಪ್ರದೀಪ್ ಅವರು 7 ಸ್ಟಾರ್ ತಂಡದಿಂದ ಪ್ರದೀಪ್ ಅವರು ಮಾಲಿಂಗೇಶ್ವರ ತಂಡದ ಅಂಗಳದಲ್ಲಿ 7 ಸ್ಟಾರ್ ತಂಡದ ಮಾಲಿಂಗೇಶ್ವರ ತಂಡದ ಕಿರಣ್ ಅವರಿಂದ ಅತ್ಯುತ್ತಮ ಸಿಂಗಲ್ ಟ್ಯಾಕಲ್. ಕಿರಣ್ ಅವರಿಂದ 1 ಅಂಕಗಳ ಸೇರ್ಪಡೆ ಮಾಲಿಂಗೇಶ್ವರ ತಂಡಕ್ಕೆ. ಒಟ್ಟು ತಂಡದ ಮೊತ್ತ 21. ಕಿರಣ್ ಅವರಿಂದ ಅತ್ಯುತ್ತಮವಾದ ಪ್ರದರ್ಶನ. ಸಿಂಗಲ್ ಆಲ್ ಔಟ್. 7 ಸ್ಟಾರ್ ಅವರು ಆಲ್ ಔಟ್ ಆಗಿದ್ದಾರೆ. ಒಟ್ಟು 3 ಅಂಕಗಳ ಸೇರ್ಪಡೆಯಾಗಿದೆ ತಂಡಕ್ಕೆ. ಒಟ್ಟು ಅಂಕಗಳ 24 ಮತ್ತು 16 24. ಮತ್ತೊಂದು ಅಂಕಗಳ ಸೇರ್ಪಡೆ 7 ಸ್ಟಾರ್ಗೆ. ಒಟ್ಟು ಕೊನೆಯ 2 ನಿಮಿಷಗಳು ಬಾಕಿ. ರೈಡರ್ ಸೇಫ್ 2 ಪಾಯಿಂಟ್ಸ್. 2 ಅಂಕಗಳ ಸೇರ್ಪಡೆ ಮಾಲಿಂಗೇಶ್ವರ ತಂಡಕ್ಕೆ. ಒಟ್ಟು ತಂಡದ ಮೊತ್ತ 26. ಮನೀಶ್ ಅವರಿಂದ ರೈಡಿಂಗ್. ಸಿಂಗಲ್ ಬೋನಸ್ ಪ್ಲಸ್ 1 ಟೋಟಲ್ 2 ಅಂಕಗಳ ಸೇರ್ಪಡೆ ತಂಡದ ಮೊತ್ತಕ್ಕೆ 7 ಸ್ಟಾರ್ ತಂಡದ ಮೊತ್ತಕ್ಕೆ. ಒಟ್ಟು 19 ಮತ್ತು 26. ಮಾಲಿಂಗೇಶ್ವರ 26 ಹಾಗೆ 7 ಸ್ಟಾರ್ 19. ರೈಡರ್ ಸೇಫ್ 1 ಪಾಯಿಂಟ್. ಒಟ್ಟು ತಂಡದ ಮೊತ್ತ ಏರಿಕೆ ಆಗ್ತಾ ಇದೆ 22 ಅಂಕಗಳ ಸೇರ್ಪಡೆ ತಂಡದ ಮೊತ್ತಕ್ಕೆ. ಒಟ್ಟು ತಂಡದ ಮೊತ್ತ 28 19. ಮತ್ತೊಂದು ಅಂಕದ ಸೇರ್ಪಡೆ ಮಾಲಿಂಗೇಶ್ವರ ತಂಡಕ್ಕೆ. ಒಟ್ಟು ತಂಡದ ಮೊತ್ತ 29 19. 10 ಅಂಕಗಳ ಅಂತರ. ಅಬ್ದುಲ್ಲಾ ಅವರಿಂದ ರೈಡಿಂಗ್. ಪಂದ್ಯ ಮುಕ್ತಾಯವಾಗಿದೆ. ಮಾಲಿಂಗೇಶ್ವರ ತಂಡದವರು ಈ ಪಂದ್ಯಾಟವನ್ನು ಗೆದ್ದು ಬೀಗಿದ್ದಾರೆ. ಧನ್ಯವಾದಗಳು ಹಾಗೂ ಕಂಗ್ರಾಚುಲೇಷನ್ಸ್ ಟು ದ ಮಾಲಿಂಗೇಶ್ವರ ಕಿಡ್ಸ್. ಬಂಧುಗಳೇ, ಅನೇಕ ವರ್ಷಗಳಿಂದ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಯಶಸ್ವಿ ಸಾಧನೆಯನ್ನ ಮಾಡಿಕೊಂಡು ಬಂದಿರುವಂತಹ ಕಾಸರಗೋಡು ಜಿಲ್ಲೆಯ ತುಳುನಾಡ ಹೆಮ್ಮೆಯ ಸಂಸ್ಥೆ ಎಸ್ಕೆಪಿ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಕಿದೂರು ಕುಂಟೆಗೆರಡಕ ಇದರ
ವಾರ್ಷಿಕ ಸಂಭ್ರಮದ ದಿನದ ಅಂಗವಾಗಿ ಹಮ್ಮಿಕೊಂಡಿರುವಂತಹ 58 ಕೆಜಿ ವಿಭಾಗದ ಕಬಡ್ಡಿ ಕ್ರೀಡಾಕೂಟಕ್ಕೆ ಆಗಮಿಸಿರುವಂತಹ ಎಲ್ಲ ಕಬಡ್ಡಿ ಆಸ್ವಾದಕರನ್ನ, ಕಬಡ್ಡಿ ಪಟುಗಳನ್ನ ಆತ್ಮೀಯವಾಗಿ ಬರಮಾಡಿಕೊಡ್ತಾ ಇದ್ದಾವೆ. ಪ್ರಸ್ತುತ ಅಂಕಣದಲ್ಲಿ ಕ್ರೀಡಾಕೂಟದ ಪ್ರದರ್ಶನ ಪಂದ್ಯಾಟಗಳು ಮುಂದುವರಿತಾ ಇದೆ. ಇದು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಇವರ ಸ್ಮರಣಾರ್ಥ ಹಮ್ಮಿಕೊಂಡಿರುವಂತಹ 58 ಕೆಜಿ ವಿಭಾಗದ ಕಬಡ್ಡಿ ಕ್ರೀಡಾಕೂಟ ಪ್ರಸ್ತುತ ಈಗ ತಾನೇ ಪ್ರಥಮ ಸ್ಪರ್ಧೆ ಪ್ರದರ್ಶನ ಪಂದ್ಯಾಕೂಟದಲ್ಲಿ ಮುಕ್ತಾಯಗೊಂಡಿರುವಾಗ ದ್ವಿತೀಯ ಸ್ಪರ್ಧೆಗೆ ನಾವು ತಂಡಗಳನ್ನ ಬರಮಾಡಿಕೊಡ್ತಾ ಇದ್ದೇವೆ. ದಯವಿಟ್ಟು 2 ತಂಡಗಳು ಕೂಡ ಪ್ರವೇಶ ದ್ವಾರದ ಮೂಲಕ ಬಡಾಂಗಣವನ್ನ ಪ್ರವೇಶ ಮಾಡುವಂತೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ದ್ವಿತೀಯ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ 2 ತಂಡಗಳು ವೆಲ್ಕಮ್ ಕಿದೂರು ವಿರುದ್ಧವಾಗಿ ಲಕ್ಕಿ ಸ್ಟಾರ್. ಈ 2 ತಂಡಗಳು ಕೂಡ ದಯವಿಟ್ಟು ಬಡಾಂಗಣವನ್ನ ಪ್ರವೇಶ ಮಾಡುವಂತೆ ಈ ಮುಖೇನ ವಿನಂತಿಸಿಕೊಡ್ತಾ ಇದ್ದೇವೆ. ഒരിക്കൽ കൂടി SKP ഫ്രണ്ട്സ് ക്ലബ്ബ് രജിസ്ട്രേഡ് കിതൂർ കുണ്ടിങ്കരടുക്ക അഭിമാന പുരസ്സരമാതിഥ്യമരുന്ന ഡോക്ടർ APJ അബ്ദുൽ കലാം മെമ്മോറിയൽ 58 കിലോ വിഭാഗം കബഡി ടൂർണമെന്റിലേക്ക് മുഴുവൻ കായിക പ്രേമികളെയും മത്സരാർത്ഥികളെയും ഒരിക്കൽ കൂടി സ്നേഹത്തിന്റെ ഭാഷയിൽ സ്വാഗതം ചെയ്തുകൊണ്ട് പ്രസ്തുത കോർട്ടിൽ ടൂർണമെന്റിലെ പ്രദർശന മത്സരങ്ങളാണ്. രണ്ടാമത് മത്സരം മത്സരിക്കേണ്ട 2 ടീമുകളെയും കോർട്ടിലേക്ക് ക്ഷണിക്കുകയാണ്. രണ്ടാമത് മത്സരത്തിൽ മത്സരിക്കേണ്ട 2 ടീമുകൾ വെൽക്കം കിതൂർ, ലക്കി സ്റ്റാർ ടീമുകൾ ദയവ് ചെയ്ത് അടിയന്തരമായി കോർട്ടിൽ റിപ്പോർട്ട് ചെയ്യേണ്ടതാണ്. ಬಂಧುಗಳೇ, ಪ್ರದರ್ಶನ ಪಂದ್ಯಾಕೂಟ ಲೀಗ್ ಮಾದರಿಯಲ್ಲಿ ನಡೆಸಲಾಗ್ತಾ ಇದೆ. ಪ್ರಸ್ತುತ ಲೀಗ್ ಸುತ್ತಿನ ದ್ವಿತೀಯ ಸ್ಪರ್ಧೆಯ
ಪ್ರಥಮ ತಂಡ ಈಗ ತಾನೇ ಪ್ರಮೋದ್ ಅವರ ಸಾರಥ್ಯದಲ್ಲಿ ತಂಡ ಲಕ್ಕಿ ಸ್ಟಾರ್ ಬಡಾಂಕಣದಲ್ಲಿ ಕಂಡುಕೊಡ್ತಾ ಇದ್ದಾವೆ. ಇನ್ನು ಎದುರಾಳಿ ತಂಡ ಬರಬೇಕಿದೆ. ವೆಲ್ಕಮ್ ಕಿದೂರು, ದಯವಿಟ್ಟು ತಾವುಗಳು ಬಡಾಂಗಣವನ್ನು ಪ್ರವೇಶಿಸಿ. ಅದೇ ರೀತಿಯಲ್ಲಿ ಲೀಗ್ ಸುತ್ತಿನ ಮುಂದಿನ ಸ್ಪರ್ಧೆಗೆ ಮಹಾಲಿಂಗೇಶ್ವರ ಕಿದೂರು ಲಕ್ಕಿ ಸ್ಟಾರ್ ತಂಡಗಳು ತಮ್ಮ ಸಿದ್ಧತೆಯನ್ನ ಪೂರ್ಣಗೊಳಿಸುವಲ್ಲಿ ಸಹಕರಿಸಿ. ಇದು ಎಸ್ಕೆಪಿ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಕಿದೂರು ಕುಂಟೆಗೆರಡಗ ಹಮ್ಮಿಕೊಂಡಿರುವಂತಹ ಈ ವರ್ಷದ ಅದ್ಧೂರಿಯ ಕಬಡ್ಡಿ ಕ್ರೀಡಾಕೂಟ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಇವರ ಸ್ಮರಣಾರ್ಥ ಹಮ್ಮಿಕೊಂಡಿರುವಂತಹ 58 ಕೆಜಿ ವಿಭಾಗದ ಕಬಡ್ಡಿ ಸ್ಪರ್ಧೆಯ ಮುಂಚಿತವಾಗಿ ನಡೆಯುವಂತಹ ಪ್ರದರ್ಶನ ಪಂದ್ಯಾಟ. ಈ ವರ್ಷ ವಿಶೇಷವಾಗಿ ಪ್ರದರ್ಶನ ಪಂದ್ಯಾಟವನ್ನ ಲೀಗ್ ಮಾದರಿಯಲ್ಲಿ ನಡೆಸಲಾಗ್ತಾ ಇದೆ. ಲೀಗ್ ಸುತ್ತಿನ ದ್ವಿತೀಯ ಸ್ಪರ್ಧೆಗೆ ಈಗ ತಾನೇ ಒಂದು ತಂಡ ಬಡಾಂಗಣದಲ್ಲಿ ಕಂಡುಕೊಂಡ್ರೆ ಎದುರಾಳಿ ತಂಡವು ಕೂಡ ಪ್ರವೇಶ ದ್ವಾರದ ಮೂಲಕ ಬರ್ತಾ ಇದೆ. ತಂಡವನ್ನ ಬರಮಾಡಿಕೊಡ್ತಾ ಇದ್ದಾವೆ ದಿ ಟೀಮ್ ವೆಲ್ಕಮ್ ಕಿದೂರು. ಈಗ ತಾನೇ ಸಂಘಾಟಕರ ಮಾಹಿತಿಯ ಪ್ರಕಾರ ನಮ್ಮ ಔಪಚಾರಿಕ ಸ್ಪರ್ಧೆಯಾದಂಥ 58 ಕೆಜಿ ವಿಭಾಗದಲ್ಲಿ ಬಹಳಷ್ಟು ತಂಡಗಳು ನೋಂದಾವಣೆಯನ್ನ ಮಾಡಿದೆ. ಸರಿಸುಮಾರು 30 ತಂಡಗಳು ಈಗ ತಾನೇ ತಮ್ಮ ನೋಂದಾವಣೆಯನ್ನ ಮಾಡಿದೆ. ಈ ಪೈಕಿ ಪ್ರವೇಶ ಶುಲ್ಕವನ್ನ ನೀಡಿರುವಂತ ತಂಡಗಳಿಗೆ ಮಾತ್ರ ಮುಂದೆ ತಡುಕು ಪಟ್ಟಿಯಲ್ಲಿ ತಮ್ಮ ಜಾಗವನ್ನ ತುಂಬುವಂತ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತ ಅವಕಾಶ. ದಯವಿಟ್ಟು 30 ತಂಡಗಳ ಪೈಕಿ ಯಾವುದಾದರೂ ತಂಡಗಳು ಇನ್ನು ಪ್ರವೇಶ ಶುಲ್ಕವನ್ನ ನೀಡಲು ಬಾಕಿದ್ದಲ್ಲಿ ತಕ್ಷಣ ನೀಡುವಂತೆ ಮನವಿಯನ್ನ ಮಾಡ್ತಾ ಇದ್ದಾವೆ. ಲೀಗ್ ಸುತ್ತಿನ ಪ್ರದರ್ಶನ ಪಂದ್ಯಾಟದಲ್ಲಿ 6 ಸ್ಪರ್ಧೆಗಳು ಇದೆ. ಆ 6 ಸ್ಪರ್ಧೆಯ ಬಳಿಕ ನಾವು ಔಪಚಾರಿಕ ಸ್ಪರ್ಧೆಯಾದಂಥ 58 ಕೆಜಿ ವಿಭಾಗದ ಸ್ಪರ್ಧೆಯನ್ನ ಆರಂಭಗೊಳಿಸಲಿಕ್ಕಿದ್ದಾವೆ. ದಯವಿಟ್ಟು ಬಂದಿರುವಂತ ಎಲ್ಲ ತಂಡಗಳು ನಮ್ಮ ಜೊತೆ ಸಹಕಾರವನ್ನು ನೀಡುವಂತೆ, ವಿಶೇಷವಾಗಿ ತಂಡದ ನಾಯಕ ಅಥವಾ ತಂಡದ ವ್ಯವಸ್ಥಾಪಕರಿಗೆ ಈ ಸೂಚನೆಯನ್ನ ರವಾನೆ ಮಾಡ್ತಾ ಇದ್ದಾವೆ. ದಯವಿಟ್ಟು ಸಹಕಾರವನ್ನು ಕೊಡಿ. ಪ್ರಸ್ತುತ ಕ್ರೀಡಾಂಗಣದಲ್ಲಿ ಲೀಗ್ ಸುತ್ತಿನ ದ್ವಿತೀಯ ಸ್ಪರ್ಧೆ ವೆಲ್ಕಮ್ ಕಿದೂರು ವಿರುದ್ಧವಾಗಿ ಲಕ್ಕಿ ಸ್ಟಾರ್. ಪ್ರಸ್ತುತ ಲೀಗ್ ಸುತ್ತಿನ 2ನೇ ಸ್ಪರ್ಧೆ ಮುಂದುವರಿತಾ ಇದೆ. ಖಾತೆಯಲ್ಲಿ 5 ವೆಲ್ಕಮ್ ತಂಡ ಪಡೆದುಕೊಂಡಿದೆ. ಎದುರಾಳಿ
ಲಕ್ಕಿ ಸ್ಟಾರ್ ತಮ್ಮ ಖಾತೆಯಲ್ಲಿ ಇನ್ನೂ ಕೂಡ ಯಾವುದೇ ಅಂಕವನ್ನ ಗಳಿಸಿಕೊಂಡಿಲ್ಲ. ಲಕ್ಕಿ ಸ್ಟಾರ್ ಬಣಾಂಗಣದಲ್ಲಿ 3 ಡಿಫೆಂಡರ್ಗಳು ಮಾತ್ರ ಕಾಣಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಸೂಪರ್ ಟ್ಯಾಕಲ್ ಉಂಡ ಅಲ್ಲಿ ಸೂಪರ್ ಟ್ಯಾಕಲ್ ಅವಕಾಶವನ್ನ ಲಕ್ಕಿ ಸ್ಟಾರ್ ತಂಡ ಕಡಕೊಡ್ತಾ ಇದೆ. ಮತ್ತೊಂದು ಅಂಕವನ್ನ ಬಿಟ್ಟು ಕೊಡ್ತಾ ಇದೆ. ಇಬುಕಿನ ವಿಶ್ರಾಂತಿಯ ಕೋರಿಕೆ ಲಕ್ಕಿ ಸ್ಟಾರ್ ಖಾತೆಯಲ್ಲಿ 6-1 6-1 ಇನ್ ಫೇವರ್ ಆಫ್ ವೆಲ್ಕಮ್ ಕಿದೂರು. ಅಂಕಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ. 1 ವಿರುದ್ಧವಾಗಿ 6 ಅಂಕಗಳೊಂದಿಗೆ ವೆಲ್ಕಮ್ ಕಿದೂರು ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಲಕ್ಕಿ ಸ್ಟಾರ್ ತಂಡದ ಕಡೆ ಗಮನವನ್ನು ಹಾಯಿಸಿದ್ರೆ ಅಲ್ಲಿ ಅನುಭವಿ ಆಟಗಾರ ಅನೇಕ ವರ್ಷಗಳಿಂದ ಮತ್ತೆ ಅಂಕಣದಲ್ಲಿ ಪ್ರಮೋದ್ ಅವರು ಕಾಣಿಸಿಕೊಡ್ತಾ ಇದ್ದಾರೆ. ಆದರೆ ಆರಂಭದಲ್ಲೇ ಎಡವಿದಂತ ತಂಡ ಬಹಳಷ್ಟು ಅಂಕವನ್ನ ಬಿಟ್ಟುಕೊಟ್ಟಿದೆ. 1 ವಿರುದ್ಧವಾಗಿ 5 ಅಂಕಗಳ ಮುನ್ನಡೆ ವೆಲ್ಕಮ್ ಕಿದೂರು ತಂಡ. ಬೋನಸ್ ಲಭ್ಯವಾಗುತ್ತಾ ಇದೆ. ಇವಕೇನ ಲಕ್ಕಿ ಸ್ಟಾರ್ ತಂಡ ಆಲ್ ಔಟ್ ಆಗುತ್ತಾ ಇದೆ. 1 ಜೊತೆ 2 ಒಟ್ಟು 10 ಗಳಿಕೆಯಾಗಿದೆ. ವೆಲ್ಕಮ್ ಕಿದೂರು ಖಾತೆಯಲ್ಲಿ ಲಕ್ಕಿ ಸ್ಟಾರ್ ಪಡೆದುಕೊಂಡದ್ದು ಕೇವಲ 2 ಮಾತ್ರ. ಅಂತರ 8. ಮಹಾಲಿಂಗೇಶ್ವರ ಕಿದೂರು ಲಕ್ಕಿ ಸ್ಟಾರ್ ತಂಡಗಳು ಮುಂದಿನ ಸ್ಪರ್ಧೆಗೆ ಅಣಿಯಾಗುವಂತೆ ಕೋರಿಕೆ. ಆ ಬಳಿಕ 7 ಸ್ಟಾರ್ ವಿರುದ್ಧವಾಗಿ ವೆಲ್ಕಮ್ ಕಿದೂರ್. മത്സരം ആദ്യ പകുതി അവസാനിക്കുമ്പോൾ ലക്കി സ്റ്റാർ നേടിയ 2 പോയിന്റിനെതിരെ 11 എന്ന ക്രമത്തിൽ മത്സരത്തിൽ ലീഡ് പിടിക്കുന്നു വെൽക്കം കിദൂർ. പ്രസ്തുത കോർട്ടിൽ ടൂർണമെന്റിലെ അനൗപചാരിക മത്സരമായ പ്രദർശന മത്സരമാണ്. ലീഗ് അടിസ്ഥാനത്തിലാണ് ഈ മത്സരം നടക്കുന്നത്. ലീഗ് റൗണ്ടിലെ 2ാമത് മത്സരമാണ് നിങ്ങൾ കണ്ടുകൊണ്ടിരിക്കുന്നത്. വെൽക്കം കിദൂർ ലക്കി സ്റ്റാർ.
ದ್ವಿತೀಯಾರ್ಧದಲ್ಲಿ ಪಂದ್ಯಾಟದಲ್ಲಿ ಮತ್ತೆ ಹಿಂತಿರುಗಿ ಬರುವಂತಹ ಲಕ್ಷಣಗಳು ಲಕ್ಕಿ ಸ್ಟಾರ್ ತಂಡದ ಕಡೆಯಿಂದ ಆಗುತ್ತಾ ಇದೆ. ಮತ್ತೊಂದು ಅಂಕದ ಸೇರ್ಪಡೆಯಾಗುತ್ತಾ ಇದೆ ಲಕ್ಕಿ ಸ್ಟಾರ್ ಖಾತೆಗೆ. 4-11 4-11 4-11 ಪ್ರಮೋದ್ ಅವರ ದಾಳಿಯ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ದ್ವಿತೀಯಾರ್ಧದಲ್ಲಿ ಲಕ್ಕಿ ಸ್ಟಾರ್ ತಂಡ ಪ್ರತಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. 6-11 6-11. ಎಸ್ಕೆಪಿ ಸಂಸ್ಥೆಯ ಸದಸ್ಯ ದಿನೇಶ್ ಇವರು ಇಲ್ಲಿದ್ರು. ದಯವಿಟ್ಟು ನಮ್ಮ ಪ್ರಧಾನ ಕಚೇರಿಗೆ ಬರುವಂತೆ ಮನವಿ. ದಿನೇಶ್ ದಯವಿಟ್ಟು ತಾವುಗಳೆಲ್ಲೇ ಇದ್ರು ನಮ್ಮ ಪ್ರಧಾನ ವೇದಿಕೆಯತ್ತ ಬರುವಂತೆ ಮನವಿ. ಇಲ್ಲಿ ಸೂಪರ್ ಟ್ಯಾಕಲ್ ಮುಖೇನ 2 ಅಂಕವನ್ನ ಗಳಿಸಿಕೊಂಡಿದೆ ವೆಲ್ಕಮ್ ಕಿದೂರು. ಅಂತಿಮ 3 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. 13-6 13-6 ಇನ್ ಫೇವರ್ ಆಫ್ ವೆಲ್ಕಮ್ ಕಿದೂರ್. പതിമൂന്ന് 7 എന്ന ക്രമത്തിൽ മത്സരം ലീഡ് പിടിക്കുന്നു വെൽക്കം കിദൂർ. ಎಂಟು 14 8-14 ഇൻ ഫേവർ ഓഫ് വെൽക്കം കിദൂർ. മത്സരം അവസാനത്തെ 2 മിനിറ്റിലേക്ക് ചുരുങ്ങുമ്പോൾ 8-14 എന്ന ക്രമത്തിൽ ലീഡ് പിടിക്കുന്നു വെൽക്കം കിദൂർ. ഇവിടെ ടാക്കൽ ചെയ്യപ്പെടുകയാണ്. ടാക്കലിലൂടെ മറ്റൊരു പോയിന്റ് കരസ്ഥമാക്കുമ്പോൾ 9-14. ಒಂದರ ಜೊತೆ 2-3 ಅಂಕಗಳು ಸೇರ್ಪಡೆಯಾಗುತ್ತಾ ಇದೆ. ಆಲ್ ಔಟ್ ಆಗುತ್ತಾ ಇದೆ ವೆಲ್ಕಮ್ ಕಿದೂರು. ಖಾತೆಯಲ್ಲಿ 12-14 16-14 12-14 2 പോയിന്റിന്റെ വ്യത്യാസത്തിൽ ലീഡ് പിടിക്കുന്നു വെൽക്കം കിദൂർ. റെഡ് പോയിന്റ്. ಆರಂಭದಲ್ಲಿ ಏಕಮುಖಿ ಸ್ಪರ್ಧೆಯಾಗಿ ಆರಂಭವಾದಂಥ ಸ್ಪರ್ಧೆ ಇದೀಗ ಸನಿಹಕ್ಕೆ ಬರ್ತಾ ಇದೆ. 12-14 ಕೇವಲ 2 ಅಂಕಗಳ ಅಂತರ ಮಾತ್ರ ಇದೆ. ಪ್ರಸ್ತುತ ಪಂದ್ಯಾಟದಲ್ಲಿ 2 ಅಂಕಗಳ ಮುನ್ನಡೆಯನ್ನ ವೆಲ್ಕಮ್ ಕಿದೂರು ತಂಡ ತಮ್ಮದಾಗಿಸಿಕೊಂಡಿದೆ. ಇಲ್ಲಿ ಮತ್ತೆ ದಾಳಿಯಲ್ಲಿ ಯಶಸ್ವಿ. 1-2-3 ಅಂಕಗಳು ಲಭ್ಯವಾಗುತ್ತಾ ಇದೆ. 17-12 17-12.
ಪಂದ್ಯಾಟ ಅಂತಿಮ 60 ಸೆಕೆಂಡುಗಳಿಂದ ಕಡಿಮೆ ಅವಧಿಯಲ್ಲಿ ಮುಂದುವರಿತಾ ಇದೆ. 19-12 17-12 ದಯವಿಟ್ಟು ಕ್ಷಮೆ ಇರಲಿ. 17-12 ಈ ನಡುವೆ ಮತ್ತೆ ಒಂದಂಕ ಸೇರ್ಪಡೆಯಾಗುತ್ತಾ ಇದೆ ಲಕ್ಕಿ ಸ್ಟಾರ್ ಖಾತೆಯಲ್ಲಿ. 13-17 4 ಅಂಕಗಳ ಅಂತರ ಇದೆ. ಹದಿನಾಲ್ಕು 17 3 ಅಂಕಗಳ ಅಂತರ ಮಾತ್ರ. 15-17 4 points in favor of ವೆಲ್ಕಮ್ ಕಿದೂರ್. ಈ ರೀತಿಯಲ್ಲಿ ಮುಂದಿನ ಲೀಗ್ ಸುತ್ತಿನ ಮುಂದಿನ ಸುತ್ತಿಗೆ ಆಯ್ಕೆಯನ್ನು ಪಡೆದುಕೊಂಡಿದೆ ವೆಲ್ಕಮ್ ಕಿದೂರ್. ಲಕ್ಕಿ ಸ್ಟಾರ್ ತಂಡಕ್ಕೆ ಇನ್ನೂ ಒಂದು ಅವಕಾಶ ಇದೆ. ದಯವಿಟ್ಟು ಬನ್ನಿ, ಲೀಗ್ ಸುತ್ತಿನ ಸ್ಪರ್ಧೆಗಳು ಮುಂದುವರಿತಾ ಇದೆ. ಮಹಾಲಿಂಗೇಶ್ವರ ಕಿದೂರ್ ವಿರುದ್ಧವಾಗಿ ಲಕ್ಕಿ ಸ್ಟಾರ್ ತಂಡ ಕೂಟದ ತೃತೀಯ ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ ಎರಡು ತಂಡಗಳು ತಕ್ಷಣ ಒಳಾಂಗಣವನ್ನು ಪ್ರವೇಶ ಮಾಡುವಂತೆ ವಿನಂತಿಯನ್ನು ಮಾಡ್ತಾ ಇದ್ದಾವೆ. ಮಹಾಲಿಂಗೇಶ್ವರ ಕಿದೂರ್, ಲಕ್ಕಿ ಸ್ಟಾರ್. ലീഗ് അടിസ്ഥാനത്തിലുള്ള പ്രദർശന മത്സരങ്ങൾ തുടരുന്നു. മൂന്നാമത് മത്സരത്തിന് വേണ്ടി മഹാലിംഗേശ്വര കിദൂർ ലക്കി സ്റ്റാർ ടീമുകൾ അടിയന്തരമായി കോർട്ടിൽ റിപ്പോർട്ട് ചെയ്യുമെന്ന് അറിയിക്കുകയാണ്. മഹാലിംഗേശ്വര കിദൂർ ലക്കി സ്റ്റാർ ടീമുകൾ അടിയന്തരമായി കോർട്ടിൽ റിപ്പോർട്ട് ചെയ്യേണ്ടതാണ്. SKP ഫ്രണ്ട്സ് ക്ലബ്ബ് രജിസ്റ്റേർഡ് കുണ്ടങ്കരടുക്ക കിദൂർ അഭിമാന പുരസ്സരം ആതിഥ്യമരുളുന്ന ഡോക്ടർ APJ അബ്ദുൽ കലാം മെമ്മോറിയൽ 58 കിലോ വിഭാഗം കബഡി ടൂർണമെന്റിലേക്ക് എത്തിച്ചേർന്ന മുഴുവൻ കായിക പ്രേമികളെയും മത്സരാർത്ഥികളെയും ഒരിക്കൽ കൂടി സ്നേഹത്തിന്റെ ഭാഷയിൽ സ്വാഗതം ചെയ്തുകൊണ്ട് പ്രസ്തുത കോർട്ടിൽ ടൂർണമെന്റിലെ ലീഗ് അടിസ്ഥാനത്തിലുള്ള പ്രദർശന മത്സരങ്ങളാണ് തുടരുന്നത്. മഹാലിംഗേശ്വര കിദൂർ ലക്കി സ്റ്റാർ ടീമുകൾ അടിയന്തരമായി കോർട്ടിൽ റിപ്പോർട്ട് ചെയ്യേണ്ടതാണ്. ഔപചാരിക മത്സരമായ 58 കിലോ വിഭാഗം കബഡി ടൂർണമെന്റിൽ പേര് കൊടുത്തിട്ടുള്ള മുഴുവൻ ടീമുകളും രജിസ്ട്രേഷൻ നടപടികൾ പൂർത്തീകരിക്കണമെന്ന് അറിയിക്കുകയാണ്.
ಪ್ರದರ್ಶನ ಪಂದ್ಯಾಟದಲ್ಲಿ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ ಎರಡು ತಂಡಗಳು ಕೂಡ ತಕ್ಷಣ ಬರುವಂತೆ ಮನವಿಯನ್ನು ಮಾಡ್ತಾ ಇದ್ದಾವೆ. ಮಹಾಲಿಂಗೇಶ್ವರ ಕಿದೂರು ವಿರುದ್ಧವಾಗಿ ಲಕ್ಕಿ ಸ್ಟಾರ್ ಇನ್ನು ಕೂಡ ನಮ್ಮ ಔಪಚಾರಿಕ ಸ್ಪರ್ಧೆಗಳನ್ನ ಆರಂಭಗೊಳಿಸಿಲ್ಲ. ಸರಿಸುಮಾರು 30 ತಂಡಗಳು ಭಾಗವಹಿಸುವಂತ ಈ ಒಂದು ಕ್ರೀಡಾಕೂಟದಲ್ಲಿ ಪ್ರಸ್ತುತ ನಾವುಗಳು ಲೀಗ್ ಸುತ್ತಿನ ಪ್ರದರ್ಶನ ಪಂದ್ಯಾಟವನ್ನು ಮುಂದುವರಿಸ್ತಾ ಇದ್ದಾವೆ. ಇದೀಗ ಪ್ರವೇಶ ದ್ವಾರದ ಮೂಲಕ ಒಳಾಂಗಣಕ್ಕೆ ತಂಡ ಬರ್ತಾ ಇದೆ ಮಹಾಲಿಂಗೇಶ್ವರ ಕಿದೂರು. ಎದುರಾಣಿ ತಂಡವು ಕೂಡ ಬರ್ತಾ ಇದೆ. ಇದು ಲಕ್ಕಿ ಸ್ಟಾರ್ ಕಳೆದ ಸ್ಪರ್ಧೆಯಲ್ಲಿ ಒಂದು ಸೋಲನ್ನ ಕಂಡಂತ ತಂಡ. ಆಡಿದಂತ ಪ್ರಥಮ ಸ್ಪರ್ಧೆಯಲ್ಲಿ ಒಂದು ಗೆಲುವನ್ನ ಕಂಡುಕೊಂಡಿರುವಂತಹ ಮಹಾಲಿಂಗೇಶ್ವರ ಕಿದೂರು ವಿರುದ್ಧವಾಗಿ ಲಕ್ಕಿ ಸ್ಟಾರ್ ಇದು ಲೀಗ್ ಸುತ್ತಿನ ತೃತೀಯ ಸ್ಪರ್ಧೆ. ಎರಡು ತಂಡಗಳು ಕೂಡ ಬಣಾಂಗಣದಲ್ಲಿ ನಾವು ಕಂಡುಕೊಡ್ತಾ ಇದ್ದೇವೆ. ಮುಂದಿನ ಸ್ಪರ್ಧೆಗೆ ಕರೆಯನ್ನ ಕೂಡ ರವಾನಿಸ್ತಾ ಇದ್ದೇವೆ. 7 ಸ್ಟಾರ್ ವಿರುದ್ಧವಾಗಿ ವೆಲ್ಕಮ್ ಕಿದೂರು ತಂಡಗಳು ಸಿದ್ಧತೆಯನ್ನು ಪೂರ್ತಿಗೊಳಿಸಿ. ಎರಡು ತಂಡಗಳಿಗೂ ಲೀಗ್ ಸುತ್ತಿನಲ್ಲಿ ಇದು ದ್ವಿತೀಯ ಸ್ಪರ್ಧೆ. ಲಕ್ಕಿ ಸ್ಟಾರ್ ಆರಂಭದ ಸ್ಪರ್ಧೆಯಲ್ಲಿ ಸೋಲನ್ನ ಕಂಡಿರುವಂತ ತಂಡವಾದ್ರೆ ಮಹಾಲಿಂಗೇಶ್ವರ ಕಿದೂರು ಆಡಿದಂತ ಪ್ರಥಮ ಸ್ಪರ್ಧೆಯಲ್ಲಿ ಒಂದು ಗೆಲುವನ್ನ ಕಂಡುಕೊಂಡಿದೆ. ಮಹಾಲಿಂಗೇಶ್ವರ ಕಿದೂರು ಈ ಪ್ರಸ್ತುತ ಪಂದ್ಯಾಟದಲ್ಲಿ ಗೆಲುವನ್ನ ಸಾಧಿಸಿದ್ರೆ ಪಾಯಿಂಟ್ ಟೇಬಲ್ ನಲ್ಲಿ ಅಗ್ರಸ್ಥಾನವನ್ನ ಪಡೆಯಲಿಕ್ಕಿದೆ. ಬೋನಸ್ ಅಂಕದೊಂದಿಗೆ ಕಿರಣ್ ರವರು ಅಂಕವನ್ನ ಗಳಿಸಿಕೊಂಡಿದ್ದಾರೆ. ಖಾತೆ ಆರಂಭವಾಗಿದೆ 1-2. ಮೂರು 1 3-1 in favor of Lucky Star.
ಸಮಾನ ಅಂಕಗಳೊಂದಿಗೆ ಸ್ಪರ್ಧೆ ಮುಂದುವರಿತಾ ಇದೆ. ಈ ತಂಡಗಳು ಕೂಡ 3 ಅಂಕವನ್ನು ಪಡೆದುಕೊಂಡಿದೆ. ಇದು ಲೀಗ್ ಸುತ್ತಿನ ತೃತೀಯ ಸ್ಪರ್ಧೆ. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ 2 ತಂಡಗಳು ತಮ್ಮ ಸಿದ್ಧತೆಯನ್ನು ಪೂರ್ತಿಗೊಳಿಸುವಂತೆ ಮನವಿಯನ್ನ ಮಾಡ್ತಾ ಇದ್ದಾವೆ. 7 ಸ್ಟಾರ್ ವಿರುದ್ಧವಾಗಿ ವೆಲ್ಕಮ್ ಕಿದೂರು, ಬಳಿಕ ಲಕ್ಕಿ ಸ್ಟಾರ್ ವಿರುದ್ಧವಾಗಿ 7 ಸ್ಟಾರ್. ಲೀಗ್ ಸುತ್ತಿನ ಅಂತಿಮ ಸ್ಪರ್ಧೆ ಮಹಾಲಿಂಗೇಶ್ವರ ಕಿದೂರು ವಿರುದ್ಧವಾಗಿ ವೆಲ್ಕಮ್ ಕಿದೂರು. ಆ ಬಳಿಕ ನಾಕ್ಔಟ್ ಸುತ್ತಿನ ಸ್ಪರ್ಧೆ, ಸೆಮಿಫೈನಲ್, ಫೈನಲ್, ಈ ರೀತಿಯಲ್ಲಿ ಪ್ರದರ್ಶನ ಪಂದ್ಯಾಟದ ಲೀಗ್ ಸುತ್ತಿನ ಎಲ್ಲ ಸ್ಪರ್ಧೆಗಳು ಕೂಡ ಮುಕ್ತಾಯಗೊಳ್ಳಲಿಕ್ಕಿದೆ. ಆ ಬಳಿಕ ಎಸ್ಕೆಪಿ ಕಿದೂರು ಹಮ್ಮಿಕೊಂಡಿರುವಂತಹ ಈ ವರ್ಷದ ಅದ್ಧೂರಿಯ ಕಬಡ್ಡಿ ಕ್ರೀಡಾಕೂಟ, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಇವರ ಸ್ಮರಣಾರ್ಥ ಹಮ್ಮಿಕೊಂಡಿರುವಂತಹ ಔಪಚಾರಿಕ ಸ್ಪರ್ಧೆ 58 ಕೆಜಿ ವಿಭಾಗದ ಸ್ಪರ್ಧೆಗಳು ಆರಂಭಗೊಳ್ಳಲಿಕ್ಕಿದೆ. ಪ್ರಸ್ತುತ ಖಾತೆಯಲ್ಲಿ 5-3 ಲಕ್ಕಿ ಸ್ಟಾರ್ ತಂಡ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಮಹಾಲಿಂಗೇಶ್ವರ ಕಿದೂರು ಒಳಾಂಗಣದಲ್ಲಿ 3 ಡಿಫೆಂಡರ್ಗಳು ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಆರು 3 ಇಮ್ಮಡಿಯ ಮುನ್ನಡೆಯನ್ನ ಲಕ್ಕಿ ಸ್ಟಾರ್ ತಂಡ ತಮ್ಮದಾಗಿಸಿಕೊಂಡಿದೆ. ಈ ಬಾರಿ ಮತ್ತೆ ಟ್ಯಾಕಲ್ ಮಾಡುವಂತ ಪ್ರಯತ್ನ, 1 ಈಚ್ ಪಾಯಿಂಟ್. 7-4 7-4 7-4 ಕ್ರಮದಲ್ಲಿ ಲೀಡ್ ಬಿಟ್ಟಿക്കുന്നു ಲಕ್ಕಿ ಸ್ಟಾರ್. ಸೂಪರ್ ಟ್ಯಾಕಲ್ ಜೀವಂತವಾಗಿದೆ, ಅವಕಾಶವನ್ನ ಕೈ ಚೆಲ್ತಾ ಇದೆ ಮಹಾಲಿಂಗೇಶ್ವರ. 8-4 8-4 മത്സരം ആദ്യ പകുതി അവസാനിക്കുന്നു. ആദ്യ പകുതി അവസാനിക്കുമ്പോൾ മഹാലിംഗേശ്വര കിദൂർ നേടിയ 4 പോയിന്റിനെതിരെ 8 എന്ന ക്രമത്തിൽ കൃത്യമായ 4 പോയിന്റിന്റെ ലീഡ് പിടിക്കുന്നു ലക്കി സ്റ്റാർ. ನಿರಂತರವಾಗಿ ಸೂಪರ್ ಟ್ಯಾಕಲ್ ಅವಕಾಶವನ್ನ ಕಳೆದುಕೊಳ್ತಾ ಇದೆ ಮಹಾಲಿಂಗೇಶ್ವರ. ಹಿಯರ್ ಇಸ್ ದ ಲಾಸ್ಟ್ ಮ್ಯಾನ್ ಫ್ರಮ್ ದ ಸೈಡ್ ಆಫ್ ಮಹಾಲಿಂಗೇಶ್ವರ ಕಿದೂರ್. ಕಿರಣ್ ಇಸ್ ದ ಮ್ಯಾನ್, ಜರ್ಸಿ ನಂಬರ್ 10. ಈ ರೀತಿಯಲ್ಲಿ ಆಲ್ ಔಟ್ ಆಗುತ್ತಾ ಇದೆ ಮಹಾಲಿಂಗೇಶ್ವರ. ಬೋನಸ್ ಲಭ್ಯವಾಗುತ್ತಾ ಇದೆ ಮಹಾಲಿಂಗೇಶ್ವರ ಕಿದೂರ್ ಖಾತೆಯಲ್ಲಿ 5. ಎದುರಾಳಿ ಲಕ್ಕಿ ಸ್ಟಾರ್ ಖಾತೆಯಲ್ಲಿ 12. ಅಂಚಿನೆದುರೆ 12. ಪ್ರಸ್ತುತ ಕ್ರೀಡಾಕೂಟದ ತೀರ್ಪುಕಾರಿಕಾ ವಿಭಾಗದಲ್ಲಿ ಗಣೇಶ್ ಸಬ್ರಗಾಜ ಅವರಿದ್ದಾರೆ, ಜೊತೆಯಲ್ಲಿ ಪುಂಡರಿಕಾಕ್ಷ ಇವರಿದ್ದಾರೆ. ಲೈನ್ ಅಂಪೈರ್ ವಿಭಾಗದಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ ಸಂದೇಶ್, ರಾಜೇಶ್. ಸ್ಕೋರಿಂಗ್ ವಿಭಾಗದಲ್ಲಿ ಅಶೋಕ್ ರವರು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಪ್ರಸ್ತುತ ಇವತ್ತಿನ ಎಲ್ಲ ಸ್ಪರ್ಧೆಗಳು ಕೂಡ ನೇರ ಪ್ರಸಾರದಲ್ಲಿ
ರಾಜ್ಯದ ರಾಷ್ಟ್ರದುದ್ದಕ್ಕೂ ಬಿತ್ತರಿಕೆಯಾಗುತ್ತಾ ಇದೆ. ಕಾಸರಗೋಡು ಜಿಲ್ಲೆಯ ಪ್ರತಿಷ್ಠಿತ ವಾಹಿನಿ ನಮ್ಮ ಮೀಡಿಯಾ 24x7 ಮುಖೇನ ನೇರ ಪ್ರಸಾರವಾಗುತ್ತಾ ಇದೆ. മത്സരം അവസാനത്തെ 3 മിനിറ്റിലേക്ക് ചുരുങ്ങുന്നു. കൃത്യമായ ലീഡ് പിടിക്കുകയാണ് ലക്കി സ്റ്റാർ. 15-5 കൃത്യമായ വ്യക്തമായ ലീഡ് പിടിക്കുന്നു ലക്കി സ്റ്റാർ. 5-നെതിരെ 15. അടുത്ത മത്സരത്തിന് വേണ്ടി 7 സ്റ്റാർ വെൽക്കം കിദൂർ. Lucky Star team captain, please note. Timeout over. 15-5 in favor of Lucky Star. ಅಂತಿಮ 2 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. ಮಾಲಿಂಗೇಶ್ವರ ಬಡಾಂಗಣದಲ್ಲಿ 3 ಡಿಫೆಂಡರ್ಗಳು ಮಾತ್ರ ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಅಂತಿಮ 60 ಸೆಕೆಂಡುಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಬಹುತೇಕ ಮುನ್ನಡೆಯನ್ನ ಸಾಧಿಸಿಕೊಂಡಿರುವಂತಹ ತಂಡ ಲಕ್ಕಿ ಸ್ಟಾರ್ ಖಾತೆಯಲ್ಲಿ 18 ಅಂಕವನ್ನು ತಮ್ಮದಾಗಿಸಿಕೊಂಡಿದೆ. ಎದುರಾಡಿ ತಂಡ ಮಾಲಿಂಗೇಶ್ವರ ಕಿದೂರು ತಂಡಕ್ಕೆ ಬಿಟ್ಟುಕೊಟ್ಟದ್ದು ಕೇವಲ 7 ಅಂಕಗಳು ಮಾತ್ರ. ಮತ್ತೆ ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಇಲ್ಲಿ ಸೂಪರ್ ಟ್ಯಾಕಲ್ ಅವಕಾಶವನ್ನ ಸದುಪಯೋಗ ಪಡಿಸಿಕೊಡುತ್ತಾ ಇದೆ. ಮಹಾಲಿಂಗೇಶ್ವರ ಕಿದೂರು ಖಾತೆಯಲ್ಲಿ 9-18. ಸ್ಪರ್ಧೆ ಮುಕ್ತಾಯಗೊಳ್ಳುತ್ತಾ ಇದೆ. ಮಾಲಿಂಗೇಶ್ವರ ಪಡೆಕೊಂಡಂತ 9 ಅಂಕಗಳ ವಿರುದ್ಧವಾಗಿ 20 ಅಂಕಗಳನ್ನು ಪಡೆಕೊಂಡು ಲೀಗ್ ಸುತ್ತಿನಲ್ಲಿ ಮುಂದುವರಿತಾ ಇದೆ ತಂಡ ಲಕ್ಕಿ ಸ್ಟಾರ್. ಮುಂದಿನ ಸ್ಪರ್ಧೆಗೆ 7 ಸ್ಟಾರ್ ಮತ್ತು ವೆಲ್ಕಮ್ ಕಿದೂರು ತಂಡಗಳು ಬರುವಂತೆ ಮನವಿ.
ಚತುರ್ಥ ಸ್ಪರ್ಧೆಗೆ ತಂಡಗಳು ಬರುವಂತೆ 7 ಸ್ಟಾರ್ ವಿರುದ್ಧವಾಗಿ ವೆಲ್ಕಮ್ ಕಿದೂರು. ಲೀಗ್ ಸುತ್ತಿನ 3 ಸ್ಪರ್ಧೆಗಳು ಮುಕ್ತಾಯಗೊಂಡಾಗ ಅಂಕಪಟ್ಟಿಯಲ್ಲಿ 3 ತಂಡಗಳು ಕೂಡ ಒಂದೊಂದು ಜಯವನ್ನ ತಮ್ಮದಾಗಿಸಿದೆ. ಬಹುತೇಕ ಈ 3 ತಂಡಗಳು ಆಡುವಂತ ಮುಂದಿನ ಸ್ಪರ್ಧೆ ಅತ್ಯಂತ ನಿರ್ಣಾಯಕ ಸ್ಪರ್ಧೆಯಾಗಲಿದೆ. ದಯವಿಟ್ಟು ಬಂದಿ 7 ಸ್ಟಾರ್ ವೆಲ್ಕಮ್ ಕಿದೂರು ತಂಡಗಳು ಬರುವಂತೆ ಮನವಿ. 7 ಸ್ಟಾರ್ ವೆಲ್ಕಮ್ ಕಿದೂರು ತಂಡಗಳು ತಕ್ಷಣ ಬಣಾಂಗಣಕ್ಕೆ ಬನ್ನಿ. ಆ ಬಳಿಕ ಪಂಚಮ ಸ್ಪರ್ಧೆಯಲ್ಲಿ ಲಕ್ಕಿ ಸ್ಟಾರ್ ವಿರುದ್ಧವಾಗಿ 7 ಸ್ಟಾರ್, ಲೀಗ್ ಸುತ್ತಿನ ಅಂತಿಮ ಸ್ಪರ್ಧೆ ಮಹಾಲಿಂಗೇಶ್ವರ ಕಿದೂರು ವಿರುದ್ಧವಾಗಿ ವೆಲ್ಕಮ್ ಕಿದೂರು. ಈ ರೀತಿಯಲ್ಲಿ ಸ್ಪರ್ಧೆಗಳು ಮುಂದುವರಿಯಲಿಕ್ಕಿದೆ. ಚತುರ್ಥ ಸ್ಪರ್ಧೆಗೆ 7 ಸ್ಟಾರ್ ಮತ್ತು ವೆಲ್ಕಮ್ ಕಿದೂರು ತಂಡಗಳು ಬನ್ನಿ. ಇರುವಂತ 6 ತಂಡಗಳಿಗೆ ಫೈನಲ್ ಅನ್ನ ಪ್ರವೇಶ ಮಾಡುವಂತ ಅವಕಾಶ ಖಂಡಿತವಾಗ್ಲೂ ಇದೆ. ಬನ್ನಿ 7 ಸ್ಟಾರ್ ಮತ್ತು ವೆಲ್ಕಮ್ ಕಿದೂರು ತಕ್ಷಣ ಬರುವಂತೆ. ಆ ಬಳಿಕ ಲೀಗ್ ಸುತ್ತಿನ ಪಂಚಮ ಸ್ಪರ್ಧೆಯಲ್ಲಿ ಲಕ್ಕಿ ಸ್ಟಾರ್ ವಿರುದ್ಧವಾಗಿ 7 ಸ್ಟಾರ್. ಲೀಗ್ ಅಡಿസ്ഥാನದಲ್ಲಿ ಮತ್ಸರಗಳು തുടരുന്നു. 4ാമത് മത്സരമാണ് മത്സരിക്കേണ്ടത്.
7 സ്റ്റാർ വെൽക്കം കിദൂർ ടീമുകൾ ദയവ് ചെയ്ത് അടിയന്തരമായി കോർട്ടിൽ റിപ്പോർട്ട് ചെയ്യേണ്ടതാണ്. ಒಳಾಂಗಣದಲ್ಲಿ 7 ಸ್ಟಾರ್ ತಂಡ ಚತುರ್ಥ ಸ್ಪರ್ಧೆಯ ಪ್ರಥಮ ತಂಡದ ಆಗಮನವಾಗಿದೆ. ಎದುರಾಳಿ ತಂಡವು ಕೂಡ ಬರ್ತಾ ಇದೆ. ವೆಲ್ಕಮ್ ಕಿದೂರು. ಇದು ಲೀಗ್ ಸುತ್ತಿನ ಚತುರ್ಥ ಸ್ಪರ್ಧೆ. ಭಾಗವಹಿಸಿದಂತ ಆರಂಭದ ಸ್ಪರ್ಧೆಯಲ್ಲಿ ತಂಡಗಳು ಒಂದೊಂದು ಜಯವನ್ನ ತಮ್ಮದಾಗಿಸಿದೆ. ಫೈನಲ್ ಪ್ರವೇಶವನ್ನ ಮಾಡುವಂತ ಅವಕಾಶದಲ್ಲಿ ತಂಡಗಳು ಪ್ರಸ್ತುತ ಚತುರ್ಥ ಸ್ಪರ್ಧೆಯಲ್ಲಿ ಮುಖಾಮುಖಿಯಾಗುತ್ತಾ ಇದೆ. 7 ಸ್ಟಾರ್ ವಿರುದ್ಧವಾಗಿ ವೆಲ್ಕಮ್ ಕಿದೂರು. Toss on by 7 star choice code. ಲೈನ್ ಎಂಪೈರ್ಸ್ ದಯವಿಟ್ಟು ಸಹಕಾರವನ್ನು ಕೊಡಿ. ಎಸ್, ನಮ್ಮ ರಾಜೇಶ್ ಅವರು ಎಲ್ಲ ಕ್ಷೇತ್ರದಲ್ಲೂ ತಮ್ಮ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಈಗ ತಾನೇ ಸಂಘಾಟಕರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ ರಾಜೇಶ್ ರವರು. ನಾಳೆ 58 kg ವಿಭಾಗದ ಫೈನಲ್ ತನಕ ತೀರ್ಪುಗಾರಿಕೆಯಲ್ಲಿ ಸಹಕಾರವನ್ನ ಕೊಡ್ತಾರೆ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ದಾರೆ ರಾಜೇಶ್ ಅವರು. ಈ ರೀತಿಯಲ್ಲಿ ನಿದ್ದೆ ಇಲ್ಲದೆ ಸಕ್ರಿಯವಾಗಿ ತಮ್ಮನ್ನ ತೊಡಗಿಸಿಕೊಂಡಿರುವಂತ ನಮ್ಮ ಸಂಸ್ಥೆಯ ಸದಸ್ಯರು ರಾಜೇಶ್, ವಿಶೇಷವಾಗಿ ಧನ್ಯವಾದಗಳು. ಸ್ಪರ್ಧೆ ಮುಂದುವರಿತಾ ಇದೆ. ಕೂಟದ ಲೀಗ್ ಸುತ್ತಿನ 4ನೇ ಸ್ಪರ್ಧೆ 7 ಸ್ಟಾರ್ ವಿರುದ್ಧವಾಗಿ ವೆಲ್ಕಮ್ ಕಿದೂರು. ಈ ನಡುವೆ ಕೂಟದ ಔಪಚಾರಿಕ ಸ್ಪರ್ಧೆಯಾದಂಥ 58 kg ವಿಭಾಗದಲ್ಲಿ ಭಾಗವಹಿಸುವಂತ ತಂಡಗಳ ಗಮನಕ್ಕೆ ಪ್ರಸ್ತುತ ಅಂಕಣದಲ್ಲಿ ಕ್ರೀಡಾಕೂಟದ ಪ್ರದರ್ಶನ ಪಂದ್ಯಾಟ ಲೀಗ್ ಮಾದರಿಯಲ್ಲಿ ಮುಂದುವರಿತಾ ಇದೆ. ಈ ಸ್ಪರ್ಧೆಯ ಫೈನಲ್ ಬಳಿಕ 58 kg ವಿಭಾಗದ ಔಪಚಾರಿಕ ಸ್ಪರ್ಧೆಯ ತಳುಕು ಪಟ್ಟಿಯ ರಚನೆ ಆಗಲಿದೆ. ತಳುಕು ಪಟ್ಟಿಯಲ್ಲಿ ಅವಕಾಶವನ್ನ ಪಡೆದುಕೊಳ್ಳಬೇಕಿದ್ದಲ್ಲಿ ದಯವಿಟ್ಟು ನೋಂದಾವಣೆಯನ್ನ ಮಾಡಿರುವಂಥ ಎಲ್ಲ ತಂಡಗಳು ಕೂಡ ತಮ್ಮ ಪ್ರವೇಶ ಶುಲ್ಕವನ್ನು ನೀಡಿರಬೇಕು. ಪ್ರವೇಶ ಶುಲ್ಕ ನೀಡದ ಯಾವುದೇ ತಂಡಗಳಿಗೆ ತಳುಕು ಪಟ್ಟಿಯಲ್ಲಿ ಅವಕಾಶ ಇಲ್ಲ. ದಯವಿಟ್ಟು ಬಂದಿರುವಂಥ ಎಲ್ಲ ತಂಡಗಳು ಕೂಡ ನೋಂದಾವಣೆ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮನವಿಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಪ್ರಧಾನ ವೇದಿಕೆಯಲ್ಲಿ ನೋಂದಾವಣಿ ಕಚೇರಿ ಆರಂಭವಾಗಿದೆ. ನೋಂದಾವಣೆ ಮಾಡಲು ಬಾಕಿರುವಂಥ ತಂಡಗಳು ನೇರವಾಗಿ ನೋಂದಾವಣೆಯನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ದೇಹ ತೂಕವನ್ನು ಕೂಡ ಮಾಡಿಕೊಳ್ಳುವಂತೆ ವಿನಂತಿಸಿಕೊಡ್ತಾ ಇದ್ದೇವೆ. ದೇಹ ತೂಕವನ್ನು ಮಾಡುವಂಥ ಪ್ರತಿಯೊಂದು ತಂಡದ ಗಮನಕ್ಕೆ ಪ್ರಮುಖ ಮಾಹಿತಿಯನ್ನು ರವಾನಿಸ್ತಾ ಇದ್ದೇವೆ. ಇದು 58 kg ವಿಭಾಗದ ಕಬಡ್ಡಿ ಸ್ಪರ್ಧೆ. ಆದರೆ ಸಂಘಾಟಕರು 58 ಜೊತೆ 200 ಗ್ರಾಂ ಅಧಿಕವಾಗಿ ನೀಡ್ತಾ ಇದ್ದಾರೆ. 58 200ವರೆಗೆ ತಮ್ಮ ದೇಹ ತೂಕ ಇದ್ದಲ್ಲಿ ಆಡುವ ಅವಕಾಶ ಇದೆ. ಜೊತೆಯಲ್ಲಿ ಒಬ್ಬ ಆಟಗಾರನಿಗೆ ಕೇವಲ 1 ಬಾರಿ ದೇಹ ತೂಕವನ್ನ ಮಾಡುವಂತ ಅವಕಾಶ. ದಯವಿಟ್ಟು ಗಮನದಲ್ಲಿ ಇಟ್ಟುಕೊಂಡು ಎಲ್ಲ ತಂಡಗಳು ಕೂಡ ಸಹಕಾರವನ್ನು ಕೊಡಿ.
ಸ್ಪರ್ಧೆ ಮುಂದುವರಿತಾ ಇದೆ. ಖಾತೆಯಲ್ಲಿ 1-2 ಒಂದಂಕದ ಮುನ್ನಡೆಯಲ್ಲಿದೆ 7 ಸ್ಟಾರ್ ತಂಡ. ಸೆವೆನ್ ಸ್ಟಾರ್ ತಂಡದ ಪರವಾಗಿ ಪ್ರಸ್ತುತ ದಾಳಿಯಲ್ಲಿ ಕಿದೂರಿನ ಉದಯೋನ್ಮುಖ ಪ್ರತಿಭೆ, ಶಾಲಾ ಮಟ್ಟದಲ್ಲಿ ಗುರುತಿಸಿಕೊಂಡಂತ ಹೆಮ್ಮೆಯ ಪ್ರತಿಭೆ ಮನೀಶ್ ರವರ ದಾಳಿಯಾಗುತ್ತಾ ಇದೆ. ಇಲ್ಲಿ ಬಲವಾದ ಹಿಡಿತ, ಟಕ್ಕಲ್ ಮುಖೇನ ಖಾತೆಯಲ್ಲಿ ಅಂಕವನ್ನ ಜೋಡಣೆ ಮಾಡಿದ್ದಾರೆ. ಒಟ್ಟು ಮೊತ್ತ 3-2 3-2 ക്രമത്തിൽ ഒരൊറ്റ പോയിന്റിന്റെ വ്യത്യാസത്തിൽ മത്സരം ലീഡ് പിടിക്കുന്നു വെൽക്കം കിദൂർ. ഇത് പ്രദർശന മത്സരത്തിലെ ലീഗ് അടിസ്ഥാനത്തിലെ മത്സരങ്ങളാണ്. പ്രസ്തുത കൂട്ടിൽ 4ാമത് മത്സരമാണ് കണ്ടുകൊണ്ടിരിക്കുന്നത്. മത്സരിക്കുന്ന ടീമുകൾ 7 സ്റ്റാർ, വെൽക്കം കിദൂർ. ഈ മത്സരത്തിന് ശേഷം ടൂർണമെന്റിലെ ലീഗ് റൗണ്ടിലെ 5ാമത് മത്സരമാണ് മത്സരിക്കേണ്ടത്. ലക്കി സ്റ്റാർ ആൻഡ് 7 സ്റ്റാർ ടീമുകൾ തയ്യാറെടുപ്പുകൾ പൂർത്തീകരിക്കണമെന്ന് അറിയിക്കുകയാണ്. ಉತ್ತಮವಾದಂಥ ಡಿಫೆನ್ಸ್ ಅನ್ನು ಹೊಂದಿರುವಂಥ ತಂಡ ವೆಲ್ಕಮ್ ಕಿದೂರು. ಖಾತೆಯಲ್ಲಿ 4 ಅಂಕವನ್ನ ತಮ್ಮದಾಗಿಸಿಕೊಂಡಿದೆ. 4ರ ಮುಂದೆ 2, ಕೇವಲ 2 ಅಂಕಗಳ ಅಂತರದಲ್ಲಿ ಚತುರ್ಥ ಸ್ಪರ್ಧೆ ಮುಂದುವರಿತಾ ಇದೆ. ಅನೇಕ ವರ್ಷಗಳಿಂದ ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ವಿ ಸಾಧನೆಯನ್ನ ಮಾಡಿಕೊಂಡು ಬಂದಿರುವಂತಹ ನಮ್ಮ ಸಂಸ್ಥೆ ಎಸ್ಕೆಪಿ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಕಿದೂರು ಕುಂಟೆಗೆರಡಕ ಈ ವರ್ಷ ವಿಶೇಷವಾಗಿ ದೇಶ ಕಂಡಂತ, ರಾಷ್ಟ್ರ ಕಂಡಂತ, ವಿಶ್ವ ಕಂಡಂತ ಅತ್ಯಂತ ಗೌರವಾನ್ವಿತ ವ್ಯಕ್ತಿತ್ವ ನಮ್ಮ ಮಾಜಿ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಇವರ ಸ್ಮರಣಾರ್ಥ ಈ ಒಂದು ಅದ್ಧೂರಿಯ 58 kg ವಿಭಾಗದ ಕಬಡ್ಡಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ. ವಿಜೇತ ತಂಡಗಳಿಗೆ 8025, ದ್ವಿತೀಯ 5025, ತೃತೀಯ ಮತ್ತು ಚತುರ್ಥ ತಲಾ 2025 ಜೊತೆ ಶಾಶ್ವತ ಫಲಕ. ಬಂದಿರುವಂತ ಮಾಹಿತಿಯ ಪ್ರಕಾರ 58 kg ವಿಭಾಗದಲ್ಲಿ ಸರಿಸುಮಾರು 30 ತಂಡಗಳು ಭಾಗವಹಿಸುತ್ತವೆ. ಮಧ್ಯಂತರ ವಿರಾಮದ ವೇಳೆಗೆ 5-2 മത്സരം ആദ്യ പകുതി പിന്നിടുമ്പോൾ 7 സ്റ്റാർ നേടിയ 2 പോയിന്റിനെതിരെ 5 എന്ന ക്രമത്തിൽ മത്സരത്തിൽ ലീഡ് പിടിക്കുന്നു വെൽക്കം കിദൂർ.
7-3 in favor of വെൽക്കം കിദൂർ. 7 സ്റ്റാർ നേടിയ 3 പോയിന്റിനെതിരെ 7 എന്ന ക്രമത്തിൽ ഇവിടെ സൂപ്പർ ടാക്കൽ അവസരം നഷ്ടപ്പെടുത്തുകയാണ്. 7 സ്റ്റാർ 3-നെതിരെ 8 എന്ന ക്രമത്തിൽ 5 പോയിന്റിന്റെ കൃത്യമായ ലീഡ് പിടിക്കുന്നു വെൽക്കം കിദൂർ. 4-8 ಇಮ್ಮಡಿಯ ಮುನ್ನಡೆ ಮತ್ತೆ ಸೂಪರ್ ಟ್ಯಾಕಲ್ ಅವಕಾಶ ಖಂಡಿತವಾಗಲೂ ತಂಡಕ್ಕೆ ಇದೆ. ಸೂಪರ್ ಟ್ಯಾಕಲ್ ಆನ್ ಇನ್ ಫೇವರ್ ಆಫ್ 7 ಸ್ಟಾರ್. ಎರಡರ ಜೊತೆ 4 ಅಂಕಗಳು ಆಲ್ ಔಟ್ ಆಗ್ತಾ ಇದೆ 7 ಸ್ಟಾರ್. 12ರ ಮುಂದೆ 7 ಸ್ಟಾರ್ ಪಡೆದುಕೊಂಡದ್ದು ಕೇವಲ 4 ಅಂಕಗಳು ಮಾತ್ರ. ವಿಶ್ರಾಂತಿಯ ಕೋರಿಕೆ ವೆಲ್ಕಮ್ ಕಿದೂರು. ಹನ್ನೆರಡು 4. ಅಂತಿಮ 3 ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. 5-12. 5ರ ಮುಂದೆ 12 ಅಂಕಗಳೊಂದಿಗೆ ವೆಲ್ಕಮ್ ಕಿದೂರು ಸ್ಪರ್ಧೆಯಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಈ ಮುಖೇನ ಟ್ಯಾಕಲ್ ಮಾಡುವಂತ ಯತ್ನ ವಿಫಲಗೊಳ್ಳುತ್ತಾ ಇದೆ. 13ನೇ ಅಂಕ ಜೋಡಲ್ಪಟ್ಟಿದೆ ವೆಲ್ಕಮ್ ಕಿದೂರು ಖಾತೆಯಲ್ಲಿ. ಮುಂದಿನ ಸ್ಪರ್ಧೆಗೆ ತಂಡಗಳು ಅಣಿಯಾಗುವಂತೆ ಕೋರಿಕೆ. ಪಂಚಮ ಸ್ಪರ್ಧೆಯಲ್ಲಿ ಲಕ್ಕಿ ಸ್ಟಾರ್ ವಿರುದ್ಧವಾಗಿ 7 ಸ್ಟಾರ್. ಬಳಿಕ ಲೀಗ್ ಸುತ್ತಿನ ಅಂತಿಮ ಸ್ಪರ್ಧೆ ಮಹಲಿಂಗೇಶ್ವರ ಕಿದೂರು ವಿರುದ್ಧವಾಗಿ ವೆಲ್ಕಮ್ ಕಿದೂರು. ಏಳು 13. ಅಂತಿಮ ಕ್ಷಣದಲ್ಲಿ ಸ್ಪರ್ಧೆಯಲ್ಲಿ ಮತ್ತೆ ಹಿಂತಿರುಗುವಂತ ಶ್ರಮವನ್ನ ಪಡ್ತಾ ಇದೆ ತಂಡ 7 ಸ್ಟಾರ್. ಅಂತಿಮ 60 ಸೆಕೆಂಡುಗಳಿಗೆ ಸೀಮಿತಗೊಳ್ಳುತ್ತಾ ಇದೆ ಸ್ಪರ್ಧೆ. 14-7 ಇಮ್ಮಡಿಯ ಮುನ್ನಡೆಯೊಂದಿಗೆ ತಂಡ ವೆಲ್ಕಮ್ ಕಿದೂರು 14, 7 ಸ್ಟಾರ್ 7. ಹದಿನೈದು 7, 15-7 ಇನ್ ಫೇವರ್ ಆಫ್ ವೆಲ್ಕಮ್ ಕಿದೂರು. ಇನ್ನೇನು ಸೆಕೆಂಡ್ಗಳು ಮಾತ್ರ ಬಾಕಿ ಇದೆ. ಸ್ಪರ್ಧೆ ಮುಕ್ತಾಯಗೊಳ್ಳುತ್ತಾ ಇದೆ.
ಈ ನಡುವೆ ಭಾಗವಹಿಸಿದಂತ 2 ಸ್ಪರ್ಧೆಗಳಲ್ಲಿ 2 ಜಯವನ್ನ ಸಾಧಿಸಿದೆ ವೆಲ್ಕಮ್ ಕಿದೂರು. ಮುಂದಿನ ಸ್ಪರ್ಧೆಗೆ ಲಕ್ಕಿ ಸ್ಟಾರ್ 7 ಸ್ಟಾರ್ ತಂಡಗಳು ಬರುವಂತೆ. ಲಕ್ಕಿ ಸ್ಟಾರ್ 7 ಸ್ಟಾರ್ ದಯವಿಟ್ಟು ಈ 2 ತಂಡಗಳು ಕೂಡ ಬರಬೇಕು. ಲೀಗ್ ಸುತ್ತಿನ ಪಂಚಮ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ 2 ತಂಡಗಳು ಲಕ್ಕಿ ಸ್ಟಾರ್ ಮತ್ತೊಂದು 7 ಸ್ಟಾರ್. ಲಕ್ಕಿ ಸ್ಟಾರ್ 7 ಸ್ಟಾರ್ ತಂಡಗಳು ತಕ್ಷಣ ಬಡಾಂಗಣವನ್ನ ಪ್ರವೇಶ ಮಾಡಿ. ಜೊತೆಯಲ್ಲಿ ಎಸ್ಕೆಪಿ ಫ್ರೆಂಡ್ಸ್ ಕ್ಲಬ್ ಹಮ್ಮಿಕೊಂಡಿರುವಂತಹ ಈ ಒಂದು ಕಬಡ್ಡಿ ಕ್ರೀಡಾಕೂಟದಲ್ಲಿ ಲಕ್ಕಿ ಕೂಪನ್ ಅನ್ನ ಹಮ್ಮಿಕೊಳ್ಳಲಾಗಿದೆ. ಇದರ ಮುಖಬೆಲೆ ಕೇವಲ 20 ರೂಪಾಯಿಗಳು ಮಾತ್ರ. ಪ್ರಥಮ ಬಹುಮಾನ 2,000, ದ್ವಿತೀಯ ಬಹುಮಾನ 1,000. ದಯವಿಟ್ಟು ಬಂದಿರುವಂಥ ಎಲ್ಲ ಕಬಡ್ಡಿ ಆಸ್ವಾದಕರು, ಕಬಡ್ಡಿ ಆಟಗಾರರು, ಪ್ರತಿಯೊಂದು ವ್ಯಕ್ತಿಗಳು ಕೂಡ ಈ ಒಂದು ಕೂಪನ್ ಅನ್ನು ಪಡೆದುಕೊಂಡು ಈ ಕ್ರೀಡಾಕೂಟದ ಯಶಸ್ವಿಯಲ್ಲಿ ತಾವುಗಳು ಕೂಡ ಕೈ ಜೋಡಿಸುವಂತೆ ವಿನಂತಿಯನ್ನು ಮಾಡ್ತಾ ಇದ್ದಾವೆ. ಜೊತೆಯಲ್ಲಿ ಕಾಸರಗೋಡಿನ ಹೆಸರಾಂತ ಉದ್ಘೋಷಕರು ನಮ್ಮ ಜೊತೆ ಸೇರಿಕೊಡ್ತಾ ಇದ್ದಾರೆ. ವಿಶೇಷವಾಗಿ ಕ್ರಿಕೆಟ್ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿರುವಂತ ಉದ್ಘೋಷಕರು ನಮ್ಮ ಜೊತೆ ಇದ್ದಾರೆ. JP ಕಡತೂರು ಮತ್ತೋರ್ವ ಕಿರಣ್ ಕಡತೂರು ತಮ್ಮನ್ನ ವಿಶೇಷವಾಗಿ ಈ ಒಂದು ಕ್ರೀಡಾಕೂಟಕ್ಕೆ ನಾವು ಬರಮಾಡಿಕೊಡ್ತಾ ಇದ್ದೇವೆ. ಈ ಕ್ರೀಡಾಕೂಟದುದ್ದಕ್ಕೂ ಇವರು ಕೂಡ ನಮ್ಮ ಜೊತೆ ಉದ್ಘೋಷಣೆಯಲ್ಲಿ ಸಹಕಾರವನ್ನ ಕೊಡ್ಲಿಕ್ಕಿದ್ದಾರೆ. ಬಲೆ ಲಕ್ಕಿ ಸ್ಟಾರ್ ಬೊಕ್ಕ 7 ಸ್ಟಾರ್ ರೆಡ್ ತಂಡದಗಲ ಐನಾಥ ಬೇಗ ಬರಡು. ನಮ್ಮ ಲೀಗ್ ಸುತ್ತುಡು ಕಡೇತ ರೆಡ್ ಗೊಬ್ಬಲು ಮಾತ್ರ ಬಾಕಿ ಉರಿದಿನಿ. ದಯಮಲ್ತ ಬಲೆ ಲಕ್ಕಿ ಸ್ಟಾರ್ 7 ಸ್ಟಾರ್ ಎಸ್ಕೆಪಿ ರಿಜಿಸ್ಟರ್ಡ್ ಕಿದೂರು ಕುಂಟೂರಿನ 58 kg ವಿಭಾಗದ ಕಬಡ್ಡಿ ಕ್ರೀಡಾಕೂಟದಲ್ಲಿದೆ.
ಈಗಾಗಲೇ ಪ್ರದರ್ಶನ ಪಂದ್ಯಾವಳಿಗಳ 4 ತಂಡಗಳ ಲೀಗ್ ಹಂತದ ಸ್ಪರ್ಧೆಗಳು ಮುಂದುವರಿಯುತ್ತಾ ಇದೆ. ಕರೆಯನ್ನು ಮಾಡ್ತಾ ಇದ್ದೇವೆ ಮುಂದಿನ ಪಂದ್ಯಕ್ಕೋಸ್ಕರ. ಲಕ್ಕಿ ಸ್ಟಾರ್ ಹಾಗೂ 7 ಸ್ಟಾರ್ ತಂಡಗಳು ಆದಷ್ಟು ಬೇಗ ಕ್ರೀಡಾಂಗಣಕ್ಕೆ ಬನ್ನಿ. 58 kg ವಿಭಾಗದ ಮುಕ್ತ ಹೊನಲು ಬೆಳಕಿನ ಕಬಡ್ಡಿ ಕ್ರೀಡಾಕೂಟದ ಆರಂಭದಲ್ಲಿದ್ದೇವೆ. ಮಧ್ಯೆ ಸ್ಥಳೀಯ 4 ತಂಡಗಳ ಲೀಗ್ ಮಾದರಿಯ ಕಬಡ್ಡಿ ಪಂದ್ಯಗಳಲ್ಲಿದ್ದೇವೆ. 4 ತಂಡಗಳು ಒಳಗೊಂಡಂತಹ ಲೀಗ್ ಮಾದರಿಯ ಕಬಡ್ಡಿ ಪಂದ್ಯಗಳು ಮುಂದುವರಿಯುತ್ತಾ ಇರುವಂತೆ 5ನೇ ಸ್ಪರ್ಧೆಯಲ್ಲಿದ್ದೇವೆ. ಲಕ್ಕಿ ಸ್ಟಾರ್ ಹಾಗೂ ಇದೀಗಾಗಲೇ ತಮ್ಮ ಇರುವನ್ನ ಸ್ಪಷ್ಟಪಡಿಸಿದ ಲಕ್ಕಿ ಸ್ಟಾರ್ ತಂಡ ಕ್ರೀಡಾಂಗಣದತ್ತ ಆಗಮಿಸಿರ್ತಾರೆ. ಆದಷ್ಟು ಬೇಗ 7 ಸ್ಟಾರ್ ಕುಂಟಗೇರಡ್ಕ ಆದಷ್ಟು ಬೇಗ ಬರಬೇಕು. ಹಾಗೆಯೇ ಲೀಗ್ ಮಾದರಿಯ ಕೊನೆಯ ಪಂದ್ಯಕ್ಕೋಸ್ಕರ ಮಹಾಲಿಂಗೇಶ್ವರ ಕಿದೂರು ಮತ್ತು ವೆಲ್ಕಮ್ ಕಿದೂರು ತಂಡಗಳು ತಯಾರಾಗಿರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ರಾಷ್ಟ್ರ ಕಂಡಂತಹ ಶ್ರೇಷ್ಠ ವಿಜ್ಞಾನಿ ಹಾಗೆಯೇ ಶ್ರೇಷ್ಠ ರಾಜಕೀಯ ಧುರೀಣ ಶ್ರೀಯುತ APJ ಅಬ್ದುಲ್ ಕಲಾಂ ಇವರ ಹೆಸರಿನಲ್ಲಿ ಹಮ್ಮಿಕೊಂಡಂತಹ ಈ ಕ್ರೀಡಾಕೂಟದಲ್ಲಿ ಪ್ರದರ್ಶನ ಪಂದ್ಯಾವಳಿಗಳ ಲೀಗ್ ಮಾದರಿಯ ಪಂದ್ಯಗಳು ಮುಂದುವರಿಯುತ್ತಾ ಇದೆ. 5ನೇ ಪಂದ್ಯಾಟದಲ್ಲಿದ್ದೇವೆ. ನಾಣ್ಯಚಿಮುಗೆಯನ್ನು ಗೆದ್ದುಕೊಂಡಂತಹ ಲಕ್ಕಿ ಸ್ಟಾರ್ ತಂಡವು ಅಂಗಣವನ್ನು ಆಯ್ದುಕೊಂಡ್ರೆ ಮೊದಲ ದಾಳಿಯಲ್ಲೇ ಸತತ ಸಫಲ ಯತ್ನವನ್ನು ಕಂಡುಕೊಂಡಂತಹ ದಾಳಿಕಾರ 7 ಸ್ಟಾರ್ ತಂಡಕ್ಕೋಸ್ಕರ 3 ಅಂಕಗಳನ್ನು ಸಫಲಗೊಳಿಸ್ತಾ ಇದ್ದಾರೆ. ಇದೀಗಾಗಲೇ ಬಂಧನ ಕಂಡುಕೊಳ್ಳುತ್ತಾ ಇದೆ. ಉತ್ತಮವಾದಂತಹ ಡಿಫೆನ್ಸ್ ವಿಭಾಗವನ್ನು ಕಾಣುತ್ತಾ ಇದ್ದೇವೆ 7 ಸ್ಟಾರ್ ತಂಡದಿಂದ. ಶಾಲಾ ವಿಭಾಗದ ಕಿರಿಯ ವಿಭಾಗದ ರಾಜ್ಯ ತಂಡದ ಆಟಗಾರನಾಗಿರ್ತಕ್ಕಂತಹ ಮನೀಷ 7 ಸ್ಟಾರ್ ತಂಡದಲ್ಲಿ ತಮ್ಮ ಇರವನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಕೇರಳ ರಾಜ್ಯ ಮಟ್ಟಕ್ಕೆ ಆಯ್ಕೆಗೊಂಡಂತಹ ಆಟಗಾರ ಮನೀಶ್ ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ. ಶಾಲಾ ಮಟ್ಟದಲ್ಲಿ ಕೇರಳ ರಾಜ್ಯ ತಂಡವನ್ನು ಪ್ರತಿನಿಧಿಸ್ತಾ ಇರುವಂತಹ ಆಟಗಾರ ಮನೀಶ್ ರವರು
7 ಸ್ಟಾರ್ ತಂಡಕ್ಕೋಸ್ಕರ ಸತತ ಅಂಕಗಳ ಸೇರ್ಪಡೆಗೊಳ್ಳುತ್ತಾ ಇದೆ. ಕಳೆದ ಪಂದ್ಯಾಟದಲ್ಲಿನ ತಪ್ಪುಗಳನ್ನು ತಿದ್ದಿಕೊಂಡು ಈ ಬಾರಿ ಉತ್ತಮವಾದಂತಹ ಪ್ರಯತ್ನ ಕಂಡುಕೊಳ್ಳುತ್ತಾ ಇದ್ದಾರೆ 7 ಸ್ಟಾರ್ ಕುಂಟಂಗೇರಡ್ಕ. ಪ್ರಥಮಾರ್ಧದಲ್ಲಿ ಪ್ರಥಮ ವಿರಾಮ ವೇಳೆಯನ್ನು ತೆಗೆದುಕೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಕಂಡುಕೊಳ್ಳುತ್ತಾ ಇದ್ದಾವೆ 9-0. ರಂಜಿತ್ ರವರು ದಾಳಿಯಲ್ಲಿ ಅಂಕಗಳಿಲ್ಲದೆ ವಾಪಸತೆ. ಇದೀಗ ಮತ್ತೊಮ್ಮೆ ಮನೀಶ್ ರವರು ದಾಳಿಯಲ್ಲಿ ಮತ್ತೊಮ್ಮೆ ಸಫಲತೆಯನ್ನು ಕಂಡುಕೊಳ್ಳುತ್ತಾ ಇದ್ದಾರೆ ಮನೀಶ್ ರವರು. 1 ಅಂಕದ ಸೇರ್ಪಡೆ. ಅಂಕಿಅಂಶ ಪಟ್ಟಿಯಲ್ಲಿ 10ರ ದಾಖಲಾತಿ 7 ಸ್ಟಾರ್ ತಂಡಕ್ಕೆ. ಎದುರಾಳಿ ತಂಡ ಈ ತನಕ ಅಂಕ ಸಂಪಾದನೆಯಲ್ಲಿ ತಮ್ಮ ಖಾತೆಯನ್ನು ಆರಂಭಗೊಳಿಸಿಲ್ಲ. ಈ ಬಾರಿ ಚುನ್ನಿ ಸಫಲತೆಯನ್ನು ಕಂಡುಕೊಳ್ಳುತ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ 2ರ ಖಾತೆಯ ಆರಂಭ ಲಕ್ಕಿ ಸ್ಟಾರ್ ತಂಡಕ್ಕೋಸ್ಕರ. ಮತ್ತೊಂದು ಅಂಕದ ಸೇರ್ಪಡೆ ಲಕ್ಕಿ ಸ್ಟಾರ್ ತಂಡಕ್ಕೆ. 3-10ರಲ್ಲಿದೆ. ಪ್ರಥಮಾರ್ಧದ ಪ್ರಥಮ ವಿರಾಮ ವೇಳೆ 3-10ರಲ್ಲಿದೆ ಅಂಕಿಅಂಶ ಪಟ್ಟಿ. ಮತ್ತೊಮ್ಮೆ ರಂಜಿತ್ ರವರು ದಾಳಿಯಲ್ಲಿ ಸಫಲತೆ. 1 ಅಂಕದ ಸೇರ್ಪಡೆ. 4-10ರಲ್ಲಿ ಮುಂದುವರಿತಾ ಇದೆ. ಪ್ರಥಮಾರ್ಧದ ಮುಕ್ತಾಯದ ವೇಳೆಗೆ 4-10ರಲ್ಲಿದೆ ಅಂಕಿಅಂಶ ಪಟ್ಟಿ. ಈ ಪಂದ್ಯಾಟವನ್ನು
ಪಂದ್ಯಾಟದಲ್ಲಿ ತೀರ್ಪುಗಾರರಾಗಿ ಸಹಕರಿಸ್ತಾ ಇರುವವರು ಗಣೇಶ್ ಸಬ್ರುಕಜೆ ಹಾಗೂ ಸ್ಥಳೀಯ ನಮ್ಮವರೇ ಆದಂತಹ ಮಾಜಿ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂತಹ ಪುಂಡರೀಕಾಕ್ಷ ಕುಂಟಗೆರಡ್ಕ ಇವರುಗಳು. ಮತ್ತೊಮ್ಮೆ ರಂಜಿತ್ ರವರ ಸಫಲ ದಾಳಿ, ಅದರ ಒಂದಂಕದ ಸೇರ್ಪಡೆ ಕಂಡುಕೊಳ್ಳುತ್ತಾ ಇದ್ದ. ಅಂಕಿಅಂಶ ಪಟ್ಟಿಯಲ್ಲಿ 5-10, ಒಂದೊಮ್ಮೆ 10-0 ಅಂಕಿಅಂಶ ಪಟ್ಟಿಯಲ್ಲಿ. ಉತ್ತಮ ಪ್ರದರ್ಶನದ ಮೂಲಕ ಹಿಂತಿರುಗಿ ಬರುವಿಕೆಯನ್ನು ಕಂಡುಕೊಳ್ಳುತ್ತಾ ಇದ್ದಾರೆ ಲಕ್ಕಿ ಸ್ಟಾರ್ ತಂಡ. ಈ ಬಾರಿ ಸಫಲತೆ. ಜೋಸಿ ನಂಬರ್ 22 ತೊಟ್ಟಂತಹ ಆಟಗಾರ ಉದ್ದಂಕವನ್ನು ಸೇರ್ಪಡೆಗೊಳಿಸ್ತಾ ಇದ್ದಾರೆ 7 ಸ್ಟಾರ್ ತಂಡಕ್ಕೋಸ್ಕರ. ಬೋನಸ್ +1 2 ಅಂಕಗಳ ಸೇರ್ಪಡೆ ಕಂಡುಕೊಂಡಿತ್ತು. ಈ ಬಾರಿ ಬಂಧನ ಕಂಡುಕೊಳ್ಳುತ್ತಾ ಇದೆ. ದ್ವಿತೀಯಾರ್ಧದಲ್ಲಿ ಸಫಲ ಹಿಂತಿರುಗಿ ಬರುವಿಗಿದ್ದ. ಫಸ್ಟ್ ಲೋನ್ ಟುವರ್ಡ್ಸ್ ಲಕ್ಕಿ ಸ್ಟಾರ್ ಕುಂಟಂಗೆರಡ್ಕ. 10-12 ಲಕ್ಕಿ ಸ್ಟಾರ್ ಗಳಿಸಿದಂತಹ 10 ಅಂಕಗಳ ಎದುರು 12 ಅಂಕಗಳನ್ನು ಗಳಿಸಿಕೊಂಡು 7 ಸ್ಟಾರ್ ತಂಡ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. 12-10 ಲಕ್ಕಿ ಸ್ಟಾರ್ ಗಳಿಸಿಕೊಂಡಂತಹ 10 ಅಂಕಗಳ ಎದುರಿಗೆ 12 ಅಂಕಗಳನ್ನು ಗಳಿಸಿಕೊಂಡು 7 ಸ್ಟಾರ್ ತಂಡ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಸಫಲ ದಾಳಿಯನ್ನು ಕಂಡುಕೊಳ್ಳುತ್ತಾ ಇದ್ದಾರೆ ಮನೀಶ್ ರವರು. 2 ಅಂಕಗಳ ಸೇರ್ಪಡೆ ಈ ಬಾರಿ ಉತ್ತಮವಾಗಿತ್ತು. ರಕ್ಷಣಾ ವಿಭಾಗವನ್ನ ಭೇದಿಸುವಲ್ಲಿ ವಿಫಲರಾಗ್ತಾ ಇದ್ದಾರೆ ರಂಜಿತ್ ರವರು. 1 ಅಂಕದ ಸೇರ್ಪಡೆಗೊಳ್ಳುತ್ತಾ ಇದೆ 7 ಸ್ಟಾರ್ ತಂಡಕ್ಕೆ. 15-10. ಹಾಗೆ ಈ ಕ್ರೀಡಾಕೂಟದ ಯಶಸ್ಸಿಗೆ ನಮ್ಮೊಂದಿಗೆ ಸಹಕರಿಸ್ತಾ ಇರುವಂತಹ ಒಂದು ವಿಶಿಷ್ಟ ವ್ಯಕ್ತಿತ್ವ ಜಯರಾಜ್ ಜೆಯು ಕುಂಟಂಗೆರಡ್ಕ. ಇವರಿಗೆ ವಂದನೆಗಳನ್ನ ತಿಳಿಸ್ತಾ ಇದ್ದೇವೆ. ಮತ್ತೊಮ್ಮೆ ಸಫಲ ದಾಳಿಯನ್ನು ಕಂಡುಕೊಳ್ಳುತ್ತಾ ಇದ್ದಾರೆ ಮನೀಶ್ ರವರು. 2 ಅಂಕಗಳ ಸೇರ್ಪಡೆ 17-10. ಬಂಧನವಾಗುತ್ತಾ ಇದೆ ದಾಳಿಕಾರನ. ಕೊನೆಯ 2 ನಿಮಿಷಗಳ ಘೋಷಣೆ ಬರ್ತಾ ಇದೆ ತೀರ್ಪುಗಾರರಿಂದ. 1+2 3 points added to 7 ಸ್ಟಾರ್ ಕುಂಟಂಗೆರಡ್ಕ. 21-10 in favor of 7 ಸ್ಟಾರ್. ವಿಫಲ ಯತ್ನ ಕಂಡುಕೊಳ್ಳುತ್ತಾ ಇದ್ದೇವೆ. 1 ಅಂಕದ ಸೇರ್ಪಡೆ ಬರ್ತಾ ಇದೆ 7 ಸ್ಟಾರ್ ತಂಡಕ್ಕೆ. ಈ ಮೂಲಕ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾಗುತ್ತಾ ಇದೆ 22-11.
ದ್ವಿತೀಯಾರ್ಧದ ಎರಡನೇ ವಿಶ್ರಮ ವೇಳೆಯನ್ನು ಪಡ್ಕೊಳ್ತಾ ಇದೆ 7 ಸ್ಟಾರ್ ಕಿದ್ದೂರು ಕುಂಟಗೇರಡ್ಕ. 22 7 ಸ್ಟಾರ್, 11 ಲಕ್ಕಿ ಸ್ಟಾರ್. 22 22-11. ಕೊನೆಯ 1 ನಿಮಿಷದ ಘೋಷಣೆ ಬರ್ತಾ ಇದೆ ತೀರ್ಪುಗಾರರಿಂದ. ಉತ್ತಮವಾಗಿತ್ತು ದಾಳಿ. ಮತ್ತೊಂದು ಅಂಕದ 2 ಅಂಕದ ಸೇರ್ಪಡೆ ಕಂಡುಕೊಳ್ತಾ ಇದೆ ಮನೀಶ್ ರವರ ಮೂಲಕ. 7 ಸ್ಟಾರ್ ಕುಂಟಂಗೇರಡ್ಕ 24ರಲ್ಲಿ 12ರ ಮುಂದೆ 24. ಸರಿಸುಮಾರು ಇಮ್ಮಡಿ ಅಂಕಗಳ ವ್ಯತ್ಯಾಸ ಕಂಡು ಬರ್ತಾ ಇದೆ. 12ರ ಮುಂದೆ 24ರ ಅಂಕಿಅಂಶ ಪಟ್ಟಿ. ಲೀಗ್ ಮಾದರಿಯ ಕೊನೆಯ ಪಂದ್ಯಾಟಕ್ಕೋಸ್ಕರ ತಯಾರಾಗಿರಿ. ಮಹಾಲಿಂಗೇಶ್ವರ ಕಿದೂರು ಹಾಗೂ ವೆಲ್ಕಮ್ ಕಿದೂರು ತಂಡಗಳು ಆದಷ್ಟು ಬೇಗ ಮೈದಾನದ ಪ್ರವೇಶದ ಕವಾಟವನ್ನು ಪ್ರವೇಶಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಈಗಾಗಲೇ 5ನೇ ಪಂದ್ಯಾಟ ಮುಕ್ತಾಯ ಕಂಡುಕೊಳ್ತಾ ಇದೆ. ಯಶಸ್ವಿಯಾಗಿ 7 ಸ್ಟಾರ್ ಕಿದೂರು ಕುಂಟಗೇರಡ್ಕ ತಂಡವು 5ನೇ ಪಂದ್ಯಾಟವನ್ನು ಗೆದ್ದುಕೊಂಡಿದೆ. ಧನ್ಯವಾದಗಳು. ಮುಂದಕ್ಕೆ 6ನೇ ಪಂದ್ಯಾಟ ಮಹಾಲಿಂಗೇಶ್ವರ ಕಿದೂರು ಹಾಗೂ ವೆಲ್ಕಮ್ ಕಿದೂರು ಈ ತಂಡಗಳ ಮಧ್ಯೆ ಆದಷ್ಟು ಬೇಗ ತಮ್ಮ ಇರುವಿಕೆಯನ್ನು ಸ್ಪಷ್ಟಪಡಿಸ್ತಾ ಮೈದಾನದತ್ತ ಬರಬೇಕೆಂದು ವಿನಂತಿ ಮಾಡ್ತಾ ಇದ್ದೇವೆ. ಹಲೋ. ಸರಿಸುಮಾರು 25 ವರ್ಷಗಳಿಂದ SKB ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟ್ರೇಡ್ ಕಿದೂರು ಕುಂಟಂಗೇರಡ್ಕ ಇವರು ಧಾರ್ಮಿಕ ಸಾಮಾಜಿಕ ಹಾಗೂ ಕ್ರೀಡಾ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆಗಳನ್ನಗೆಯುತ್ತಾ 25 ವರ್ಷಗಳನ್ನು ಸವೆದಿದ್ದಾರೆ. ಈ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ರಾಷ್ಟ್ರ ಕಂಡಂತಹ ಶ್ರೇಷ್ಠ ವಿಜ್ಞಾನಿ ಹಾಗೆ ಶ್ರೇಷ್ಠ ರಾಜಕೀಯ ಧುರೀಣ ಡಾಕ್ಟರ್ APJ ಅಬ್ದುಲ್ ಕಲಾಂ ಇವರ ಸ್ಮರಣಾರ್ಥದೊಂದಿಗೆ ಆಯೋಜಿಸಿರುವಂತಹ 58 kg ವಿಭಾಗದ ಕಬಡ್ಡಿ ಕ್ರೀಡಾಕೂಟಕ್ಕೆ ಮತ್ತೊಮ್ಮೆ ನೆರೆದಿರುವಂತಹ ಎಲ್ಲ ಪ್ರೇಕ್ಷಕರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ 58 kg ವಿಭಾಗದ ಸ್ಪರ್ಧೆಯಲ್ಲಿ ಹೆಸರು ನೋಂದಾಯಿಸಿದಂಥ ತಂಡಗಳು ಆದಷ್ಟು ಬೇಗ ತಮ್ಮ ಪ್ರವೇಶ ಶುಲ್ಕವನ್ನು ನೀಡುತ್ತಾ ತಮ್ಮ ಇರುವಿಕೆಯನ್ನು ಸ್ಪಷ್ಟಪಡಿಸಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಳ್ಳುತ್ತಾ ಇದ್ದೇವೆ. ಲೀಗ್ ಮಾದರಿಯ ಕೊನೆಯ ಪಂದ್ಯಾಟ ಪ್ರದರ್ಶನ ಪಂದ್ಯದ 4 ತಂಡಗಳ ಲೀಗ್ ಮಾದರಿಯ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಕೊನೆಯ ಪಂದ್ಯಕ್ಕೋಸ್ಕರ ಆದಷ್ಟು ಬೇಗ ಬನ್ನಿ. ಮಹಾಲಿಂಗೇಶ್ವರ ಕಿದೂರು ಹಾಗೂ ವೆಲ್ಕಮ್ ಕಿದೂರು ಈ ತಂಡಗಳು ಆದಷ್ಟು ಬೇಗ ಮೈದಾನವನ್ನು ಪ್ರವೇಶಿಸಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇವೆ.
ಶ್ರೀಯುತ ಶ್ರೀಶಾಂತ್ ಕುಂಟೆಂಗಿರಡ್ಕ. ಶ್ರೀಶಾಂತ್ ಕುಂಟೆಂಗಿರಡ್ಕ ಎಲ್ಲಿದ್ದರೂ ಆದಷ್ಟು ಬೇಗ ವೇದಿಕೆ ಹತ್ರ ಬರಬೇಕು. ಶ್ರೀಶಾಂತ್ ಕುಂಟೆಂಗಿರಡ್ಕ. ಮಹಾಲಿಂಗೇಶ್ವರ ಕಿದೂರು ಹಾಗೂ ವೆಲ್ಕಮ್ ಕಿದೂರು ತಂಡಗಳು ಆದಷ್ಟು ಬೇಗ ಮೈದಾನವನ್ನು ಪ್ರವೇಶಿಸಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇವೆ. ಆದಷ್ಟು ಬೇಗ ಬನ್ನಿ. ಪ್ರದರ್ಶನ ಪಂದ್ಯಾಕೂಟದ ಕೊನೆಯ ಲೀಗ್ ಮಾದರಿಯ ಸ್ಪರ್ಧಾ ಮಹಾಲಿಂಗೇಶ್ವರ ಕಿದೂರು ಹಾಗೂ ವೆಲ್ಕಮ್ ಕಿದೂರು ತಂಡಗಳು ಆದಷ್ಟು ಬೇಗ ಮೈದಾನವನ್ನು ಪ್ರವೇಶಿಸಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇವೆ. ಕರೆಯನ್ನು ಸ್ವೀಕರಿಸಿದ ಮಹಾಲಿಂಗೇಶ್ವರ ಕಿದೂರು ಹಾಗೂ ವೆಲ್ಕಮ್ ಕಿದೂರು ತಂಡಗಳು ಮೈದಾನವನ್ನು ಪ್ರವೇಶಿಸ್ತಾ ಇದ್ದಾರೆ. ವೆಲ್ಕಮ್ ಕಿದೂರು ನಾಣ್ಯ ಚಿಮ್ಮುಕಿಯನ್ನು ಗೆದ್ದುಕೊಳ್ಳುತ್ತಾ ನಾಣ್ಯ ಚಿಮ್ಮುಗೆಯನ್ನು ಗೆದ್ದುಕೊಂಡಂತಹ ವೆಲ್ಕಮ್ ಕಿದೂರು ಅಂಕಣವನ್ನು ಆಯ್ದುಕೊಳ್ತಾ ಇದ್ದಾರೆ. ಮತ್ತೊಮ್ಮೆ SKP ಕುಂಟಗಿರಡ್ಕ ರಿಜಿಸ್ಟ್ರೇಡ್ ಕಿದೂರು ಇವರು ತಮ್ಮ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಆಯೋಜಿಸಿರುವಂತಹ ರಾಷ್ಟ್ರ ಕಂಡಂತಹ ಶ್ರೇಷ್ಠ ವಿಜ್ಞಾನಿ ಕ್ಷಿಪಣಿ ಮಾನವನೆಂದೇ ಮರುನಾಮಾಂಕಿತಗೊಂಡಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರ ಸ್ಮರಣಾರ್ಥದಲ್ಲಿ ಆಯೋಜಿಸಿರುವಂತಹ ಈ ಕಬಡ್ಡಿ ಕ್ರೀಡಾಕೂಟ ಹಾಗೆ ಪ್ರದರ್ಶನ ಪಂದ್ಯಾಟಗಳು ಮುಂದುವರಿಯುತ್ತಾ ಇದೆ. ನಂತರ ಬರುವಂತಹ 58 kg ವಿಭಾಗದ ಮುಕ್ತ ಕಬಡ್ಡಿ ಪಂದ್ಯಾವಳಿಯ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಎಲ್ಲ ತಂಡಗಳಿಗೂ ಸಂಘಟಕರು ಶ್ರೀಯುತ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರ ಆತ್ಮಚರಿತೆಯ ಭಾಗವಾದಂತಹ ನನ್ನ ಪಯಣ ಕನಸು ನನ್ನ ಸಾಗುವ ಹಾದಿಯಲ್ಲಿ ಎಂಬಂತಹ ಒಂದು ಪುಸ್ತಕವನ್ನು ಎಲ್ಲ ತಂಡಗಳಿಗೂ ನೀಡಲಿದ್ದಾರೆ. ಇದನ್ನು ಪ್ರಾಯೋಜಿಸಿರುವವರು ಜಯರಾಜ್ ಜೈಯು ಕಿದೂರು ಕುಂಟಗಿರಡ್ಕ. ಇವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಪ್ರದರ್ಶನ ಪಂದ್ಯಾವಳಿಯ ಲೀಗ್ ಮಾದರಿಯ ಕೊನೆಯ ಪಂದ್ಯ ಮುಂದುವರಿಯುತ್ತಾ ಇದೆ. ಪ್ರಥಮಾರ್ಧದಲ್ಲಿದ್ದೇವೆ. ಮೊದಲ ಅಂಕದ ದಾಖಲಾತಿ ಮಹಾಲಿಂಗೇಶ್ವರ ಕಿದೂರು ತಂಡಕ್ಕೆ, ಕ್ಷಮಿಸಿ, ಎರಡನೇ ಅಂಕದ ದಾಖಲಾತಿ ಕಂಡುಕೊಳ್ಳುತ್ತಾ ಇದ್ದೇವೆ. ಕಬಡ್ಡಿ ಕಂಡಂತಹ ಹಿರಿಯ ಆಟಗಾರ, ಕಳತ್ತೂರು ವಿಭಾಗದ ಹಿರಿಯ ಆಟಗಾರ ಅಬ್ದುಲ್ಲಾ ಇವರನ್ನು ಒಳಗೊಂಡಂತಹ
ತಂಡ ಮಹಾಲಿಂಗೇಶ್ವರ ಕಿದೂರು. ಶ್ರೇಷ್ಠ ರಕ್ಷಣಾ ವಿಭಾಗವನ್ನು ಹೊಂದಿಕೊಂಡಂತಹ ತಂಡವೂ ಕೂಡ ಹೌದು. 3 ಅಂಕಗಳನ್ನು ತಮ್ಮದಾಗಿಸಿಕೊಳ್ಳುತ್ತಾ ಇದ್ದಾರೆ. ಈ ಬಾರಿ ಪ್ರಥಮ ಅಂಕದ ದಾಖಲಾತಿ ಕಂಡುಕೊಳ್ಳುತ್ತಾ ಇದೆ. ವೆಲ್ಕಮ್ ಕಿದೂರು ತಂಡ 3-1 ಮಹಾಲಿಂಗೇಶ್ವರ ಕಿದೂರು ಪಡೆದುಕೊಂಡಂತಹ 3 ಅಂಕಗಳ ಮುಂದೆ 1 ಅಂಕವನ್ನು ಸೇರಿಸಿಟ್ಟುಕೊಂಡು 3-1 ವ್ಯತ್ಯಾಸ. ಈ ಬಾರಿ ಅಖಿಲೇಶ್ ಪಾಪೆಯವರ ಮೂಲಕ 1 ಅಂಕದ ಸೇರ್ಪಡೆ ಕಂಡುಕೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 2-3. ಪ್ರಥಮಾರ್ಧದ ಪ್ರಥಮ ವಿರಾಮ ವೇಳೆ ವೆಲ್ಕಮ್ ಕಿದೂರು ತಂಡ ಪ್ರಥಮಾರ್ಧದ ಪ್ರಥಮ ವಿರಾಮ ವೇಳೆಯನ್ನು ಪಡ್ಕೊಳ್ಳುತ್ತಾ ಇದೆ. ಈ ಬಾರಿ ಬಂಧನ ಕಂಡುಕೊಳ್ಳುತ್ತಾ ಇದೆ. ಅಖಿಲೇಶ್ ಪಾಪೆಯವರನ್ನ ಬಂಧನವಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 5-2. ಮಹಾಲಿಂಗೇಶ್ವರ ಕಿದೂರು 5, ವೆಲ್ಕಮ್ ಕಿದೂರು 2. ಪ್ರಥಮಾರ್ಧದ ಪ್ರಥಮ ವಿರಾಮ ವೇಳೆಯ ಘೋಷಣೆ. ಪ್ರಥಮಾರ್ಧದ ಮುಕ್ತಾಯವಾಗುತ್ತಾ ಇದೆ. ಪ್ರಥಮಾರ್ಧದ ಮುಕ್ತಾಯದ ವೇಳೆಗೆ ಅಂಕಿಅಂಶ ಪಟ್ಟಿಯಲ್ಲಿ 5-2 ಮಹಾಲಿಂಗೇಶ್ವರ ಕಿದೂರು 5 ಅಂಕವನ್ನು ಸೇರಿಸಿಟ್ಟುಕೊಂಡು ವೆಲ್ಕಮ್ ಕಿದೂರು 2 ಅಂಕಗಳನ್ನು ಮಾತ್ರ ಸೇರಿಸಿಟ್ಟುಕೊಳ್ಳುತ್ತಾ ಇದ್ದಾರೆ. ಈ ಬಾರಿ ದಾಳಿಯಲ್ಲಿ ಸಫಲತೆ. ಕಿರಣ್ ಕೊಗ್ಗೂರ್ ಅವರ ಮೂಲಕ 1 ಅಂಕದ ಸೇರ್ಪಡೆ ಮಹಾಲಿಂಗೇಶ್ವರ ಕಿದೂರು ತಂಡಕ್ಕೆ. ಬಂಧನವಾಗುತ್ತಾ ಇದೆ ಮತ್ತೊಮ್ಮೆ ಕಿದೂರು. ಕಿರಣ್ ಕೊಗ್ಗೂರ್ ಅವರು ತಮ್ಮ ಚಾಕಚಕ್ಯತೆಯನ್ನು ಪ್ರದರ್ಶಿಸ್ತಾ ಇದ್ದಾರೆ.
2+2 4 ಅಂಕಗಳ ಸೇರ್ಪಡೆಗೊಳ್ಳುತ್ತಾ ಇದೆ ಮಹಾಲಿಂಗೇಶ್ವರ ಕಿದೂರು ತಂಡಕ್ಕೆ. 11-2 ಏಕಪಕ್ಷೀಯವಾಗಿ ಸಾಗಿ ಬರ್ತಾ ಇದೆ ಸ್ಪರ್ಧೆ. ಪ್ರದರ್ಶನ ಪಂದ್ಯಾವಳಿಯ ಕೊನೆಯ ಲೀಗ್ ಮಾದರಿಯ ಸ್ಪರ್ಧೆ ಮತ್ತೊಮ್ಮೆ ಅಪ್ಪುಟ ಎಂಬಾತನ ಕೈಯೊಳಗೆ ಬಂಧನವಾಗುತ್ತಾ ಇದೆ. ಅಖಿಲೇಶ್ ಬಾಬಿಯವರ ದಾಳಿಯನ್ನು ಸಂಪೂರ್ಣವಾಗಿ ವಿಫಲಗೊಳಿಸ್ತಾ 12ನೇ ಅಂಕದ ದಾಖಲಾತಿ. ಕೊನೆಯ 3 ನಿಮಿಷದ ಘೋಷಣೆ ಬರ್ತಾ ಇದೆ ತೀರ್ಪುಗಾರರಿಂದ. ಮತ್ತೊಮ್ಮೆ ಅದ್ಭುತ ರಕ್ಷಣಾ ವಿಭಾಗ ಮಹಾಲಿಂಗೇಶ್ವರ ಕಿದೂರು ತಂಡದಿಂದ 13ನೇ ಅಂಕದ ದಾಖಲಾತಿ. ಮತ್ತೊಂದು ಅಂಕದ ಸೇರ್ಪಡೆ ಖೊಗ್ಗೂರವರ ಮೂಲಕ 14-2. ಈ ಬಾರಿಯೂ ಬೋನಸ್ +1 2 ಅಂಕಗಳ ದಾಖಲಾತಿ. ಕೊನೆಯ 2 ನಿಮಿಷದ ಘೋಷಣೆ. ಮತ್ತೊಮ್ಮೆ ರಕ್ಷಣಾ ವಿಭಾಗದ ಅತ್ಯುತ್ತಮ ಪ್ರದರ್ಶನ ಮಹಾಲಿಂಗೇಶ್ವರ ಕಿದೂರು ಪಡೆದುಕೊಂಡಂತಹ 15 ಅಂಕಗಳಿಗೆ ಎದುರಾಗಿ ವೆಲ್ಕಮ್ ಕಿದೂರು ಪಡೆದದ್ದು ಕೇವಲ 4 ಅಂಕಗಳನ್ನು ಮಾತ್ರ. kg ವಿಭಾಗದ ಕಬಡ್ಡಿ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತಹ ತಂಡಗಳು ಆದಷ್ಟು ಬೇಗ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಿ. ತಮ್ಮ ಪ್ರವೇಶ ಶುಲ್ಕವನ್ನು ನೀಡುತ್ತಾ ತಮ್ಮ ತಂಡದ ಇರುವಿಕೆಯನ್ನು ಸ್ಪಷ್ಟಪಡಿಸಿ. 58 kg ವಿಭಾಗದಲ್ಲಿ ಈ ತನಕ ಸರಿಸುಮಾರು 30 ತಂಡಗಳು ತಮ್ಮ ಹೆಸರುಗಳನ್ನು ನೋಂದಾಯಿಸಿವೆ. ಆದಷ್ಟು ಬೇಗ ತಮ್ಮ ಇರುವಿಕೆಯನ್ನು ಸ್ಪಷ್ಟಪಡಿಸ್ತಾ ಪ್ರವೇಶ ಶುಲ್ಕವನ್ನು ನೀಡಬೇಕು. ಹಾಗೆಯೇ ತಮ್ಮ ತಂಡಗಳ ಸದಸ್ಯರ ತೂಕವನ್ನು ಪೂರ್ಣಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ.
SKP ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಕಿದೂರು ಕುಂಟಂಗಿರಡ್ಕ ಇವರ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಆಯೋಜಿಸಿರುವಂತಹ 58 kg ವಿಭಾಗದ ಹೊನಲು ಬೆಳಕಿನ ಕಬಡ್ಡಿ ಕ್ರೀಡಾಕೂಟದ ಪ್ರದರ್ಶನ ಪಂದ್ಯಗಳು ಮುಂದುವರಿಯುತ್ತಾ ಇದೆ. ಲೀಗ್ ಮಾದರಿಯ ಪಂದ್ಯಗಳ ಮುಕ್ತಾಯದ ನಂತರ ಇದೀಗ ಭಾಗವಹಿಸಿದಂತಹ 4 ತಂಡಗಳಲ್ಲಿ 2 ತಂಡಗಳು ಫೈನಲ್ಗೆ ತೇರ್ಗಡೆಯನ್ನು ಪಡ್ಕೊಂಡಿದೆ. ಮಹಾಲಿಂಗೇಶ್ವರ ಕಿದೂರು ಹಾಗೂ ವೆಲ್ಕಮ್ ಕಿದೂರು ಈ ತಂಡಗಳು ಆದಷ್ಟು ಬೇಗ ಫೈನಲ್ ಸ್ಪರ್ಧೆಗೋಸ್ಕರ ಮೈದಾನವನ್ನು ಪ್ರವೇಶಿಸಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಾ ಈ ಕ್ರೀಡಾಕೂಟಕ್ಕೆ ಆಗಮಿಸಿದಂತಹ ಊರ ಪರವೂರ ಕ್ರೀಡಾಳುಗಳು ಹಾಗೆಯೇ ಕ್ರೀಡಾ ಪ್ರೇಕ್ಷಕರನ್ನು ಮತ್ತೊಮ್ಮೆ SKP ಕುಂಟಂಗಿರಡ್ಕದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದೀಗ ಪ್ರದರ್ಶನ ಪಂದ್ಯಾವಳಿಯ ಫೈನಲ್ ಸ್ಪರ್ಧೆಗೋಸ್ಕರ ಮತ್ತೊಮ್ಮೆ ಕರೆಯನ್ನು ನೀಡುತ್ತಾ ಇದ್ದೇವೆ. ಮಹಾಲಿಂಗೇಶ್ವರ ಕಿದೂರು ಹಾಗೂ ವೆಲ್ಕಮ್ ಕಿದೂರು ಈ ತಂಡಗಳು ಆದಷ್ಟು ಬೇಗ ಮೈದಾನ ಮಧ್ಯವನ್ನು ಪ್ರವೇಶಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಹಾಗೆಯೇ 58 kg ವಿಭಾಗದಲ್ಲಿ ಸ್ಪರ್ಧೆಯನ್ನು ಮಾಡತಕ್ಕಂತಹ ಹೆಸರು ನೋಂದಾಯಿಸಿದಂತಹ ತಂಡಗಳು ಆದಷ್ಟು ಬೇಗ ಪ್ರವೇಶ ಶುಲ್ಕವನ್ನು ನೀಡುತ್ತಾ ನೋಂದಾಯಿಸಬೇಕೆಂದು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಸಂಘಟಕರ ಪರವಾಗಿ ಮತ್ತೊಮ್ಮೆ ತಮ್ಮಲ್ಲಿ ಕೋರಿಕೆಯನ್ನು ನೀಡುತ್ತಾ ಇದ್ದೇವೆ. ಆದಷ್ಟು ಬೇಗ 58 kg ವಿಭಾಗದಲ್ಲಿ ಸ್ಪರ್ಧಿಸುವಂತಹ ತಂಡಗಳು ಪ್ರವೇಶ ಶುಲ್ಕವನ್ನು ನೀಡುತ್ತಾ ಹೆಸರನ್ನು ನೋಂದಾಯಿಸಬೇಕು. SKP കുണ്ടങ്കീരടുക്ക ഇവർ സിൽവർ ജൂബിലിയുടെ ഭാഗമായിട്ട് നടത്തപ്പെടുന്ന 58 kg വിഭാഗത്തിലെ കബഡി മാമാങ്കത്തിലേക്ക് ഇവരെയും ഒരിക്കൽ കൂടി ക്ഷണിച്ചുകൊള്ളുന്നു. അതുപോലെ തന്നെ മത്സരിക്കാനെത്തിയ ടീമുകൾ എത്രയും പെട്ടെന്ന് താങ്കളുടെ രജിസ്റ്റർ ഫീ നൽകിക്കൊണ്ട് താങ്കളുടെ ടീം രജിസ്ട്രേഷൻ ചെയ്യണമെന്ന് ഒരിക്കൽ കൂടി താങ്കളോട് അപേക്ഷിക്കുന്നു. ಸಂಘಟಕರ ಕರೆಯನ್ನು ಮಾನಿಸುತ್ತಾ ಪ್ರದರ್ಶನ ಪಂದ್ಯಾವಳಿಯ ಫೈನಲ್ ಸ್ಪರ್ಧೆಗೋಸ್ಕರ ಮೈದಾನವನ್ನು ಪ್ರವೇಶಿಸ್ತಾ ಇದ್ದಾರೆ ಮಹಾಲಿಂಗೇಶ್ವರ ಕಿದೂರು ಹಾಗೂ ವೆಲ್ಕಮ್ ಕಿದೂರು ತಂಡಗಳು. SKP ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಕಿದೂರು ಕುಂಟಂಗಿರಡ್ಕ ಇವರ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ನಡೆಸಲ್ಪಡುವಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ಸ್ಮರಣಾರ್ಥ ನಡೆಸಲ್ಪಡುವಂತಹ ಈ ಕಬಡ್ಡಿ ಕ್ರೀಡಾಕೂಟದಲ್ಲಿ ಪ್ರಥಮ ನಗದು ಬಹುಮಾನವಾದಂತಹ 8,025 ರೂಪಾಯಿಯನ್ನು ನೀಡಿ ನಮ್ಮೊಂದಿಗೆ ಸಹಕರಿಸಿರುವಂತಹ ನಮ್ಮ ಪ್ರಾಯೋಜಕರು ಕುತ್ಯಾಳ ಶ್ರೀ ಕೂಡ್ಲು ಇವರಿಗೆ ವಂದನೆಗಳನ್ನು ಅರ್ಪಿಸ್ತಾ ಹಾಗೆ ದ್ವಿತೀಯ ನಗದು ಬಹುಮಾನವಾದಂತಹ 5,025 ಇದನ್ನು ನೀಡಿದಂತಹವರು SKP ಫ್ರೆಂಡ್ಸ್ ಕ್ಲಬ್ ಕುಂಟಂಗಿರಡ್ಕ.
ಹಾಗೆ ತೃತೀಯ ಬಹುಮಾನವಾದಂತಹ 2025 ನೀಡಿಕೊಂಡು ಸಹಕರಿಸಿರುವವರು ಉದಯ ನೆಳ್ಳಿಕಟ್ಟೆ. ಹಾಗೆ ಚತುರ್ಥ ನಗದು ಬಹುಮಾನವಾದಂತಹ 2025 ನೀಡಿ ಸಹಕರಿಸಿರುವವರು ಸತೀಶ್ ಬಿಲ್ಡರ್. ಹಾಗೆ ಪ್ರಥಮ ಶಾಶ್ವತ ಫಲಕವನ್ನು ನೀಡಿರುವವರು ಜೀವನಾಥ ಜೋಡುಕಟ್ಟೆ. ದ್ವಿತೀಯ ಶಾಶ್ವತ ಫಲಕವನ್ನು ನೀಡಿರುವವರು ಪೃಥ್ವಿರಾಜ್ ಕುಂಬಳೆ ಹಾಗೂ ಜಯಾನಂದ ಮೇಸ್ತ್ರಿ ಕುಂಟಂಗಿ ಎರಡಕ ಇವರುಗಳು. ಹಾಗೆ ತೃತೀಯ ಶಾಶ್ವತ ಫಲಕವನ್ನು ನೀಡಿರುವವರು ಪ್ರದೀಪ್ ದುಬೈ ಮಾವಿನಕಟ್ಟೆ. ಹಾಗೆ ನಾಲ್ಕನೇ ಶಾಶ್ವತ ಫಲಕವನ್ನು ನೀಡಿರುವವರು ರವಿ ಅಪ್ಪಿ ಜೋಡುಕಟ್ಟೆ. ಹಾಗೆ ವೈಯಕ್ತಿಕ ಬಹುಮಾನಗಳಾದಂತಹ ಬೆಸ್ಟ್ ರೈಡರ್ ಶಾಶ್ವತ ಫಲಕವನ್ನು ನೀಡಿರುವವರು ರಂಜಿತ್ ರಂಜು. ಬೆಸ್ಟ್ ಕ್ಯಾಚರ್ ಶಾಶ್ವತ ಫಲಕವನ್ನು ನೀಡಿರುವವರು ಜಲ್ಲು ಬತ್ತೇರಿ. ಹಾಗೆ ಬೆಸ್ಟ್ ಆಲ್ರೌಂಡರ್ ಶಾಶ್ವತ ಫಲಕವನ್ನು ನೀಡಿರುವವರು ಪ್ರಮೋದ್ ಪಮ್ಮು ಕಿದೂರು ಕುಂಟಂಗಿ ಎರಡಕ. ಹಾಗೆ ಪ್ರದರ್ಶನ ಪಂದ್ಯಾಟದ ಶಾಶ್ವತ ಫಲಕವನ್ನು ನೀಡಿರುವವರು ಪ್ರಥಮ ಶಾಶ್ವತ ಫಲಕವನ್ನು ನೀಡಿರುವವರು ಮನೋಜ್ ಕೇಸ್ ಹಾಗೂ ಸುರೇಶ್ ಬಾಬು ಕುಂಟಂಗಿ ಎರಡಕ ಕಿದೂರು. ಹಾಗೆ ದ್ವಿತೀಯ ಶಾಶ್ವತ ಫಲಕವನ್ನು ನೀಡಿರುವವರು ಅಜೀಶ್ ಕಣ್ಣೂರು ಕುಂಟಂಗಿ ಎರಡಕ ಕಿದೂರು. ನಮ್ಮ ಎಲ್ಲ ಪ್ರಾಯೋಜಕರಿಗೆ ಮತ್ತೊಮ್ಮೆಗೆ ಹೃದಯಾಂತರಾಳದ ವಂದನೆಗಳನ್ನು ತಿಳಿಸ್ತಾ ಇದೀಗ ಪ್ರದರ್ಶನ ಪಂದ್ಯಾವಳಿಯ ಫೈನಲ್ ಸ್ಪರ್ಧೆ ಮುಂದುವರಿತಾ ಇದೆ. ನಾಣ್ಯ ಚಿಮುಕಿಯನ್ನು ಗೆದ್ದುಕೊಂಡದ್ದು ಮಹಾಲಿಂಗೇಶ್ವರ ಕಿದೂರು. ಪ್ರಥಮ ಅಂಕದ ದಾಖಲಾತಿ. ಅದ್ಭುತ ರಕ್ಷಣಾ ವಿಭಾಗವನ್ನು ಹೊಂದಿಕೊಂಡಂತಹ ತಂಡ ಮಹಾಲಿಂಗೇಶ್ವರ ಕಿದೂರು. ಆದಷ್ಟು ಬೇಗ 58 kg ವಿಭಾಗದಲ್ಲಿ ಸ್ಪರ್ಧಿಸುವಂತಹ ತಂಡಗಳು ತಮ್ಮ ಪ್ರವೇಶ ಶುಲ್ಕವನ್ನು ನೀಡುತ್ತಾ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಈ ಕ್ರೀಡಾಕೂಟದಲ್ಲಿ ಸರಿಸುಮಾರು 30 ತಂಡಗಳು ಈ ತನಕ ತಮ್ಮ ಹೆಸರನ್ನು ನೋಂದಾಯಿಸಿದೆ. ಪ್ರವೇಶ ಶುಲ್ಕವನ್ನು ನೀಡುತ್ತಾ ತಮ್ಮ ಇರುವಿಕೆಯನ್ನು ಸ್ಪಷ್ಟಪಡಿಸ್ತಾ ನಮ್ಮೊಂದಿಗೆ ಸಹಕರಿಸಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ಸಂಘಟಕರ ವತಿಯಿಂದ ಕೋರಿಕೆಯನ್ನ ಮಾಡುತ್ತಾ ಇದ್ದೇವೆ. ಈ ಬಾರಿ ಉತ್ತಮವಾಗಿತ್ತು ದಾಳಿ. 3 ಅಂಕಗಳ ಜೋಡಣೆಯಾಗುತ್ತಾ ಇದೆ. ವೆಲ್ಕಮ್ ಕಿದೂರು ತಂಡಕ್ಕೆ. ರಕ್ಷಿತ್ ಕುಂಟಂಗಿ ಎರಡಕ ಇವರ ಮುಖೇನ 3 ಅಂಕಗಳ ಸೂಪರ್ ರೈಡ್ ಒಂದು ದಾಖಲಾಗುತ್ತಾ ಇದೆ. ಬಲಿಷ್ಠ ತಂಡದಿದ್ದರೂ ಬಲಾಢ್ಯ ಪ್ರದರ್ಶನವನ್ನು ನೀಡುತ್ತಾ ಇದ್ದಾರೆ ವೆಲ್ಕಮ್ ಕಿದೂರು ತಂಡ. ಒಂದು ಕಡೆ ಅಪ್ಪುಟ್ಟರ್ ಅವರ ನೇತೃತ್ವದಲ್ಲಿ ಮಹಾಲಿಂಗೇಶ್ವರ ಕಿದೂರು, ಹಾಗೆ ಮತ್ತೊಂದು ಕಡೆ ಅಖಿಲೇಶ್ ಬಾಬೆ ಅವರ ನೇತೃತ್ವದ ಕಂಡುಕೊಳ್ಳುತ್ತಾ ಇದ್ದೇವೆ ವೆಲ್ಕಮ್ ಕಿದೂರು ತಂಡಕ್ಕೋಸ್ಕರ. ಈ ಬಾರಿ ಮತ್ತೊಮ್ಮೆ ಶ್ರೇಷ್ಠ ರಕ್ಷಣಾ ವಿಭಾಗ ವೆಲ್ಕಮ್ ಕಿದೂರು ತಂಡದಿಂದ ದಾಳಿಕಾರನ್ನ ಬಂಧಿಸುತ್ತಾ 1 ಅಂಕದ ಸೇರ್ಪಡೆಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಅಪ್ಪುಟ್ಟರವರ ಬಂಧನವಾಗುತ್ತಾ ಇದೆ. 4ರ ಮುಂದೆ 1 ಅಂಕದ ಸೇರ್ಪಡೆ ಮಾತ್ರ ಕಂಡುಕೊಳ್ಳುತ್ತಾ ಇದೆ ಮಹಾಲಿಂಗೇಶ್ವರ ಕಿದೂರು.
9ರ ಮುಂದೆ 1 ಅಂಕವನ್ನು ಮಾತ್ರ ಪಡೆದುಕೊಳ್ತಾ ಇದೆ ಮಹಾಲಿಂಗೇಶ್ವರ ಕಿದೂರು. ಈ ತನಕ 9 ಅಂಕವನ್ನು ಪಡೆದುಕೊಳ್ತಾ ಇದೆ ವೆಲ್ಕಮ್ ಕಿದೂರು. ಈ ಕ್ರೀಡಾಕೂಟವನ್ನು ನೇರ ಪ್ರಸಾರದ ಮೂಲಕ ಜನಮಾನಸಕ್ಕೆ ತಲುಪಿಸ್ತಾ ಇದ್ದಾರೆ ನಮ್ಮ ಮೀಡಿಯಾ 24x7 ಚಾನೆಲ್ನವರು. ಇವರಿಗೆ ಸಂಘಟಕರ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಸತತ ಪ್ರದರ್ಶನ ಪಂದ್ಯಾಕೂಟದ 7ನೇ ಪಂದ್ಯಾವಳಿ ಮುಂದುವರಿತಾ ಇದೆ. ತೀರ್ಪುಗಾರರಿಂದ ಘೋಷಣೆ ಬರ್ತಾ ಇದೆ. ರೈಡರ್ ಸೇಫ್ 1 ಪಾಯಿಂಟ್ ಆಡೆಡ್ ಟು ಮಹಾಲಿಂಗೇಶ್ವರ ಕಿದೂರು. ಈ ಬಾರಿ ಮತ್ತೊಮ್ಮೆ 3 ಅಂಕಗಳ ಜೋಡಣೆ. ರಕ್ಷಿತ್ ರವರು ತಮ್ಮ ಚಾಕಚಕ್ಯತೆಯನ್ನು ಮತ್ತೊಮ್ಮೆ ಪ್ರದರ್ಶಿಸ್ತಾ ಇದ್ದಾರೆ. ಸತತ 2ನೇ ಸೂಪರ್ ರೈಡ್ ಒಂದನ್ನು ದಾಖಲಿಸ್ತಾ ಇದ್ದಾರೆ ರಕ್ಷಿತ್ ರವರು ವೆಲ್ಕಮ್ ಕಿದೂರು ತಂಡಕ್ಕೋಸ್ಕರ. ಎದುರಾಳಿಯ 3 ಆಟಗಾರರನ್ನ ಈ ಬಾರಿ ಮತ್ತೊಮ್ಮೆ ಉತ್ತಮ ರಕ್ಷಣಾ ವಿಭಾಗ ಪ್ರಥಮಾರ್ಧದ ಮುಕ್ತಾಯದ ವೇಳೆಗೆ ವೆಲ್ಕಮ್ ಕಿದೂರು ಪಡೆದುಕೊಂಡಂತಹ 14 ಅಂಕಗಳ ಮುಂದೆ ಮಹಾಲಿಂಗೇಶ್ವರ ಕಿದೂರು ಪಡ್ಕೊಂಡದ್ದು ಕೇವಲ 2 ಅಂಕಗಳನ್ನು ಮಾತ್ರ. (14-2) in favor of Welcome Kidur. ಈ ಬಾರಿ ಅಂಕದ ಜೋಡಣೆಯಾಗುತ್ತಾ ಇದೆ. 2 ಅಂಕಗಳ ಸೇರ್ಪಡೆ. ಪ್ರದರ್ಶನ ಪಂದ್ಯಾವಳಿಯ ಫೈನಲ್ ಸ್ಪರ್ಧೆ ಮಹಾಲಿಂಗೇಶ್ವರ ಕಿದೂರು 4 ಹಾಗೂ ವೆಲ್ಕಮ್ ಕಿದೂರು 14ರಲ್ಲಿದೆ. ತನ್ಮಧ್ಯೆ 1 ಅಂಕದ ಸೇರ್ಪಡೆ ಮಹಾಲಿಂಗೇಶ್ವರ ಕಿದೂರು ತಂಡಕ್ಕೆ. ಕೊನೆಯ 5 ನಿಮಿಷಗಳ ತೀರ್ಪು ಬರ್ತಾ ಇದೆ ತೀರ್ಪುಗಾರರಿಂದ. ಅದ್ಭುತವಾಗಿತ್ತು ಬಂಧನ. ಹಿಂಬಾಲಿಸಿ ಬಂದಂತಹ ದಾಳಿಕಾರನ್ನ ಅದೇ ಮಟ್ಟದಲ್ಲೇ ಪ್ರತಿರೋಧಿಸ್ತಾ ರಕ್ಷಿತ್ ಎಂಬ ಚುರುಕುತನದ ಆಟಗಾರನಿಂದ
ಅತ್ಯುತ್ತಮ ರೀತಿಯ ಕಬಡ್ಡಿಯ ಪ್ರದರ್ಶನಗೊಳ್ಳುತ್ತಾ ಇದೆ. ಕೊನೆಯ 4 ನಿಮಿಷದ ಘೋಷಣೆ ಬರ್ತಾ ಇದೆ. ಫೈನಲ್ ಪಂದ್ಯಾಟದಲ್ಲಿ ಈ ಬಾರಿ ಕಪ್ತಾನನ ಬಂಧನವಾಗುತ್ತಾ ಇದೆ. ರಕ್ಷಣಾ ವಿಭಾಗ ಬಲಿಷ್ಠವಾಗಿದೆ. ದ್ವಿತೀಯಾರ್ಧದಲ್ಲಿ ಪ್ರಥಮ ವಿಶ್ರಾಂತಿಯ ವೇಳೆ ಕೋರಿಕೆ ಬರ್ತಾ ಇದೆ ಕಪ್ತಾನನಿಂದ. ಹದಿನಾರರ ಮುಂದೆ 5 ಅಂಕಗಳನ್ನು ಮಾತ್ರ ಸೇರಿಸಿಟ್ಟುಕೊಳ್ಳುತ್ತಾ ಇದ್ದಾರೆ ಮಹಾಲಿಂಗೇಶ್ವರ ಕಿದೂರು. ಫೈನಲ್ ಸ್ಪರ್ಧೆಯಲ್ಲಿ ನೀರಸ ಪ್ರದರ್ಶನವನ್ನು ತೋರ್ಪಡಿಸ್ತಾ ಇದ್ದಾರೆ. ಈ ಬಾರಿ ವೆಲ್ಕಮ್ ಕಿದೂರು ತಂಡಕ್ಕೋಸ್ಕರ ಸಮವಸ್ತ್ರನ ತೊಟ್ಟಂತಹ ಹಿರಿಯ ಆಟಗಾರ ಪ್ರಭು ಶ್ರೀನಗರ ಇವರು ದಾಳಿಯಲ್ಲಿ. ಇದನ್ಮಧ್ಯೆ ಪ್ರಥಮ ಇತರೆ ಅಂಕವೊಂದು ದಾಖಲಾಗುತ್ತಾ ಇದೆ. ಕೊನೆಯ 3 ನಿಮಿಷದ ಘೋಷಣೆ ಆಟಗಾರರೇ ಗಮನಿಸಿಕೊಳ್ಳ. ಈ ಬಾರಿ ಮತ್ತೊಮ್ಮೆ ರಕ್ಷಣಾ ವಿಭಾಗ ಶ್ರೇಷ್ಠವಾಗಿದೆ ವೆಲ್ಕಮ್ ಕಿದ್ದೂರು ತಂಡಕ್ಕೆ. 18ರಲ್ಲಿದೆ ಅಂಕಿಅಂಶ ಪಟ್ಟಿಯಲ್ಲಿ ವೆಲ್ಕಮ್ ಕಿದ್ದೂರು, 5ರಲ್ಲಿದೆ ಮಹಾಲಿಂಗೇಶ್ವರ ಕಿದೂರು. ಒಂದಂಕದ ಸೇರ್ಪಡೆ. ಕೊನೆಯ 2 ನಿಮಿಷಗಳು ಮಾತ್ರ ಪೂರ್ಣಾವಧಿಯ ಮುಕ್ತಾಯಕ್ಕೆ. ಬಲಾಬಲದ ಪ್ರದರ್ಶನ. ದ್ವಿತೀಯಾರ್ಧದ 2ನೇ ವಿರಾಮ ವೇಳೆ. ಹತ್ತು 20ರ ಮುಂದೆ 6 ಅಂಕಗಳ ಜೋಡಣೆ. ವೆಲ್ಕಮ್ ಕಿದ್ದೂರು ಪಡ್ಕೊಂಡಂತಹ 20ರ ಮುಂದೆ ಕೇವಲ 6 ಅಂಕಗಳನ್ನು ಮಾತ್ರ ಸೇರಿಸಿಟ್ಟುಕೊಳ್ಳುತ್ತಾ ಇದ್ದಾರೆ ಮಹಾಲಿಂಗೇಶ್ವರ ಕಿದ್ದೂರು ತಂಡ. ಈ ಬಾರಿ ಬಂಧನವಾಗುತ್ತಾ ಇದೆ. ಕೊನೆಯ 1 ನಿಮಿಷದ ಸಮಯಾವಕಾಶ ಮಾತ್ರ ಉಳಿದಿರುತ್ತದೆ ಪೂರ್ಣಾವಧಿಯ ಮುಕ್ತಾಯಕ್ಕೆ. ಈ ಬಾರಿ ಮತ್ತೊಮ್ಮೆ ಅತ್ಯುತ್ತಮ ರಕ್ಷಣಾ ವಿಭಾಗ ರಕ್ಷಿತ್ ಎಂಬ ಚುರುಕಿನ ಆಟಗಾರನ ದಾಳಿ ಮುಂದುವರಿಯುತ್ತಾ ಇದೆ. അമ്പത്തി 8 kg വിഭാഗത്തിലെ മത്സരിക്കാനെത്തിയ മത്സരിക്കാനുള്ള ടീമുകൾ എത്രയും പെട്ടെന്ന് രജിസ്റ്റർ ചെയ്യണമെന്ന് ഒരിക്കൽ കൂടി താങ്കളോട് വിനീതമായി അപേക്ഷിക്കുന്നു. ಪ್ರಮೋದ್ ಪಮ್ಮು ಕುಂಟಂಗೆರಡ್ಕ ಆದಷ್ಟು ಬೇಗ ವೇದಿಕೆಯ ಬಳಿ ಬನ್ನಿ. ಪ್ರಮೋದ್ ಪಮ್ಮು ಐನಾತ್ ಬೇಗ ಮಿತ್ತಟದಂಚು ಬಲೆ. ಪ್ರದರ್ಶನ ಪಂದ್ಯಾವಳಿಯ ಕ್ರೀಡಾಕೂಟದ ಫೈನಲ್ ಸ್ಪರ್ಧೆಯಲ್ಲಿ ವಿಜೇತವಾಗಿರುವಂತಹ ವೆಲ್ಕಮ್ ಕಿದೂರು ತಂಡಕ್ಕೆ ಅಭಿನಂದನೆಗಳನ್ನು ತಿಳಿಸ್ತಾ, ಹಾಗೆಯೇ ದ್ವಿತೀಯ ಸ್ಥಾನವನ್ನು ಪಡೆಕೊಂಡಂತಹ ಮಹಾಲಿಂಗೇಶ್ವರ ಕಿದೂರು ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಭಾಗವಹಿಸಿದಂತಹ 7 ಸ್ಟಾರ್ ಹಾಗೂ ಲಕ್ಕಿ ಸ್ಟಾರ್ ತಂಡಗಳಿಗೂ ವಂದನೆಗಳನ್ನು ತಿಳಿಸ್ತಾ, ಈ ತನಕ ನಮ್ಮೊಂದಿಗೆ
ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಅತಿಥಿಯಾಗಿ ನಮ್ಮೊಂದಿಗೆ ಸಹಕರಿಸಿದಂತಹ ಹಾಗೆ ಔಪಚಾರಿಕವಾಗಿ ಕ್ರೀಡಾಕೂಟವನ್ನು ಉದ್ಘಾಟಿಸಿದಂತಹ ಇಬ್ಬರು ಅತಿಥಿಗಳು ಚಂದ್ರನಾಥ ಕಾಜೂರು ಹಾಗೂ ಚಂದ್ರ ಕಾಜೂರು ಹಾಗೂ ಮಂಜುನಾಥ ಆಳ್ವ ಮಡ್ವ ಈ ತನಕ ನಮ್ಮೊಂದಿಗಿದ್ದರು. ಇವರಿಗೆ ಸಂಘಟಕರ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ.
ಡಾಕ್ಟರ್ APJ ಅಬ್ದುಲ್ ಕಲಾಂ ಇವರ ಸ್ಮರಣಾರ್ಥದಲ್ಲಿ ಆಯೋಜಿಸಲ್ಪಟ್ಟಿರುವಂತಹ 58 kg ವಿಭಾಗದ ಹೊನಲು ಬೆಳಕಿನ ಕಬಡ್ಡಿ ಕ್ರೀಡಾಕೂಟಕ್ಕೆ ತೀರ್ಪುಗಾರರಾಗಿ ನಮ್ಮೊಂದಿಗೆ ಆಗಮಿಸಿದಂತಹ ಮಾಜಿ ಕೇರಳ ರಾಜ್ಯ ಕಬಡ್ಡಿ ಪಟು ಶ್ರೀಯುತ ಗಣೇಶ್ ಕುಂಬಳೆ ಇವರನ್ನು ಕ್ರೀಡಾಕೂಟಕ್ಕೆ ಪ್ರೀತಿಪೂರ್ವಕವಾಗಿ ಸಂಘಟಕರ ವತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಹಾಗೆಯೇ ಆದಷ್ಟು ಬೇಗ 58 kg ವಿಭಾಗದಲ್ಲಿ സ്പർദ്ധിಸುವಂತಹ ತಂಡಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ഒരിക്കൽ കൂടി 58 kg വിഭാഗത്തിൽ മത്സരിക്കുന്ന ടീമുകൾ എത്രയും പെട്ടെന്ന് രജിസ്റ്റർ ചെയ്യണമെന്ന് ഒരിക്കൽ കൂടി അപേക്ഷിക്കുന്നു.
ಇರುವಂತಹ ತಂಡಗಳ ಫಿಕ್ಸರ್ ಅನ್ನು ಮಾಡಲು ಮುಂದಾಗುತ್ತೇವೆ. ಆದಷ್ಟು ಬೇಗ ಇನ್ನು ಮುಂಬರುವಂತಹ 30 ನಿಮಿಷಗಳ ಒಳಗಡೆ ಸ್ಪರ್ಧಿಸಲು ಆಗಮಿಸಿದಂತಹ ತಂಡಗಳು ತಮ್ಮ ಹೆಸರನ್ನ, ತಮ್ಮ ಪ್ರವೇಶ ಶುಲ್ಕವನ್ನ, ನಿಗದಿಸಿದಂತಹ ಪ್ರವೇಶ ಶುಲ್ಕವನ್ನ ನೀಡುತ್ತಾ ತಂಡವನ್ನು ನೋಂದಾಯಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನ ಮಾಡುತ್ತಾ ಇದ್ದೇವೆ. ಇನ್ನು ಮುಂಬರುವಂತಹ 30 ನಿಮಿಷಗಳ ಒಳಗಡೆ ತಮ್ಮ ತಂಡವನ್ನ ನೋಂದಾಯಿಸದಿದ್ದಲ್ಲಿ ನೋಂದಾಯಿಸತಕ್ಕಂತಹ ತಂಡಗಳ ಫಿಕ್ಸರ್ ಅನ್ನು ಮಾಡಲು ಮುಂದಾಗುತ್ತೇವೆ.
6 ತಂಡಗಳು ಮಾತ್ರ ತಮ್ಮ ಪ್ರವೇಶ ಶುಲ್ಕವನ್ನ ನೀಡಿದೆ. ಇನ್ನು ಪ್ರವೇಶ ಶುಲ್ಕವನ್ನ ನೀಡಲು ಸಂಘಾಟಕರು ಮುಂದಿನ 15 ನಿಮಿಷದ ಕಾಲಾವಕಾಶವನ್ನ ನೀಡ್ತಾ ಇದ್ದಾರೆ. ಭಾಗವಹಿಸುವಂತ ತಂಡಗಳು ತಡುಕು ಪಟ್ಟಿಯಲ್ಲಿ ತಮ್ಮ ಸ್ಥಾನವನ್ನ ಉಳಿಸಿಕೊಳ್ಳಲು ಮುಂದಿನ 15 ನಿಮಿಷಗಳು ತಮಗಾಗಿ ನೀಡ್ತಾ ಇದ್ದಾವೆ. ದಯವಿಟ್ಟು ಗಮನಿಸಿ, ಮುಂದಿನ 15 ನಿಮಿಷಗಳಲ್ಲಿ ಪ್ರವೇಶ ಶುಲ್ಕವನ್ನ ನೀಡುವಂತ ತಂಡಗಳಿಗೆ ಮಾತ್ರ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತ ಅವಕಾಶ. ಭಾಗವಹಿಸುವಂತ ಎಲ್ಲ 58 ಕೆಜಿ ವಿಭಾಗದ ತಂಡಗಳ ವ್ಯವಸ್ಥಾಪಕರು, ಅದರ ರೀತಿಯಲ್ಲಿ ತಂಡದ ನಾಯಕರು, ಆಟಗಾರರ ವಿಶೇಷ ಗಮನಕ್ಕೆ ಈ ಒಂದು ನಿಖರ ಮಾಹಿತಿಯನ್ನು ರವಾನಿಸ್ತಾ ಇದ್ದಾವೆ. അടുത്ത 15 മിനിറ്റിനുള്ളിൽ ഗ്രൗണ്ട് ഫീസ് നൽകപ്പെടുന്ന ടീമുകൾക്ക് മാത്രം ഈ ടൂർണമെന്റിൽ മത്സരിക്കാൻ പങ്കെടുക്കാൻ അവസരം എന്നുകൂടി അറിയിക്കുകയാണ്. ഏകദേശം 30ഓളം ടീമുകളാണ് പേര് നൽകിയിട്ടുള്ളത്. പക്ഷേ 6 ടീമുകൾ മാത്രം ഗ്രൗണ്ട് ഫീസ് നൽകിയതായി കാണപ്പെടുന്നു. ഇനിയുള്ള ടീമുകൾ രജിസ്ട്രേഷൻ നടപടികൾ പൂർത്തീകരിക്കാൻ അടുത്ത 15 മിനിറ്റിന്റെ സമയം നൽകുകയാണ്. ನಮ್ಮ ಅಂಕಣದ ಸುತ್ತಮುತ್ತ ಇದೆ. ಆದರೆ ಯಾವ ತಂಡವೂ ಕೂಡ ಪ್ರವೇಶ ಶುಲ್ಕವನ್ನ ನೀಡಲು ನಮ್ಮ ಕಚೇರಿಯತ್ತ ಬರುವಂತೆ ಕಾಣುತ್ತಿಲ್ಲ. ಕೇವಲ 6 ತಂಡಗಳು ಮಾತ್ರ ತಮ್ಮ ಎಲ್ಲ ರೀತಿಯ ನೋಂದಾವಣೆ ಪ್ರಕ್ರಿಯೆಯನ್ನ ಸಂಪೂರ್ಣಗೊಳಿಸಿದೆ. ಜೊತೆಯಲ್ಲಿ ನೋಂದಾವಣೆಯನ್ನ ಮಾಡಿರುವಂತ ಎಲ್ಲ ತಂಡಗಳು 6 ತಂಡಗಳ ಗಮನಕ್ಕೆ ದಯವಿಟ್ಟು ತಮ್ಮ ದೇಹ ತೂಕವನ್ನ ಮಾಡಿಸಿಕೊಡಬಹುದು. ನಮ್ಮ ದೇಹ ತೂಕವನ್ನ ಮಾಡುವಂತ ಕಚೇರಿಗೆ ತೆರಳಿ ತಮ್ಮ ದೇಹ ತೂಕವನ್ನ ಮಾಡಿಸಿಕೊಡಿ. ತಮ್ಮ ಸ್ಪರ್ಧೆಗಾಗಿ ಕಾಯಬೇಡಿ. ನೋಂದಾವಣೆಯನ್ನು ಪೂರ್ತಿಗೊಳಿಸುವಂತ 6 ತಂಡಗಳು ತಕ್ಷಣ ತಮ್ಮ ದೇಹ ತೂಕವನ್ನ ಮಾಡಿ. ದೇಹ ತೂಕವನ್ನ ಮಾಡುವಂತ ಪ್ರತಿಯೊಂದು ತಂಡದ ಆಟಗಾರರ ವಿಶೇಷ ಗಮನಕ್ಕೆ ಇದು 58 ಕೆಜಿ ವಿಭಾಗದ ಕಬಡ್ಡಿ ಸ್ಪರ್ಧೆ.
ಸಂಘಾಟಕರ ತೀರ್ಮಾನದ ಪ್ರಕಾರ 58 kg ಪ್ಲಸ್ 200 ಗ್ರಾಂ ಅಧಿಕವಾಗಿ ನಿಮಗೆ ನೀಡ್ತಾ ಇದ್ದಾರೆ. 58 200. ಟೀಮದಗ್ಲು ಮಾತ್ರ ಇತ ಪ್ರವೇಶ ಶುಲ್ಕನ ಕೊರದುಲ್ಲೇರ ದಯಮಲ್ತದ ಬಾಕಿ ನಂಚಿನ ಮಾತ್ರ ಟೀಮದಗ್ಲ ಬರ್ತದ ಗ್ರೌಂಡ್ ಫೀಸ್ನ ಕೊರದು ಈ ಕ್ರೀಡಾಕೂಟನ ಯಶಸ್ಸು ಮಲ್ಪಡು ಆಯ್ನಾತ ಬೇಗ ಶುರು ಮಲ್ಪಲೆಕ ಸಾಕಾರ ಕೊರಡು. ಒಂಜಾತ ತಂಡಲು ನಮ್ಮ ಮೈದಾನದ ಸುತ್ತಲೂ ಉಲ್ಲೇರು ಆಂಡ ತೂದು ಒವ್ವೇ ರೀತಿಯ ಪ್ರತಿಕ್ರಿಯೆಯನ್ನು ಕೊರಪುಜೇರು. ಗೊಬ್ಬು ಸುರುವಾಯಿ ಬುಕ್ಕ ಎಂಕಲ್ಲೊಂಜು ಟೀಮ್ ಉಂಡು ಬಂಡ ಅವಕಾಶ ಖಂಡಿತವಾದ್ಲ ಇಜ್ಜಿ.
ಮಣ್ಣಂಗುಳಿ ಮಿನಿ ಸ್ಟೇಡಿಯಂ ಉಪ್ಪಡ ಕೋಡಿಬೈಲಲ್ಲಿ 62 ಕೆಜಿ ವಿಭಾಗದ ಮ್ಯಾಟ್ ಫೆಡ್ಲೈಟ್ ಕಬಡ್ಡಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ. ವಿಶೇಷವಾಗಿ ವಿಜೇತ ತಂಡಗಳಿಗೆ ಪ್ರಥಮ ನಗದು 15,000, ದ್ವಿತೀಯ 8,000, ತೃತೀಯ ಮತ್ತು ಚತುರ್ಥ ತಲಾ 4,000 ರೂಪಾಯಿಗಳು. ಜೊತೆಯಲ್ಲಿ ಕ್ರೀಡಾಕೂಟದ ಪ್ರಮುಖ ಆಕರ್ಷಣೆ ಅತ್ಯಂತ ಎತ್ತರದ ಟ್ರೋಫಿ ಅಲ್ಲದೆ ಕ್ವಾರ್ಟರ್ ಫೈನಲ್ ಸುತ್ತಿನಲ್ಲಿ ಪರಾಜಿತಗೊಂಡುವಂತ 4 ತಂಡಗಳಿಗೆ ಒಟ್ಟು 8 ಶಾಶ್ವತ ಫಲಕವನ್ನು ನೀಡುವಂತ ಕೋಟಿಬೈಲಿನ ವಿಶೇಷ ಕಬಡ್ಡಿ ಕ್ರೀಡಾಕೂಟಕ್ಕೆ ಸಮಸ್ತ ಕ್ರೀಡಾಭಿಮಾನಿಗಳನ್ನ ಕ್ರೀಡಾಪಟುಗಳನ್ನ ನಾವು ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಡ್ತಾ ಇದ್ದೇವೆ. ಮುಂದಿನ ತಿಂಗಳು ಫೆಬ್ರವರಿ 8ನೇ ತಾರೀಕಿನಂದು ನಿಗದಿತ 40 ತಂಡಗಳಿಗೆ ಮೊದಲು ನೋಂದಣಿ ಮಾಡುವಂತ 40 ತಂಡಗಳಿಗೆ ಮಾತ್ರ ಅವಕಾಶ.
ಮುಂದಿನ ತಿಂಗಳು 8ನೇ ತಾರೀಕು ಭಾನುವಾರದಂದು ಶನಿವಾರದಂದು ರಾತ್ರಿ 8 ಗಂಟೆಯಿಂದ ಆರಂಭಗೊಳ್ಳಲಿಕ್ಕಿರುವಂತಹ ಸುದರ್ಶನ್ ಕೋಡಿಬೈಲ್ ಹಮ್ಮಿಕೊಂಡಿರುವಂತಹ 62 ಕೆಜಿ ವಿಭಾಗದ ಫೆಡ್ಲೈಟ್ ಮ್ಯಾಟ್ ಕಬಡ್ಡಿ ಕ್ರೀಡಾಕೂಟಕ್ಕೆ ಮತ್ತೊಮ್ಮೆ ಸಮಸ್ತ ಕ್ರೀಡಾಭಿಮಾನಿ ಬಂಧುಗಳನ್ನ ಈ ಮೂಲಕ ನಾವು ಬರಮಾಡಿಕೊಡ್ತಾ ಇದ್ದೇವೆ. ನೋಂದಾವಣೆ ಮಾಡುವಂತ ತಂಡಗಳಿಗೆ ಮುಂದಿನ ತಿಂಗಳು 5ನೇ ತಾರೀಕು ಕೊನೆಯ ದಿನಾಂಕವಾಗಿರ್ತದೆ. ಮುಂದಿನ 6 ನಿಮಿಷಗಳು ಮಾತ್ರ ಬಾಕಿ ಇದೆ ನೋಂದಾವಣೆಗೆ. ಆ ಬಳಿಕ ಬರುವಂತ ಯಾವುದೇ ತಂಡಗಳಿಗೆ ಆಡುವಂತ ತಡುಕು ಪಟ್ಟಿಯಲ್ಲಿ ಅವಕಾಶವನ್ನ ಪಡಕೊಡುವಂತ ಯಾವುದೇ ಅವಕಾಶಗಳು ಇಲ್ಲ ಅನ್ನುವಂತ ನಿಖರವಾದಂತ ಮಾಹಿತಿಯನ್ನು ರವಾನಿಸುತ್ತವೆ. ಈಗ ತಾನೇ 30 ತಂಡಗಳು ಹೆಸರನ್ನ ಕೊಟ್ಟಿದೆ. ಆ ಪೈಕಿ 10 ತಂಡಗಳು ಮಾತ್ರ ಸಂಪೂರ್ಣವಾಗಿ ತಮ್ಮ ನೋಂದಾವಣಿ ಪ್ರಕ್ರಿಯೆಯನ್ನ ಪೂರ್ತಿಗೊಳಿಸಿದೆ. ನೋಂದಾವಣೆಯನ್ನ ಪೂರ್ತಿಗೊಳಿಸಿದಂತ ಎಲ್ಲ ತಂಡಗಳು ನೇರವಾಗಿ ತಮ್ಮ ದೇಹ ತೂಕವನ್ನ ಮಾಡಿಸಿಕೊಡುವಂತೆ ವಿನಂತಿ. ಯಾವುದೇ ಕ್ಷಣದಲ್ಲೂ ತಮ್ಮ ತಂಡಕ್ಕೆ ಸ್ಪರ್ಧೆ ಇರಬಹುದು. ಜೊತೆಯಲ್ಲಿ ಮಿತ್ರ ಬಡಗ ದೇವರ ಗದ್ದೆ, ವೀರ ಹನುಮಾನ್ ಮುಕ್ಕರಿಕಂಡ, ಶಿವಾಜಿ ಫ್ರೆಂಡ್ಸ್ ಮುಟ್ಟಂ, ವಿನಯ ಬಾಡೂರು ಈ ತಂಡಗಳ ನಾಯಕ ದಯವಿಟ್ಟು ನಮ್ಮ ಮೈಕ್ ಪಾಯಿಂಟ್ ಬಳಿ ಬರಬೇಕು. ಮಿತ್ರ ಬಡಗ ದೇವರ ಗದ್ದೆ, ವೀರ ಹನುಮಾನ್ ಮುಕ್ಕರಿಕಂಡ, ಶಿವಾಜಿ ಫ್ರೆಂಡ್ಸ್ ಮುಟ್ಟಂ, ವಿನಯ ಬಾಡೂರು ಈ ತಂಡದ ನಾಯಕ ಅಥವಾ ತಂಡದ ವ್ಯವಸ್ಥಾಪಕರು ಯಾರಾದರೂ ಇದ್ದಲ್ಲಿ ತಕ್ಷಣ ನಮ್ಮ ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿ ಅಪೇಕ್ಷೆ.
ಕಾಲಾವಕಾಶ ಮಾತ್ರ 11 ಟೀಮ್ ದಕ್ಕಲು ಬೈದೇರು ಆ 11 ಟೀಮ್ಗೆ ನಮ್ಮ ಫಿಕ್ಸರ್ನ ರೆಡಿ ಮಲ್ಪುವ ಅವೆಡ್ದ ಬೊಕ್ಕ ಬರಪುನಂಚಿನ ಟೀಮ್ಗೆ ಅವಕಾಶ ಇಜ್ಜಿ ದಯಮಲ್ತ ಸಹಕಾರ ಕೊರ್ಲೆ. ಅಂತಿಮ 5 ನಿಮಿಷಗಳತ್ತ ನಾವು ಸಾಗುತ್ತಾ ಇದ್ದೇವೆ. 30 ತಂಡಗಳ ಹೆಸರನ್ನು ಕೊಟ್ಟಿದೆ. 11 ತಂಡಗಳು ಮಾತ್ರ ಪ್ರವೇಶ ಶುಲ್ಕವನ್ನು ನೀಡಿದೆ. ಆ 11 ತಂಡಗಳಿಗೆ ನಾವು ತಡುಕು ಪಟ್ಟಿಯ ರಚನೆಯನ್ನು ಮಾಡ್ತಾ ಇದ್ದೇವೆ. ತಡುಕು ಪಟ್ಟಿಯ ರಚನೆ ಆದ ಬಳಿಕ ಯಾವುದೇ ತಂಡಗಳಿಗೂ ಯಾವುದೇ ಕಾರಣಕ್ಕೂ ನಾವು ಆಡುವಂಥ ಅವಕಾಶವನ್ನು ಕೊಡುವುದಿಲ್ಲ. ಇದು ಸಂಘಾಟಕರ ನಿಖರವಾದಂಥ ಕಠಿಣವಾದಂಥ ತೀರ್ಮಾನ. ದಯವಿಟ್ಟು ಮಿತ್ರ ಬಡಗ ದೇವರಗದ್ದೆ, ವೀರ ಹನುಮಾನ್ ಮುಕ್ಕರಿಕಂಡಂ, ಶಿವಾಜಿ ಫ್ರೆಂಡ್ಸ್ ಮುಟ್ಟಂ, ವಿನಯ ಬಾಡೂರು, ಶ್ರೀರಾಮ್ ಫ್ರೆಂಡ್ಸ್ ಜೋಡುಕಲ್ಲು, ಯುವಧಾರ ಕನ್ನಡಿಪಾರೆ, ಸುದರ್ಶನ್ ಕೋಡಿಬಾಯ್ಲ್, ತುಳುನಾಡು ಫ್ರೆಂಡ್ಸ್ ಆರ್ಲಡ್ಕ, ರಾಮ್ ಧನುಷ್ ಚೂರಿಪಳ್ಳ ಈ ಎಲ್ಲ ತಂಡಗಳು ಕೂಡ ನೋಂದಾವಣೆಯನ್ನ ಪೂರ್ತಿಗೊಳಿಸಿದಂಥ ತಂಡಗಳು. ತಾವುಗಳು ನೇರವಾಗಿ ತಮ್ಮ ದೇಹ ತೂಕವನ್ನು ಮಾಡಿಸಿಕೊಡುವಂತೆ ವಿನಂತಿಸ್ತಾ ಇದ್ದೇವೆ. ದೇಹ ತೂಕ ಅಳೆಯುವ ಕಚೇರಿಯಲ್ಲಿ ಸ್ಕೇಲ್ ಪಾಯಿಂಟ್ ಬಳಿ ನಮ್ಮ ಸಂಘಾಟಕರು ಕಾರ್ಯನಿರತರಾಗಿದ್ದಾರೆ. ದಯವಿಟ್ಟು 11 ತಂಡಗಳು ಕೂಡ ತಕ್ಷಣ ಅತ್ತ ತೆರಳಿ ತಮ್ಮ ದೇಹ ತೂಕವನ್ನು ಪೂರ್ತಿಗೊಳಿಸುವಂತೆ ಮನವಿ. ಅಂತಿಮ 3 ನಿಮಿಷಗಳು ಮಾತ್ರ. ನಮ್ಮ ಫಿಕ್ಸರ್ ಮಲ್ಪ ಸರಿಯಾದ 1 ಗಂಟೆಗೆ ನಮ್ಮ ಸುರುತ ಗೊಬ್ಬು ನಮ್ಮ ಅಂಕಣಡ್ ನಡಪೆರವುಂಡು. ಫಿಕ್ಸರ್ ರೆಡಿ ಮಲ್ತೊಂದುಲ್ಲ 14 ಟೀಮ್ ಆತನು ಯಾವತ್ತೆ ਪਿਆਰ ਨਾ ਬਤੋਲ ਕੇ ਕੰਡਾ ਕੱਟੀ ਦਾ ਸਪੀਕਰਾਂ ਤੇ ਬੋਲ ਕੇ ਸੰਗ ਉਹਦਾ ਨੀ ਪਿਆਰ ਨਾ
लिखा तेरे तो की सिखा तेरे ते की लिखा हुसन तेरा तौबा 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 लाके पिन पैग बल्लिए पंडे तगड़े गड्डी दी टिक्की घोल के नी लाके पिन पैग बल्लिए पंडे तगड़े गड्डी दी टिक्की घोल के हम यहाँ वहाँ सीन नहीं करते maybe if around भी यकीन नहीं करते you see you feel like a homie तो भी गाली निकल जाती उस गाली को हम मीन नहीं करते दिल में तू ज़बान पे न जा मेरा लाइफस्टाइल देख मेरे काम पे न जा जा बैड बॉय शाहरानी बना के रखेगा तुझे बेबी मेरे नाम पे न जा ಪಟ್ಟಿಯ ರಚನೆಯನ್ನ ಮಾಡ್ತಾ ಇದ್ದಾವೆ. ತಡುಕು ಪಟ್ಟಿಯಲ್ಲಿ ಅವಕಾಶವನ್ನ ಗಳಿಸಿಕೊಂಡಿರುವಂತ ತಂಡಗಳು ಮಿತ್ರ ಬಡಗ ದೇವರಗದ್ದೆ ಎ ಮತ್ತು ಬಿ, ವೀರ ಹನುಮಾನ್ ಮುಕ್ಕರಿಕಂಡಂ, ಶಿವಾಜಿ ಫ್ರೆಂಡ್ಸ್ ಮುಟ್ಟಂ,
ವಿನಯ ಬಾಡೂರು ಎ ಮತ್ತು ಬಿ, ಶ್ರೀರಾಮ್ ಫ್ರೆಂಡ್ಸ್ ಜೋಡುಕಲ್ಲು, ಯವಧಾರ ಕನ್ನಟಿಪಾರ, ಸುದರ್ಶನ್ ಕೋಡಿಬೈಲ್, ತುಳುನಾಡ್ ಫ್ರೆಂಡ್ಸ್ ಆರ್ಲಡ್ಕ, ರಾಮ್ ಧನುಷ್ ಚೂರಿಪಳ್ಳಂ, ಸೆವೆನ್ಸ್ ಅಂಬಿಲಡ್ಕ ಎ ಮತ್ತು ಬಿ, ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ, ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಎ ಎನ್ ಬಿ, ಶ್ರೀ ಮುಂಡಾಲ್ತಾಯಿ ಕಯ್ಯಾರ್, ಕೊತ್ತಿಯಾಳ ಶ್ರೀ ಕೂಡ್ಲು ಎ ಮತ್ತು ಬಿ. ಈ ರೀತಿಯಲ್ಲಿ 19 ತಂಡಗಳಿಗೆ ನಾವು ತಡುಕು ಪಟ್ಟಿಯ ರಚನೆಯನ್ನ ಮಾಡ್ತಾ ಇದ್ದೇವೆ. ನೋಂದಾವಣೆಯನ್ನ ಮಾಡಿದಂತ ಎಲ್ಲ ತಂಡಗಳಿಗೆ ವಿಶೇಷವಾದಂತ ಧನ್ಯವಾದವನ್ನ ತಿಳಿಸ್ತಾ ಇದ್ದೇವೆ. ಇದೀಗ ಸಂಘಾಟಕರು ತಡುಕು ಪಟ್ಟಿಯ ರಚನೆಯಲ್ಲಿ ತೊಡಗಿದ್ದಾರೆ. ನನ್ನ ಏರ್ಲ ಬರಪು ನಂಚಿನ ಅಗತ್ಯ ಇಜ್ಜಿ ನನ್ನ ಒವ್ವೆ ಟೀಮ್ಗೂ ಅವಕಾಶನ ಕೊರಪುಜ. ಎ ಮತ್ತು ಬಿ, ವೀರ ಹನುಮಾನ್ ಮುಕ್ಕರಿಕಂಡಂ, ಶಿವಾಜಿ ಫ್ರೆಂಡ್ಸ್ ಮುಟ್ಟಂ, ವಿನಯ ಬಾಡೂರ್ ಎ ಮತ್ತು ಬಿ, ಶ್ರೀರಾಮ್ ಫ್ರೆಂಡ್ಸ್ ಜೋಡುಕಲ್ಲು, ಯುವಧಾರ ಕನ್ನಡಿಪಾರ, ಸುದರ್ಶನ್ ಕೋಡಿಬೈಲ್, ತುಳುನಾಡು ಫ್ರೆಂಡ್ಸ್ ಆರ್ಲಡ್ಕ, ರಾಮ್ ಧನುಷ್ ಚೂರಿಪಳ್ಳಂ, ಸೆವೆನ್ಸ್ ಅಂಬಿಲಡ್ಕ ಎ ಮತ್ತು ಬಿ, ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ, ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಎ, ಬಿ ಮತ್ತು ಸಿ, ಶ್ರೀ ಮುಂಡಾಲ್ತಾಯಿ ಕಯ್ಯಾರ್, ಕೊತ್ತಿಯಾಳ ಶ್ರೀ ಕೂಡ್ಲು ಎ ಮತ್ತು ಬಿ. ಈ 20 ತಂಡಗಳು ದಯವಿಟ್ಟು ತಮ್ಮ ದೇಹ ತೂಕವನ್ನ ಮಾಡಿಸಿಕೊಳ್ಳಿ. ತಡುಕು ಪಟ್ಟಿಯ ರಚನೆ ആകുತಾ ಇದೆ. രജിസ്ട്രേഷൻ നടപടികൾ പൂർത്തീകരിച്ച 20 ടീമുകളുടെ ശ്രദ്ധയ്ക്ക് ദയവ് ചെയ്ത് ദേഹ തൂക്കം അടക്കുവാനായി സ്കെയിൽ പോയിന്റിൽ എത്തിച്ചേരണമെന്ന് അറിയിക്കുകയാണ്.
ಗಾಗಿ ಕಾಯ್ತಾ ಇದ್ದಾರೆ. ನೋಂದಾವಣೆಯನ್ನ ಪೂರ್ತಿಗೊಳಿಸಿದಂತೆ ಎಲ್ಲ ತಂಡಗಳು ನೇರವಾಗಿ ತಮ್ಮ ದೇಹ ತೂಕವನ್ನ ಪೂರ್ತಿಗೊಳಿಸಿ ಯಾವುದೇ ಕ್ಷಣದಲ್ಲೂ ತಮ್ಮ ತಂಡಗಳಿಗೆ ಸ್ಪರ್ಧೆ ಇರಬಹುದು. ಸ್ಪರ್ಧಾ ಸಂಖ್ಯೆಗೆ ಕಾಯ್ಬೇಡಿ, ತಕ್ಷಣ ತಮ್ಮ ದೇಹ ತೂಕವನ್ನ ಪೂರ್ತಿಗೊಳಿಸಿ. ಜೊತೆಯಲ್ಲಿ ಸ್ಪರ್ಧಾ ಸಂಖ್ಯೆಗೆ ತಂಡಗಳನ್ನು ಕರೆಯುವಂತ ಸಂದರ್ಭದಲ್ಲಿ ಸ್ಕೇಲ್ ಆಗಿಲ್ಲ ಅನ್ನುವಂತ ಮಾತು ಬರಬಾರದು. ದಯವಿಟ್ಟು ಗಮನಿಸಿ, ದೇಹ ತೂಕವನ್ನ ಮಾಡಲು ನೋಂದಾವಣೆ ಪೂರ್ತಿಗೊಳಿಸಿದಂತ 23 ತಂಡಗಳನ್ನ ನಾವು ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ಬನ್ನಿ. ചഷകമായി ഒഴുകുമോ പ്രാണനിൽ നിന്നനുരാഗം, അമൃതമായി നിറയുമോ നോവുമാത്മരാഗത്തിൽ നീ ശ്വാസമായി ನೋಡಿ, ಒಂದಷ್ಟು ಸಮಯಗಳಿಂದ ನಮ್ಮ ಕಾರ್ಯಕರ್ತರು ದೇಹ ತೂಕವನ್ನು ಅಳೆಯುವಂಥ ಸ್ಕೇಲ್ ಪಾಯಿಂಟ್ರಲ್ಲಿ ತಂಡಗಳಿಗಾಗಿ ಕಾಯ್ತಾ ಇದ್ದಾರೆ. ಯಾವುದೇ ಒಂದು ತಂಡವು ಕೂಡ ದೇಹ ತೂಕವನ್ನು ಮಾಡಿಲ್ಲ ಅನ್ನುವಂಥ ಮಾಹಿತಿ ಅಲ್ಲಿಂದ ಬರ್ತಾ ಇದೆ. 23 ತಂಡಗಳು ತಮ್ಮ ಎಲ್ಲ ರೀತಿಯ ನೋಂದಾವಣೆ ಪ್ರಕ್ರಿಯೆಯನ್ನು ಪೂರ್ತಿಗೊಳಿಸಿದೆ. ಈ 23 ತಂಡಗಳು ಕೂಡ ಸ್ಕೇಲ್ ಪಾಯಿಂಟ್ ಬಳಿ ತೆರಳಿ ತಮ್ಮ ದೇಹ ತೂಕವನ್ನು ಪೂರ್ತಿಗೊಳಿಸಬೇಕು. ಯಾವುದೇ ಕ್ಷಣದಲ್ಲೂ ತಮ್ಮ ಸ್ಪರ್ಧೆಗೆ ನಾವು ಕರೀತೇವೆ. ಆ ಸಂದರ್ಭದಲ್ಲಿ ದೇಹ ತೂಕವನ್ನು ಮಾಡಿ ಎಲ್ಲ ಸಿದ್ಧತೆಗಳನ್ನು ಮಾಡಿರಬೇಕು ತಂಡಗಳು. ದಯವಿಟ್ಟು ಸಹಕಾರವನ್ನು ಕೊಡಿ. ದೇಹ ತೂಕವನ್ನು ಮಾಡುವಂಥ ಪ್ರತಿಯೊಂದು ತಂಡದ ಗಮನಕ್ಕೆ
ಇದು 58 ಕೆಜಿ ವಿಭಾಗದ ಕಬಡ್ಡಿ ಸ್ಪರ್ಧೆ. ಸಂಘಾಟಕರು 58 ಜೊತೆ 500 ಗ್ರಾಂ ಅಧಿಕವಾಗಿ ನಿಮಗೆ ನೀಡ್ತಾ ಇದ್ದಾರೆ. 58 500 50 ಮುಟ್ಟ ಪಾಸ್ ಆಗೋಣ. ಒರಿಯಗ ಒಂಜಿ ಅವಕಾಶ ಮಾತ್ರ ರಡ್ಡನೆ ಇಜ್ಜಿ. ಬಹುತೇಕ ತಡುಕು ಪಟ್ಟಿಯ ರಚನೆ ಪೂರ್ಣಗೊಳ್ಳುತ್ತಾ ಇದೆ. ಇನ್ನೇನು ಅಲ್ಪ ಸಮಯದಲ್ಲಿ ನಮ್ಮ ಔಪಚಾರಿಕ ಸ್ಪರ್ಧೆಗಳಿಗೆ ನಾವು ಕರೆಯನ್ನು ನೀಡ್ತಾ ಇದ್ದೇವೆ. ಎಲ್ಲ ತಂಡಗಳು ದೇಹ ತೂಕವನ್ನು ಮಾಡಿ ಸಿದ್ಧತೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಈ ಮೂಲಕ ವಿನಂತಿಸಿಕೊಡ್ತಾ ಇದ್ದಾವೆ. 23 ಟೀಮ್ ಪುದರ್ ಕೊಡ್ತೇರು, ಗ್ರೌಂಡ್ ಫೀಸ್ಲ ಕೊಡ್ತೇರು ಅಂಡ್ ಸ್ಕೇಲ್ ಪಾಯಿಂಟ್ಗೆ ಒವ್ವೇ ಒಂಜಿ ಟೀಮ್ಲ ಬೈದಿಜಿ ಬನ್ಪುನಂಚಿನ ಪಾತೆರ ಬರೋದು ದಯಮಲ್ತ ಸಹಕಾರ ಕೊರ್ಲೆ. ನಮ್ಮ ಪ್ರಧಾನ ವೇದಿಕೆಯ ಎಡಭಾಗದಲ್ಲಿರುವಂಥ ಹಾಲ್ನಲ್ಲಿ ದೇಹ ತೂಕವನ್ನು ಮಾಡುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲಿ ಕಾರ್ಯಕರ್ತರು ತಮ್ಮ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ದಯವಿಟ್ಟು ಸಹಕಾರವನ್ನು ಕೊಡಿ. ಪ್ರಧಾನ ವೇದಿಕೆಯ ನಮ್ಮ ಕ್ರೀಡಾ ಅಂಕಣದ ಎಡಭಾಗದಲ್ಲಿದೆ. ಭಾಗವಹಿಸುವಂತ ನೋಂದಾವಣೆ ಪೂರ್ತಿಗೊಳಿಸುವಂತ ಎಲ್ಲ ತಂಡಗಳು ತಕ್ಷಣ ಅತ್ತ ತೆರಳಿ ತಮ್ಮ ದೇಹ ತೂಕವನ್ನು ಪೂರ್ತಿಗೊಳಿಸಿ. 23 ತಂಡಗಳಿದೆ, 22 ಸ್ಪರ್ಧೆಗಳು ನಡೀಬೇಕಿದೆ. ಬಹುತೇಕ ನಾಳೆ ಬೆಳಗ್ಗೆ 10 ಗಂಟೆಗೆ ಮುಂಚಿತವಾಗಿ ಕಬಡ್ಡಿ ಸ್ಪರ್ಧೆಯನ್ನು ಎಲ್ಲ ಸ್ಪರ್ಧೆಗಳನ್ನು ಪೂರ್ಣಗೊಳಿಸುವಂತ ನಿಟ್ಟಿನಲ್ಲಿ ಸಂಘಾಟಕರಿದ್ದಾರೆ. ಕಾರ್ಯಕ್ರಮದ ಕ್ರೀಡಾಕೂಟದ ಅಂತಿಮದವರೆಗೆ ಎಲ್ಲರ ಸಹಕಾರ ಇರಲಿ ಅನ್ನುವಂಥದ್ದು ನಮ್ಮ ಆಶಯ. ದಯವಿಟ್ಟು ಸಹಕಾರವನ್ನು ಕೊಡಿ. ದೇಹ ತೂಕವನ್ನು ಮಾಡಲು ಮತ್ತೊಮ್ಮೆ ಕಡಕಡಿಯಿಂದ ವಿನಂತಿಸಿಕೊಡ್ತಾ ಇದ್ದೇವೆ.
ಅನ್ನು ಸಜ್ಜೀಕರಿಸಲಾಗಿದೆ. ಎಲ್ಲ ತಂಡದ ವ್ಯವಸ್ಥಾಪಕರು ಹಾಗೂ ಕಪ್ತಾನರ ಗಮನಕ್ಕೆ ಕ್ರೀಡಾಂಗಣದ ಎಡಪಾರ್ಶ್ವಕ್ಕಿರುವಂತಹ ಕಟ್ಟಡದ ಬಳಿಯಲ್ಲಿ ದೇಹ ತೂಕದ ಮಾಪನವನ್ನು ಸಜ್ಜೀಕರಿಸಲಾಗಿದೆ. ಕಪ್ತಾನರು ಹಾಗೂ ವ್ಯವಸ್ಥಾಪಕರು ಗಮನಿಸಿ ಆದಷ್ಟು ಬೇಗ ತಮ್ಮ ತಂಡಗಳನ್ನು ದೇಹ ತೂಕ ಮಾಪನದತ್ತ ತೆರಳಿ ದೇಹ ತೂಕವನ್ನು ಪೂರ್ತೀಕರಿಸಿಕೊಂಡು ಪಂದ್ಯಾಟಕ್ಕೆ ಸಜ್ಜಾಗಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇವೆ. ಪ್ರಥಮ ಪಂದ್ಯದಲ್ಲಿ ಸೆಣಸಲಿರುವಂತಹ ಈ ತಂಡಗಳ ಹೆಸರು ಬಂದಿದೆ. ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಹಾಗೂ ವಿನಯ ಬಾಡೂರು ಬಿ ತಂಡಗಳು ಆದಷ್ಟು ಬೇಗ ತಮ್ಮ ದೇಹ ತೂಕವನ್ನು ಪೂರ್ತೀಕರಿಸಿಕೊಂಡು ತಯಾರಾಗಿ ಆದಷ್ಟು ಬೇಗ ಮೈದಾನದ ಪ್ರವೇಶ ದ್ವಾರದತ್ತ ಬನ್ನಿ. ಹಾಗೆಯೇ ಎರಡನೇ ಪಂದ್ಯಕ್ಕೋಸ್ಕರ ಶಿವಾಜಿ ಫ್ರೆಂಡ್ಸ್ ಮುಟ್ಟಂ ಹಾಗೂ ಸುದರ್ಶನ ಕೋಡಿಬೈಲ್ ಈ ತಂಡಗಳು ತಯಾರಾಗಬೇಕಾಗಿ ಮತ್ತೊಮ್ಮೆ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಇಂದಿನ ಕ್ರೀಡಾಕೂಟದಲ್ಲಿ ತೀರ್ಪುಗಾರರ ವಿಭಾಗದಲ್ಲಿ ನಮ್ಮೊಂದಿಗೆ ಸಹಕರಿಸ್ತಾ ಇರುವವರು ಪ್ರಖ್ಯಾತ ತೀರ್ಪುಗಾರರು. ಇದೀಗಾಗಲೇ ಪ್ರದರ್ಶನ ಪಂದ್ಯಾವಳಿಗಳು ಮುಕ್ತಾಯಗೊಂಡಾಗ ಪ್ರದರ್ಶನ ಪಂದ್ಯದಲ್ಲಿ ನಮ್ಮೊಂದಿಗೆ ತೀರ್ಪುಗಾರರಾಗಿ ಸಹಕರಿಸಿದವರು ಗಣೇಶ್ ಸಬ್ರಗಜೆ. ಹಾಗೆಯೇ ನಮ್ಮವರೇ SKP ಕುಂಟಂಗೇರಡ್ಕದ ಸದಸ್ಯರಾಗಿರತಕ್ಕಂತಹ ಕುಂಬಳೆ ಪಂಚಾಯತು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ಪುಂಡರೀಕಾಕ್ಷ ಕುಂಟಂಗೇರಡ್ಕ, ಹಾಗೆಯೇ ಮುಂದಿನ
ಕ್ರೀಡಾಕೂಟದ ಕೇಂದ್ರ ಬಿಂದು 58 ಕೆಜಿ ವಿಭಾಗದ ಸ್ಪರ್ಧೆಗಳಲ್ಲಿ ನಮ್ಮೊಂದಿಗೆ ತೀರ್ಪುಗಾರರಾಗಿ ಸಹಕರಿಸುವವರು ಕೇರಳ ರಾಜ್ಯ ತಂಡವನ್ನು ಪ್ರತಿನಿಧೀಕರಿಸಿದಂತಹ ಕೇರಳ ರಾಜ್ಯ ಮಾಜಿ ಕ್ರೀಡಾ ಕಬಡ್ಡಿ ಪಟು ಗಣೇಶ್ ಕುಂಬಳೆ, ಹಾಗೆಯೇ ಶರೀಫ್ ಮಲಂಗರೆ, ಹಾಗೆಯೇ ಗಣೇಶ್ ಸಬ್ರುಗಜೆ ಇವರುಗಳು ಮುಂದಿನ ಪಂದ್ಯಗಳಲ್ಲಿ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸಲಿದ್ದಾರೆ. ಹಾಗೆಯೇ ಉದ್ಘೋಷಕರ ವಿಭಾಗದಲ್ಲಿ ಒಡಗೂಡಿ ಕಿರಣ್ ಕುಮಾರ್ ಕಳತೂರು, ಹಾಗೆಯೇ ಕೆಜಿ ವಿಭಾಗದ ಪ್ರಖ್ಯಾತ ಉದ್ಘೋಷಕರು ಶರತ್ ಬೇಕೂರು ಉದ್ಘೋಷಕರ ವಿಭಾಗದಲ್ಲಿರುತ್ತಾರೆ. ನೆರೆದಿರುವಂತಹ ಎಲ್ಲ ಕ್ರೀಡಾಳುಗಳು, ಕ್ರೀಡಾ ಪ್ರೇಕ್ಷಕರನ್ನು ಮತ್ತೊಮ್ಮೆ ಈ ಕ್ರೀಡಾಕೂಟಕ್ಕೆ ಸ್ವಾಗತಿಸ್ತಾ ಹೆಸರು ನೋಂದಾಯಿಸಿದಂಥ ತಂಡಗಳು ಆದಷ್ಟು ಬೇಗ ತಮ್ಮ ದೇಹ ತೂಕವನ್ನು ಪೂರ್ತೀಕರಿಸಿಕೊಂಡು ಆದಷ್ಟು ಬೇಗ ಮೈದಾನದತ್ತ ಆಗಮಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಳ್ಳುತ್ತಾ ಇದ್ದೇವೆ. ಪ್ರಥಮ ಪಂದ್ಯಾಟಕ್ಕೆ ತಯಾರಾಗಬೇಕು. ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಹಾಗೂ ವಿನಯ ಬಾಡೂರು ಬಿ ತಂಡಗಳು ಆದಷ್ಟು ಬೇಗ ವ್ಯವಸ್ಥಾಪಕರ ಗಮನಕ್ಕೆ ಸೂಚನೆಯನ್ನು ನೀಡುತ್ತಾ ಇದ್ದೇವೆ. ಆದಷ್ಟು ಬೇಗ ವಿನಯ ಬಾಡೂರು ಬಿ ತಂಡ ಮತ್ತು ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಈ ತಂಡಗಳು ಆದಷ್ಟು ಬೇಗ ಮೈದಾನದತ್ತ ಆಗಮಿಸಿ ನೆರೆದಿರುವಂತಹ ಪ್ರೇಕ್ಷಕರು ಕ್ರೀಡಾಕೂಟದ ಆರಂಭಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಹಾಗೆಯೇ ಎರಡನೇ ಪಂದ್ಯಾಟಕ್ಕೋಸ್ಕರ ಶಿವಾಜಿ ಫ್ರೆಂಡ್ಸ್ ಮುಟ್ಟಂ ಹಾಗೂ ಸುದರ್ಶನ ಕೋಡಿಬೈಲ್ ಈ ತಂಡಗಳು ತಯಾರಾಗಬೇಕಾಗಿ ಮತ್ತೊಮ್ಮೆ ಕಳಕಳಿಯ ವಿನಂತಿ.
शराबी क्या शराबी जो नशे में ना रहे वो शराबी क्या शराबी जो नशे में ना रहे वो शराबी क्या शराबी ऐसे जो तौबा करे वो शराबी क्या शराबी दिल में जिसके गम न हो लुट गया समझो शराबी पास जिसके हम न हो ಪ್ರಥಮ ಪಂದ್ಯಾಟಕ್ಕಾಗಿ ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಹಾಗೂ ವಿನಯ ಬಾಡೂರು ಈ ತಂಡಗಳೊಳಗೆ ನಡೆಯಲಿದೆ. ಅದೇ ರೀತಿ ದ್ವಿತೀಯ ಪಂದ್ಯಾಟಕ್ಕಾಗಿ ಶಿವಾಜಿ ಫ್ರೆಂಡ್ಸ್ ಮುಟ್ಟಂ ಮತ್ತು ಸುದರ್ಶನ ಕೋಡಿಬೈಲ್ ಈ ತಂಡಗಳ ಸದಸ್ಯರು ಆದಷ್ಟು ಬೇಗನೆ ಸ್ಕೇಲ್ನ ಬಳಿ ತೆರಳಬೇಕಾಗಿ ವಿನಂತಿ. ದೇಹ ತೂಕ ಮಾಡಲು ಸ್ಕೇಲ್ನ ಬಳಿ ತೆರಳಬೇಕಾಗಿ ವಿನಂತಿ. ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಹಾಗೂ ವಿನಯ ಬಾಡೂರು ತಂಡದ ಸದಸ್ಯರ ದೇಹ ತೂಕ ಆದ ಕೂಡಲೇ ಈ ತಂಡಗಳು ಆದಷ್ಟು ಬೇಗನೆ ಮೈದಾನಕ್ಕೆ ಇಳಿಯಬೇಕಾಗಿ ವಿನಂತಿ. ಅದೇ ರೀತಿ ದ್ವಿತೀಯ ಪಂದ್ಯಾಟಕ್ಕಾಗಿ ಬೇಕಾಗಿ ಶಿವಾಜಿ ಫ್ರೆಂಡ್ಸ್ ಮುಟ್ಟಂ ಮತ್ತು ಸುದರ್ಶನ್ ಕೋಡಿಬೈಲ್ ಈ ತಂಡಗಳ ಸದಸ್ಯರು ಆದಷ್ಟು ಬೇಗನೆ ದೇಹ ತೂಕ ಮಾಡಲು ಸ್ಕೇಲ್ನ ಬಳಿ ತೆರಳಬೇಕಾಗಿ ವಿನಂತಿ. ಹಲೋ SKP ಫ್ರೆಂಡ್ಸ್ ಕ್ಲಬ್ ಇದರ ಆಶ್ರಯದಲ್ಲಿ ಸಾಗಿ ಬರುವಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ಮೆಮೋರಿಯಲ್ ಟ್ರೋಫಿ 2025ರ 58 kg ಕಬಡ್ಡಿ ಪಂದ್ಯಾಟವಂತೂ ಇಂದಿನ ದಿನದಲ್ಲಿ ಇಲ್ಲಿ ಸಾಗಿ ಬರುತ್ತಾ ಇದೆ. ನೆರೆದ ಎಲ್ಲ ಕ್ರೀಡಾ ಪ್ರೇಮಿಗಳನ್ನ ಕ್ರೀಡಾಳುಗಳನ್ನ ಈ ಒಂದು ವಿಶಾಲವಾದ ಮೈದಾನಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಇದ್ದಾವೆ. ಇದೀಗಾಗಲ ನೋಂದಾವಣಿಯನ್ನ ಮಾಡಿದಂತಹ ತಂಡಗಳು ಆದಷ್ಟು ಬೇಗನೆ ತಯಾರಾಗುವಂತೆ ತಮ್ಮಲ್ಲಿ ಅಪೇಕ್ಷೆ. ಇಂದಿನ ದಿನದ ಪ್ರಥಮ ಪಂದ್ಯಾಟಕ್ಕೆ ಕ್ಷಣಗಣನೆ ಆರಂಭಗೊಳ್ಳುತ್ತಾ ಇದೆ. ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ವಿರುದ್ಧವಾಗಿ ಇಲ್ಲಿ ವಿನಾಯಕ ಬಾಡೂರ ಬಿ ಎರಡು ತಂಡಗಳು ಕೂಡ ತಕ್ಷಣವಾಗಿ ತಯಾರಾಗುವಂತೆ ತಮ್ಮಲ್ಲಿ ಅಪೇಕ್ಷೆಯಾಗುತ್ತಾ ಇದೆ. SKP ಫ್ರೆಂಡ್ಸ್ ಕಿದೂರು ಇದರ ಆಶ್ರಯದಲ್ಲಿ ಸಾಗಿ ಬರುವಂತಹ ಕಬಡ್ಡಿ ಪಂದ್ಯಾಟಕ್ಕೆ ಮೊದಲ ಪಂದ್ಯಾಟಕ್ಕೆ ಕ್ಷಣಗಣನೆ ಆರಂಭಗೊಳ್ಳುತ್ತಾ ಇದೆ. ದಿನದ ಆರಂಭದಲ್ಲೇ ಬಹಳಷ್ಟು ಅಮೋಘವಾದ ಪಂದ್ಯಾಕೂಟವಂತೂ ಆರಂಭಗೊಂಡಿತು. ಇದೀಗಾಗಲೇ ಪ್ರಥಮ ಪಂದ್ಯಾಟಕ್ಕೆ ಕ್ಷಣಗಣನೆ ಆರಂಭಗೊಳ್ಳುತ್ತಾ ಇದೆ. ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ವಿರುದ್ಧವಾಗಿ ವಿನಯ ಬಾಡೂರ ಬಿ ಎರಡು ತಂಡಗಳು ಕೂಡ ಆದಷ್ಟು ಬೇಗನೆ ತಯಾರಾಗುವಂತೆ ತಮ್ಮಲ್ಲಿ ಅಪೇಕ್ಷೆ. ಈ ಪಂದ್ಯಾಕೂಟದ ಪ್ರಥಮ ಬಹುಮಾನವಾಗಿ 8,025 ರೂಪಾಯಿ ಜೊತೆಗೆ ಚಿನ್ನದ ಬಣ್ಣದ ಶಾಶ್ವತ ಫಲಕ. ಅದೇ ರೀತಿಯಲ್ಲಿ ದ್ವಿತೀಯ ಬಹುಮಾನವಾಗಿ 5,025 ರೂಪಾಯಿಯ ಜೊತೆಗೆ ಚಿನ್ನದ ಬಣ್ಣದ ಶಾಶ್ವತ ಫಲಕ. ತೃತೀಯ ಬಹುಮಾನ ಹಾಗೂ ನಾಲ್ಕನೇ ಬಹುಮಾನವಾಗಿ 2,025 ರೂಪಾಯಿಯ ಜೊತೆಗೆ ಶಾಶ್ವತ ಫಲಕಗಳು ಕೂಡ ಲಭ್ಯವಾಗಲಿದೆ.
ಅದೇ ರೀತಿಯಲ್ಲಿ ಬೆಸ್ಟ್ ರೈಡರ್, ಬೆಸ್ಟ್ ಡಿಫೆಂಡರ್, ಬೆಸ್ಟ್ ಆಲ್ರೌಂಡರ್ ಎಲ್ಲವೂ ಕೂಡ ಇಂದಿನ ದಿನದ ಅಂತ್ಯಕ್ಕೆ ಕೆಲವೊಂದು ಪ್ರಶ್ನೆಗಳ ಮುಂದೆ ಉತ್ತರಗಳನ್ನು ಹುಡುಕುತ್ತಾ ಈ ಬೆಸ್ಟ್ ರೈಡರ್, ಬೆಸ್ಟ್ ಡಿಫೆಂಡರ್, ಬೆಸ್ಟ್ ಆಲ್ರೌಂಡರ್ ಯಾರಾಗಬಹುದು ಎನ್ನುವಂತಹ ಪ್ರಶ್ನೆಗಳ ಮುಂದೆ ಉತ್ತರಗಳನ್ನು ಹುಡುಕುತ್ತಾ ಪ್ರಥಮ ಪಂದ್ಯಾಟ ಇಲ್ಲಿ ಆರಂಭ ಕಾಣಸಿಗಬೇಕಾಗಿದೆ. ನೆರೆದ ಎಲ್ಲ ಕ್ರೀಡಾ ಪ್ರೇಮಿಗಳನ್ನ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಇದ್ದಾವೆ. SKP ഫ്രണ്ട്സ് കിതൂർ കുണ്ടങ്കരടുക്ക ഇതിന്റെ ആഭിമുഖ്യത്തിൽ നൽകുന്ന കബഡി ടൂർണമെന്റിലേക്ക് എത്തിച്ചേരുന്ന മുഴുവനും കായിക പ്രേമികളെയും കായിക വിശ്വാസികളെയും ഈ മൈതാനയിലേക്ക് ഹാർദമായി സ്വാഗതം ചെയ്തുകൊള്ളുന്നു. ഏതാനും നിമിഷങ്ങൾക്കകം ആദ്യ മത്സരം ഇവിടെ തുടങ്ങേണ്ടതാണ്. ആദ്യ മത്സരം ഇവിടെ രവി ഫ്രണ്ട്സ് മാവിനക്കെട്ട അതുപോലെ തന്നെ വിനയ ബാഡൂർ ബിയും തമ്മിലുള്ള മികച്ച മത്സരം തന്നെയായിരിക്കും. ആദ്യ മത്സരത്തിലേക്ക് തയ്യാറാവുക ഇരു ടീമുകളും. സമയം വളരെ കുറവാണ്. നിരവധി മത്സരങ്ങൾ ഇന്നത്തെ നാളിൽ കളിക്കേണ്ടതുണ്ട്. ദയവ് ചെയ്ത സംഘടക സമിതിയുടെ ശ്രദ്ധയ്ക്ക് ദയവ് ചെയ്ത ആദ്യ മത്സരം എത്രയും പെട്ടെന്ന് തുടങ്ങേണ്ടതാണ്. Open Gangnam Style. ತಿಕ್ಕಬೇಕು ಹೋದಯ್ಯ ಯಪ್ಪ ಯಪ್ಪ ಕಣ್ಣುಕೊಳ್ಳೆ ನೀಸೆ ತೀಸುಂಟನ್ಪ ಸಿಕ್ಕಬೇಕು ಆಸೆಯ ಒಂದಾಯ ಯಪ್ಪ ನಿತಿಲ್ ತಾಟೆ ಚುಕ್ಕೋಯಪ್ಪ ಕೊಂಚಂ ಭಯಂಗ ತಪ್ಪ ಕೊಂಚಂ ಅಟಂಗ ಬೇನಂಪ ரொம்ப ಭಯಂಗ ತಪ್ಪ 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 ಕೊಂಚಂ ಪಾಟಿ ಕಾವಲ್ಲ ಕೊಂಚಂ ಡ್ಯಾನ್ಸ್ ಕಾವಲ್ಲ రెండు ಒನಕಾಗವೇ ಕಾವಲ್ಲ ಕಾದ నువ్వు కావాలయ్యా నువ్వు
ಹಲೋ SKP ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಕಿದೂರು ಕುಂಟಂಗೆರಡ್ಕ ಇದು ರಾಷ್ಟ್ರೀಯದಲ್ಲಿ ಸಾಗಿ ಬರುವಂತಹ 58 kg ಕಬಡ್ಡಿ ಟೂರ್ನಮೆಂಟ್ ಪಂದ್ಯಾಕೂಟವಂತೂ ಆರಂಭಗೊಳ್ಳುತ್ತಾ ಇದೆ. ಮೊದಲ ಪಂದ್ಯಾಟಕ್ಕಂತೂ ಕ್ಷಣಗಣನೆ ಆರಂಭಗೊಳ್ಳುವ ಸಂದರ್ಭದಲ್ಲೇ ನಮ್ಮ ಕರೆಗೆ ಓಗೊಟ್ಟು ಆಗಮಿಸಿದ ಇಲ್ಲಿ ಪ್ರತಿಯೋರ್ವ ಕ್ರೀಡಾ ಪ್ರೇಮಿಗಳನ್ನಂತೂ ಪ್ರೀತಿಪೂರ್ವಕವಾಗಿ ಮೈದಾನದ ಕಡೆಗೆ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಇದ್ದಾವೆ. ಈ ಪಂದ್ಯಾಕೂಟದ ಪ್ರಥಮ ಬಹುಮಾನವಾಗಿ 8,025 ರೂಪಾಯಿ ಹಾಗೂ ಚಿನ್ನದ ಬಣ್ಣದ ಶಾಶ್ವತ ಫಲಕ ಲಭಿಸಲಿದೆ. ದ್ವಿತೀಯ ಬಹುಮಾನವಾಗಿ 5,025 ರೂಪಾಯಿಯ ಜೊತೆಗೆ ಶಾಶ್ವತ ಫಲಕ, ಮೂರನೇ ಹಾಗೂ ನಾಲ್ಕನೆಯ ಬಹುಮಾನವಾಗಿ 2,025 ರೂಪಾಯಿಯ ಜೊತೆಗೆ ಶಾಶ್ವತ ಫಲಕಗಳು ಕೂಡ ಲಭ್ಯವಾಗಲಿದೆ. ಪ್ರಥಮ ಪಂದ್ಯಾಟ ಇಲ್ಲಿ ಆರಂಭಗೊಳ್ಳಬೇಕಾಗಿದೆ. ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಎ ವಿರುದ್ಧವಾಗಿ ವಿನಯ ಬಾಡೂರು ಬಿ ಮೊದಲ ಪಂದ್ಯಾಟ. ಹಲೋ ಪ್ರಥಮ ಬಹುಮಾನವಾದ 8,025 ರೂಪಾಯಿಯನ್ನ ಕೊಡುಗೆಯಾಗಿ ನೀಡಿದ್ದಾರೆ ಕುತ್ಯಾಳ ಶ್ರೀ ಕೂಡ್ಲು. ಈ ಒಂದು ವಿಶಿಷ್ಟ ಕಬಡ್ಡಿ ಪಂದ್ಯಾಟಕ್ಕೆ ನಮ್ಮ ಜೊತೆಯಲ್ಲಿ ಬಹಳಷ್ಟು ಕೊಡುಗೈ ದಾನಿಗಳ ಸಹಾಯ ಸಹಕಾರಗಳೊಂದಿಗೆ ಪಂದ್ಯಾಕೂಟವಂತೂ ಸಾಗಿ ಬರುತ್ತಾ ಇದೆ. ದ್ವಿತೀಯ ಬಹುಮಾನವಾದ 5,025 ರೂಪಾಯಿಯನ್ನು ಕೊಡುಗೆಯಾಗಿ ನೀಡಿದ್ದಾರೆ SKP ಫ್ರೆಂಡ್ಸ್. ಅದೇ ರೀತಿಯಲ್ಲಿ ಶಾಶ್ವತ ಫಲಕವನ್ನ ನೀಡಿದ್ದಾರೆ ಪೃಥ್ವಿರಾಜ್ ಕುಂಬಳ. ಗಮನಿಸಿ, ಇವತ್ತಿನ ಅಧಿಕೃತ ಸ್ಪರ್ಧೆಗಳನ್ನು ನಾವು ಆರಂಭಿಸ್ತಾ ಇದ್ದೇವೆ. 58 kg ವಿಭಾಗದ ಅಧಿಕೃತ ಸ್ಪರ್ಧೆಗಳಿಗೆ ಈಗ ತಾನೇ ತಡುಕು ಪಟ್ಟಿಯ ರಚನೆಯನ್ನ ಮಾಡಲಾಗಿದೆ. ತಡುಕು ಪಟ್ಟಿಯನ್ನು ಭಾಗವಹಿಸುವಂತೆ ಎಲ್ಲ ತಂಡಗಳಿಗೆ ಕಾಣುವಂತೆ ಹಾಕಲಾಗಿದೆ. ದಯವಿಟ್ಟು ಭಾಗವಹಿಸುವಂತೆ ಎಲ್ಲ ತಂಡಗಳು ಕೂಡ ತಕ್ಷಣ ನಮ್ಮ ಜೊತೆ ಸಹಕಾರವನ್ನು ಕೊಡಬೇಕು.
ಕುತ್ತಿಯಾಡ ಶ್ರೀ ಕೂಡ್ಲು ಈ ಟೀಮದ ಕ್ಯಾಪ್ಟನ್ ದಯಮಲ್ತ್ ಅವರ ಮೈಕ್ ಪಾಯಿಂಟ್ ತಡೆಬಲೆ. ದಯವಿಟ್ಟು ಗಮನಿಸಿ, ಈಗ ತಾನೇ ತಡುಕು ಪಟ್ಟಿಯ ರಚನೆಯಾಗಿದೆ. ಭಾಗವಹಿಸುವಂತ ಎಲ್ಲ ತಂಡಗಳು ಕೂಡ ಸಹಕಾರವನ್ನು ಕೊಡಿ. ಪ್ರಥಮ ಸ್ಪರ್ಧೆಗೆ ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಎ ಮತ್ತು ವಿನಯ ಬಾಡೂರು ಬಿ. ದ್ವಿತೀಯ ಸ್ಪರ್ಧೆಯಲ್ಲಿ ಸುದರ್ಶನ್ ಕೋಡಿಬೈಲ್, ಶಿವಾಜಿ ಫ್ರೆಂಡ್ಸ್ ಮುಟ್ಟಂ. ತೃತೀಯ ಸ್ಪರ್ಧೆ ರಾಮಧನುಷ್ ಚೂರಿಪಳ್ಳಂ, ಸುಲ್ತಾನ್ ಗಾಯ್ಸ್. ಮಿತ್ರ ಬಡಗ ದೇವರಗದ್ದೆ ಬಿ, ಎಸ್ಕೆಪಿ ಕಿದೂರು ಬಿ. ಪಂಚಮ ಸ್ಪರ್ಧೆ ತುಳುನಾಡು ಫ್ರೆಂಡ್ಸ್ ಆರ್ಲಡ್ಕ, ಶ್ರೀ ಮುಂಡಾಲ್ ಥಾಯಿ ಕಯ್ಯಾರ್. ಎಸ್ಎಫ್ಸಿ ಕಾರ್ಲೆ ಬಿ, ಶ್ರೀರಾಮ್ ಫ್ರೆಂಡ್ಸ್ ಜೋಡುಕಲ್ಲು. ಈ ರೀತಿಯಲ್ಲಿ ಪ್ರಥಮ ಸುತ್ತಿನ ಸ್ಪರ್ಧೆಗಳು ನಡೆಯಲಿಕ್ಕಿದೆ. ಆಗ ತಾನೇ ಮಾಹಿತಿ ಕೊಟ್ಟಿದ್ದೇವೆ, ಎಲ್ಲ ತಂಡಗಳು ಕೂಡ ದೇಹ ತೂಕವನ್ನ ಮಾಡಿ ಸಿದ್ಧತೆಯಲ್ಲಿ ತೊಡಗಿಸಿಕೊಡಬೇಕು. ಪ್ರಥಮ ಸ್ಪರ್ಧೆಗೆ ರವಿ ಫ್ರೆಂಡ್ಸ್ ಮಾವಿನಕಟ್ಟೆ, ವಿನಯ ಬಾಡೂರು ಬಿ ತಂಡಗಳು ತಕ್ಷಣ ಬರಬೇಕು. ಬಂಧುಗಳೇ, ಬಹಳಷ್ಟು ಸಮಯ ವಿಳಂಬವಾಗಿದೆ. 2 ಗಂಟೆ 21 ನಿಮಿಷ ಆಗಿದೆ. ಇನ್ನೂ ಕೂಡ ಪ್ರಥಮ ಸ್ಪರ್ಧೆಯನ್ನು ನಾವು ಆರಂಭಿಸಿಲ್ಲ. ಪ್ರಥಮ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಎ, ವಿನಯ ಬಾಡೂರು ಬಿ ತಂಡಗಳು ತಕ್ಷಣ ಬರಬೇಕು. ಅನೇಕ ಸಮಯಗಳಿಂದ ತಂಡಗಳಿಗೆ ನಾವು ಕರೆಯನ್ನು ರವಾನಿಸ್ತಾ ಇದ್ದೇವೆ. ತಂಡಗಳು ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಅಂದ್ರೆ ಅವಕಾಶವನ್ನ ಕಳ್ಕೊಡ್ತೀರಾ. ವಿನಯ ಬಾಡೂರು ತಂಡ ಒಳಾಂಗಣವನ್ನ ಪ್ರವೇಶ ಮಾಡ್ತಾ ಇದೆ. ರವಿ ಫ್ರೆಂಡ್ಸ್ ಮಾವಿನಕಟ್ಟೆಯೇ ತಂಡ ಒಳಾಂಗಣಕ್ಕೆ ಬನ್ನಿ. ದಯವಿಟ್ಟು ನಮ್ಮ ಇವತ್ತಿನ ಕ್ರೀಡಾಕೂಟದ ತೀರ್ಪುಗಾರಿಕೆಯಲ್ಲಿ ಸಹಕಾರವನ್ನ ಕೊಡುವಂತ ನಮ್ಮ ಎಲ್ಲ ತೀರ್ಪುಗಾರರು ಕೂಡ ಅಂಕಣಕ್ಕೆ ಬರಬೇಕು. ತೀರ್ಪುಗಾರರು ಎಲ್ಲರೂ ಕೂಡ ದಯವಿಟ್ಟು ಒಮ್ಮೆ ಅಂಕಣಕ್ಕೆ ಬರಬೇಕು. ಸ್ಪರ್ಧೆಯನ್ನು ನಾವು ಆರಂಭಿಸ್ತಾ ಇದ್ದೇವೆ.
ವಿನಯ ಬಾಡೂರು, ರವಿ ಫ್ರೆಂಡ್ಸ್ ಮಾವಿನಕಟ್ಟೆ. ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಎದುರಾಳಿ ತಂಡ ಬಡಾಂಗಣವನ್ನ ಪ್ರವೇಶ ಮಾಡಿ ಆಗಿದೆ. ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಬಂದಿಲ್ಲ ಅಂದ್ರೆ ಅವಕಾಶವನ್ನ ಕಳ್ಕೊಡ್ತೀರಾ. ರವಿ ಫ್ರೆಂಡ್ಸ್ ಮಾವಿನಕಟ್ಟೆ, ಹಿಯರ್ ಇಸ್ ದ ಲಾಸ್ಟ್ ಅಂಡ್ ಫೈನಲ್ ಕಾಲ್. ಕೌಂಟ್ ಡೌನ್ ಬಿಗಿನ್ಸ್. 10, 9, 8, 7, 6, 5. ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಓಕವರ. ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಓಕವರ. ಸುದರ್ಶನ್ ಕೋಡಿಬೈಲ್ ತಂಡದ ವ್ಯವಸ್ಥಾಪಕರು ದಯವಿಟ್ಟು ಒಮ್ಮೆ ಸ್ಕೇಲ್ ಪಾಯಿಂಟ್ ಬಡಿ ತೆರಳುವಂತೆ ಮನವಿ. ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಓಕವರ್. ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ದಯವಿಟ್ಟು ಪ್ರತಿಕ್ರಿಯೆಯನ್ನ ಕೊಡಿ. ടൂർണമെന്റിലെ 58 കിലോ വിഭാഗം ഔപചാരിക മത്സരങ്ങൾ ആരംഭിക്കുന്നു. ആദ്യ മത്സരത്തിൽ രവി ഫ്രണ്ട്സ് മാവിനക്കട്ടെ വിനയ ബാഡൂർ തമ്മിലാണ് മത്സരം. വിനയ ബാഡൂർ കോർട്ടിൽ റിപ്പോർട്ട് ചെയ്തതായി അറിയിക്കുന്നു. രവി ഫ്രണ്ട്സ് മാവിനക്കട്ടെ മത്സരിക്കുന്നുവെങ്കിൽ അടിയന്തരമായി കോർട്ടിൽ റിപ്പോർട്ട് ചെയ്യേണ്ടതാണ്. റിപ്പോർട്ട് ചെയ്യാത്ത പക്ഷം അവസരം നഷ്ടപ്പെടും. രവി ഫ്രണ്ട്സ് മാവിനക്കട്ടെ ಲಾಸ್ಟ್ ಅಂಡ್ ಫೈನಲ್ ಕಾಲ್. ರವಿ ಫ್ರೆಂಡ್ಸ್ ಮಾವಿನಕಟ್ಟೆ. ಎಸ್, ತೀರ್ಪುಗಾರರು ಮುಂದಿನ ಕ್ರಮವನ್ನ ಕೈಗೊಳ್ಳಬಹುದು. ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ತಂಡವನ್ನ ಕೈ ಬಿಡ್ತಾ ಇದ್ದಾವೆ. ಗಣೇಶ್ ಕುಂಬಡೆ, ಶ್ರೀಯುತ ಗಣೇಶ್ ಕುಂಬಡೆ ನಮ್ಮ ತೀರ್ಪುಗಾರರು ದಯವಿಟ್ಟು ಒಮ್ಮೆ ದಯವಿಟ್ಟು ನಮ್ಮ ಸಂಘಾಟಕರು ಸ್ವಲ್ಪ ಸಹಕಾರವನ್ನ ಕೊಡಬೇಕು. ಎಲ್ಲಾ ರೀತಿಯಲ್ಲಿ ಸಹಕಾರವನ್ನ ಕೊಡಿ. ಇಲ್ಲಿ ಲೈನ್ ಅಂಪೈರ್ ವಿಭಾಗದಲ್ಲಿ, ಸ್ಕೋರಿಂಗ್ ವಿಭಾಗದಲ್ಲಿ ನಮ್ಮ ಸ್ವಯಂ ಸೇವಕರು, ಈ ಕ್ರೀಡಾಕೂಟದ ಆಯೋಜಕರು ಸಹಕಾರವನ್ನ ಕೊಡುವಂತೆ ಮನವಿಯನ್ನ ಮಾಡ್ತಾ ಇದ್ದೇವೆ. ಸ್ಕೋರರ್ ಬಲೆ ಭಾಗವಹಿಸುವಂತ 28 ತಂಡಗಳ ಗಮನಕ್ಕೆ ಇಲ್ಲಿ ಥರ್ಡ್ ರೈಡ್ ನಿಯಮ ಇಲ್ಲ, ಸೂಪರ್ ಟ್ಯಾಕಲ್ ನಿಯಮ ಮಾತ್ರ ಈ ಕ್ರೀಡಾಕೂಟದಲ್ಲಿ ನಾವು ಅಳವಡಿಸಿದ್ದೇವೆ. ಥರ್ಡ್ ಅಂಪೈರ್ ಕೂಡ ಇಲ್ಲ, ನೇರ ಪ್ರಸಾರ ಇದೆ, ಆದ್ರೂ ಕೂಡ ಥರ್ಡ್ ಅಂಪೈರ್ ರಿವ್ಯೂ ಸಿಸ್ಟಮ್ ರಿವ್ಯೂ ಅವಕಾಶ ಇಲ್ಲ ಅನ್ನುವಂತ ಮಾಹಿತಿಯನ್ನ ರವಾನಿಸ್ತಾ ಇದ್ದೇವೆ. ದಯಮಲ್ತದ ಟೀಮ್ ದಕ್ಕಲು ಗ್ರೌಂಡ್ ಉಲೈ ಬನ್ನಗ 2 ಜನ ಮಾತ್ರ ಒಟ್ಟಿಗೂ ಟೀಮ್ ಕೋಚ್ ಆದಪಡ ಅತಂಡ ಟೀಮದ ಮ್ಯಾನೇಜರ್ ಆದಪಡು 2 ಜನ ಮಾತ್ರ. ಎಂಟು ತಂಡಗಳು ಭಾಗವಹಿಸುವ ಈ ಒಂದು ಕ್ರೀಡಾಕೂಟ 27 ಸ್ಪರ್ಧೆಗಳು ನಡಿಬೇಕಿದೆ. ಪ್ರಗತಿಯಲ್ಲಿ ನಾವು ಆರಂಭದ ಸ್ಪರ್ಧೆಯಲ್ಲಿದ್ದೇವೆ. ಸರಿಸುಮಾರು ನಾಳೆ ಬೆಳಗ್ಗೆ 11 ಗಂಟೆಗೆ ಮುಂಚಿತವಾಗಿ ಕ್ರೀಡಾಕೂಟವನ್ನು ಮುಕ್ತಾಯಗೊಳಿಸುವಂತ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಅನೇಕ ಸಂಖ್ಯೆಯಲ್ಲಿ ಈ ಕ್ರೀಡಾಕೂಟದ ವೀಕ್ಷಣೆಗೆ ಬಂದಿರುವಂತ ಎಲ್ಲ ಕಬಡ್ಡಿ ಆಸ್ವಾದಕರನ್ನ, ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತ ಎಲ್ಲ ಆಟಗಾರರನ್ನ ಎಸ್ಕೆಪಿ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಕಿದೂರು ಕುಂಟೆಗರಡಗ ಇದರ ಆಶ್ರಯದಲ್ಲಿ ಹಮ್ಮಿಕೊಂಡಿರುವಂತಹ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಇವರ ಸ್ಮರಣಾರ್ಥ 58 ಕೆಜಿ ವಿಭಾಗದ ಈ ಒಂದು ಕ್ರೀಡಾಕೂಟವನ್ನ ಅದ್ದೂರಿ ಕ್ರೀಡಾಕೂಟವನ್ನ ಆಯೋಜನೆ ಮಾಡಿದ್ದಾರೆ. ಬಂದಿರುವಂತ ಎಲ್ಲ ಕಬಡ್ಡಿ ಆಸ್ವಾದಕರನ್ನ, ಆಟಗಾರರನ್ನ ಮತ್ತೊಮ್ಮೆ ಈ ಕ್ರೀಡಾಕೂಟಕ್ಕೆ ಅತ್ಯಂತ ಪ್ರೀತಿಯಿಂದ ನಾವು ಬರಮಾಡಿಕೊಡ್ತಾ ಇದ್ದೇವೆ. ಪ್ರಸ್ತುತ ಇವತ್ತಿನ ಎಲ್ಲ ಸ್ಪರ್ಧೆಗಳು ಕೂಡ ಕಾಸರಗೋಡಿನ ಪ್ರಚಲಿತ ಟಿವಿ ವಾಹಿನಿ, ಯೂಟ್ಯೂಬ್ ಚಾನಲ್, ನಮ್ಮ ಮೀಡಿಯಾ 24x7 ಮಂಜೇಶ್ವರ ಇದರ ನೇರ ಪ್ರಸಾರ ಕೂಡ ಆಗ್ತಾ ಇದೆ. ನೇರ ಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂತ ಅನೇಕ ಕಬಡ್ಡಿ ಆಸ್ವಾದಕರಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಈ ಕ್ರೀಡಾಕೂಟಕ್ಕೆ ಈ ಮುಖೇನ ಬರಮಾಡಿಕೊಡ್ತಾ ಇದ್ದೇವೆ. ಪ್ರಸ್ತುತ ಅಂಕಣದಲ್ಲಿ
58 ಕೆಜಿ ವಿಭಾಗದ ಅಧಿಕೃತ ಸ್ಪರ್ಧೆಯ ಪ್ರಥಮ ಸ್ಪರ್ಧೆ ಚಾಲ್ತಿಯಲ್ಲಿದೆ. ದ್ವಿತೀಯ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಸುದರ್ಶನ್ ಕೋಡಿಬೈಲ್, ಶಿವಾಜಿ ಫ್ರೆಂಡ್ಸ್ ಮುಟ್ಟಂ. ಸುದರ್ಶನ್ ಕೋಡಿಬೈಲ್, ಶಿವಾಜಿ ಫ್ರೆಂಡ್ಸ್ ಮುಟ್ಟಂ ಎರಡು ತಂಡಗಳು ಕೂಡ ದೇಹ ತೂಕವನ್ನ ಮಾಡಿ ತಮ್ಮ ಸಿದ್ಧತೆಗಳನ್ನ ಪೂರ್ತಿಗೊಳಿಸಿರಬೇಕು. ಸ್ಪರ್ಧಾ ಸಂಖ್ಯೆಗೆ ಸರಿಯಾದ ಸಮಯಕ್ಕೆ ಕ್ಲಪ್ತ ಸಮಯಕ್ಕೆ ತಂಡಗಳು ಅಂಕಣವನ್ನ ಪ್ರವೇಶಿಸಿರಬೇಕು. ಇಲ್ಲದೇ ಇದ್ದಲ್ಲಿ ತಮ್ಮ ಅವಕಾಶವನ್ನ ಕಳೆಕೊಡ್ತೀರಾ. ಇದು ಪ್ರಥಮ ಸ್ಪರ್ಧೆ ಆಗಿರುವುದರಿಂದ ಒಂದಷ್ಟು ಸಮಯವನ್ನ ನಾವು ನೀಡಿದ್ದೇವೆ. ಇನ್ನು ಮುಂದೆ ಬರುವಂತ ಯಾವುದೇ ತಂಡಗಳಿಗೆ ಈ ರೀತಿ ಸಮಯಾವಕಾಶವನ್ನ ನಾವುಗಳು ನೀಡುವಂತಿಲ್ಲ, ದಯವಿಟ್ಟು ಗಮನಿಸಿ. ಸುದರ್ಶನ್ ಕೋಡಿಬೈಲ್, ಶಿವಾಜಿ ಫ್ರೆಂಡ್ಸ್ ಮುಟ್ಟಂ ಈ ಎರಡು ತಂಡಗಳು ಕೂಡ ಇದ್ದಲ್ಲಿ ತಮ್ಮ ಪ್ರತಿಕ್ರಿಯೆಯನ್ನು ತಿಳಿಸಬೇಕು. ತಂಡದ ನಾಯಕರು ಒಳಾಂಗಣಕ್ಕೆ ಬಂದು ನಾಣ್ಯ ಚುಮುಕೆ ಪ್ರಕ್ರಿಯೆಯನ್ನ ಮಾಡಿಕೊಡುವಂತೆ ವಿನಂತಿ. ಸುದರ್ಶನ್ ಕೋಡಿಬೈಲ್, ಶಿವಾಜಿ ಫ್ರೆಂಡ್ಸ್ ಮುಟ್ಟಂ ತಂಡದ ನಾಯಕರು ದಯವಿಟ್ಟು ಬನ್ನಿ. ದೇಹ ತೂಕವನ್ನ ಮಾಡಲು ಬಾಕಿ ಇರುವಂತ ಎಲ್ಲ ತಂಡಗಳು ನೇರವಾಗಿ ತಮ್ಮ ದೇಹ ತೂಕವನ್ನ ಪೂರ್ತಿಗೊಳಿಸಿ ಅಂಕಣದ ಎಡಭಾಗದಲ್ಲಿ ತಮಗಾಗಿ ಸ್ಕೇಲ್ ಕೌಂಟರ್ ಅನ್ನ ತೆರೆಯಲಾಗಿದೆ. ನಮ್ಮ ಸ್ವಯಂ ಸೇವಕರು ಕಾರ್ಯಕರ್ತರು ಅಲ್ಲಿ ತಮ್ಮ ಕಾರ್ಯದಲ್ಲಿ ತೊಡಗಿದ್ದಾರೆ, ದಯವಿಟ್ಟು ಸಹಕಾರವನ್ನು ಕೊಡಿ. ಸುದರ್ಶನ್ ಕೋಡಿಬೈಲ್, ಶಿವಾಜಿ ಫ್ರೆಂಡ್ಸ್ ಮುಟ್ಟಂ ಎರಡು ತಂಡದ ನಾಯಕರು ದಯವಿಟ್ಟು ಒಳಾಂಗಣಕ್ಕೆ ಬನ್ನಿ. ಕ್ಯಾಪ್ಟನ್ ಆಫ್ ಸುದರ್ಶನ್ ಕೋಡಿಬೈಲ್, ಶಿವಾಜಿ ಫ್ರೆಂಡ್ಸ್ ಮುಟ್ಟಂ. ಸಂಘಾಟಕರ ತೀರ್ಮಾನದಂತೆ ಸರಿಯಾಗಿ 3 ಗಂಟೆ 30 ನಿಮಿಷಕ್ಕೆ ಸ್ಕೇಲ್ ಕೌಂಟರ್ ಅನ್ನ ನಾವು ಮುಚ್ಚುಗಡೆಗೊಳಿಸಲಿಕ್ಕಿದ್ದೇವೆ. ದಯವಿಟ್ಟು ಗಮನಿಸಿ, 3 ಗಂಟೆ 30 ನಿಮಿಷಕ್ಕೆ ಮುಂಚಿತವಾಗಿ ಭಾಗವಹಿಸುವಂತ ಎಲ್ಲ ತಂಡಗಳು ದೇಹ ತೂಕವನ್ನ ಮಾಡಿರಬೇಕು. ಸುದರ್ಶನ್ ಕೋಡಿಬೈಲ್, ಶಿವಾಜಿ ಫ್ರೆಂಡ್ಸ್ ಮುಟ್ಟಂ ದ್ವಿತೀಯ ಸ್ಪರ್ಧೆ. ತೃತೀಯ ಸ್ಪರ್ಧೆಯಲ್ಲಿ ರಾಮ್ ಧನುಷ್ ಚೂರಿಪಳ್ಳಂ, ಸುಲ್ತಾನ್ ಗಾಯ್ಸ್. ಚತುರ್ಥ ಸ್ಪರ್ಧೆಯಲ್ಲಿ ಮಿತ್ರ ಬಡಗ ದೇವರಗದ್ದೆ ಬಿ ವಿರುದ್ಧವಾಗಿ ಎಸ್ಕೆಪಿ ಕಿದೂರು ಬಿ. ಪಂಚಮ ಸ್ಪರ್ಧೆಯಲ್ಲಿ ತುಡುನಾಡ್ ಫ್ರೆಂಡ್ಸ್ ಆರ್ಲಾಡ್ಕ ವಿರುದ್ಧವಾಗಿ ಶ್ರೀಮುಂಡಲ್ತಾಯ ಕಯ್ಯಾರ್. ಆಡುವಂತ ಎಲ್ಲ ಆಟಗಾರರ ಎಲ್ಲ ತಂಡದ ಗಮನಕ್ಕೆ, ಪಂದ್ಯಾಟ ಸಮಬಲದಲ್ಲಿ ಅಂತ್ಯಗೊಂಡ್ರೆ ಟೈ ಬ್ರೇಕರ್ ಗೋಲ್ಡನ್ ರೈಡ್ ಆಗಿರುತ್ತದೆ. ಸ್ಕೇಲ್ ಕೌಂಟರ್ ಇಂದ ಮಾಹಿತಿ ಬರ್ತಾ ಇದೆ, ಕೇವಲ 3 ತಂಡಗಳು ಮಾತ್ರ ದೇಹ ತೂಕವನ್ನ ಮಾಡಿದೆ. ಇನ್ನು ಕೂಡ 25 ತಂಡಗಳು ಬಾಕಿ ಇದೆ. ಸಮಯಕ್ಕೆ ಸರಿಯಾಗಿ ತಂಡಗಳು ಬಾರದೇ ಇದ್ದಲ್ಲಿ ಮತ್ತೆ ಆಡುವಂತ ಅವಕಾಶ ಇಲ್ಲ. 10 ಸೆಕೆಂಡಿನ ಕೌಂಟ್ ಡೌನ್ ಅನ್ನು ಮಾಡ್ತೇವೆ. ಆ ಬಳಿಕವೂ ತಂಡಗಳು ಬಾರದೇ ಇದ್ದಲ್ಲಿ ಯಾವ ತಂಡ ಮೊದಲು ಅಂಕಣಕ್ಕೆ ಬರ್ತದೋ ಆ ತಂಡಕ್ಕೆ ಮುಂದಿನ ಸುತ್ತಿಗೆ ನೇರ ತೆರಗಡೆ. ಇದು ಸಂಘಾಟಕರ ತೀರ್ಮಾನ, ದಯವಿಟ್ಟು ಸಹಕಾರವನ್ನು ಕೊಡಿ. ಸುದರ್ಶನ್ ಕೋಡಿಬೈಲ್, ಶಿವಾಜಿ ಫ್ರೆಂಡ್ಸ್ ಮುಟ್ಟಂ ಎರಡು ತಂಡದ ನಾಯಕರು ಒಳಾಂಗಣಕ್ಕೆ ಬರಬೇಕು. ಕ್ಯಾಪ್ಟನ್ ಆಫ್ ಸುದರ್ಶನ್ ಕೋಡಿಬೈಲ್ ಅಂಡ್ ಶಿವಾಜಿ ಮುಟ್ಟಂ. ಪ್ರಸ್ತುತ ಪಂದ್ಯಾಟದಲ್ಲಿ ವಿನಯ ಬಾಡೂರು ಖಾತೆಯಲ್ಲಿ 10 ಅಂಕಗಳು ಸಂಪಾದನೆಯಾಗಿದೆ. ಎದುರಾಡಿ ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಇನ್ನೂ ಕೂಡ ತಮ್ಮ ಖಾತೆಯನ್ನ ತೆರೆದಿಲ್ಲ. ಸ್ಕೋರ್ ಕಾರ್ಡ್ 10-0 in favor of ವಿನಯ ಬಾಡೂರು. ಸುದರ್ಶನ್ ಕೋಡಿಬೈಲ್, ಶಿವಾಜಿ ಫ್ರೆಂಡ್ಸ್ ಮುಟ್ಟಂ
ತಂಡಗಳು ಇದ್ದಲ್ಲಿ ತಂಡದ ನಾಯಕ ದಯವಿಟ್ಟು ಒಳಾಂಗಣಕ್ಕೆ ಬನ್ನಿ. ಇಲ್ಲಿ ಆರಂಭದ ಅಂಕವನ್ನ ಪಡೆಕೊಡ್ತಾ ಇದೆ ರವಿ ಫ್ರೆಂಡ್ಸ್ ಮಾವಿನಕಟ್ಟೆ. ಪ್ರಥಮ ಅಂಕದ ಸೇರ್ಪಡೆಯಾಗಿದೆ. 1 ವಿರುದ್ಧವಾಗಿ 11, 2-11. ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಅಲ್ಪ ಮಟ್ಟಿನ ಪ್ರತಿಕ್ರಿಯೆಯನ್ನ ನೀಡಲು ಆರಂಭಿಸಿದೆ. 2-11, 2-11, 3-11, 3-11. ಸುದರ್ಶನ್ ಕೋಡಿಬಾಯ್ಲ್, ಶಿವಾಜಿ ಫ್ರೆಂಡ್ಸ್ ಮುಟ್ಟಂ ಈ ತಂಡದ ಕ್ಯಾಪ್ಟನ್, ದಯವಿಟ್ಟು ಬನ್ನಿ. ಸುದರ್ಶನ್ ಕೋಡಿಬಾಯ್ಲ್, ಶಿವಾಜಿ ಫ್ರೆಂಡ್ಸ್ ಮುಟ್ಟಂ ಈ ತಂಡದ ನಾಯಕರು, ದಯವಿಟ್ಟು ಒಳಾಂಗಣಕ್ಕೆ ಬನ್ನಿ. ಸುದರ್ಶನ್ ಕೋಡಿಬಾಯ್ಲ್, ಶಿವಾಜಿ ಫ್ರೆಂಡ್ಸ್ ಮುಟ್ಟಂ ಕ್ಯಾಪ್ಟನ್, ಟೀಮ್ ಕ್ಯಾಪ್ಟನ್, ದಯಮಲ್ತ ಬಲೆ. ಶಿವಾಜಿ ಫ್ರೆಂಡ್ಸ್ ಮುಟ್ಟಂ ತಂಡದ ನಾಯಕ ನಮ್ಮ ಜೊತೆ ಸೇರ್ಕೊಡ್ತಾ ಇದ್ದಾರೆ. ಸುದರ್ಶನ್ ಕೋಡಿಬಾಯ್ಲ್, ಸುದರ್ಶನ ಕೋಡಿಬಾಯ್ಲ್ ಈ ತಂಡದ ನಾಯಕ, ದಯವಿಟ್ಟು ಬನ್ನಿ. ಕ್ಯಾಪ್ಟನ್ ಆಫ್ ಸುದರ್ಶನ್ ಕೋಡಿಬಾಯ್ಲ್. ಕೋಡಿಬಾಯ್ಲ್ ದಕ್ಲೂಲ್ಲರ ಅಂತಿಮ 3 ನಿಮಿಷಗಳ ಅವಧಿಯಲ್ಲಿ ಮತ್ತೆ 2 ಅಂಕಗಳು ಲಭ್ಯವಾಗುತ್ತಾ ಇದೆ. ಖಾತೆಯಲ್ಲಿ 13-4, 13-4 ಇನ್ ಫೇವರ್ ಆಫ್ ವಿನಯ ಬಾಡೂರು. ದಯವಿಟ್ಟು ಗಮನಿಸಿ, ನಿಂತು ಕಬಡ್ಡಿ ಈ ಒಂದು ಕಬಡ್ಡಿ ಕ್ರೀಡಾಕೂಟವನ್ನ ವೀಕ್ಷಣೆ ಮಾಡುತ್ತಿರುವಂತ ಮಹಿಳಾ ಆಸ್ವಾದಕರಲ್ಲಿ ಒಂದು ಮನವಿ, ತಮಗಾಗಿ ಪ್ರತ್ಯೇಕ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ. 10 ಕಡೆ ಬರುವಂತೆ ತಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದಾವೆ. ಮಹಿಳೆಯರಿಗೆ ಪ್ರತ್ಯೇಕವಾದಂತ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಗಂಡಸರಿಗೆ ನಿಂತು ನೋಡಬಹುದು. ಆರು 14, 6-14, 6-14. പ്രസ്തുത മത്സരത്തിൽ മാവിനക്കട്ടെ നേടിയ 6 പോയിന്റിനെതിരെ 14 എന്ന ക്രമത്തിൽ വിനയ ബാഡൂർ മത്സരത്തിൽ ലീഡ് പിടിക്കുന്നു. പ്രസ്തുത മത്സരത്തിന് ശേഷം രണ്ടാമത് മത്സരം മത്സരിക്കേണ്ടത് സുദർശൻ കോടിബായിൽ, ശിവാജി ഫ്രണ്ട്സ് മുട്ടം. മത്സരം അവസാനത്തെ 2 മിനിറ്റിലേക്ക് ചുരുങ്ങുന്നു. സുദർശൻ കോടിബായിൽ ಟೀಮ್ ಕ್ಯಾಪ್ಟನ್ ಇತ್ತೆರಡು ದಯಮಲ್ತ ಬಲೆ. ಸುದರ್ಶನ್ ಕೋಡಿಬಾಯ್ಲ್ ಟೀಮದ ಕ್ಯಾಪ್ಟನ್ ಇತ್ತೆರಡು ದಯಮಲ್ತದ ಬಲೆ. ಕೋಡಿಬಾಯ್ಲ್, ಕೋಡಿಬಾಯ್ಲ್, ಸುದರ್ಶನ ಕೋಡಿಬಾಯ್ಲ್ ಇಜರ ಓಕೋರ ಬಲೆ ಬಲೆ ಬಲೆ. ಸೂಪರ್ ಟ್ಯಾಕಲ್ ಈಸ್ ಆನ್. ಈ ನಡುವೆ ಸೂಪರ್ ಟ್ಯಾಕಲ್ ಅವಕಾಶವನ್ನ ಕಳೆಕೊಡ್ತಾ ಇದೆ. ಆಲ್ ಔಟ್ ಆಗುತ್ತಾ ಇದೆ. wait.
ತುಲೆ ದಯಮಲ್ತದ ನಮ್ಮ ರಿವ್ಯೂ ಇಜ್ಜಿ ಬಂತ ನೇರ ಪ್ರಸಾರ ಉಂಡು ಆಂಡ ರಿವ್ಯೂ ಇಜ್ಜಿ ಆಂಡ ಚರ್ಚೆಡುಪ್ಪುನ ಕಾರಣ ನಮ್ಮ ಸಂಘಾಟಕರ್ಲ ನಮ್ಮ ತೀರ್ಪುಗಾರ್ಲ ಐನ ತೂದು ಐತೊಂಜಿ ದಾದ ಉಂಡ ಐತ ತೀರ್ಪುನ ಪನ್ಪೆರೆ ಐಕ್ ನಿಕ್ಲು ಮಾತೆರ್ಲ ಬದ್ದರಾದುಪ್ಪುಡು ದಯಮಲ್ತದ ರಿವ್ಯೂ ನನ ಇಜ್ಜಿ ಒವ್ವೇ ಒಂಜಿ ಟೀಮ್ಗಳು ಇಜ್ಜಿ ಆಂಡ ಮುಲ್ಪ ಐತ ಚರ್ಚೆ ಆದ ಮ್ಯಾಚ್ ಉಂತುನ ಕಾರಣ ನಿರ್ಬಂಧವಾದ ನಮ್ಮ ಐನು ತೂವಡಾಪುಂಡು ಒಂಚೂರು ಸಾಕರ ಕೊರ್ಲೆ ಸಂಘಾಟಕರ್ಲ ತೀರ್ಪುಗಾರ್ಲ ಮಾತ ಬೇತೆರ್ಲ ತುಯ್ಯರೆಜ್ಜಿ ಎಸ್ ತೀರ್ಮಾನ ಬಂದಾಗಿದೆ. ಈ ತೀರ್ಮಾನಕ್ಕೆ ಎರಡು ತಂಡದ ಆಟಗಾರರು ಬದ್ಧರಾಗಿರಬೇಕು. ಈಗ ತೀರ್ಪುಗಾರರು ತಮ್ಮ ತೀರ್ಮಾನವನ್ನ ಹೇಳ್ತಾ ಇದ್ದಾರೆ. ಆಲ್ ಔಟ್ 5 ಪಾಯಿಂಟ್ಸ್ ಇನ್ ಫೇವರ್ ಆಫ್ ಮಾವಿನಕಟ್ಟೆ. ತುಲೆ ನನ ಇರ್ಲ ಒವ್ವೇ ಟೀಮ್ ದಕ್ಲ ರಿವ್ಯೂಕ್ ಏನ್ ನೋಡ್ಚಿ ಇಂಚಿನೊಂಜಿ ಅವಸ್ಥೆ ಆಯ್ನೇಟ್ ನಮ್ಮ ರಿವ್ಯೂ ತೂವಡಾದ ಬತ್ತಂಡು ವೇಟ್ 12-14 ವಿನಯ ಬಾಡೂರು 14 ಮಾವಿನಕಟ್ಟೆ 12. ವಿನಯ ಬಾಡೂರು 14 ಮಾವಿನಕಟ್ಟೆ 12. 12-14 ಅಂತಿಮ 60 ಸೆಕೆಂಡುಗಳು ಮಾತ್ರ. ಕ್ರೀಡಾಕೂಟದ ಆರಂಭದ ಸ್ಪರ್ಧೆ ಬಹಳಷ್ಟು ರೋಚಕತೆ ಕಾಣುತ್ತಾ ಇದೆ. 12-14 2 ಅಂಕಗಳ ಅಂತರದಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಇನ್ನೇನು ಕೆಲವೊಂದು ಸೆಕೆಂಡುಗಳ ಲೆಕ್ಕಾಚಾರ ಮಾತ್ರ ಬಾಕಿ ಇದೆ. ಕೇವಲ 2 ಅಂಕಗಳ ಅಂತರ. (14-12) ಈ ನಡುವೆ ಟ್ಯಾಕಲ್ ಮಾಡುವಂತ ಪ್ರಯತ್ನ. ರೈಡರ್ ಔಟ್ ಎಂಬ ತೀರ್ಪು. ನನ್ನ ಗಡಿ ರಿವೀಜ್ 15-12. ಎಸ್, ಈ ರೀತಿಯಲ್ಲಿ ಸ್ಪರ್ಧೆ ಮುಕ್ತಾಯಗೊಳ್ಳುತ್ತಾ ಇದೆ.
12ರ ಮುಂದೆ 16 ವಿನಯ ಬಾಡೂರು ಮುಂದಿನ ಸುತ್ತಿಗೆ ತೇರ್ಗಡೆಯನ್ನ ಹೊಂದಿದೆ. ಸುದರ್ಶನ್ ಕೋಡಿಬಾಯ್, ಶಿವಾಜಿ ಫ್ರೆಂಡ್ಸ್ ಮುಟ್ಟಂ. ಇವತ್ತಿನ ಈ ಒಂದು ಕ್ರೀಡಾಕೂಟದ ಎಲ್ಲಾ ಸಂಘಾಟಕರು ಒಮ್ಮೆ ಅಂಕಣದ ಬಡಭಾಗಕ್ಕೆ ಬರಬೇಕು. ನಮ್ಮ ಮಾತಾ ಸಂಘಾಟಕರೆಲ್ಲ ಬರ ಗ್ರೌಂಡ್ ದುಲೈ ಬರಡು. ಸುದರ್ಶನ್ ಕೋಡಿಬಾಯ್ಲ್, ಶಿವಾಜಿ ಫ್ರೆಂಡ್ಸ್ ಮುಟ್ಟಂ ತಂಡದವರು ಬನ್ನಿ. ಸುದರ್ಶನ್ ಕೋಡಿಬಾಯ್ಲ್, ಶಿವಾಜಿ ಮುಟ್ಟಂ. ಸ್ಕೇಲ್ಗೆ ನನ್ನ ಲಿಪ್ಪನ್ನು ಕುರಪುಜ ದಯದಿಂದ ಕೇಂಡ ಎಕಾರ್ದಿಂಚಿ ನಮ್ಮ ಪನೊಂದುಲ ನನ್ನ ಬೈಜೆರಡ ಐಕ್ಯ ಜವಾಬ್ದಾರಿ ನಮ್ಮತ್ತು. ಸುದರ್ಶನ್ ಕೋಡಿಬಾಯ್ಲ್, ಶಿವಾಜಿ ಫ್ರೆಂಡ್ಸ್ ಮುಟ್ಟಂ. ಕೌಂಟ್ ಡೌನ್ ಬಿಗಿನ್ಸ್. 10, 9, 8, 7, 6, 5. ಸುದರ್ಶನ್ ಕೋಡಿಬಾಯ್ಲ್, ಶಿವಾಜಿ ಫ್ರೆಂಡ್ಸ್ ಮುಟ್ಟಂ. ಸುದರ್ಶನ್ ಕೋಡಿಬಾಯ್ಲ್, ಎಸ್, ಸುದರ್ಶನ್ ಕೋಡಿಬಾಯ್ಲ್ ತಂಡ ಬರ್ತಾ ಇದೆ. ಸಮಯಬದ್ಧಿತವಾಗಿ ಕ್ಲಬ್ದ ಸಮಯಕ್ಕೆ ಅಂಕಣವನ್ನು ಧಾವಿಸ್ತಾ ಇದೆ. ಧನ್ಯವಾದಗಳು. ಶಿವಾಜಿ ಫ್ರೆಂಡ್ಸ್ ಮುಟ್ಟಂ, ಶಿವಾಜಿ ಫ್ರೆಂಡ್ಸ್ ಮುಟ್ಟಂ ಇತ್ತೆರಡು ಬಲೆ. ಶಿವಾಜಿ ಫ್ರೆಂಡ್ಸ್ ಮುಟ್ಟಂ. ಎಸ್, ದ್ವಿತೀಯ ಸ್ಪರ್ಧೆ ಆರಂಭವಾಗುತ್ತಾ ಇದೆ. ಸುದರ್ಶನ್ ಕೋಡಿಬಾಯ್ಲ್ ವಿರುದ್ಧವಾಗಿ ಶಿವಾಜಿ ಫ್ರೆಂಡ್ಸ್ ಮುಟ್ಟಂ. ಈ ನಡುವೆ ತೃತೀಯ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ರಾಮಧನುಷ್ ಚೂರಿಪಳ್ಳಂ, ಸುಲ್ತಾನ್ ಗಾಯ್ಸ್. ರಾಮಧನುಷ್ ಚೂರಿಪಳ್ಳಂ, ಸುಲ್ತಾನ್ ಗಾಯ್ಸ್ ಈ ಎರಡು ತಂಡದ ನಾಯಕರು ನಮ್ಮ ಪ್ರಧಾನ ವೇದಿಕೆಯ ಹಿಂಭಾಗಕ್ಕೆ ಬರಬೇಕು. ರಾಮಧನುಷ್ ಚೂರಿಪಳ್ಳಂ, ಸುಲ್ತಾನ್ ಗಾಯ್ಸ್. ರಾಮಧನುಷ್ ಚೂರಿಪಳ್ಳಂ, ಸುಲ್ತಾನ್ ಗಾಯ್ಸ್ ತಂಡದ ನಾಯಕರು ದಯವಿಟ್ಟು ಬನ್ನಿ. ಅದು ತೂಕಿರ ಬೈ ಚೆರಡಾಕ್ಲೇಗನಷ್ಟ ನಮಗ ದಾಲೇಜ್ ನಮ್ಮ ಲೆಪ್ಪನಲ್ಲಿ ಎತ್ತಿದ. ರಾಮಧನುಷ್ ಚೂರಿಪಳ್ಳಂ, ಸುಲ್ತಾನ್ ಗಾಯ್ಸ್. ಮುಂದಿನ ಸ್ಪರ್ಧೆಗೆ ನನ್ನ ದುಂಬುದ ಗೊಬ್ಬಡು ಪಾಲಪಡಪಿನಂಚಿನ ರೆಡ್ ಟೀಮ್ ದಕ್ಲು ರಾಮಧನುಷ್ ಚೂರಿಪಳ್ಳಂ, ಸುಲ್ತಾನ್ ಗಾಯ್ಸ್. ರೆಡ್ ಟೀಮ್ ದಕ್ಲ ಸ್ಕೇಲ್ ಮಲ್ತಿಜರ್ ಪನ್ಪನಂಚಿನ ಪಾತೆರ ಬರಂದುಂಡು. ಮಲ್ತಿಜರನ್ ಇತ್ತನಂಡ ಗೊಬ್ಬುನಂಚಿನ ಅವಕಾಶ ಇಜ್ಜಿ. ರಾಮಧನುಷ್ ಚೂರಿಪಳ್ಳಂ, ಸುಲ್ತಾನ್ ಗಾಯ್ಸ್. ಸಂದೇಶ್ ಮೇರೋಲಿತ್ತಲ್ಲ ನಮ್ಮ ಸ್ಕೇಲ್ ಪಾಯಿಂಟ್ ತಡೆಬೋಡು. ಸಂದೇಶ್
ರಾಮಧನುಷ್ ಚೂರಿಪಳ್ಳಂ ಸುಲ್ತಾನ್ ಗಾಯ್ಸ್ ಎರಡು ತಂಡದ ದೇಹ ತೂಕ ಪೂರ್ತಿಗೊಳಿಸಿರಬೇಕು. ಜೊತೆಯಲ್ಲಿ ಎರಡು ತಂಡದ ನಾಯಕರು ನಮ್ಮ ಪ್ರಧಾನ ವೇದಿಕೆಯ ಹಿಂಭಾಗಕ್ಕೆ ಬರಬೇಕು. ಇಲ್ಲಿ ನಾಣ್ಯ ಚಿಮ್ಮುಕಿ ಪ್ರಕ್ರಿಯೆ ನಡೆಯಲಿಕ್ಕಿದೆ. ರಾಮಧನುಷ್ ಚೂರಿಪಳ್ಳಂ ಸುಲ್ತಾನ್ ಗಾಯ್ಸ್ ಎರಡು ತಂಡಗಳು ಕೂಡ ಬರಬೇಕು. ಪ್ರಸ್ತುತ ಅಂಕಣದಲ್ಲಿ ಸುದರ್ಶನ್ ಕೋಡಿಬೈಲ್ ತಂಡ ಆಡ್ತಾ ಇದೆ. ಈ ನಡುವೆ ಸುದರ್ಶನ್ ಕೋಡಿಬೈಲ್ ವತಿಯಿಂದ ಒಂದು ಮನವಿಯನ್ನ ತಮ್ಮ ಮುಂದೆ ಇಡ್ತಾ ಇದ್ದಾವೆ. ಸುದರ್ಶನ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಯಶೋನಂದನಗರ ಕೋಡಿಬೈಲ್ ಉಪ್ಪಳ ಇದರ ಆಶ್ರಯದಲ್ಲಿ ಸುದರ್ಶನ್ ಟ್ರೋಫಿ 2025 62 ಕೆಜಿ ವಿಭಾಗದ ಮ್ಯಾಟ್ ಕಬಡ್ಡಿ ಕ್ರೀಡಾಕೂಟ ಮುಂದಿನ ತಿಂಗಳು ಶನಿವಾರದಂದು 8ನೇ ತಾರೀಕು ಮಣ್ಣಂಗುಳಿ ಮಿನಿ ಸ್ಟೇಡಿಯಂನಲ್ಲಿ ಈ ಒಂದು ಕ್ರೀಡಾಕೂಟ ನಡೆಯಲಿಕ್ಕಿದೆ. ಕೂಟದ ವಿಜೇತ ತಂಡಗಳಿಗೆ ಪ್ರಥಮ 15,000, ದ್ವಿತೀಯ 8,000, ತೃತೀಯ ಮತ್ತು ಚತುರ್ಥ ತಲಾ 4,000 ಜೊತೆ ಶಾಶ್ವತ ಫಲಕ. ಅಲ್ಲದೆ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿ ಸೋಲನ್ನ ಕಾಣುವಂತ ಕ್ರೀಡಾಕೂಟದಿಂದ ಹೊರಗಡೆ ಹೋಗುವಂತ 4 ತಂಡಗಳಿಗೆ ವಿಶೇಷವಾದಂಥ ಸ್ಮರಣಿಗೆ ಕೂಡ ಇದೆ. ಈ ರೀತಿಯಲ್ಲಿ 1ರಿಂದ 8ರ ತನಕ ಸ್ಥಾನ ಪಡೆಯುವಂತ ತಂಡಗಳಿಗೆ ಶಾಶ್ವತ ಫಲಕವನ್ನ ನೀಡುವಂತ ಅದ್ಧೂರಿಯ ಕಬಡ್ಡಿ ಕ್ರೀಡಾಕೂಟ ಮುಂದಿನ ತಿಂಗಳು 8ನೇ ತಾರೀಕಿನಂದು ಸುದರ್ಶನ್ ಟ್ರೋಫಿ 2025 ಸಮಸ್ತ ಕ್ರೀಡಾಭಿಮಾನಿಗಳನ್ನ ಕ್ರೀಡಾಪಟುಗಳನ್ನ ಈ ಕ್ರೀಡಾಕೂಟಕ್ಕೆ ನಾವು ಆತ್ಮೀಯವಾಗಿ ಬರಮಾಡಿಕೊಡ್ತಾ ಇದ್ದೇವೆ. ಖಾತೆಯಲ್ಲಿ 4-3 4-3 ಇನ್ ಫೇವರ್ ಆಫ್ ಕೋಡಿಬೈಲ್. ಸೂಪರ್ ಟ್ಯಾಕಲ್ ಮುಖೇನ 2 ಅಂಕಗಳನ್ನ ಪಡೆದುಕೊಂಡಿದೆ ಸುದರ್ಶನ ಕೋಡಿಬೈಲ್. ಖಾತೆಯಲ್ಲಿ 6, ಎದುರಾಳಿ ಖಾತೆಯಲ್ಲಿ ಶಿವಾಜಿ ಫ್ರೆಂಡ್ಸ್ ಮೊಟ್ಟಂ 4. ಸಿಕ್ಸ್ 4 6-4. ಅತ್ಯುತ್ತಮವಾದಂತ ಡಿಫೆನ್ಸ್ ಅನ್ನ ಹೊಂದಿರುವಂತ ತಂಡ ಸುದರ್ಶನ್ ಕೋಡಿಬೈಲ್. ಟ್ಯಾಕಲ್ ಮುಖೇನ ಖಾತೆಗಳಲ್ಲಿ ಅಂಕಗಳನ್ನ ಜೋಡಣೆ ಮಾಡುತ್ತಾ ಇದೆ ಸುದರ್ಶನ ಕೋಡಿಬೈಲ್. ಒಟ್ಟು ಗಳಿಕೆ 7, ಎದುರಾಳಿ ತಂಡಕ್ಕೆ ಬಿಟ್ಟು ಕೊಟ್ಟದ್ದು ಕೇವಲ 4. 7-4 ಇನ್ ಫೇವರ್ ಆಫ್ ಸುದರ್ಶನ್ ಕೋಡಿಬೈಲ್. ಚತುರ್ಥ ಸ್ಪರ್ಧೆ 4ನೇ ಸ್ಪರ್ಧೆಯಲ್ಲಿ ಮಿತ್ರ ಬಡಗ ದೇವರಗದ್ದೆ ಬಿ ಮತ್ತು SKP ಕಿದೂರ್ 2 ತಂಡಗಳು ಕೂಡ ತಮ್ಮ ದೇಹ ತೂಕವನ್ನ ಮುಗಿಸುವಂತೆ ಸಿದ್ಧತೆಗಳನ್ನ ಮಾಡಿಕೊಡುವಂತೆ ವಿನಂತಿ. മത്സരം ആദ്യ പകുതി പിന്നിടുമ്പോൾ ശിവാജി ഫ്രണ്ട്സ് മുട്ടം നേടിയ 4 പോയിന്റിനെതിരെ സുദർശൻ കോടിബൈൽ 7. 4-7 എന്ന ക്രമത്തിൽ 3 പോയിന്റിന്റെ വ്യത്യാസം ലീഡ് പിടിക്കുന്നു സുദർശൻ കോടിബൈൽ. ഈ മത്സരം കഴിഞ്ഞാൽ ടൂർണമെന്റിലെ 3ാമത് മത്സരം രാംധനുഷ് ചൂരിപ്പള്ളം സുൽത്താൻ ഗായ്സ് 7-4 7-4.
ರಾಮಧನುಷ್ ಚೂರಿಪಳ್ಳಂ ಸುಲ್ತಾನ್ ಗಾಯ್ಸ್ ಎರಡು ತಂಡಗಳು ಕೂಡ ತಮ್ಮ ಸಿದ್ಧತೆಯನ್ನ ಪೂರ್ತಿಗೊಳಿಸಿ ಪ್ರವೇಶ ದ್ವಾರಕ್ಕೆ ಬನ್ನಿ. ರಾಮಧನುಷ್ ಚೂರಿಪಳ್ಳಂ ಸುಲ್ತಾನ್ ಗಾಯ್ಸ್ 4ನೇ ಸ್ಪರ್ಧೆಯಲ್ಲಿ ಮಿತ್ರ ಬಡಗ ದೇವರಗದ್ದೆ ಬಿ ಎಸ್ಕೆಪಿ ಕಿದೂರ್ ಬಿ 7-4 7-4 ಇನ್ ಫೇವರ್ ಆಫ್ ಸುದರ್ಶನ್ ಕೋಡಿಬಾಯ್. ಒಟ್ಟು 28 ತಂಡಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಕ್ಕಿದೆ. 27 ಸ್ಪರ್ಧೆಗಳು ನಡೀಬೇಕಿದೆ. ಪ್ರಸ್ತುತ ನಾವುಗಳು 2ನೇ ಸ್ಪರ್ಧೆಯಲ್ಲಿದ್ದೇವೆ. ಇನ್ನು ಕೂಡ 25 ಸ್ಪರ್ಧೆಗಳು ನಡೀಬೇಕಿದೆ. ಅಂತಿಮ 3 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. 7-4ರಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ಖಾತೆಗಳು ಸ್ಪರ್ಧೆ ಮುಂದುವರಿತಾ ಇದೆ. ಮುನ್ನಡೆಯಲ್ಲಿ ಸುದರ್ಶನ ಕೋಡಿಬಾಯ್, ರಾಮಧನುಷ್ ಚೂರಿಪಳ್ಳಂ, ಸುಲ್ತಾನ್ ಗಾಯ್ಸ್ ತಂಡಗಳು ತಮ್ಮ ಸಿದ್ಧತೆಯನ್ನ ಪೂರ್ತಿಗೊಳಿಸಿ ಪ್ರವೇಶ ದ್ವಾರಕ್ಕೆ ಬನ್ನಿ. ರಾಮಧನುಷ್ ಚೂರಿಪಳ್ಳಂ, ಸುಲ್ತಾನ್ ಗಾಯ್ಸ್, ಬಡಿಗ ಮಿತ್ರ ಬಡಗ ದೇವರಗದ್ದೆ ಎಸ್ಕೆಪಿ ಕಿದೂರ್. 5ನೇ ಸ್ಪರ್ಧೆಯಲ್ಲಿ ತುಳುನಾಡು ಫ್ರೆಂಡ್ಸ್ ಆರ್ಲಾಡಿಕ ಶ್ರೀ ಮುಂಡಾಲ್ತಾಯಿ ಕಯ್ಯಾರ್. 6ನೇ ಸ್ಪರ್ಧೆಯಲ್ಲಿ SFC ಕಾರ್ಲೆ ಬಿ ವಿರುದ್ಧವಾಗಿ ಶ್ರೀರಾಮ್ ಫ್ರೆಂಡ್ಸ್ ಜೋಡುಕಲ್ಲು. ಅಂತಿಮ 2 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. 8-4. ಎಂಟು 4 8-4 in favor of Kodibai. Sudarshan Kodibai, team captain, please not. Timeout over. ಅಂತಿಮ 60 ಸೆಕೆಂಡುಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಬಹುತೇಕ ಕೋಡಿಬೈಲ್ ವಿಜಯದ ಹೊಸ್ತಿಲಲ್ಲಿದೆ. ರಿವೀಲ್ ರಾಮಧನುಷ್ ಚೂರಿಪಳ್ಳಂ, ಸುಲ್ತಾನ್ ಗಾಯ್ಸ್ ಪ್ರವೇಶ ದ್ವಾರಕ್ಕೆ ತಂಡಗಳು ಬರಬೇಕು.
ಪ್ರಸ್ತುತ ಪಂದ್ಯಾಟ ಮುಗಿದ ತಕ್ಷಣ ಎರಡು ತಂಡಗಳ ಉಪಸ್ಥಿತಿ ಪ್ರವೇಶ ದ್ವಾರದಲ್ಲಿ ಕಂಡುಕೊಡಬೇಕಿದೆ. 1 ಈಚ್ ಪಾಯಿಂಟ್. 9-5 ಸ್ಪರ್ಧೆ ಮುಕ್ತಾಯಗೊಳ್ಳುತ್ತಾ ಇದೆ. ಮುಂದಿನ ಸುತ್ತಿಗೆ ಸುದರ್ಶನ್ ಕೋಡಿಬೈಲ್ ತಂಡ ತಿರುಗಡೆಯನ್ನು ಹೊಂದಿದೆ. ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತ ತಂಡ ಶಿವಾಜಿ ಫ್ರೆಂಡ್ಸ್ ಮುಟ್ಟಂ ಧನ್ಯವಾದಗಳು. ತೃತೀಯ ಸ್ಪರ್ಧೆಗೆ ತಂಡಗಳು ಬನ್ನಿ. ರಾಮಧನುಷ್ ಚೂರಿಪಳ್ಳಂ, ಸುಲ್ತಾನ್ ಗಾಯ್ಸ್. ರಾಮಧನುಷ್ ಚೂರಿಪಳ್ಳಂ, ಸುಲ್ತಾನ್ ಗಾಯ್ಸ್ ತಂಡಗಳು ಒಳಾಂಗಣವನ್ನ ಪ್ರವೇಶ ಮಾಡುವಂತ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಎರಡು ತಂಡಗಳು ಕೂಡ ತಮ್ಮ ಉಪಸ್ಥಿತಿಯನ್ನ ತಿಳಿಸಿರುವಂತ ತಂಡ. ടൂർണമെന്റിലെ ഔപചാരിക മത്സരങ്ങൾ തുടരുന്നു. രണ്ടാമത് മത്സരം അവസാനിക്കുമ്പോൾ ഇനി ടൂർണമെന്റിലെ മൂന്നാമത് മത്സരമാണ്. മത്സരിക്കേണ്ട രണ്ട് ടീമുകൾ, കുമ്പുകൂർക്കുന്ന രണ്ട് ടീമുകൾ രാംധനുഷ് ചൂരിപ്പള്ളം, സുൽത്താൻ ഗായ്സ് ടീമുകൾ അടിയന്തരമായി കോർട്ടിൽ റിപ്പോർട്ട് ചെയ്യേണ്ടതാണ്. രാംധനുഷ് ചൂരിപ്പള്ളം, സുൽത്താൻ ഗായ്സ്. കൗണ്ട് ഡൗൺ ബിഗിൻസ്. 10, 9, 8, 7, 6, 5. ಆತಿಜ ನನ್ನಲ್ಲ ಆತಿಜ ಸ್ಕೇಲ್ ಆತಿಜ. ರಾಮಧನುಷ್ ಚೂರಿಪಳ್ಳಂ, ಸುಲ್ತಾನ್ ಗಾಯ್ಸ್. ಕಾಪೆರೆಜ್ಜಿ ಟೀಮ್ ದಕ್ಲಿತ್ತೆರಡು ಬಲೆ. ರಾಮಧನುಷ್ ಚೂರಿಪಳ್ಳಂ, ಸುಲ್ತಾನ್ ಗಾಯ್ಸ್. ರೆಡ್ ಟೀಮ್ ಹೋಗವರತ ಓಕವರ್. ರಾಮಧನುಷ್ ಚೂರಿಪಳ್ಳಂ, ಸುಲ್ತಾನ್ ಗಾಯ್ಸ್. ರಾಮಧನುಷ್ ಚೂರಿಪಳ್ಳಂ, ಸುಲ್ತಾನ್ ಗಾಯ್ಸ್ ಓಕವರ್ ಕೊರಂದುಲ್ಲ ರೆಡ್ ಟೀಮ್ಗಳ ಹೆಜ್ಜೆರತ. ಚೂರಿಪಳ್ಳಂ, ಚೂರಿಪಳ್ಳಂ, ಸುಲ್ತಾನ್ ಗಾಯ್ಸ್. ಎಸ್ ತೀರ್ಪುಗಾರರು ತಮ್ಮ ಮುಂದಿನ ಕ್ರಮವನ್ನ ಕೈಗೊಳ್ಳಬಹುದು. ಎರಡು ತಂಡಗಳು ಕೂಡ ಆಕವರ್ ಆಗಿದೆ. ಈ ರೀತಿಯಲ್ಲಿ ಮೂರನೇ ಸ್ಪರ್ಧೆಯಲ್ಲಿ ಎರಡು ತಂಡವನ್ನ ನಾವು ಕೈ ಬಿಡ್ತಾ ಇದ್ದಾವೆ. ಚತುರ್ಥ ಸ್ಪರ್ಧೆಗೆ ಮಿತ್ರ ಬಡಗ ದೇವರಗದ್ದೆ ಬಿ, SKP ಕಿದೂರು ಬಿ ತಂಡಗಳು ಬರಬೇಕಿದೆ. നാലാമത് മത്സരത്തിന് വേണ്ടി ടീമുകൾ വരിക. മിത്ര ബഡഗ ದೇವರಗದ್ದೆ ബി, SKP ಕಿದೂರು ಬಿ. ಬಲೆ ಕಿದೂರು ದಕ್ಲ ಬಲೆ, ದೇವರಗದ್ದೆ ದಕ್ಲ ಬಲೆ. ಮೋಜಿನೆ ಗೊಬ್ಬಡು ರೆಡ್ ಟೀಮುಲ್ಲ ನಮ್ಮ ಆಕರು ಮಲ್ದ. ನಾಲ್ನೇ ಗೊಬ್ಬಗು ಮಿತ್ರ ಬಡಗ ದೇವರಗದ್ದೆ ಬಿ, SKP ಕಿದೂರು ಬಿ ಟೀಮ್ ದಕ್ಲ ಬಲೆ. ಮಿತ್ರ ಬಡಗ ದೇವರಗದ್ದೆ, SKP ಕಿದೂರ್ ಕೊತ್ತಿಯಾಳ ಶ್ರೀ ಕೋಡ್ಲು. ಕೊತ್ತಿಯಾಳ ಶ್ರೀ ಕೋಡ್ಲು, ಮಿತ್ರ ಬಡಗ ದೇವರಗದ್ದೆ.
ಮಸ್ತ್ ಪುರ್ತ ನನಲನೈಕ್ಲು ಸ್ಕೇಲ್ ಮಲ್ಬರಿಂಚ ಟೈಮ್ ದೆ ತೋರ್ನಾಂಡ ಎಲ್ಲ ಬಯ್ಯ ಮುಟ್ಟ ಈ ಗೊಬ್ಬನು ನಡಪೋಡಾಪುಂಡು ಸ್ಕೇಲ್ ಮಲ್ಪರೆ ನಮ್ಮ ಎಕ್ಕಾಡ್ದಿಂಚಿ ಒಂಜಿ ಒರಂಬ ಗಂಟೆಗೆ ಸುರು ಮಲ್ತ ಬಂದ್ರೆ ಶ್ರೀ ಮಿತ್ರ ಬಡಗ ದೇವರಗದ್ದೆ ಕುತಿಯಾಡ ಶ್ರೀ ಕೂಡ್ಲು
ಇನ್ನೊಂದು ಎಸ್ ತೃತೀಯ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಎರಡು ತಂಡಗಳು ದೇಹ ತೂಕವನ್ನ ಮಾಡಲಾಗಿದೆ ಅನ್ನುವ ಮಾಹಿತಿ ಬರ್ತಾ ಇದೆ. ರಾಮಧನುಷ್ ಚೂರಿಪಳ್ಳಂ, ಸುಲ್ತಾನ್ ಗಾಯ್ಸ್ ಎರಡು ತಂಡಗಳು ಕೂಡ ತಕ್ಷಣ ಬರಬೇಕು. ಸುಲ್ತಾನ್ ಗಾಯ್ಸ್, ರಾಮಧನುಷ್ ಚೂರಿಪಳ್ಳಂ. ರಾಮಧನುಷ್, ಸುಲ್ತಾನ್ ಗಾಯ್ಸ್. ರಾಮಧನುಷ್ ಚೂರಿಪಳ್ಳಂ, ಸುಲ್ತಾನ್ ಗಾಯ್ಸ್. ಉಲ್ಲಾರ
ತೃತೀಯ ಸ್ಪರ್ಧೆಗೆ ರಾಮಧನುಷ್ ಚೂರಿಪಳ್ಳಂ ತಂಡ ಬಣಾಂಗಣಕ್ಕೆ ಬರ್ತಾ ಇದೆ. ಬಹಳಷ್ಟು ವಿಳಂಬವಾಗಿ ತಂಡಗಳು ಪ್ರತಿಕ್ರಿಯೆಯನ್ನು ನೀಡ್ತಾ ಇದೆ. ದಯವಿಟ್ಟು ಸ್ಕೇಲ್ ವಿಭಾಗದಲ್ಲಿ ಸಹಕಾರವನ್ನು ಕೊಡುವಂತ ನಮ್ಮ ಕ್ರೀಡಾಕೂಟದ ಆಯೋಜಕರು ಸ್ವಲ್ಪ ಸಹಕಾರವನ್ನು ನೀಡಿ ಸಮಯಬದ್ಧಿತವಾಗಿ ದೇಹ ತೂಕವನ್ನು ಮಾಡಿ ಕಳುಹಿಸಿ. ಸುಲ್ತಾನ್ ಗಾಯ್ಸ್ ತಗಲು ಉಲ್ಲೇರ. ಸುಲ್ತಾನ್ ಗಾಯ್ಸ್ ಉಲ್ಲರ. ಸುಲ್ತಾನ್ ಗಾಯ್ಸ್ ಹಾಕವರ ವಂಜಿವಾರ್. ಸುಲ್ತಾನ್ ಗಾಯ್ಸ್ ಬಲೆ. ಸುಲ್ತಾನ್ ನಗಲ ಸ್ಕೇಲ್ ಆತನಾ. ಓಲಿತ್ತರ ಸುಲ್ತಾನ್ ನಗಲ ಬಲೆ 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 ಬಲೆ. ಡಿಜೆ ಬೋಡ್ಚಿ ಲೇಟ್ ಆದ ಬರ್ಪುನಕ್ಲಿಗೆ ಲೈಟ್ ಇದಾಯಿ ಡಿಜೆ ಇದಾಯಿ ಬರಡು ಆ ಕರೆಕ್ಟ್ ಟೈಮ್ಗೆ ಬತ್ತೆರಡು ಆಗ್ಲಿ ಡಿಜೆ ಎಲ್ಲ ಬಾಡ್ಲಿ ಲೈಟ್ ಎಲ್ಲ ಬಾಡ್ಲಿ ಜನ ಬೋಡ್ಚಿ ಅಗತ್ತೀಚ್. ಎಸ್, ಈ ನಡುವೆ ನಮ್ಮ ಉದ್ಘೋಷಕರು ಕಿರಣ್ ರವರು ನಾಪತ್ತೆಯಾಗಿದ್ದಾರೆ. ಎಲ್ಲೇ ಇದ್ರು ದಯವಿಟ್ಟು ನಮ್ಮ ಪ್ರವೇಶ ದ್ವಾರಕ್ಕೆ ಬನ್ನಿ. ಉದ್ಘೋಷಕರು ಕಿರಣ್ ರವರು ಜಿತು ತಮಗಾಗಿ ಕಾಯ್ತಾ ಇದ್ದಾರೆ. ಕಿರಣ್ ರವರು ತಕ್ಷಣ ಬರಬೇಕು. JP ಕಳತೂರ್ JPN ಅಲ್ಪ ಇತ್ತರಡ ಅವರ ಅಲ್ತಡ್ದು ಒಂಜಿ ಅನೌನ್ಸ್ಮೆಂಟ್ ಮಲ್ಪಲೆ ಮುಲ್ತು ಟೀಮ್ ಕಡಪವ JPN ಉಲ್ಲರ ಇರ್ಲ ಬಾಯರ. ಹಲೋ, ಓಕೆ ಓಕೆ, ಎಸ್. ಹಾ. ಮಿತ್ರ ಬಡಗ ದೇವರಗದ್ದೆ SKP ಕಿದೂರ್ ಮಿತ್ರ ಬಡಗ ದೇವರಗದ್ದೆ 80 ಮೊದಲ ಸ್ಕೇಲ್ ಮಲ್ಪಲೆ. ಕ್ರೀಡಾಕೂಟದ ತೃತೀಯ ಸ್ಪರ್ಧೆ ಆರಂಭಗೊಂಡಿದೆ. ನಾಣ್ಯ ಚಿಮುಗೆಯನ್ನು ಗೆದ್ದುಕೊಂಡಂತಹ ರಾಮಧನುಷ್ ಚೂರಿಪಳ್ಳ ಎದುರಾಳಿ ತಂಡಕ್ಕೆ 1 ಅಂಕವನ್ನು ಬಿಟ್ಟುಕೊಡುತ್ತಾ ದಾಳಿಗಾರನ ಬಂಧನವಾಗುತ್ತಾ ಇದೆ. ಅಂಕಗಳು ಸಮಬಲಗೊಂಡಿದೆ. ಮೂರಂಕಗಳ ಜೋಡಣೆ ಸುಲ್ತಾನ್ ಗೈಸ್ ತಂಡಕ್ಕೆ. ಪ್ರಥಮಾರ್ಧದ ಪ್ರಥಮ ವಿರಾಮ ವೇಳೆ ಉತ್ತಮ ದಾಳಿಯ ಮೂಲಕ 1 ಅಂಕದ ಸೇರ್ಪಡೆಗೊಳ್ಳುತ್ತಾ ಇದ್ದ ರಾಮಧನುಷ್ ಚೂರಿಪಳ್ಳ
ಪ್ರಥಮಾರ್ಧದಲ್ಲಿ ತಮ್ಮ ವಿರಾಮ ವೇಳೆಯನ್ನ ರಾಮಧನುಷ್ ಚೂರಿಪಳ್ಳ 2 ಅಂಕ, ಸುಲ್ತಾನ್ ಗೈಸ್ 4. ಅಂಕಗಳಿಲ್ಲದೆ ವಾಪಸಾತಿ. ಮಿತ್ರ ಬಡಗ ದೇವರಗದ್ದೆ ಬಿ SKP ಕಿದೂರ್ ಈ ಟೀಮದಕ್ಲು ಸ್ಕೇಲ್ ಮಲ್ತರಡ ದಯಮಲ್ತದ ನಮ್ಮ ಎಂಟ್ರೆನ್ಸ್ ದಡೆ ಬಲೆ ಕ್ಯಾಪ್ಟನ್ ನಕ್ಲು ಟೀಮ್ ಕ್ಯಾಪ್ಟನ್ ಆಫ್ SKP ಕಿದೂರ್ ಐ ಮೀನ್ ಕುತ್ತಿಯಾಡ ಶ್ರೀ ಕೂಡ್ಲು. ದಿಲ್ದಿತ್ ಬಂಬ್ರಾಣ ಇವರು ಎಲ್ಲಿದ್ರು ನಮ್ಮ ಪ್ರವೇಶ ದ್ವಾರದತ್ತ ಬರಬೇಕು. ದಿಲ್ದಿತ್ ಸೆವೆನ್ಸ್ ಅಂಬಿಲಡ್ಕ ತಂಡದ ಮಾಲಕರು ದಿಲ್ದಿತ್ ರವರು ಎಲ್ಲಿದ್ರು ಪ್ರವೇಶ ದ್ವಾರದತ್ತ ಬನ್ನಿ. ಆರು 2 ಇನ್ ಫೇವರ್ ಆಫ್ ಸುಲ್ತಾನ್ ಗೈಸ್. ಕ್ರೀಡಾಕೂಟದ 3ನೇ ಸ್ಪರ್ಧೆಯಲ್ಲಿದ್ದೇವೆ. ಧನುಷ್ ಚೂರಿಪಳ್ಳ ಎದುರಾಗಿ ಸುಲ್ತಾನ್ ಗೈಸ್. ಸುಲ್ತಾನ್ ಗೈಸ್ ಪಡ್ಕೊಂಡಂತಹ 6 ಅಂಕಗಳ ಎದುರು ಧನುಷ್ ಚೂರಿಪಳ್ಳ ಗಳಿಸಿಕೊಂಡದ್ದು 2. ಮಿತ್ರ ಬಡಗ ದೇವರಗದೆ SKP ಕಿದೂರ್. ಮಿತ್ರ ಬಡಗ ದೇವರಗದೆ SKP ಕಿದೂರು ತಂಡದ ನಾಯಕರು ಪ್ರವೇಶ ದ್ವಾರಕ್ಕೆ ಬರಬೇಕು. ടൂർണമെന്റിലെ അടുത്ത മത്സരമായ 4ാമത് മത്സരത്തിൽ മത്സരിക്കേണ്ട മിത്ര ബടക ദേവരഗദ്ദെ ബി SKP കിദൂർ ഈ ടീമിന്റെ ക്യാപ്റ്റൻസ് ദയവ് ചെയ്ത് പ്രവേശന കവാടത്തിലേക്ക് എത്തിച്ചേരണമെന്ന് അറിയിക്കുകയാണ്. സൂപ്പർ ടാക്കൽ, ഇറ്റ്സ് an ankle hold by the 2 man from ಧನುಷ್ ಚೂರಿಪಳ್ಳ. 2 ಅಂಕಗಳ ದಾಖಲಾತಿ ಕಂಡುಕೊಳ್ಳುತ್ತಾ ಇದೆ ಧನುಷ್ ಚೂರಿಪಳ್ಳ ಉತ್ತಮವಾದ ರಕ್ಷಣೆಯ ಮೂಲಕ. ಪ್ರಥಮಾರ್ಧದ ಮುಕ್ತಾಯಕ್ಕೆ ಸುಲ್ತಾನ್ ಗೈಸ್ ಪಡ್ಕೊಂಡಂತಹ 6 ಅಂಕಗಳಿಗೆ ಎದುರಾಗಿ ಧನುಷ್ ಚೂರಿಪಳ್ಳ ಗಳಿಸಿಕೊಂಡದ್ದು 4. 6-4ರಲ್ಲಿದೆ. 2 ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಳ್ಳುತ್ತಾ ಇದ್ದಾರೆ ಸುಲ್ತಾನ್ ಗೈಸ್. ತೃತೀಯ ಸ್ಪರ್ಧೆ ಮಧ್ಯಂತರ ವಿರಾಮದ ಬಳಿಕ ದ್ವಿತೀಯಾರ್ಧ ಆರಂಭವಾಗ್ತಾ ಇದೆ. ಆದರೆ 4ನೇ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ 2 ತಂಡಗಳು ಯಾವುದೇ ಪ್ರತಿಕ್ರಿಯೆಯನ್ನ ನೀಡ್ತಾ ಇಲ್ಲ. ಮಿತ್ರ ಬಡಗ ದೇವರಗದ್ದೆ SKP ಕಿದೂರ್ ಈ ತಂಡದ ನಾಯಕರು ಇದರಲ್ಲಿ ದಯವಿಟ್ಟು ಬನ್ನಿ. ರೆಡ್ ಟೀಮದ ಕ್ಯಾಪ್ಟನ್ ನಕ್ಲಿ ಏರಾಣ ಇತ್ತೆರಡು ದಯಮಲ್ತ ಬಲೆ ದೇವರಗದ್ದೆ SKP ಕಿದೂರ್ ಟೀಮದ ಕ್ಯಾಪ್ಟನ್ ನಕ್ಲಿ ದಯಮಲ್ತ ಬರ ಬಲೆನ. ಅದ್ಭುತವಾದ ರಕ್ಷಣೆ ಮತ್ತೊಮ್ಮೆ ಸುಲ್ತಾನ್ ಗೈಸ್ ಕಡೆಯಿಂದ 1 ಅಂಕದ ಸೇರ್ಪಡೆ. ಏಳು 4ರಲ್ಲಿದೆ ಇನ್ ಫೇವರ್ ಆಫ್ ಸುಲ್ತಾನ್ ಗೈಸ್. ಒಂದಂಕದ ಸೇರ್ಪಡೆಗೊಳ್ಳುತ್ತಾ ಇದೆ ಧನುಷ್ ಚೂರಿಪಳ್ಳ. 5-7ರಲ್ಲಿದೆ
2 ಅಂಕಗಳ ಮುನ್ನಡೆ ರಾಮ್ ಧನುಷ್ ಚೂರಿಪಳ್ಳ. ಈ ಬಾರಿ ದಾಳಿಕಾರನ ಸಫಲತೆ ಕಂಡುಕೊಳ್ಳುತ್ತಾ ಇದೆ ಸುಲ್ತಾನ್ ಗೈಸ್ 8ರಲ್ಲಿ. ಎಸ್ ಮಿತ್ರ ಬಡಗ ದೇವರ ಗದ್ದೆ ದೇವರನ ಬುಧರ್ದೀತರ ಆಂಡನಿಗಳು ತೋಜಾರು ದೇವರ ಗದ್ದೆ ತಗಲೂಲೇರ ದೇವರ ಗದ್ದೆ ಹಿಜರ ಮಿತ್ರ ಬಡಗ ದೇವರ ಗದ್ದೆ ಜೆಪಿಯನ್ನ ಹಂಚಿ ಬೈದಾರಾಗ್ಲು ಇಜ್ಜಿ ಬೈಜೇರು ಇಡಿ ಬೈಜೇರು. ಮತ್ತೊಂದು ಅಂಕದ ಸೇರ್ಪಡೆಗೊಳ್ಳುತ್ತಾ ಇದೆ ಸುಲ್ತಾನ್ ಗೈಸಾ. ದ್ವಿತೀಯಾರ್ಧದಲ್ಲಿ ಪ್ರಥಮ ವಿರಾಮದ ವೇಳೆ 10-5. ಮಿತ್ರ ಬಡಗ ದೇವರ ಗದ್ದೆ ಇಜ್ಜಿರ ಕ್ಷಮಿಸಿ 12-5ರಲ್ಲಿದೆ. ಕೊನೆಯ 3 ನಿಮಿಷದ ಘೋಷಣೆ ಬರ್ತಾ ಇದೆ. ತೃತೀಯ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ರಾಮ್ ಧನುಷ್ ಚೂರಿಪಳ್ಳ ಎದುರಾಗಿ ಸುಲ್ತಾನ್ ಗೈಸಾ ಗಳಿಸಿಕೊಂಡಂತಹ 12 ಅಂಕಗಳಿಗೆ ಎದುರಾಗಿ ಗಳಿಸಿದ್ದು 5 ಮಾತ್ರ. ಮಿತ್ರ ಬಡಗ ದೇವರ ಗದ್ದೆ ಬಲೆ ಗೊಬ್ಬಗ ಮಿತ್ರ ಬಡಗ ದೇವರ ಗದ್ದೆ ಉಲ್ಲರನ್ನ ಮಿತ್ರ ಬಡಗ ಹೋಕವರದ ಹೋಕವರ್ ಮಿತ್ರ ಬಡಗ ಹೋಕವರ್ ಎಸ್ ಹೋಕವರ್. ದಾಳಿಕಾರನ ಬಂಧನವಾಗುತ್ತಾ ಇದೆ. ಕೊನೆಯ 2 ನಿಮಿಷಗಳ ಘೋಷಣೆ ಬರ್ತಾ ಇದೆ ತೀರ್ಪುಗಾರರಿಂದ. ಬೋನಸ್ ಅಂಕದ ದಾಖಲಾತಿ ಕಂಡುಕೊಳ್ಳುತ್ತಾ ಇದೆ. ರಾಮ್ ಧನುಷ್ ಚೂರಿಪಳ್ಳ ಗಳಿಸಿದ್ದು 7, ಎದುರಾಳಿ ಸುಲ್ತಾನ್ ಗೈಸ್ 15ರಲ್ಲಿದೆ. ಮತ್ತೊಮ್ಮೆ ಅಭೇದ್ಯವಾದ ರಕ್ಷಣಾ ಕೋಟೆ 1 ಅಂಕದ ಸೇರ್ಪಡೆ ರಾಮ್ ಧನುಷ್ ಚೂರಿಪಳ್ಳ. ಪ್ರತಿರೋಧ ಕಂಡುಕೊಳ್ಳುತ್ತಾ ಇದೆ. 8ರ ಮುಂದೆ 15. ಕೊನೆಯ 1 ನಿಮಿಷದ ಘೋಷಣೆ ಬರ್ತಾ ಇದೆ ತೀರ್ಪುಗಾರರಿಂದ. 15ರ ಮುಂದೆ 8. ತೃತೀಯ ಪಂದ್ಯ ಮುಂದುವರಿತಾ ಇದೆ. 4ನೇ ಪಂದ್ಯಕ್ಕೋಸ್ಕರ ತಯಾರಾಗಿರಿ. ಮತ್ತೊಮ್ಮೆ ರಕ್ಷಣೆ ಅದ್ಭುತವಾಗಿತ್ತು ರಾಮ್ ಧನುಷ್ ಚೂರಿಪಳ್ಳ. ದ್ವಿತೀಯಾರ್ಧದಲ್ಲಿ ದ್ವಿತೀಯ ವಿಶ್ರಾಂತ ವೇಳೆ 15-8ರಲ್ಲಿದೆ. 15-8 ಸುಲ್ತಾನ್ ಗೈಸ್ നേടിയ 15ನೆതിരെ 8 പോയിന്റുകൾ നേടിക്കൊണ്ട് ರಾಮ್ ಧನುಷ್ ಚೂರಿಪಳ್ಳ. ನಾಲ್ಕನೇ ಪಂದ್ಯಕ್ಕೋಸ್ಕರ ಆದಷ್ಟು ಬೇಗ ತಂಡಗಳು ತಯಾರಾಗಿರಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಆದಷ್ಟು ಬೇಗ ತಮ್ಮ ದೇಹ ತೂಕವನ್ನು ಮಾಡಿಸಿಕೊಂಡು ತಯಾರಾಗಿರಿ. ಜೆಪಿನ ನಮ್ಮ 7 ಅಂಬಿಲಡಕದಕ್ಕಲು ಉಲ್ಲೇರು 7 ಅಂಬಿಲಡಕದಕ್ಕಲು ಬೈದೇರು ದೇವರ ಗದ್ದೆದಕ್ಕಲು ತೋಜೇರು ದೇವರ ಗದ್ದೆದಕ್ಕಲು ತೋಜೇರಿಗೆ ವಾಕೋರ ಆಪನಂಜನ ಲಕ್ಷಣ ತೋಜುಂಡ ಅನ್ನಂದು ಎಂಚ ಕಾಪುನಜ್ಜ ಕಾಪೆರೆಜ್ಜಿ ಅಣ್ಣ ಮ್ಯಾಚ್
ಮ್ಯಾಚ್ ಮುಗಿಂಡೆ, ಮೂಜಿನ ಮ್ಯಾಚ್ ಮುಗಿಂಡೆ. ಎಸ್, ತೃತೀಯ ಸ್ಪರ್ಧೆ ಮುಕ್ತಾಯಗೊಳ್ತಾ ಇದೆ ಅಂಕಣದಲ್ಲಿ. ಇನ್ನು ಮುಂದೆ ಕೂಟದ 4ನೇ ಸ್ಪರ್ಧೆಗೆ ತಂಡಗಳನ್ನ ಒಳಾಂಗಣಕ್ಕೆ ನಾವು ಬರಮಾಡಿಕೊಡ್ತಾ ಇದ್ದೇವೆ. ಚತುರ್ಥ ಸ್ಪರ್ಧೆಯ ಪ್ರಥಮ ತಂಡ ಒಳಾಂಗಣಕ್ಕೆ ಬರ್ತಾ ಇದೆ. ತಂಡವನ್ನ ಬರಮಾಡಿಕೊಳ್ಳುವಂತ ಸಮಯ. ಕಾಸರಗೋಡು ಜಿಲ್ಲೆಯ ಜೂನಿಯರ್ ವಿಭಾಗ ಅನೇಕ ಪ್ರಶಸ್ತಿಗಳನ್ನ ತಮ್ಮ ಮುಡಿಗೇರಿಸಿಕೊಂಡಂತ ಜೂನಿಯರ್ ಆಟಗಾರರ ಸಂಗಮವನ್ನ ನಾವು ಕಂಡುಕೊಡ್ತಾ ಇದ್ದೇವೆ. ದಿಲ್ದಿತ್ ಬಂಬ್ರಾಣ ಇವರ ಮಾಲಕತ್ವದ ತಂಡ ಬರ್ತಾ ಇದೆ. ತಂಡಕ್ಕೆ ಸ್ವಾಗತ. ದ ಟೀಮ್ ಸೆವೆನ್ಸ್ ಅಂಬಿಲಡ್ಕ. ದೇವರಗದ್ದೆ 10, 9, 8, 7, 6, 5, 4, 3, 2 and 1. ತೀರ್ಪುಗಾರರ ಗಮನಕ್ಕೆ ದೇವರಗದ್ದೆ ತಂಡ ಕವರ್ ಆಗಿದೆ. ಸೆವೆನ್ಸ್ ಅಂಬಿಲಡ್ಕ ತಂಡಕ್ಕೆ ಎದುರಾಗಿರತಕ್ಕಂತಹ ದೇವರಗದ್ದೆ ತಂಡದ ಅನುಪಸ್ಥಿತಿಯಲ್ಲೇ 4ನೇ ಸ್ಪರ್ಧೆಗಿರುವಂತಹ ಸೆವೆನ್ಸ್ ಅಂಬಿಲಡ್ಕ ಮುಂದಿನ ಹಂತಕ್ಕೆ ತೇರ್ಗಡೆಯಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಅಂಜನೆ ಆತ ಅಂಚನೆ. ಎಸ್, ಪಂಚಮ ಸ್ಪರ್ಧೆಗೆ ಬನ್ನಿ. ತುಡುನಾಡು ಫ್ರೆಂಡ್ಸ್ ಆರ್ಲಡ್ಕ ಶ್ರೀ ಮುಂಡಾಲ್ ತಾಯಿ ಕೈಯಾರ್ ದಕ್ಲಬಲೆ ಆರ್ಲಡ್ಕ ದಕ್ಲಬಲೆ 5ನೇ ಮ್ಯಾಚ್ ನಮ್ಮ 4ನೇ ಮ್ಯಾಚ್ ಇಜ್ಜಿ ಶ್ರೀ ಮುಂಡಾಲ್ ತಾಯಿ ಕೈಯಾರ್ ತುಡುನಾಡು ಫ್ರೆಂಡ್ಸ್ ಆರ್ಲಡ್ಕ ಸ್ಕೇಲ್ ಆದಿತ್ಯನಂಡ ಆಯ್ನಾತ ಬೇಗ ಬಲೆ. ತುಡುನಾಡು ಫ್ರೆಂಡ್ಸ್ ಆರ್ಲಡ್ಕ ಶ್ರೀ ಮುಂಡಾಲ್ ತಾಯಿ ಕೈಯಾರ್. ಕೌಂಟ್ ಡೌನ್ ಬಿಗಿನ್ಸ್. 10, 9, 8, 7, 6, 5. 4. ತುಡುನಾಡು ಫ್ರೆಂಡ್ಸ್ ಆರ್ಲಡ್ಕ ಶ್ರೀ ಮುಂಡಾಲ್ ತಾಯಿ ಕೈಯಾರ್ ಇಜ್ಜರ ಒಕ್ಕವರ ಬೈಜೇರಿ ಬರಪೇರು ಸ್ಲೋ ಮೋಷನ್ ಬರಪೇರು ರೆಡಿಯಾ ಒಂದುಲ್ಲೇರಿಗೆ ಆಕಲ ಮೇಕಪ್ ಕಿಟ್ ಬಾಕಿ ಆತನಿಗೆ ಅಂಚಣ್ಣ ಒಂಚೂರು ಟೈಮ್ ಕೊರ್ಕದ ನೆಡ್ದು ಶೋಕು ನೆಡ್ದು ಬೇಗ ನಮ್ಮ ಪೊಂಜ ನಗಲ್ ರೆಡಿಯಪ್ಪ ಅವೇ. ಮೂರು ಪಂದ್ಯಗಳ ಮುಕ್ತಾಯಕ್ಕೆ 4ನೇ ಪಂದ್ಯದಲ್ಲಿ ಸೆವೆನ್ಸ್ ಅಂಬಿಲಡ್ಕ ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ಳುತ್ತಾ ಇದೆ. 3:33 ಆಗಿದೆ. ತುಡುನಾಡು ಫ್ರೆಂಡ್ಸ್ ಆರ್ಲಡ್ಕ ಶ್ರೀ ಮುಂಡಾಲ್ ತಾಯಿ ಕೈಯಾರ್ ಇನ್ನು ಟೀಮವನ್ನ ತುಡುನಾಡ ಫ್ರೆಂಡ್ಸ್ ಆರ್ಲಡ್ಕ ತಂಡದ ಉಪಸ್ಥಿತಿಯನ್ನು ನಾವು ಕಂಡುಕೊಡ್ತಾ ಇದ್ದೇವೆ. ಕೈಯಾರ್ ದಕ್ಲಬಲೆ ಕೈಯಾರ್ ಬಲೆ ಆರ್ಲಡ್ಕ ದಕ್ಲ ಬಲೆ. ಎಸ್, ಪಂಚಮ ಸ್ಪರ್ಧೆಗೆ ಪ್ರಥಮ ತಂಡ ಒಳಾಂಗಣಕ್ಕೆ ನಾವು ಬರಮಾಡಿಕೊಡ್ತಾ ಇದ್ದೇವೆ. ಟೀಮ್ ತುಡುನಾಡ ಫ್ರೆಂಡ್ಸ್ ಆರ್ಲಡ್ಕ. ಸಂಘಟಕರ ಕರೆಯನ್ನ ಮಾನಿಸಿಕೊಂಡು ಬರ್ತಾ ಇದೆ. ತುಳುನಾಡು ಫ್ರೆಂಡ್ಸ್ ಆರ್ಲಡ್ಕ ಮೈದಾನವನ್ನ ಪ್ರವೇಶಿಸ್ತಾ ಇದ್ದಾರೆ. ಪ್ರೇಕ್ಷಕರೇ ಕೈ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಿ. ಶ್ರೀ ಮುಂಡಾಲ್ ತಾಯಿ ಕೈಯಾರ್ ಉಲ್ಲೇರ 10 ವರಂಬ ಏಣುಮ 7 ಆಜಿ 5 4 ಮೂಜಿ ರೆಡ್ ಒಂಜಿ ಸ್ಲೋ ಮೋಷನ್ ಬಿಡ್ಲೆ ಸ್ಪೀಡ್ ಬಲೆ. ಶ್ರೀ ಮುಂಡಾಲ್ ತಾಯಿ ಕೈಯಾರ್ ಕೂಡ ಒಳಾಂಗಣಕ್ಕೆ ಬರ್ತಾ ಇದೆ. ಪಂಚಮ ಸ್ಪರ್ಧೆ ಇನ್ನೇನು ಅಂಕಣದಲ್ಲಿ ಆರಂಭಗೊಳ್ಳುತ್ತಾ ಇದೆ. ಇನ್ನು 6ನೇ ಸ್ಪರ್ಧೆಗೆ SFC ಕಾರ್ಲೆ ಬಿ ಮತ್ತು ಶ್ರೀರಾಮ್ ಫ್ರೆಂಡ್ಸ್ ಜೋಡುಕಲ್ಲು. SFC ಕಾರ್ಲೆ ಬಿ ಮತ್ತು ಶ್ರೀರಾಮ್ ಫ್ರೆಂಡ್ಸ್ ಜೋಡುಕಲ್ಲು ತಂಡಗಳು ಸಿದ್ಧತೆಯನ್ನು ಪೂರ್ತಿಗೊಳಿಸಿ. ಕೈಯಾರ್ ದಕ್ಲ ಬಲೆ ವಿನಯ್
ವಿನಯ್ ಬೌ ಉಲ್ಲೇರ. ಕ್ರೀಡಾಕೂಟದ 5ನೇ ಸ್ಪರ್ಧೆಗೆ ಚಾಲನೆ ದೊರಕಲು ಕ್ಷಣಗಣನೆ ಆರಂಭಗೊಂಡಿದೆ. ತುಳುನಾಡು ಫ್ರೆಂಡ್ಸ್ ಆರ್ಲಡ್ಕ ಹಾಗೂ ಶ್ರೀ ಮುಂಡಲ್ ತಾಯಿ ಕೈಯಾರು ಈ ತಂಡಗಳ ಮಧ್ಯೆ ಇದೀಗಾಗಲೇ ಮೈದಾನವನ್ನು ಪ್ರವೇಶಿಸಿದಂತ ತಂಡ ತುಳುನಾಡು ಫ್ರೆಂಡ್ಸ್ ಆರ್ಲಡ್ಕ. ಆದಷ್ಟು ಬೇಗ ಶ್ರೀ ಮುಂಡಲ್ ತಾಯಿ ಕೈಯಾರ್ ಬರ್ತೀರಿ. ಎಸ್ ಬಲೆ. ಶ್ರೀ ಮುಂಡಲ್ ತಾಯಿ ಕೈಯಾರು ಮೈದಾನವನ್ನು ಪ್ರವೇಶಿಸ್ತಾ ಇದ್ದಾರೆ. ಕ್ರೀಡಾಕೂಟದ 5ನೇ ಸ್ಪರ್ಧೆಗೆ ಚಾಲನೆ ದೊರಕುತ್ತಾ ಇದೆ. ಎದುರಾಳಿ ತಂಡ ತುಳುನಾಡು ಫ್ರೆಂಡ್ಸ್ ಆರ್ಲಡ್ಕ. ನಾಣ್ಯ ಚಿಮ್ಮುಗೆಯನ್ನು ಗೆದ್ದುಕೊಂಡಂತಹ ತುಳುನಾಡು ಫ್ರೆಂಡ್ಸ್ ಆರ್ಲಡ್ಕ ಅಂಕನವನ್ನ ಇದ್ದುಕೊಂಡಿದೆ. ಕ್ರೀಡಾಕೂಟದ 5ನೇ ಸ್ಪರ್ಧೆಗೆ ಚಾಲನೆ ದೊರಕಿದ. ಶ್ರೀ ಮುಂಡಲ್ ತಾಯಿ ಕೈಯಾರು ಹಾಗೂ ತುಳುನಾಡು ಫ್ರೆಂಡ್ಸ್ ಆರ್ಲಡ್ಕ ಈ ತಂಡಗಳ ಮಧ್ಯ 6ನೇ ಪಂದ್ಯಕ್ಕೋಸ್ಕರ ತಯಾರಾಗಿರಿ. SFC ಕಾರ್ಲೆ ಬಿ ಹಾಗೂ ಶ್ರೀರಾಮ್ ಫ್ರೆಂಡ್ಸ್ ಜೋಡುಕಲ್ಲು. ಶರದರೆ ರೆಡಿ ಉಳ್ಳರಾ? ಶರದರೆ ಈರೇ ಇಜ್ಜರ ಪ್ರಥಮ ಅಂಕದ ದಾಖಲಾತಿ ಕಂಡುಕೊಳ್ಳುತ್ತಾ ಇದೆ. ಈ ಬಾರಿ ಮತ್ತೊಮ್ಮೆ ಭೇದ್ಯವಾದ ರಕ್ಷಣಾ ಕೋಟೆಯನ್ನು ಭೇದಿಸುವಲ್ಲಿ ವಿಫಲತೆಯನ್ನು ಕಂಡುಕೊಳ್ಳುತ್ತಾ ಇದೆ. ಈ ತಂಡಗಳಿಗೆ ಒಂದೊಂದು ಅಂಕಗಳ ಸೇರ್ಪಡೆ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ತೀರ್ಪುಗಾರರ ತೀರ್ಪಿಗೆ ಎದುರಾಗಿ ಮನವಿಯನ್ನು ಸಲ್ಲಿಸಬೇಡ. ತೀರ್ಪುಗಾರರನ್ನು ಗೌರವಿಸಿ ಆಟದ ಶಿಸ್ತಿಗೋಸ್ಕರ ಬದ್ಧರಾಗಿರಿ. ಎಲ್ಲ ಕ್ರೀಡಾಳುಗಳಲ್ಲಿ ಮತ್ತೊಮ್ಮೆ ಮನವಿಯನ್ನು ಮಾಡುತ್ತಾ ಇದ್ದೇವೆ ಸಂಘಟಕರ ವತಿಯಿಂದ. ಒಂದಂಕದ ಮುನ್ನಡೆ ಶ್ರೀ ಮುಂಡಲ್ ತಾಯಿ ಕೈಯಾರ್. ಮತ್ತೊಮ್ಮೆ ನೀಲಬನಿಯಾನುಧಾರಿ ಆಟಗಾರನ ಚುರುಕಿನ ಪಾದ ಚಲನೆ ಕಂಡು ಬಂತು. ಬೋನಸ್ ಅಂಕದ ಸೇರ್ಪಡೆಗೊಳ್ಳುತ್ತಾ ಇದೆ ಶ್ರೀ ಮುಂಡಲ್ ತಾಯಿ ಕೈಯಾರು ತಂಡಕ್ಕೆ. 3ರ ಮುಂದೆ ತುಳುನಾಡು ಫ್ರೆಂಡ್ಸ್ ಆರ್ಲಡ್ಕ ಗಳಿಸಿಕೊಂಡದ್ದು 1 ಮಾತ್ರ.
ಶ್ರೀಮುಂಡಲ್ ತಾಯಿ ಕೈಯಾರು ತಂಡದ ಕಡೆ ಗಮನವನ್ನ ಹಾಯಿಸಿದ್ರೆ ಅಲ್ಲಿ ಒಂದೇ ಮನೆಯ 3 ಸಹೋದರರು ಒಂದೇ ತಂಡದಲ್ಲಿ ಆಡ್ತಾ ಇದ್ದಾರೆ. ಏರ್ಬಾರ್ದು. ಎನದರ್ ಪಾಯಿಂಟ್, ಬೋನಸ್ ಪಾಯಿಂಟ್. ಶ್ರೀಮುಂಡಲ್ ತಾಯಿ ಕೈಯಾರು 4 ಮುಂದೆ, ತುಳುನಾಡು ಫ್ರೆಂಡ್ಸ್ ಅರ್ಲಡ್ಕ 1 ಮಾತ್ರ. ಪುದರ್ ಪಲ್ನೆ ಒಂಜೆ ಇಲ್ಲದಕಲ್ನ ಪುದರ್ ಒರಿಯನ ಗೊತ್ತುಂಡು. ಶರತ್, ಶಾನು, ಜೆಸಿ ನಂಬರ್ ಮೂಜಿ ಬುಕ 6 ನೊಟ್ಟು ಗುಲ್ಲಿರದೆ ನೀಲಿದಾರು ಕುಡು ಜನ ಪಿದೆ ಇಲ್ಲರು. ಆ ನೀಲಿದಾರ್ನ ಗುರ್ತುಂಡು ಗುರುದನ್ನ SFC ಕಾರ್ಲೆ ಬಿ ಶ್ರೀರಾಮ್ ಫ್ರೆಂಡ್ಸ್ ಜೋಡುಗಲ್ಲು ತಂಡಗಳು ಮುಂದಿನ ಸ್ಪರ್ಧೆಗೆ ಸಿದ್ಧತೆಯನ್ನು ಪೂರ್ತಿಗೊಳಿಸಬೇಕು. ಪ್ರವೇಶ ದ್ವಾರಕ್ಕೆ ತಂಡಗಳು ಬರಬೇಕು. ತಮ್ಮ ಉಪಸ್ಥಿತಿ ಪ್ರವೇಶ ದ್ವಾರದಲ್ಲಿ ಕಂಡುಕೊಡಬೇಕಿದೆ. SFC ಕಾರ್ಲೆ ಬಿ ಮತ್ತು ಶ್ರೀರಾಮ್ ಫ್ರೆಂಡ್ಸ್ ಜೋಡುಗಲ್ಲು. ಮತ್ತೊಂದಂಕದ ಸೇರ್ಪಡೆ. ಶ್ರೀಮುಂಡಲ್ ತಾಯಿ ಕೈಯಾರು ಗಳಿಸಿಕೊಂಡದ್ದು 5, ತುಳುನಾಡು ಫ್ರೆಂಡ್ಸ್ ಅರ್ಲಡ್ಕ 1. 5-1 4 ಅಂಕಗಳ ಮುನ್ನಡೆ ಕಾಯ್ದುಕೊಂಡಿದೆ. ಶ್ರೀಮುಂಡಲ್ ತಾಯಿ ಕೈಯಾರು ಸಂಘಟಿತ ಪ್ರದರ್ಶನ ಕಂಡುಕೊಳ್ಳುತ್ತಾ ಇದೆ. ಸಮಸ್ಯೆ ಖಂಡಿತವಾಗ್ಲೂ ಉಂಟು. ಮಧ್ಯಂತರ ವಿರಾಮದ ವೇಳೆಗೆ ಜೆಪಿಯನ್ನ ಸ್ಕೋರ್ 5-1. ಮುಂಡಲ್ ತಾಯಿ ಕೈಯಾರು 5, ತುಳುನಾಡು ಫ್ರೆಂಡ್ಸ್ ಅರ್ಲಡ್ಕ 1. ಶ್ರೀರಾಮ್ ಫ್ರೆಂಡ್ಸ್ ಜೋಡುಗಲ್ಲು SFC ಕಾರ್ಲೆ ಬಿ. ആറാമത്തെ മത്സരം SFC കാർലെ ബി, അതുപോലെ തന്നെ ശ്രീറാം ഫ്രണ്ട്സ് ജോഡുക്കല്ലോ. എത്രയും പെട്ടെന്ന് തയ്യാറെടുപ്പ് നടത്തുക. 5ാമത്തെ മത്സരം കഴിയുന്നതിന് മുമ്പായി തന്നെ പ്രവേശന കവാടത്തിന്റെ അരികെ വന്നു നിൽക്കുക. ಇತ್ತೆ ಬ್ರದರ್ಸ್ ತೂಲೆ ನಮ್ಮ ಸೆಂಟರ್ಡ್ ಉಳ್ಳಿರ ತುಲೆ 3 ಜನ, ಲೆಫ್ಟ್ ರೈಟ್ ಕಾರ್ನರ್ಲ ಮಿಡಲ್ ಮ್ಯಾನ್ಲ ಕುಡರಿ ಉಳ್ಳಿರ ಗುಬ್ಬು ಜರ ರಜೆಟ್ ಉಳ್ಳಿರ 4 ಜನ ಉಳ್ಳಿರ ಬೇಲೆಗ ಏಲೆತ್ತ ಕೈಕಲ್ಲು. ಮತ್ತೊಮ್ಮೆ ಬಂಧನವಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 7ರ ದಾಖಲಾತಿ. ಎದುರಾಳಿ ತುಳುನಾಡು ಫ್ರೆಂಡ್ಸ್ ಅರ್ಲಡ್ಕ ಗಳಿಸಿಕೊಂಡದ್ದು 1, ಮುಂಡಲ್ ತಾಯಿ ಕೈಯಾರು ಗಳಿಸಿಕೊಂಡದ್ದು 7. 6 ಅಂಕಗಳ ಸ್ಪಷ್ಟ ಮುನ್ನಡೆ ಕಂಡುಕೊಳ್ಳುತ್ತಾ ಇದ್ದೇವೆ. ಮೂರು ಪ್ಲಸ್ 2 5 ಅಂಕಗಳ ಸೂಪರ್ ರೈಡ್ ಒಂದು ದಾಖಲಾಗುತ್ತಾ ಇದೆ. ಸತತ ಅಂಕಗಳ ದಾಖಲಾತಿ 13ಕ್ಕೆ ದಾಪುಗಾಲಿಗುತ್ತಾ ಇದೆ. ಶ್ರೀಮುಂಡಲ್ ತಾಯಿ ಕೈಯಾರು. ಎದುರಾಳಿ ಗಳಿಸಿಕೊಂಡದ್ದು ಕೇವಲ 1 ಮಾತ್ರ. 6ನೇ ಪಂದ್ಯಕ್ಕೋಸ್ಕರ ಮತ್ತೊಮ್ಮೆ ಕರೆಯನ್ನು ನೀಡುತ್ತಾ ಇದ್ದೇವೆ.
SFC ಕಾರ್ಲೆ ಬಿ ತಂಡ ಮತ್ತು ಶ್ರೀರಾಮ್ ಫ್ರೆಂಡ್ಸ್ ಜೋಡುಕಲ್ಲು ಈ ತಂಡಗಳು ಆದಷ್ಟು ಬೇಗ ಪ್ರವೇಶ ದ್ವಾರದ ಬಳಿ ಬನ್ನಿ. ಅದ್ಭುತವಾದ ರಕ್ಷಣಾ ಕೋಟೆ, ಮತ್ತೊಂದಂಕದ ಸೇರ್ಪಡೆ ಶ್ರೀಮುಂಡಲ್ ಥಾಯ್ ಕಯ್ಯಾರ. ಹದಿನಾಲ್ಕರ ಮುಂದೆ 1. ಸತತ ಅಂಕಗಳ ದಾಖಲಾತಿ ಕಂಡುಕೊಳ್ಳುತ್ತಾ ಇದೆ ಶ್ರೀಮುಂಡಲ್ ತಾಯಿ ಕೈಯಾರು. 15ರ ಮುಂದೆ 1 ಇನ್ ಫೇವರ್ ಆಫ್ ಶ್ರೀಮುಂಡಲ್ ತಾಯಿ ಕೈಯಾರು. 15-1. ಕೊನೆಯ 1 ನಿಮಿಷದ ಘೋಷಣೆ ಬರ್ತಾ ಇದೆ ತೀರ್ಪುಗಾರರಿಂದ. ಸತತ ಪಂದ್ಯಗಳಿಗೆ ಹದ್ದಿನ ಕಣ್ಣಿನಿಂದ ತೀರ್ಪನ್ನು ನೀಡ್ತಾ ಇರುವಂತಹ ಇರುವರು ತೀರ್ಪುಗಾರರು ಗಣೇಶ್ ಸಬ್ರಗಜೆ ಹಾಗೂ ಶರೀಫ್ ಮಲ್ಲಂಗರೆ. ಮತ್ತೊಮ್ಮೆ 2+2 4 ಅಂಕಗಳ ದಾಖಲಾತಿ ಕಂಡುಕೊಳ್ಳುತ್ತಾ ಇದೆ ಶ್ರೀಮುಂಡಲ್ ತಾಯಿ ಕಯ್ಯಾರ್. 20ಕ್ಕೆ ದಾಪುಗಾಲಿಕತಾ ಇದೆ. ಪೂರ್ಣಾವಧಿಯ ಮುಕ್ತಾಯದ ವೇಳೆಗೆ ಶ್ರೀಮುಂಡಲ್ ತಾಯಿ ಕೈಯಾರು ಏಕಪಕ್ಷೀಯವಾದ ವಿಜಯವನ್ನು ದಾಖಲಿಸಿಕೊಳ್ಳುತ್ತಾ ಇದೆ. ಅಭಿನಂದನೆಗಳು ಶ್ರೀಮುಂಡಲ್ ತಾಯಿ ಕೈಯಾರು. ಹಾಗೆಯೇ ಧನ್ಯವಾದಗಳು ತುಳುನಾಡು ಫ್ರೆಂಡ್ಸ್ ಅರ್ಲಡಕ ಈ ಕ್ರೀಡಾಕೂಟದ ಭಾಗಿಯಾಗಿದ್ದಕ್ಕೆ. SFC ಕಾರ್ಲೆ ಬಿ ಮತ್ತು ಶ್ರೀರಾಮ್ ಫ್ರೆಂಡ್ಸ್ ಜೋಡುಕಲ್ಲು. SFC ಕಾರ್ಲೆ ಬಿ ಶ್ರೀರಾಮ್ ಫ್ರೆಂಡ್ಸ್ ಜೋಡುಕಲ್ಲು ತಂಡದ ಆಟಗಾರ ಒಳಾಂಗಣಕ್ಕೆ ಬನ್ನಿ. SFC ಕಾರ್ಲೆ ಬಿ ಶ್ರೀರಾಮ್ ಫ್ರೆಂಡ್ಸ್ ಜೋಡುಕಲ್ಲು ಇತ್ತೆರಡ ಬಲೆ ಎಜ್ಜರ್ ನೇತನಾಡ ಓಕವರ್. ಶ್ರೀರಾಮ್ ಫ್ರೆಂಡ್ಸ್ ಜೋಡುಕಲ್ಲು SFC ಕಾರ್ಲೆ ಬಿ ವಿಶೇಷವಾಗಿ ಕ್ರೀಡಾಕೂಟದ ಆರಂಭದಲ್ಲಿ ಪ್ರದರ್ಶನ ಪಂದ್ಯಾಟದಿಂದ ತೊಡಗಿ ಈ ತನಕ ಬ್ರಷ್ ಬಾಯ್ಸ್ ಆಗಿ ಕೆಲವೊಂದು ಪುಟಾಣಿಗಳು ನಮ್ಮ ಜೊತೆ ಸಹಕಾರವನ್ನ ಕೊಡ್ತಾ ಇದ್ದಾರೆ. ವಿಶೇಷವಾದಂಥ ಅಭಿನಂದನೆಗಳು, ಧನ್ಯವಾದಗಳು. ಜೋಡುಕಲ್ ಕಾರ್ಲೆ ಇಜ್ಜರ ಶ್ರೀರಾಮ್ ಫ್ರೆಂಡ್ಸ್ ಜೋಡುಕಲ್ಲು SFC ಕಾರ್ಲೆ ಬಿ ಎರಡು ತಂಡಗಳಿಗೆ ನಿರಂತರವಾದಂಥ ಕರೆಯನ್ನು ರವಾನಿಸ್ತಾ ಇದ್ದಾವೆ. ಯಾವುದೇ ಪ್ರತಿಕ್ರಿಯೆಗಳು ಎರಡು ತಂಡದಿಂದ ಕಂಡು ಬರ್ತಾ ಇಲ್ಲ. ತಂಡವನ್ನ ಕೈ ಬಿಡುವಂತ ನಿರ್ಧಾರಕ್ಕೆ ನಾವು ಬರ್ತಾ ಇದ್ದೇವೆ. SFC ಕಾರ್ಲೆ ಬಿ ಶ್ರೀರಾಮ್ ಫ್ರೆಂಡ್ಸ್ ಜೋಡುಕಲ್ಲು ಕೌಂಟ್ ಡೌನ್ ಬಿಗಿನ್ಸ್ 10 9 8 7 6 5 वो ಜೋಡುಕಲ್ಲು ಇತ್ತ ಸ್ಕೇಲ್ ಹೋಯ್ನಾ ಜೆಪಿಯನ್ನ ಎಲ್ಲ ಮಧ್ಯಾಹ್ನದ ವನಸ ಅದು ಪೋಯ ಅನ್ನೋದು ಕಮಿಟಿ ತಗೊಳ್ಳೊಂದು ಮಧ್ಯಾಹ್ನದ ವನಸ್ಸುಲ ಬೈಯದ ಚಾಲ ರೆಡಿ ಮಲ್ಪು ಮಧ್ಯಾಹ್ನದ ವನಸ್ಸು ಮಾತ್ರ ಬೈಯದ ಚಾಗಲ ಕಾಪೊಡಾವ ಅಂದು ಎಲ್ಲರೇ ಪುರುಸೊತ್ತುಂಡ ಮಧ್ಯಾಹ್ನ 11 ಗಂಟೆಗೆ ಒಂದು ಮ್ಯಾಚ್ ಓದ್ತದೆ ಅಕಡ ಎಲ್ಲೆಂಜಿ ತೀರವಲ್ಲ ತಂಡಗಳ ವ್ಯವಸ್ಥಾಪಕರ ಗಮನಕ್ಕೆ ತಮ್ಮ ತಂಡಗಳನ್ನು ಆದಷ್ಟು ಬೇಗ ಸ್ಪರ್ಧೆಗೋಸ್ಕರ ಅಣಿಗೊಳಿಸಿ ಸಂಘಟಕರೊಂದಿಗೆ ಕೈ ಜೋಡಿಸಿ ನಮ್ಮ ಸ್ಕೇಲ್ದವಳು ಒಂಚೂರು ವ್ಯವಸ್ಥೆ ಸರಿ ಇಜ್ಜಿಂದೋಜನು ದಯಂದಿಗೆಂಡ ಅವ್ಯವಸ್ಥೆ ಆತನ ನಂದು ನಮ್ಮ ಸಂಘಾಟಕರು ಒಂಚೂರು ಆ ಬಗ್ಗೆ ಗಮನನ ಕೊರಡು ದಯಗಿದ್ದಕ್ಕೆಂಡ ಮ್ಯಾಚ್ ಟೈಮ್ ಟೀಮದಕ್ಲು ಬರೋದಿಜ್ಜೇರು
ಟೀಮದ ಗಿಲ್ಲಕ್ಕೆ ಏನಾಗ ಅಲ್ಪ ಸ್ಕೇಲ್ ಮಲ್ಪುಜೇರು ಮನ್ಪುನಂಚಿನ ಪಾತೆರೆಲ್ಲ ಬರಪುಂಡು ನಾನು ಹಿಡ್ದಾರೆ ನಮ್ಮ ಸಂಘಾಟಕರು ಒಂಚೂರು ಸಾಕಾರ ಕೊರ್ಲೆ ಮ್ಯಾಚ್ ಪ್ರಕಾರ ಅಕ್ಲೇನ್ ಸ್ಕೇಲ್ ಮಲ್ತ ಕಡಪಾಲೆ ಶ್ರೀರಾಮ್ ಫ್ರೆಂಡ್ಸ್ ಜೋಡುಗಲ್ಲು SFC ಕಾರ್ಲೆ ಬಿ SKP ಕುಂಟಂಗೇರಡ್ಕ ಒಂದೆತ್ತ ಸದಸ್ಯರಡ ಕುಡರ ಮನವಿ ಮಲ್ತೊಂದುಲ್ಲ ಸ್ಕೇಲ್ ದಲ್ಪ ಚೂರು ಜಾಸ್ತಿ ಗಮನ ಕೊರಡು ಸ್ಕೇಲ್ ಮಲ್ಪಾಯರ ಲೇಟ್ ಆಪುಂಡು ಪನ್ಪನಂಚಿನ ಒಂಜಿ ಸಮಸ್ಯೆ ಬೈದುಂಡು ಅಣ್ಣ ನಮ್ಮ ಸ್ಕೇಲ್ ಮಲ್ಪರೆ ವರುಂಬ ಗಂಟೆಗೆ ಸುರು ಮಲ್ತ JPಯನ್ನ ಪ್ಲೇಯರ್ಸ್ನೆಲ್ಲ ಚೂರು ಪ್ರಾಬ್ಲಮ್ ಉಂಡು ವರುಂಬ ಗಂಟೆಗೆ ನಮ್ಮ ಸುರು ಮಲ್ತದ ಸ್ಕೇಲ್ ಮಲ್ಪರೆ ಯಂತ್ರದ ಸಮಸ್ಯೆನ ಒಂದತ್ತ ಜಾಗೆಡ್ದಲ್ಲ ಸಮಸ್ಯೆ ಇಜ್ಜಾತ ಜೋಡುಗಲ್ ಕಾರ್ಲೆ ರೆಡ್ ಟೀಮದ ಕ್ಲಬಲೆ ಕಾರ್ಲೆ ಜೋಡುಗಲ್ ಬಲೆ ಸರಿಸುಮಾರು 30 ತಂಡಗಳನ್ನೊಳಗೊಂಡಂತಹ ಕ್ರೀಡಾಕೂಟವಿದು 26 ಪಂದ್ಯಗಳ ಸುದೀರ್ಘ ಪಯಣವಿದು ಆದಷ್ಟು ಬೇಗ ಪಂದ್ಯಾಕೂಟವನ್ನ ಮುಗಿಸುವರೆ ತಂಡಗಳು ನಮ್ಮೊಂದಿಗೆ ಕೈ ಜೋಡಿಸಬೇಕು ಆದಷ್ಟು ಬೇಗ ತಮ್ಮ ದೇಹ ತೂಕದ ಕಾರ್ಯವನ್ನು ಮುಗಿಸಿಕೊಂಡು ಮೈದಾನದತ್ತ ಬರಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ವಿನಮ್ರವಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ ತೊಂದರೆ ಐನ ಮ್ಯಾಚ್ ಐನ ಆತೆ ನನಗೆ ಖಾಲಿ 22 ಖಾಲಿ 22 ಮ್ಯಾಚ್ ಮಾತ್ರ 5 ಮ್ಯಾಚ್ಗೆ ಇತ್ತ 4 ಗಂಟೆ ಅಂಡ್ ಬಯ್ಯ 4 ಗಂಟೆಗೆ ಶುರು ಮಲ್ತ ಕರೆಕ್ಟ್ 12 ಗಂಟೆ ಅಂಡ್ 5 ಮ್ಯಾಚ್ ಆಂಡ್ ನಾನು 22 ಮಾತ್ರ ಬಾಕಿ ಬೇಗ ಮುಗಿತು ಎಸ್ ನಮ್ಮ ತೀರ್ಪುಗಾರರಂಜು ತೀರ್ಮಾನದ ತೊಂದರೆ ಲೇಟ್ ಆಂಡ ಆ ಟೀಮುಗೆ ಗಬ್ಬುನಂಚಿನ ಸಮಯ ಅವಕಾಶ ದಾದ ಉಂಡ ಐಟ್ ಕಡಿಮೆ ಮಲ್ಪುವರಿಗೆ 5 ನಿಮಿಷತೆ ಕೊಡ್ತೇವೆ ನಾವು ನಾಲಾವು ಮೂಜಾವು ರಡ್ಡಾವು ಬುಕ ಇಚ್ಚಂದಲ ಅವು ಕಾರ್ಲೆ ಜೋಡುಕಲ್ ಮಸ್ತ್ ದೂರ ಉಂಡ ಅಂದತೆ ಕಾರ್ಲೆ ಕೈತಲ್ಲ ಜೋಡುಕಲ್ಲ ಚೂರು ದೂರ ಕಾರ್ಲೆ ಜೋಡುಕಲ್ SFC ಕಾರ್ಲೆ ಬಿ ತಂಡ ಮತ್ತು ಜೋಡುಕಲ್ಲು ತಂಡಗಳಿಗೆ ಕೊನೆಯ ಕರೆಯನ್ನು ನೀಡುತ್ತಾ ಇದ್ದೇವೆ ತೀರ್ಪುಗಾರರು ತಮಗೆ ದಂಡ ವಿಧಿಸುವಂತ ಅವಕಾಶಗಳಿರುತ್ತದೆ ಆದಷ್ಟು ಬೇಗ ತಮ್ಮ ದೇಹ ತೂಕವನ್ನು ಮಾಡಿಸಿಕೊಂಡು ಬನ್ನಿ ಶರದರ ಒಂದು ಇಂಚಾರ ಕಾರಣದಾನೆ ಗೊತ್ತುಂಡೆ ಇರಿಗೆ ಕೊರೋನಾಗ ದುಂಬು ಕೊರೋನಾದ ಒಂಜಿ 2 ವರ್ಷಕ್ಕೆ ದುಂಬು ಮುಟ್ಟ ಕಂಟಿನ್ಯೂ ಮ್ಯಾಚ್ ಆವೊಂದಿತ್ತೇನೆ ಮೂಲು ಅವಾಗ ನಮ್ಮ ಜವಣಿಯರು ಸೆಟ್ ಇತ್ತೇರು ಇತ್ತೊಂಜಿ ಕಮ್ಮಿ 4-5 ವರ್ಷ ಆಂಡ ಅಂದ್ ಮ್ಯಾಚ್ ದೀವಂದೆ ಅಂಚ ಒಂಚೂರು ಬುದ್ಧಿಮುಟ್ಟ ಆತಂಡೆ ಬತ್ತನ ಕೊರೋನಾಡ ಹೋವನ ಬಾಕಿ ಆತನ ಕೊರೋನಾ ಒಂಚೂರು ತಟದ ನಂಚಿ ಆಲ್ಮೋಸ್ಟ್ 45 ಟೀಮ್ ಪೂರ ಬರುವಂತು ನಂಜ ಅವಾಗ ಇತ್ತೆ ಬತ್ತನ ಟೀಮ್ ದಕ್ಲು ಮಾತ ಉಲೈ ಬರಪೂಜ ಅಕ್ಲೇನ ಉಲೈ ಲೆಪ್ಪಡ ಉಲೈ ಲೆಪ್ಪೆರ ಆಪುಜಿ 14ಗಳಿಗೆ ಕಾಪಡಾಪು ಕಾರ್ಲೆ ಜೋಡುಕಲ್ಲು ನಮ್ಮ ಇಂಚ ಮಲ್ಬಗ JPಯನ್ನ ಆಕ್ಲೆ ನಮ್ಮ ಲೆತ್ತದ ಬರಪನ ಬೋಡ್ಚಿ ಆಕ್ಲಿ ಯಾಪ ಬರಪೇರಪ್ಪ ನಮ್ಮ ಗೊಬ್ಬಾಗ ಅಂಚ ಎಸ್ ಬತ್ತೀರು ಏರು
SFC ಕಾರ್ಲೆ ಬಿ ತಂಡ ಕರೆಯನ್ನ ಮಾನಿಸಿಕೊಂಡು ಮೈದಾನದತ್ತ ಪ್ರವೇಶವನ್ನು ನೀಡುತ್ತಾ ಇದ್ದಾರೆ. ದಯಮಲ್ತ ನಮ್ಮ ಸ್ಕೇಲ್ ಮಲ್ಪುನಗ್ಲು ಅನ್ನ ವರ 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 ಡಿಜೆ ಬೋಡ್ಚಿ ಸ್ಕೇಲ್ ಮಲ್ಪುನಗ್ಲು 7 ಸಂಬಿಲ್ ಅಡಕ ಬೊಕ್ಕ ಬ್ರದರ್ಸ್ ಅಡಕರೆ ಮುಕ್ಲಿನ್ ನೆಕ್ಸ್ಟ್ ತೂಕಲೇವೆ 7 ಸಂಬಿಲ್ ಅಡಕ ಬೊಕ್ಕ ಬ್ರದರ್ಸ್ ಅಡಕರೆ ನೆಕ್ಸ್ಟ್ 7ನೇ ಮ್ಯಾಚ್ ಅಕ್ಲ ಸ್ಕೇಲ್ ಮಲ್ತಿ ಬೊಕ್ಕ ಬಾಕಿ ಟೀಮದ ಮಲ್ತನೆ ಯಾವ್ ದಯಮಲ್ತ ನಮ್ಮ ಸ್ಕೇಲ್ ಪಾಯಿಂಟ್ ಇಡಪ್ಪು ನಂಚಿನ ಸಂಘಾಟಕರ ದಯಮಲ್ತ ಗಮನ ಕೊರ್ಲೆ 7 ಸಂಬಿಲ್ ಅಡಕ ಎ ಬೊಕ್ಕ ಬ್ರದರ್ಸ್ ಅಡಕರೆ ಬಹುಶಃ 7 ಸಂಬಿಲಡಕ ಆ ಟೀಮ್ ಕವರ್ ಆಪುನ ಸಾಧ್ಯತೆ ಉಂಡಾದ ಅಂಬಿಲಡಕದಕ್ಲ ಒಂಜಿ ಪ್ರತಿಕ್ರಿಯೆಯನ್ನು ಕೊರ್ಲೆ 7 ಸಂಬಿಲಡಕ ತಂಡದ ವ್ಯವಸ್ಥಾಪಕರು ದಿಲ್ದಿತ್ತ ವಾಕ್ ಓವರ್ ಆಪುನಂಚಿನ ಚಾನ್ಸ್ ದಾಲ ಇತ್ತಂಡ ಅಲ್ಪ ಒಂಜಿ ಸೂಚನೆ ಕೊರ್ದು ಬಿಡ್ಲಿ ఒక ನಿಕ್ಲೆಗ್ ಬೋಡಾದ ಕಾಪುನಂಚಿನ ವೈವಾಟಿಜ್ಜಿನ ಮಡ ಅಡಕರೆದಕ್ಲು ನನ್ನೆಲ್ಲ ಸ್ಕೇಲ್ ಮಲ್ತಿಜರಿಗೆ ನೆಕ್ಸ್ಟ್ ಮ್ಯಾಚ್ ಅಡಕರಿಗೆ ಜೋಡು ಕಲ್ಲದಕ್ಲ ಒಡೆ ಬೋಯ್ರು ಶ್ರೀರಾಮ್ ಫ್ರೆಂಡ್ಸ್ ಜೋಡುಕಲ್ಲು ತಮ್ಮ ಇರುವಿಕೆಯನ್ನ ಸ್ಪಷ್ಟಪಡಿಸಬೇಕು, ಆದಷ್ಟು ಬೇಗ ಬನ್ನಿ. ಶ್ರೀರಾಮ್ ಫ್ರೆಂಡ್ಸ್ ಜೋಡುಕಲ್ಲು ಕೌಂಟ್ ಡೌನ್ ಕೊರ್ದು ಬಿಡ್ಕನ ಕೌಂಟ್ ಡೌನ್ ಸ್ಟಾರ್ಟ್ ಮಲ್ಪ್ಲೆ ಏರೋ ಓರಿ ಬರಂದುಲ್ಲೇರು ಅದನ್ನು ಸೂಚನೆ ಇಪ್ಪೊಡು. ಬಲೆ ಬಲೆ ಬೇಗ ಬಲೆ ಐನು ಪಂಡ್ರೆ ಈರು ಬರ್ಪುನೆತ ಬದಲು ಅಕ್ಲೆ ಬೈದನಾತ್. ಒಂಜಿ ಮ್ಯಾಚ್ 10 ನಿಮಿಷ ಮುಗಿಪುಂಡು ಅಂಡ್ ಆ ಟೀಮ್ ದಕ್ಲು ಬರೋಡಂಡ 20 ನಿಮಿಷ ಮ್ಯಾಕ್ ಆಪೋಡು. ಜೋಡುಕಲ್ ಶ್ರೀರಾಮ ಫ್ರೆಂಡ್ಸ್ ಜೋಡುಕಲ್ಲು ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಬುಧರದಿ ಒಂದು ನಿಕ್ಲು ಇಂಚ ಲೇಟ್ ಮಲ್ಪುವ ರಥ. ಅಂಚನೆ ಇನಿತ ದಿನತ ಈ ಕ್ರೀಡಾಕೂಟನ ನಮ್ಮ ಮಾಧ್ಯಮ ಮುಖಾಂತರ ತೂವೊಂದುಲ್ಲ ನಮ್ಮ ಮೀಡಿಯಾ 24x7 ಪನ್ಪನ ಯೂಟ್ಯೂಬ್ ಮಾಧ್ಯಮದ ಮೂಲಕ ತೂಯರೆ ನಮಕ್ ಅವಕಾಶ ಒದಗಾದ ಕೊರ್ನಂಚಿನ ನಮ್ಮ ಮೀಡಿಯಾ 24x7 ಮುಕ್ಲೆಗೆ ಕುಡರ ಮೋಕ್ಯದ ಸೊಲ್ಮೆ ಸಂದ ಒಂದು ಅಂಚನೆ ಡಿಜಿಟಲ್ ಸ್ಕೋರಿಂಗ್ ವಿಭಾಗಡ್ ಮಿಸ್ಟರ್ ಅಪ್ಪು ಯಾನೆ ಸುಶಾಂತ್ ಹೊಸಂಗಡಿ ಉಂಬೆರೆ ಸಹಕಾರ ಕೊರೊಂದುಲೆರೆಗೆ ಉಂಬೆರೆಗೆ ಪ್ರತ್ಯೇಕ ಸೊಲ್ಮೆ ಸಂದ ಇತ್ತ ಮಲ್ದೊಂದುಲ್ಲ. ಆರು ಪಂದ ಬೋದು 10 ನಿಮಿಷ ಅಂಡ ಅನ್ನದೆ ತೂಕದಾತ್ ಇತ್ತೆ ಬರ್ಬೇರೆಂದು ಪಂದ್ ಪೋಯರು ವ್ಯವಸ್ಥಾಪಕರು ಶ್ರೀರಾಮ ಫ್ರೆಂಡ್ಸ್ ಜೋಡುಕಲ್ಲು ಎಮುಟ್ಟ ಬೈಜೇರು ನನಗಾಪನ ಬೋಡ್ಚಿ ಶ್ರೀರಾಮ್ ಫ್ರೆಂಡ್ಸ್ ಜೋಡುಕಲ್ಲು ಕೌಂಟ್ ಡೌನ್ ಬಿಗಿನ್ಸ್ 10 9 8 7 6 5 4 3 2 last call and final call for the team Shriram Friends Jodukallu. Entrapara
ಬತ್ತಿರಿ ಕೂಡ ಪೋಯರು ಎಂಜಿನ ನಿಕ್ಲು ಮೋನೆ ತೋಜಾದು ಪೋಯ್ನಾ ಸೆವೆನ್ಸ್ ಅಂಬಿಲಡ್ಕ ಎಲ್ಲ ಮ್ಯಾಚ್ ಹೂ ಮಾತ ಸೆವೆನ್ಸ್ ಅಂಬಿಲಡ್ಕ ಬೊಕ್ಕ ಬ್ರದರ್ಸ್ ಅಡ್ಕರೆ ಬೊಕುಲು ತಯಾರಾದಿಪ್ಪಲೆ ಅಲ್ಲ ಬತ್ತೇರಿಗೆ ವಾಕ್ ಓವರ್ ಇಪ್ಪುನಂಚಿನ ಚಾನ್ಸಸ್ ಇತ್ತಂಡ ದಯಮಲ್ತದೊಂಜಿ ಸೂಚನೆ ಕೊರ್ದು ಬಿಡ್ಲಿ ನಿಕ್ಲಿಕ್ಕೆ ಬೋಡಾದ ಕಾಪುನಂಚಿನ ವ್ಯವಸ್ಥೆ ನಮ್ಮ ಬಾರಿ ಕಮ್ಮಿ ಉಂಟು. ಎಸ್ ನಮ್ಮ ಸ್ಕೇಲ್ ಪಾಯಿಂಟ್ ಹಿಡಿತಿನ ಸಂಘಾಟಕರ ದಯಮಲ್ತದ ಗಮನ ಕೂರ್ಲೆ ನೆಕ್ಸ್ಟ್ ಸೆವೆನ್ ಸಂಬಿಲ್ ಅಡಕ ಬೊಕ್ಕ ಬ್ರದರ್ಸ್ ಅಡಕರೆ ಈ ರಡ್ಡ ಟೀಮ್ ದಕ್ಲೇನ ಸ್ಕೇಲ್ ಮಲ್ತ ಕಡಪಾಲೆ ಸೆವೆನ್ ಸಂಬಿಲ್ ಅಡಕ ಬ್ರದರ್ಸ್ ಅಡಕರೆ ಟಾಸ್ ಆನ್ ಬೈ ಜೋಡುಗಲ್ ಚಾಯ್ಸ್ ಕೋಟ್. ಎಸ್ ಕ್ರೀಡಾಕೂಟದಲ್ಲಿ ಉದ್ಘೋಷಕರಾಗಿ ಜೊತೆಯಲ್ಲಿ ಸ್ಕೋರಿಂಗ್ ಕೂಡ ಮಾಡ್ತಾ ಇದ್ದಾರೆ ನಮ್ಮ JP ಕಡತೂರು. ಎರಡೆರಡು ಕೆಲಸಗಳನ್ನು ನಿಭಾಯಿಸ್ತಾ ಇದ್ದೀರಾ, ವಿಶೇಷವಾದಂಥ ಧನ್ಯವಾದಗಳು. ടൂർണമെന്റിലെ ഔപചാരിക മത്സരങ്ങൾ തുടരുന്നു. പ്രസ്തുത കോർട്ടിൽ ടൂർണമെന്റിലെ ആറാമത് മത്സരമാണ്. ആദ്യ റൗണ്ടിലെ ആറാമത് മത്സരം മത്സരിക്കുന്നത് SFC കാർലെ ബി ശ്രീറാം ഫ്രണ്ട്സ് ജോഡുക്കൽ തമ്മിലാണ്. ഈ മത്സരം കഴിഞ്ഞാൽ ഏഴാമത് മത്സരത്തിന് വേണ്ടി സെവൻസ് അമ്പിലടുക്ക എ ബ്രദേഴ്സ് അടുക്കര ടീമുകൾ തയ്യാറെടുപ്പുകൾ പൂർത്തീകരിക്കണമെന്ന് അറിയിക്കുകയാണ്. എട്ടാമത് മത്സരത്തിൽ സെവൻസ് അമ്പിലടുക്ക ബി കുത്തിയാട് ശ്രീ കൂഡ്ലു, ഒൻപതാമത് മത്സരത്തിൽ ശിവാജി ഫ്രണ്ട്സ് ബംബ്രാണ ബി മിത്ര ബടക ദേവരഗദ്ದೆ, പത്താമത് മത്സരത്തിൽ രവി ഫ്രണ്ട്സ് മാവിനക്കಟ್ಟೆ ബി SKP കിദൂർ ಡಿ, 11ാമത് മത്സരം കുത്തിയാട് ശ്രീ കൂഡ്ലു ബി രവി ഫ്രണ്ട്സ് മാവിനക്കಟ್ಟೆ സി, 12ാമത് മത്സരം ആദ്യ റൗണ്ടിലെ അവസാനത്തെ മത്സരം വിനയ ബാഡൂർ എ ശിവാജി ഫ്രണ്ട്സ് ബംബ്രാണ എ. ಬಹುಶಃ SFC ಕಾರ್ಲೆ ಅನ್ನುವಂಥ ತಂಡ ಒಂದಷ್ಟು ವರ್ಷಗಳ ಬಳಿಕ ಮತ್ತೆ ತಂಡದಲ್ಲಿ ಅದೇ ಹಳೆಯ ಆಟಗಾರರನ್ನು ನೋಡುವಂಥ ಸಂದರ್ಭ ಇದು. ಮತ್ತೆ ಮರುಕಳಿಸ್ತಾ ಇದೆ SFC ಕಾರ್ಲೆ ಅನ್ನುವಂಥ ತಂಡ. ಪ್ರಥಮಾರ್ಧದಲ್ಲಿ ಪ್ರಥಮ ವಿರಾಮ ವೇಳೆಯನ್ನ ಪಡ್ಕೊಳ್ತಾ ಇದ್ದಾರೆ ಶ್ರೀರಾಮ ಫ್ರೆಂಡ್ಸ್ ಚೂಡುಕಲ್ಲು. ಅಂಕಗಳ ದಾಖಲಾತಿ ಕಂಡು ಬಂದಿಲ್ಲ ಈ ತನಕ. ಎರಡು ಬಲಾಢ್ಯ ತಂಡಗಳ ಮಧ್ಯೆ ನಡೀತಾ ಇರುವಂತಹ ಹಣಾಹಣಿ. ಶ್ರೀ ಕುಪ್ಪೆ ಪಂಜುರ್ಲಿ ಫ್ರೆಂಡ್ಸ್ ಕ್ಲಬ್ ಕಿದೂರು ಕುಂಟಂಗೇರಡ್ಕ ಇದರ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿರುವಂತಹ ಈ ವೇಳೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಸ್ಮರಣಾರ್ಥದಲ್ಲಿ ಆಯೋಜನೆಗೊಂಡಿರುವಂತಹ ಕಬಡ್ಡಿ ಪಂದ್ಯಾಕೂಟದ 6ನೇ ಪಂದ್ಯದಲ್ಲಿದ್ದೇವೆ.
PC ಸಂದೇಶ್ ರವರ ಮಾಲಕತ್ವದ ತಂಡ SFC ಕಾರ್ಲೆ. ಇವರ ತರಬೇತುದಾರರಾಗಿ ಪಳಗಿದಂತಹ SFC ಕಾರ್ಲೆ ತಂಡ PC ಸಂದೇಶದ ಮಾಲಬತ್ತಂದ ಎಂಚಿನೆ ಬನ್ನೀರಿ ಆ ಮಾಲಕತ್ವ ಏನಾರು ಮಾಲ್ ಬಾಡ್ದಿರಿ ಮಾಲ ಪತ್ತೊಂದು ವೈದ್ಯರಿಗೆ ಅಂದ ಅಂಡ ಟೀಮ್ ಕೋಚ್ ಒರಿಗೊರ್ಲೆ ಏರಂಡ ಒರಿಗೊರ್ಲೆ ರಟಾಟ ಜನ ಪಂಡ ಅವಲ ಅಕ್ಲೆಗೆಲ್ಲ ಕನ್ಫ್ಯೂಷನ್ ಆಗ್ಬೋದು. ಎಸ್ ಓಕೆ ಓಕೆ ಕೋಚ್ ಮಸ್ತ್ ಜನ ಇರಾಂಡ ಹರ್ಷಾದರ ತೋಜ್ ವಿಷಯದಾದ ಪಂಡ PC ಸಂದೇಶ್ ಅಲ್ಪ ಅಭಿಮಾನಿಲು ಸುಮಾರು ಅಂದೆ ಪಿದೈಡ್ ಯಾರನ್ನ ಪುದರ್ ಬಂದ್ರೆ ಕಾತೊಂದು ಅರ್ ದುಂಬುದ ಪಿಲಿ ಇತ್ತೆ ಈ ತೇಲಿ ಬೈಯಡ್ ಕಲಿ ರಾತ್ರಿ ಚಳಿ ನನ್ನ ಆರು ಪಿದೈ ಪೋಯರ್ಡ ಆರೆಗೆ ಪೊಲಿ ಏನ ಅಂಚಾರ್ಲ ಚಾನ್ಸ್ ಉಂಟು. ದುಂಬುದ ಪಿಲಿ ಇತ್ತೇಲಿ ಪಿದೈ ಪೋಂಡ ಪೊಲಿ ಬೈಯಗೆ ಕಲಿ ಬೈ ಯಾಪಲದ ಪ್ರಥಮಾರ್ಧದ ಚಾಲ್ತಿಯಲ್ಲಿದೆ 6ನೇ ಪಂದ್ಯಾಕೂಟ. SFC ಕಾರ್ಲೆ ಮತ್ತು ಶ್ರೀರಾಮ ಫ್ರೆಂಡ್ಸ್ ಜೋಡುಕಲ್ಲು ಈ ತಂಡಗಳ ಮಧ್ಯೆ SFC ಕಾರ್ಲೆ ಬಿ ತಂಡ ಗಳಿಸಿಕೊಂಡಂತಹ 1 ಅಂಕಗಳಿಗೆ ಎದುರಾಗಿ ಅಂಕಗಳಿಲ್ಲದೆ ಅಂಕಗಳಿಗೋಸ್ಕರ ತಡಕಾಡುತ್ತಾ ಇದೆ ಶ್ರೀರಾಮ ಫ್ರೆಂಡ್ಸ್ ಜೋಡುಕಲ್ಲು ತಂಡ. ಪ್ರಥಮಾರ್ಧದ ಮುಕ್ತಾಯ ಕಂಡುಕೊಳ್ಳುತ್ತಾ ಇದ್ದೇವೆ. ಮಧ್ಯಂತರ ವಿರಾಮ ವೇಳೆಗೆ SFC ಕಾರ್ಲೆ ಬಿ ತಂಡ ಗಳಿಸಿಕೊಂಡದ್ದು 1 ಅಂಕ. ಎದುರಾಳಿ ತಂಡ ಎಸ್ ಅವಾಗ PC ಅರ್ನ ಮಾಲದ ಅರ್ಧ ಮುಗಿನ ಅರ್ಧ ಮುಗಿನ ನಾನು ಅರ್ಧ ಉಂಡ ಎಸ್ 7 ಸಂಬಿಲಡಗ ಬ್ರದರ್ಸ್ ಅಡ್ಕರೆದಗ್ಲು 7 ಸಂಬಿಲಡಗ ಬ್ರದರ್ಸ್ ಅಡ್ಕರೆದಗ್ಲು ರೆಡ್ ಟೀಮದ ಮ್ಯಾನೇಜರ್ ಅತ್ತಂಡ ಟೀಮ್ ಕ್ಯಾಪ್ಟನ್ ಇತ್ತೆರಡೆ ವರ ದೈಮಲ್ತ ಪಲ್ಲೆ ಅಡ್ಕರೆ ಅಂಬಿಲಡ್ಕದಾರ ದಿಲ್ದಿತ್ ಟೀಮ್ ಉಂಡ 7 ಉಂಡ 6 ರೆಡಿ. ಅಡ್ಕರೆ ದಗ್ಲುಲ್ಲರ ಬ್ರದರ್ಸ್ ಅಡ್ಕೆರೆ ಉಲ್ಲರಂಡ ಅಲ್ಪ ಒಂಜಿ ಪಲ್ನೆ ಬ್ರದರ್ಸ್ ಅಡ್ಕೆರೆ ಅಡ್ಕರೆ ಉಲ್ಲಾರ ರೆಡಿ. ಓಕೆ ಇಂಚ ಪಂಡ ನಮಕೊಂದು ಸಮಾಧಾನ ನಾನು ಒಂಜಿ ಅರ್ಧ ಗಂಟೆ ಕರೀದು ಬಲೆ ಖುಷಿ ಆಪುಂಡು ಇತ್ತೆ ಬರ್ಪ ಬಂದು ಪೋಲಿ ಅರ್ಧ ಗಂಟೆ ಕರೀದು ಬಲಿ ಅಂಚನೆ ಎನ್ಮನೆ ಮ್ಯಾಚ್ಗೋಸ್ಕರ ತಯಾರಾದಿಪ್ಪಡು ಅಂಚನೆ ಸತತ ದಿಲ್ದಿದ್ದು ಗೊಂಜಿ ಕೈ ಚಪ್ಪಾಳೆ ಕೊರಡು ಶರತ್ರೆ ದಾಯಪಲ್ನೆಗೆ ಅರ್ನ ಮಾಲಕತ್ವದ 7 ಸಾಂಬಿಲಡ್ಕ ಮೂಜಿ ತಂಡಗಳು ಉಂಟು ಅಲ್ಲ ಕಂಟಿನ್ಯೂ ಅದು ಬರೋದುಂಟು ದುಲೆ ಯಾರೇ ಕೊಂಚ ಕೈ ಚಪ್ಪಾಳೆ ಕೊರು ಅವ್ರು ಬಾರಿ ಶಿಸ್ತುದ ನರಮಾನಿಲ್ಲ. ಒಂದು ಸಮಬಲದ ಹೋರಾಟ ಮುಂದುವರಿಯುತ್ತಾ ಇದೆ ಶ್ರೀರಾಮ ಫ್ರೆಂಡ್ಸ್ ಜೋಡುಕಲ್ಲು ಹಾಗೂ SFC ಕಾರ್ಲೆ ಬಿ ತಂಡ. ಕಾಸರಗೋಡೆಂಬ ಸಪ್ತಭಾಷಾ ಸಂಗಮ ಭೂಮಿಯಲ್ಲಿ ಕುಂಬಳೆ ಎಂಬ ಕಣಿಪುರೇಶನ ಮಣ್ಣಿನಲ್ಲಿ
ಕಿದೂರೆಂಬ ಮಹಾಲಿಂಗೇಶ್ವರನ ಸಾನ್ನಿಧ್ಯದಲ್ಲಿ ಕುಂಟಗೇರಡ್ಕವೆಂಬ ಕುಪ್ಪೆ ಬಂಜುರ್ಲಿಯ ಸನ್ನಿಧಾನದಲ್ಲಿ ನೆರವೇರ್ತಾ ಇರುವಂಥ SKP ಕುಂಟಂಗೇರಡ್ಕ ಎಂಬ ಗೆಳೆಯರ ಬಲಗವೊಂದು ಸತತ 25 ವರ್ಷಗಳಿಂದ ಧಾರ್ಮಿಕ, ಸಾಮಾಜಿಕ, ಕ್ರೀಡಾ ಎಲ್ಲ ವಿಭಾಗಗಳಲ್ಲಿಯೂ ತನ್ನ ಛಾಪನ್ನು ಮೂಡಿಸುತ್ತಾ ಹಲವಾರು ವಿಭಾಗಗಳಲ್ಲಿ ಉನ್ನತ ಸಾಧನೆಯನ್ನು ಗೈಯುತ್ತಾ ಇದೀಗ 25ನೇ ವರ್ಷಕ್ಕೆ ಪಾದಾರ್ಪಣೆಗೈಯುತ್ತಿರುವಂತಹ ಈ ಸಂದರ್ಭದಲ್ಲಿ ಹಮ್ಮಿಕೊಂಡಂತಹ ಹಾಗೆಯೇ ಈ ರಾಷ್ಟ್ರ ಕಂಡಂತಹ ಮಹಾಮೇಧಾವಿ, ಶ್ರೇಷ್ಠ ವಿಜ್ಞಾನಿ, ಕ್ಷಿಪಣಿ ಮಾನವನೆಂಬ ನಾಮಾಂಕಿತಗೊಂಡಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ಇವರ ಸ್ಮರಣಾರ್ಥಕ್ಕೋಸ್ಕರ ಹಮ್ಮಿಕೊಂಡಂತಹ 58 kg ವಿಭಾಗದ ಕಬಡ್ಡಿ ಕ್ರೀಡಾಕೂಟ ಮುಂದುವರಿಯುತ್ತಾ ಇದೆ. ಮೂರು ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಈ ನಡುವೆ ಪಂದ್ಯಾಟ ಸಮಬಲದಲ್ಲಿ ಅಂತ್ಯಗೊಂಡ್ರೆ ಟೈ ಬ್ರೇಕರ್, ದಯವಿಟ್ಟು ಗಮನ ಹರಿಸಿ. ಪಂದ್ಯಾಟ ಸಮಬಲದಲ್ಲಿ ಅಂತ್ಯಗೊಂಡ್ರೆ ವಿಜಯನ್ನ ಟೈ ಬ್ರೇಕರ್ ಅಂದ್ರೆ ಗೋಲ್ಡನ್ ರೈಡ್ ಮೂಲಕ ಆಯ್ಕೆಯನ್ನ ಮಾಡಲಾಗ್ತದೆ. ಸೆವೆನ್ಸ್ ಅಂಬಿಲಡ್ಕ ಬ್ರದರ್ಸ್ ಅಡಕರೆ ಎರಡು ತಂಡಗಳ ಕೂಡ ತಮ್ಮ ಇರುವಿಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಸ್ಪರ್ಧೆ ಮುಗಿದ ತಕ್ಷಣ ತಂಡಗಳು ಒಳಾಂಗಣವನ್ನ ಪ್ರವೇಶ ಮಾಡಬೇಕು. മത്സരം അവസാനത്തെ 2 മിനിറ്റിലേക്ക് ചുരുങ്ങുന്നു. പോയിന്റ് പട്ടികയിൽ 2-1 in favor of SFC Carle, 2-1 in favor of SFC Carle. സെവൻസ് അമ്പിലടുക്ക എ ബ്രദേഴ്സ് അടുക്കരെ പ്രവേശന കവാടത്തിൽ റിപ്പോർട്ട് ചെയ്യേണ്ടതാണ്. ಕೇವಲ 1 ಅಂಕದ ಅಂತರದಲ್ಲಿ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಕಾರ್ಲೆ ಮುನ್ನಡೆಯನ್ನ ಸಾಧಿಸಿದೆ. ಸ್ಪರ್ಧೆ ಸಮಬಲಗೊಂಡಲ್ಲಿ ಟೈ ಬ್ರೇಕರ್ ಗೋಲ್ಡನ್ ರೈಟ್. ಅಂತಿಮ 60 ಸೆಕೆಂಡುಗಳು ಮಾತ್ರ ಬಾಕಿ ಇದೆ. 2-1 ಅತ್ಯಂತ ಸನಿಹದ ಸ್ಪರ್ಧೆಯನ್ನ ನೋಡ್ತಾ ಇದ್ದಾವೆ. ಕೇವಲ 1 ಅಂಕದ ಅಂತರ. ಈ ನಡುವೆ ವಿನು ಅವರ ಅದ್ಭುತವಾದಂತ ಟ್ಯಾಕಲ್ ಮುಖೇನ ಮತ್ತೊಂದು ಅಂಕ ದಾಖಲಾತಿಯಾಗ್ತಾ ಇದೆ. ಕಾರ್ಲೆ ಖಾತೆಯಲ್ಲಿ 3, ಎದುರಾಡಿ ಜೋಡುಕಲ್ಲು ಖಾತೆಯಲ್ಲಿ 1. 3-1 ಕಾರ್ಲೆ ತಂಡದ ನಾಯಕನ ಗಮನಕ್ಕೆ. ಟೈಮ್ ಔಟ್ ಓವರ್. 3-1 ಸ್ಪರ್ಧೆ. ಕೇವಲ 2 ಅಂಕಗಳ ಅಂತರ ಮಾತ್ರ. ಇನ್ನೇನು ಸ್ಪರ್ಧೆ ಮುಕ್ತಾಯಗೊಳ್ಳಲು ಸೆಕೆಂಡುಗಳ ಲೆಕ್ಕಾಚಾರ ಮಾತ್ರ ಬಾಕಿ ಇದೆ. ತೀರ್ಪುಗಾರರ ಅಧಿಕೃತ ಘೋಷಣೆ ಬರಲು ಇನ್ನೇನು ಕೆಲವೊಂದು ಸೆಕೆಂಡುಗಳು ಮಾತ್ರ ಬಾಕಿ ಇದೆ. 3-1 3-1 ಇನ್ ಫೇವರ್ ಆಫ್ SFC ಕಾರ್ಲೆ. ಪ್ರಸ್ತುತ ದಾಳಿಯಲ್ಲಿ ಅದ್ಭುತಗಳು ಸಂಭವಿಸಬೇಕಾಗಿದೆ. ಸೋಮು ಪಂದ್ಯಾಟಕ್ಕೆ ತಿರುವನ್ನ ಕಂಡುಕೊಂಡಿದ್ದಾರೆ. 3-3 ಸಮಬಲದಲ್ಲಿ ಸ್ಪರ್ಧೆ ಮುಕ್ತಾಯಗೊಳ್ಳುತ್ತಾ ಇದೆ. ಅಂತಿಮ ದಾಳಿಯಲ್ಲಿ ಪಂದ್ಯಾಟದ ಇಡೀ ಚಿತ್ರಣ ಬದಲಾವಣೆಯಾಗಿದೆ. ಹಿಯರ್ ಇಸ್ ದ ಗೋಲ್ಡನ್ ರೈಟ್ ಫಾರ್ ದ ಫಸ್ಟ್ ಟೈಮ್ ಇನ್ ದಿಸ್ ಟೂರ್ನಮೆಂಟ್.
ಕ್ಯಾಪ್ಟನ್ಸ್ ಪ್ಲೇಸ್. ಈ ಪಂದ್ಯಾವಳಿಯ ಪ್ರಥಮ ಸಮಬಲದ ಹೋರಾಟ ಕಂಡುಕೊಳ್ಳುತ್ತಾ ಇದ್ದೇವೆ. ಬಹುಶಃ SFC ಕಾರ್ಲೆ ಅಂತಿಮ ಕೆಲವೊಂದು ಸೆಕೆಂಡುಗಳಲ್ಲಿ ತಪ್ಪನ್ನ ಮಾಡಿದೆ. ಕೈಯಲ್ಲಿದ್ದಂಥ ಪಂದ್ಯಾಟವನ್ನ ಕೈ ಚೆಲ್ಲುವಂತ ಯತ್ನವನ್ನ ಮಾಡಿದೆ. ಇದು ಗೋಲ್ಡನ್ ರೈಡ್ ತಲುಪಿದೆ. ರೈಡ್ ಫ್ರಮ್ ದ ಸೈಡ್ ಆಫ್ SFC ಕಾರ್ಲೆ. Yes, it is the golden ride from the side of SFC Karla. It's like an do or die ride. ಪೂರ್ಣಾವಧಿಯ ಮುಕ್ತಾಯದ ವೇಳೆಗೆ ಈ ತಂಡಗಳು 3 ಅಂಕಗಳ ಸಮಬಲವನ್ನು ಸಾಧಿಸುವಲ್ಲಿ ಸಫಲಗೊಂಡಿದೆ. JP ಅವರ ಇಲ್ಲಿ ಗೋಲ್ಡನ್ ರೈಡ್ ಟಚ್ ಲೈನ್ ಬೋನಸ್ ಆಗಿ ಮಾರ್ಪಾಡಾಗುತ್ತದೆ. ಅಂಕ ತಂದವರು ವಿಜಯಶಾಲಿ ಮುಂದಿನ ಸುತ್ತಿಗೆ ತೇರ್ಗಡೆ. ಎರಡು ತಂಡಗಳಿಗೆ ಸಮಾನ ಅವಕಾಶವುಳ್ಳಂತ ಏಕೈಕ ನಿರ್ಣಾಯಕ ಒಂದು ದಾಳಿ ಕಾಣಬಹುದು. ಇಲ್ಲಿ SFC ಕಾರ್ಲೆ ಕಡೆಯಿಂದ ದಾಳಿ ಆಗಬೇಕಿದೆ. ಡೂ ಆರ್ ಡೈ ಗೋಲ್ಡನ್ ರೈಡ್ ಅಲ್ಲಿ ಕಾರ್ಲೆ ತಂಡದಿಂದ ಶಿವರಾಜ್ ಅವರ ದಾಳಿಯಾಗುತ್ತಾ ಇದೆ. ಮಾಡು ಇಲ್ಲವೇ ಮಡಿ, ಅಂಕವನ್ನ ತರಲೇಬೇಕು. ಇದು ಗೋಲ್ಡನ್ ರೈಡ್ ನಿರ್ಣಾಯಕ ದಾಳಿ. ಇಲ್ಲಿ ಅಂಕ ತರಲಾಗಿದೆ. ಈ ಮುಖೇನ ಮುಂದಿನ ಸುತ್ತಿಗೆ SFC ಕಾರ್ಲೆ ತೇರ್ಗಡೆ ಹೊಂದುತ್ತಾ ಇದೆ. ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತ ಜೋಡುಕಲ್ಲು ತಂಡಕ್ಕೆ ಧನ್ಯವಾದಗಳು. ಅಡ್ಕರೆ ತಂಡ ಬನ್ನಿ, ಸೆವೆನ್ಸ್ ಅಂಬಿಲಡ್ಕ ತಂಡ ಬನ್ನಿ. ರೋಮಾಂಚನಕಾರಿಯಾದಂತಹ ಪಂದ್ಯಕ್ಕೆ ತೆರೆ ಬೀಳುತ್ತಾ ಇದೆ. ಪೂರ್ಣಾವಧಿಯ ಮುಕ್ತಾಯದ ವೇಳೆಗೆ 3-3ರಲ್ಲಿ ಸಮಬಲ ಸಾಧಿಸಿದಂತಹ ಈ ತಂಡಗಳ ಮಧ್ಯೆ ಪಂದ್ಯಾಟವನ್ನು ತೀರ್ಮಾನಿಸಲು ಗೋಲ್ಡನ್ ರೈಡ್ ಎಂಬ ಒಂದು ಅವಕಾಶವನ್ನು ನೀಡುವಾಗ SFC ಕಾರ್ಲೆ ತಂಡದಿಂದ ನಾಯಕತ್ವವನ್ನು ಪಡೆದುಕೊಂಡಂತಹ ಶಿವರಾಜ್ ಎಂಬ ಆಟಗಾರ ಗೋಲ್ಡನ್ ರೈಡ್ ಮೂಲಕ ತಮ್ಮ ತಂಡದ ವಿಜಯವನ್ನು ದಾಖಲಿಸ್ತಾ ಇದ್ದಾರೆ. ಅಭಿನಂದನೆಗಳು SFC ಕಾರ್ಲೆ ಬಿ ತಂಡಕ್ಕೆ, ಹಾಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಶ್ರೀರಾಮ ಜೋಡುಕಲ್ಲು ತಂಡ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಭಾಗಿಯಾಗಿದ್ದಕ್ಕೆ ಮುಂದಕ್ಕೆ ಈ ಕ್ರೀಡಾಕೂಟದ 7ನೇ ಪಂದ್ಯಕ್ಕೆ ಕರೆ ಮಾಡುತ್ತಾ ಇದ್ದೇವೆ. ಸೆವೆನ್ಸ್ ಅಂಬಿಲಡ್ಕ ಎ ತಂಡ ಮತ್ತು ಬ್ರದರ್ಸ್ ಅಡ್ಕರೆ ಆದಷ್ಟು ಬೇಗ ಮೈದಾನದ ಪ್ರವೇಶ ದ್ವಾರದ ಮೂಲಕವಾಗಿ ಒಳಾಂಗಣವನ್ನು ಪ್ರವೇಶಿಸಬೇಕೆಂದು ತಮ್ಮಲ್ಲಿ ಕೋರಿಕೆಯನ್ನು ನೀಡ್ತಾ ಇದ್ದೇವೆ. ಕೋರಿಕೆಗೆ ಮನ್ನಣೆಯನ್ನು ನೀಡುತ್ತಾ ಒಂದು ತಂಡ ಮೆಲ್ಲನೆ ಮದಗಜದಂತೆ ದಾಪುಗಾಲಿಗುತ್ತಾ ಇದ್ದಾರೆ. ಬಂದಿರುವಂತ ತಂಡ ಬ್ರದರ್ಸ್ ಅಡ್ಕರೆ, ಎದುರಾಳಿ ತಂಡ ಬರಬೇಕಿದೆ ಸೆವೆನ್ಸ್ ಅಂಬಿಲಡ್ಕ. ಪ್ರಸ್ತುತ ಈ ಕ್ರೀಡಾಕೂಟದಲ್ಲಿ 2 ತಂಡಗಳು ಸೆವೆನ್ಸ್ ಅಂಬಿಲಡ್ಕ ಭಾಗವಹಿಸ್ತಾ ಇವೆ. ಮೊದಲ ತಂಡಕ್ಕೆ ಹಿಂದಿನ ಸ್ಪರ್ಧೆಯಲ್ಲಿ ಎದುರಾಳಿ ತಂಡ ಇಲ್ಲದೆ ನೇರವಾಗಿ ಮುಂದಿನ ಸುತ್ತಿಗೆ ತೇರ್ಗಡೆಯನ್ನ ಹೊಂದಿದೆ. ಇದೀಗ ಸೆವೆನ್ಸ್ ಅಂಬಿಲಡ್ಕದ ಮತ್ತೊಂದು ತಂಡ ಒಳಾಂಗಣಕ್ಕೆ ಬರ್ತಾ ಇದೆ. ಅತ್ಯಂತ ಕಿರಿಯ ಮತ್ತು ಹಿರಿಯ ಆಟಗಾರರು, ಜೂನಿಯರ್ ಮಟ್ಟದ ಆಟಗಾರರನ್ನ ಒಳಗೊಂಡಿರುವಂತ ತಂಡ ಸೆವೆನ್ಸ್ ಅಂಬಿಲಡ್ಕ ಎ ವಿರುದ್ಧವಾಗಿ ಬ್ರದರ್ಸ್ ಅಡ್ಕರೆ. ಯಾವುದೇ ಪಂದ್ಯಾವಳಿಯಲ್ಲಿ ಭಾಗವಹಿಸುವಾಗಲೂ ಸೋಲು ಗೆಲುವು ಮುಖ್ಯವಾಗುವುದಿಲ್ಲ. ಶಿಸ್ತುಬದ್ಧವಾದಂತಹ ಸಮಯ ಪಾಲನೆಗೆ ಪ್ರಾಮುಖ್ಯತೆ ಬಹಳವಾಗಿಯೂ ಇದೆ. ಈ ಕಾರಣಕ್ಕೆ ಈ ತನಕ ತಂಡಗಳು ಸಮಯ ಪಾಲನೆಯಲ್ಲಿ ಹಿನ್ನಡೆಯನ್ನು ಕಂಡುಕೊಂಡಿದ್ದವು. ಆದರೆ ಈ ಬಾರಿ ಈ 2 ತಂಡಗಳು 7ನೇ ಪಂದ್ಯದಲ್ಲಿ ಸಮಯ ಪಾಲನೆಯಲ್ಲಿ ಬದ್ಧತೆಯನ್ನು ಕಾಯ್ದುಕೊಂಡಂತಹ ಸೆವೆನ್ಸ್ ಅಂಬಿಲಡ್ಕ ಎ ತಂಡ ಮತ್ತು ಬ್ರದರ್ಸ್ ಅಡ್ಕರೆಯವರು ನಮ್ಮ ಕರೆಯನ್ನು ಮಾನಿಸುತ್ತಾ ಕ್ಲಬ್ದ ಸಮಯಕ್ಕೆ ಮೈದಾನವನ್ನು ಪ್ರವೇಶಿಸ್ತಾ ಇದ್ದಾರೆ. ಇವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ ಪಂದ್ಯಾಟಕ್ಕೆ ಚಾಲನೆಗೆ ದೊರಕುತ್ತಾ ಇದೆ. ತೀರ್ಪುಗಾರರ ಮೂಲಕ ನಾಣ್ಯ ಚಿಮ್ಮುಗೆಯನ್ನು ನೆರವೇರಿಸಿಕೊಂಡು ನಾಣ್ಯ ಚಿಮ್ಮುಗೆಯನ್ನು ಗೆದ್ದುಕೊಂಡಂತಹ ಸೆವೆನ್ಸ್ ಅಂಬಿಲಡ್ಕ ಅಂಕಣವನ್ನು ಆಯ್ದುಕೊಳ್ಳುತ್ತಾ ಎದುರಾಳಿ ತಂಡವಾದಂತಹ
ಬ್ರದರ್ಸ್ ಅಡಕರೆಯಿಂದ ದಾಳಿ ಆರಂಭವಾಗುತ್ತಾ ಇದೆ. ಪ್ರಥಮ ದಾಳಿಯಲ್ಲೇ ಸಫಲತೆಯ ದಾಳಿಯನ್ನು ಕಂಡುಕೊಂಡಿದ್ದಾರೆ ದಾಳಿಕಾರ ಬ್ರದರ್ಸ್ ಅಡಕರೆಯಿಂದ. ಸುಂದರವಾದಂತಹ ಸಮವಸ್ತ್ರವನ್ನು ಧರಿಸಿಕೊಂಡು ಕಬಡ್ಡಿ ಎಂಬ 3 ಅಕ್ಷರವನ್ನು ಉಸಿರಾಗಿಸಿಕೊಂಡು ಎದುರಾಳಿ ತಂಡದ 7 ಆಟಗಾರರಿರುವಂತಹ ಭದ್ರಕೋಟೆಯೊಳಗಡೆ ನುಗ್ಗಿ ಹಂದಿಯಂತೆ ಗುಟರು ಹಾಕಿಕೊಂಡು ಎದುರಾಳಿಗಳಿರುವ ತೋಳದ ಮಂದೆಯೊಳಗೆ ನುಗ್ಗಿ ಅಂಕವನ್ನು ದಾಖಲಿಸುವಲ್ಲಿ ಸಫಲರಾಗುತ್ತಾ ಇದ್ದಾರೆ ಬ್ರದರ್ಸ್ ಅಡಕರೆ ತಂಡದ ದಾಳಿಕಾರ. ಪ್ರಥಮ ಅಂಕದ ದಾಖಲಾತಿ ಕಂಡುಕೊಳ್ಳುತ್ತಾ ಇದೆ. ಸೆವೆನ್ಸ್ ಅಂಬಿಲಡಕದ ಹದಿಹರೆಯದ ಬಿಸಿ ರಕ್ತದ ಯುವಕರ ಬಲಾಢ್ಯತೆಯ ಪ್ರದರ್ಶನಕ್ಕೆ ಕ್ಷಣಗಣನೆ. ದಾಳಿಕಾರನ ಬಂಧನವಾಗುತ್ತಾ ಇದೆ. ದಾಳಿಯಲ್ಲಿ ಸಫಲತೆ, ರಕ್ಷಣೆಯಲ್ಲಿ ಸಫಲತೆ ಕಂಡುಕೊಳ್ಳುತ್ತಾ ಇದೆ ಬ್ರದರ್ಸ್ ಅಡಕರೆ ಎಂಬ ತಂಡದ ಕಡೆಯಿಂದ ಸಫಲತೆಯ ಪ್ರದರ್ಶನ. ಈ ಬಾರಿ ಮತ್ತೊಂದು ಅಂಕದ ಸೇರ್ಪಡೆ, ಸತತ 3 ಅಂಕಗಳು. ಪ್ರಥಮ ಅಂಕದ ದಾಖಲಾತಿ ಕಂಡುಕೊಳ್ಳುತ್ತಾ ಇದೆ ಸೆವೆನ್ಸ್ ಅಂಬಿಲಡಕ. ಎದುರಾಳಿ ಬಲಾಢ್ಯದಿಂದ ಬ್ರದರ್ಸ್ ಅಡಕರೆ ಗಳಿಸಿಕೊಂಡಂತ 5 ಅಂಕಗಳಿಗೆ ಎದುರಾಗಿ ಸೆವೆನ್ಸ್ ಅಂಬಿಲಡಕ ಪ್ರಥಮ ಅಂಕದ ದಾಖಲಾತಿ ಕಂಡುಕೊಳ್ಳುತ್ತಾ ಇದೆ. ಯಶಸ್ವಿ ದಾಳಿಕಾರನ ಮುಂದುವರಿಕೆ ದಾಳಿಯಲ್ಲಿ ಮತ್ತೊಮ್ಮೆ ಜೆರ್ಸಿ ನಂಬರ್ 33 ಧರಿಸಿಕೊಂಡಂತಹ ದಾಳಿಕಾರ ಸತತವಾಗಿ ಅಂಕಗಳನ್ನು ಕಳೆ ಹಾಕ್ತಾ ಇದ್ದಾರೆ ತಂಡಕ್ಕೋಸ್ಕರ. ಫಸ್ಟ್ ಏಡ್ ವಿಭಾಗದಲ್ಲಿ ನಮ್ಮ ಸಕ್ರಿಯ ಕಾರ್ಯಕರ್ತ ಡಾಕ್ಟರ್ ನವೀನ್ ರವರು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇನ್ನಿತ ಮಟ್ಟಗಿರು ಡಾಕ್ಟರ್. ಮತ್ತೆ ಟ್ಯಾಕಲ್ಗಳು ನಿರಂತರವಾಗಿ
ಅಂಕಗಳನ್ನ ಪಡೆಕೊಡ್ತಾ ಇದೆ ಅಡಕರೆ. ಮಧ್ಯಂತರ ವಿರಾಮದ ವೇಳೆಗೆ 7ರ ಮುಂದೆ 1 ಏಕಮುಖಿ ಸ್ಪರ್ಧೆಯಲ್ಲಿ 6 ಅಂಕಗಳ ಮುನ್ನಡೆಯನ್ನು ಸಾಧಿಸಿಕೊಡ್ತಾ ಇದೆ ತಂಡ ಬ್ರದರ್ಸ್ ಅಡಕರೆ. ಮುಂದಿನ ಸ್ಪರ್ಧೆ ಸೆವೆನ್ಸ್ ಅಂಬಿಲಡ್ಕ ಕುತ್ತಿಯಾಡ ಶ್ರೀ ಕೂಡ್ಲು ಎ. ಸೆವೆನ್ಸ್ ಅಂಬಿಲಡ್ಕ ಉಂಡ ಉಲ್ಲರ ದಿಲ್ದಿತ್ ಇಜ್ಜತೆ ಎಸ್. ಮುಂದಿನ ಸ್ಪರ್ಧೆಯಲ್ಲಿ ಸೆವೆನ್ಸ್ ಅಂಬಿಲಡ್ಕ ತಂಡ ಆಕವರ್ ಆಗಿದೆ. ಕುತ್ತಿಯಾಳ ಶ್ರೀ ಕೂಡ್ಲು ಟೀಮ್ ಉಂಡೋ. ಕುತ್ತಿಯಾಳ ಶ್ರೀ ಕೂಡ್ಲು ಕುತ್ತಿಯಾಡ ಶ್ರೀ ಕೂಡ್ಲು ಎ. ಮುಂದಿನ ಸ್ಪರ್ಧೆಯಲ್ಲಿ ಈಗ ತಾನೇ ಅಂಬಿಲಡ್ಕ ತಂಡ ಆಕವರ್ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಕುತ್ತಿಯಾಡ ಶ್ರೀ ಕೂಡ್ಲು ಈ ತಂಡ ಇದ್ದಲ್ಲಿ ದಯವಿಟ್ಟು ತಮ್ಮ ಇರುವಿಕೆಯನ್ನು ವ್ಯಕ್ತಪಡಿಸಿ. ಅಡ್ಡಿತ ಮತ್ಸರದಲ್ಲಿ ಮತ್ಸರಿಗೊಂಡ ಕುತ್ತಿಯಾಡ ಶ್ರೀ ಕೂಡ್ಲು ಟೀಮ್ ಉಂಡೋ ಉಲ್ಲರ ಕೂಡ್ಲು ದಕ್ಲು ಉಲ್ಲರ ಕುತ್ತಿಯಾಡ ಶ್ರೀ ಕೂಡ್ಲು ಬಲೆ ಯಾಕವರ್ ಪ್ರಸ್ತುತ 7ನೇ ಸ್ಪರ್ಧೆ ಮುಗಿದ ತಕ್ಷಣ ಮುಂದೆ 8ನೇ ಸ್ಪರ್ಧೆ ಇಲ್ಲ. ಆದರೆ ಕುತ್ತಿಯಾಡ ಶ್ರೀ ಕೂಡ್ಲು ತಂಡ ಅಂಕಣಕ್ಕೆ ಇಳಿಬೇಕು. 9ನೇ ಸ್ಪರ್ಧೆ ನೇರವಾಗಿ ಮುಂದೆ ಅಂಕಣದಲ್ಲಿ ನಡೆಯಲಿಕ್ಕಿದೆ. ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ ಬಿ ಮತ್ತು ಮಿತ್ರ ಬಡಗ ದೇವರಗದ್ದೆ ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ ದಯಮಲ್ತ ಸಹಕಾರ ಕೊರ್ಲೆ ನನ್ನ ದುಂಬುದ ಹೆಣ್ಮನೆಗೊಬ್ಬು ಇಜ್ಜಿ ನೇರವಾದ ಮ್ಯಾಚ್ ನಂಬರ್ ಒರಂಬ ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ ಬಿ ಬೊಕ್ಕ ಮಿತ್ರ ಬಡಗ ದೇವರಗದ್ದೆ ಟೀಮ್ ದಾಖಲೆ ಇತ್ತೆರಡ ದಯಮಲ್ತ ತೆರಿಪಾಲೆ ದೇವರಗದ್ದೆ ಬಂಬ್ರಾಣದ ಕ್ಲೂಲೆರ ಶಿವಾಜಿ ಬಂಬ್ರಾಣ ಇಜ್ಜಿ ಓಕವರ ದೇವರಗದ್ದೆ ಮಿತ್ರ ಬಡಗ ದೇವರಗದ್ದೆ ಎಕಡೊಂಜಿ ಟೀಮ್ ಓಕವರ ಆತನ ಕುಡಂಜಿ ಟೀಮ್ ಉಂಡ ದೇವರಗದ್ದೆ ಜೆಪಿನ ದೇವೇರ್ನಾಜ ಈ ದೇವರಗದ್ದೆದ ಒಂಜಿ ನರಮನ್ನೆ ಅಂತ ಪುದರ್ ಕೊರ್ತೀನಿ ಏರವು ಅಕಲ ಪುದರಡ ದೇವೇರುಲ್ಲೆ ರಾಂಡ ಅಕಲ್ ತೋಜಿ ದೇವರಗದ್ದೆ ಉಲ್ಲೆರ ಮಿತ್ರ ಬಳಗ ದೇವರಗದ್ದೆ ತಮ್ಮ ಇರುವಿಕೆಯನ್ನ ಸ್ಪಷ್ಟಪಡಿಸಿ 8ನೇ ಪಂದ್ಯ ಸೆವೆನ್ಸ್ ಅಂಬಿಲಡ್ಕ ಮತ್ತು ಕುತ್ತಿಯಾಳ ಶ್ರೀ ಕೂಡ್ಲು ಈ ಪಂದ್ಯ ವಾಕ್ ಓವರ್ ಆಗುವಂತಹ ಎಲ್ಲ ಸೂಚನೆಗಳು ಲಭಿಸಿವೆ. അതുതರಿಂದ 9ನೇ പന്ത്യക്കോസ്കര 9ാമത്തെ മത്സരത്തിന് വേണ്ടി ശിവാജി ഫ്രണ്ട്സ് ബംബ്രാണ ബി അതുപോലെ തന്നെ മിത്ര ಬಳಗ ದೇವರಗದ್ದೆ ಎಸ್ ನೋಡಿ ದಯವಿಟ್ಟು ಗಮನಿಸಿ 7ನೇ ಸ್ಪರ್ಧೆ ಪ್ರಸ್ತುತ ಅಂಕಣದಲ್ಲಿ ಮುಂದುವರಿತಾ ಇದೆ. ಮುಂದೆ 8ನೇ ಸ್ಪರ್ಧೆಯಲ್ಲಿ ಸೆವೆನ್ಸ್ ಅಂಬಿಲಡ್ಕ ಬಿ ತಂಡ ಆಕವರ್ ಆಗಿದೆ. ಕುತ್ತಿಯಾಳ ಶ್ರೀ ಕೂಡ್ಲು ತಂಡಕ್ಕೆ ಮುಂದಿನ ಸುತ್ತಿಗೆ ನೇರ ತಿರುಗಡೆ. ಅದೇ ರೀತಿಯಲ್ಲಿ 9ನೇ ಸ್ಪರ್ಧೆಯಲ್ಲಿ ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ ತಂಡ ಆಕವರ್ ಆಗುತ್ತಾ ಇದೆ. ಮಿತ್ರ ಬಡಗ ದೇವರಗದ್ದೆ ತಂಡಕ್ಕೆ ಮುಂದಿನ ಸುತ್ತಿಗೆ ನೇರ ತಿರುಗಡೆ. ಆದ್ರೆ ಈ 2 ತಂಡಗಳು ಕೂಡ ಅಂಕಣಕ್ಕೆ ಬರಬೇಕು. ಮುಂದೆ 7ನೇ ಸ್ಪರ್ಧೆ ಮುಗಿದ್ರೆ ಮತ್ತೆ ಅಂಕಣದಲ್ಲಿ ಸ್ಪರ್ಧಾ ಸಂಖ್ಯೆ 10 ಎಸ್ಕೆಪಿ ಕಿದೂರು ಡಿ ಮತ್ತು ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಬಿ.
ഹാൾ. ഏഴാമത്തെ മത്സരം പുരോഗമിക്കുന്നു. സെവൻസ് അമ്പിലെടുക്ക അതുപോലെ തന്നെ ബ്രദേഴ്സ് അടുക്കര നേടിയ 19 പോയിന്റിനെതിരെ 1 പോയിന്റ് നേടിക്കൊണ്ടോ സെവൻസ് അമ്പിലെടുക്ക പിന്നീട് നൽകുന്നു. ഇത്തവണ പിടിച്ചു കെട്ടുന്നു, 1 പോയിന്റ് നേടുന്നു. സെവൻസ് അമ്പിലെടുക്ക രണ്ടാമത്തെ പോയിന്റിന് നീങ്ങുന്നു. ഒരിക്കൽ കൂടി ജേഴ്സി നമ്പർ 33 തിളങ്ങുന്നു. റൈഡിലൂടെ 1 പോയിന്റ് നേടുന്നു. 20ാമത്തെ പോയിന്റ് നേടിയിരിക്കുന്നു. അങ്ങനെ 7ാമത്തെ മത്സരത്തിൽ ബ്രദേഴ്സ് അടുക്കര മത്സരം വിജയിക്കുന്നു. വിജയാശംസകൾ. അതുപോലെ തന്നെ സെവൻസ് അമ്പലെടുക്ക, thanks for being participating for this wonderful tournament. Here we are forwarding towards the 8th match. I think already Sevens Ambiladka was not there in the presence, and Kutyala Shri Kudlu, please come forward in the court, and you are walk overing towards the next round without the opposition, and the 9th match will be in progress. ತೀರ್ಪುಗಾರರ ಗಮನಕ್ಕೆ 8ನೇ ಸ್ಪರ್ಧೆಯಲ್ಲಿ ಸೆವೆನ್ಸ್ ಅಂಬಿಲಡ್ಕ ಬಿ ತಂಡ ಆಕವರ್ ಆಗಿದೆ. ಕುತ್ತಿಯಾಡ ಶ್ರೀ ಕೂಡ್ಲು ತಂಡಕ್ಕೆ ಮುಂದಿನ ಸುತ್ತಿಗೆ ನೇರ ತಿರುಗಡೆ. 9ನೇ ಸ್ಪರ್ಧೆಯ ಮಿತ್ರ ಬಡಗ ದೇವರಗದ್ದೆ ತಂಡ ಬನ್ನಿ. ಮಿತ್ರ ಬಡಗ ದೇವರಗದ್ದೆ ಬರಡು ಆಯ್ನಾಥ ಬೇಗ ಬರಡು. ಮಿತ್ರ ಬಡಗ ದೇವರಗದ್ದೆ ಮಿತ್ರ ಬಡಗ ದೇವರಗದ್ದೆ ದೈಮಲ್ತ ಬಲೆ. ಮ್ಯಾಚ್ ನಂಬರ್ NMG ವರಂಬೈಜಿ. 10ನೇ ಸ್ಪರ್ಧೆ ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಬಿ ಮತ್ತು SKP ಕಿದೂರು ಡಿ. ಕಿದೂರು ದಕ್ಲುಲ್ಲೇರ SKP ಕಿದೂರು ಡಿ ಇತ್ತೆರಡು ಬಲೆ. ಮ್ಯಾಚಿನ ಆಯೋಜನೆ ಮಲ್ತಿನಕ್ಲು ನಮ್ಮ ಸರಿಯಾಯಿನ ಟೈಮಿಗೆ ಬರಡು. ಮಿತ್ರ ಬಡಗ ದೇವರಗದ್ದೆ ಅನ್ನ ಆಕವರ್ ಟೀಮ್ ಇಜ್ಜಿ ಎದುರುಡು ನಿಕ್ಲವರ ಬರಡು ಬತ್ತವರ ಮೌನೆ ತೋಜದ ಬೋಲೆ. ಮಿತ್ರ ಬಡಗ ದೇವರಗದ್ದೆ ಲಾಸ್ಟ್ ಅಂಡ್ ಫೈನಲ್ ಕಾಲ್. ಮಿತ್ರ ಬಡಗ ಒರ್ಮನೆ ಮ್ಯಾಚ್ JPN ಮಿತ್ರ ಬಡಗ ದೇವರಗದ್ದೆದಕ್ಲು ಉಳ್ಳೇರಿಗೆ ಅವು ತಮಿಳ್ನಾಡ್ದಕ್ಲಿಗೆ ಅಕ್ಲಿಗೆ ತುಳುನಾಡ್ದ ಸ್ಕೇಲ್ ಆಪುಜಿಗೆ ಅಂಚೆ ಒಂಚೂರು ಲೇಟ್ ಆಪ. ಈ ತಮಿಳುಗಳ ತುಳುಗಳ ದಾನ ಒಂಜಿ ಸಂಬಂಧ ಉಂಡ ಅಂದದ ಅಲ್ಪದ ಸ್ಕೇಲ್ ಬೇತೆ ಮುಲ್ಪದ ಸ್ಕೇಲ್ ಬೇತೆ. ಸ್ಕೇಲ್ಗೆ ತಮಿಳ್ನಾಡು ಅಂಡದಾನೆ, ಕೇರಳ ಅಂಡದಾನೆ. ನಂಬರ್ ಸ್ಕೇಲ್ಗೆ ತೊಂದರೆ ಜಡಾತು ದೂರದ್ದು ಬರೋಡತ್ತಾಕಿ. ದೇವರಗದ್ದೆ ಮಿತ್ರ ಬಳಗ ದೇವರಗದ್ದೆ ಒಂದು ನಿಕ್ಲಿಗೆ ಈರ್ದಾನೆ ಕೊದ್ದೆ ಅಕೇರಿದ ಲೆಪ್ಪು 2 ಸಲ ಬಂದು ಪೋಯಿರು. ಸ್ಕೇಲ್ ಆ ಒಂದುಂಡು ಒಂದು
10ನೇ ಸ್ಪರ್ಧೆಗೆ ತಂಡಗಡ ಬನ್ನಿ. ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಬಿ, SKP ಕಿದೂರು ಡಿ. ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಬಿ, SKP ಕಿದೂರು ಡಿ. SKP ಕಿದೂರು ಡಿ, ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಬಿ ತಂಡಗಡ ಬನ್ನಿ. ಇಲ್ಲಿ 8, 9 ಸ್ಪರ್ಧೆಗಳಿಲ್ಲ. ರವಿ ಫ್ರೆಂಡ್ಸ್ ಮಾವಿನಕಟ್ಟೆ, SKP ಕಿದೂರ್. ಟೀಮ್ ಅಲ್ಪ ಇದ್ದ ನನ್ನ ಅಲ್ಪ ಮ್ಯಾಚ್ ಅತ್ತನ್ನ ಮೂಲ ಮ್ಯಾಚ್ ಈಡೆ ಬರಡು ಸ್ಕೇಲ್ ನಿಖಿಲ್ ಮಲ್ಪಡತ್ತ ಎಕರ್ದಿಂಚಿ ಪನೊಂದಿಜ್ಜ ನಮ್ಮ ನಿಖಿಲ ಒರಿಯನ ಒಂಜಿ ಟೀಮದ ಸ್ಕೇಲ್ ಬಡ ಕಾಪರ ಆಪುಂಡು ಈತ ಟೀಮದಕ್ಲು ಸ್ಕೇಲ್ ಆಯ್ನಕ್ಲು ಒಂಜಿ 2 ಜನ ಅನ್ಲ ಬಲೆ. ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಬಿ, SKP ಕಿದೂರ್. 11ನೇ ಸ್ಪರ್ಧೆ ಕುತ್ತಿಯಾಳ ಶ್ರೀ ಕೂಡ್ಲು ಬಿ, ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಸಿ. ಕಿದೂರು ಬುಕ್ ಮಾವಿನಕಟ್ಟೆ ಟೀಮದಕ್ಲು 2 ಪಲ್ಲೆ. ಕಿದೂರದಕ್ಲು ನಮ್ಮ ಸಂಘಾಟಕ ಟೀಮದಕ್ಲು 10ನೇ ಮ್ಯಾಚ್ ಗೊಬ್ಬರ ಕಿದೂರು. ದಾಲ ಮಾಹಿತಿ ಉಂಡ SKP ಕಿದೂರು 10ನೇ ಮ್ಯಾಚ್ SKP ಕಿದೂರು ಡಿ, ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಬಿ ತಂಡದ ಎದುರು ಗೊಬ್ಬರ. ಒಂಜಿ ಸೂಚನೆ ಕೊರ್ಲೆ ಉಲ್ಲೇರ್ಗೆ ಗೊಬ್ಬ ಬಂದೊಂಜಿ ಸ್ವರಕೇಂಡು ಮಿತ್ರ ಬಳಗ ದೇವರ ಗದ್ದೆ ಇನ್ನಿತ ನಮ್ಮೊಟ್ಟಿಗೆ ಒಂಜಿ ಉದ್ಘೋಷಕರು ನನ್ನೆಲ್ಲ ಹೊರಿ ಇತ್ತೇರಿ ಅರೆಕಡವರು ತೋಜಂದ ಇತ್ತೀರಿ. ಕಿರಣ್ ಕುಮಾರ್ ಕಳತ್ತೂರು ಹೆಸರಾಂತ ದಕ್ಷಿಣ ಕನ್ನಡ ಹಾಗೂ ಕಾಸರಗೋಡು ಜಿಲ್ಲೆಯ ಕ್ರಿಕೆಟ್ ಉದ್ಘೋಷಕರಲ್ಲಿ ಪರಿಣತರಾಗಿರುವಂತಹ ಒಬ್ಬರು ಕಿರಣ್ ಕುಮಾರ್ ಕಳತ್ತೂರು ಇವರನ್ನ ಕರೆ ಮಾಡ್ತಾ ಇದ್ದೇವೆ. ತಮ್ಮ ಕಂಚಿನ ಕಂಡದಿಂದ ಒಂದಷ್ಟು ಕಬಡ್ಡಿಯ ಬಗೆಗಿನ ವಿವರಣೆಗಳನ್ನು ಕೇಳಲು ತಮ್ಮ ಅಭಿಮಾನಿಗಳು ಕಾದಿರ್ತಾರೆ. ಬಹುಶಃ ನಮ್ಮ ಸ್ಕೇಲ್ ಅಲ್ಪನೆ ಕೋರ್ಟ್ ಮಲ್ತು ದೊಡ್ಡ ಸುಲಭ ಅಥವಾ ಅವೇ ವಾಕವರ್ದೇನು ಅಲ್ಪನೆ ಪಾಡ್ದು ನಂಜೆ ನಡುಗೆರೆ ಸ್ಕೇಲ್ ದಲ್ಪ ಇತ್ತಿನಂಚಿನ ಸಂಘಟಕರನ್ನ ಗಮನಗೆ ಒಂಜಿ ತೂಲೆ ನಿಕ್ಲೆಗೆ ಲಿಸ್ಟ್ ಬೋರ್ಡ್ ಇತ್ತು ಅಲ್ಪ ಒಂಜಿ ಕೇನ್ಲೆ ಕಂಟಿನ್ಯೂ ಮ್ಯಾಚ್ ಎಂಚ ಉಂಡ ಅಂಚನೆ ಸ್ಕೇಲ್ ಮಲ್ಪ್ಲೆ ದಯ ಮಲ್ತದೆ ನಮಕ್ ನನಲ ಮಸ್ತ್ ಲೇಟ್ ಒಂದು ಕೋರಿಕೆಲೆಪ್ಪನ ಸೌಂಡ್ ಕೇನೊಂದುಂಡು ಪುಲ್ಯ ಆಂಡಿ ದಯಮಲ್ತ್ ಸಂಘಟಕರ್ನ ಗಮನಗು ಐನಾತ್ ಬೇಗ ಕಂಟಿನ್ಯೂ ಮ್ಯಾಚ್ ಎಂಚ ಉಂಡ ಅಂಚನೆ ಸ್ಕೇಲ್ ಮಲ್ಪ್ಲೆ 9ನೇ ಮ್ಯಾಚ್ಲ 8ನೇ ಮ್ಯಾಚ್ಲ 2 ಮ್ಯಾಚ್ಲ ವಾಕ್ ಓವರ್ ಆತಂಡೆ 10ನೇ ಮ್ಯಾಚ್ಗೋಸ್ಕರ ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಅಂಚನೆ SKP ಕಿದೂರು ಡಿ ಅಕ್ಲನ ಸ್ಕೇಲ್ಗೆ ಬೋರ್ಡ್ ಐನಂಚಿನ ವ್ಯವಸ್ಥೆ ಮಲ್ಪ್ಲೆ ನಮೈತೆ ಕಮೆಂಟ್ರಿ ಗೊಲ್ಲುದನಿ ಕಬಡ್ಡಿ ಗದ ಸ್ಕೇಲ್ಗೆ ಅದಾತ ಕಬಡ್ಡಿ ಗದ ಕಬಡ್ಡಿಗೆ ಅಂದ ಡೌಟ ಕಂಬಳನ ಕಬಡ್ಡಿ ಅಂದ ಏನೊಂದುಲ್ಲೇರು ಮಸ್ತ್ ಜನ ಕೇನೊಂದುಲ್ಲೇರು ಕಮ್ಮಿದ ದೇವರ ಗದ್ದೆ ಮಿತ್ರ ಬಳಗ ನಿಕ್ಲು ಮಿತ್ರ ರಾವೊಂದಿಜ್ಜರು ಶತ್ರು ಲಾವೊಂದುಲ್ಲರು ಐನಾತ್ ಬೇಗ ಮಿತ್ರ ಬಳಗ ದೇವರ ಗದ್ದೆ ದಕ್ಲು ದಯಮಲ್ತದ ಬಲೆ ಆಗ್ಲಿಗೆ ಅಂಚಿಗೊಂಜಿ ಗಾಡಿ ಕಡಪಾಲೆ ಬರಡೆ ಅಶೋಕೆರೆ ಸ್ಕೇಲ್ ದಲ್ಪ ಉಳ್ಳರತ ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಬೊಕ್ಕ SKP ಕಿದೂರು ಡಿ ತಂಡ 10ನೇ ಮ್ಯಾಚ್ಗೋಸ್ಕರ ಐನಾತ್ ಬೇಗ ಸ್ಕೇಲ್ ಮಲ್ಪಾಲೆ 9ನೇ ಮ್ಯಾಚ್ ಇತ್ತ ಮಿತ್ರ ಬಲಗದ ಸ್ಕೇಲ್ ಆಂಡ್ ಪನ್ಪುನ ಸೂಚನೆ ತಿಕ್ಕಂಡು ಎಕ್ಕಡೆ ಹಿಡಿದು ಬುಕ್ ಅಂಚನೆ ಸೂಚನೆ ಕೊರೊಂದುಲ್ಲೇರು ಆತಿನ ತೋಜ್ಜಿ
ಮಿತ್ರ ಬಡಗ ದೇವರಗದ್ದೆ ತಂಡವನ್ನ ನಾವು ಕೈ ಬಿಡ್ತಾ ಇದ್ದೇವೆ. ಈ ರೀತಿಯ ವರ್ತನೆ ಇದು ಸರಿಯಲ್ಲ. ಅನೇಕ ಸಮಯಗಳಿಂದ ತಮಗಾಗಿ ಕಾಯ್ತಾ ಇದ್ದೇವೆ. ಒಂದು ಕಾಪುನ ಕೊಂಚ ಲೆಕ್ಕ ಉಂಟು. ಎಸ್ ಓಕವರ್ 10ನೇ ಸ್ಪರ್ಧೆಗೆ ಬನ್ನಿ. ರವಿ ಫ್ರೆಂಡ್ಸ್ ಮಾವಿನಕಟ್ಟೆ, SKP ಕಿದೂರುಡಿ. ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಬಿ, SKP ಕಿದೂರುಡಿ. SKP ಕಿದೂರುಡಿ, ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಬಿ. ಮಾವಿನಕಟ್ಟೆ ದಕ್ಲುಲ್ಲೇರಾ, ಕಿದೂರ್ ದಕ್ಲುಲ್ಲೇರಾ, ಕಮಿಟಿ ದಕ್ಲುಲ್ಲೇರಾ. ಬಲೆ ಬಲೆ ಅನ್ನ ಸ್ಕೇಲ್ ದಲ್ಪ ಇತ್ತನಕ್ಲು ದಯ ಮಲ್ತದ ನೆಕ್ಸ್ಟ್ ಮ್ಯಾಚ್ ಹೂವಂಡ ಐಕ್ ಸ್ಕೇಲ್ ಮಲ್ಪಲನ್ನ ಏರೆ ಸ್ಕೇಲ್ ಉಳ್ಳಾರ ಒಂಚೂರು ಪನ್ಲಾಗ್ಲಿಗ ಆ ಪ್ಲೇಯರ್ಸ್ ನಕ್ಲು ಬತ್ತ ಮೂಲ ಪನೊಂದುಲ್ಲಾರ ಎಂಗ್ಲಿಗೆ ಸ್ಕೇಲ್ ಮಲ್ಪುಜೀರು. ಎಸ್ ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ತಂಡ ಬಂದಾಗಿದೆ. ನಮ್ಮ ಸಂಘಾಟಕರ್ನ ಟೀಮ್ ಇಂಚ ಬರಬುಂಡ ಕಿದೂರ್ದಕ್ಲುಲ್ಲೇರ ಬತ್ತನ ಟೀಮ್ ದಕ್ಲಿಗೆ ದಮ್ಮಯ್ಯ ಪಾಡ್ದ ನಮ್ಮ ಟೀಮ್ ದಕ್ಲಿಗೆ ನನ್ನ ದಾದ ಮಲ್ಪಡ ಗೊತ್ತುಜ್ಜಿ ಕಿದೂರ್ದಕ್ಲುಲ್ಲೇರ SKP ಕಿದೂರ್ ನಮ ಅಟ್ಟನೆ ಮಲ್ತ ನಂಚಿನ ಒಂಜಿ ಕ್ರೀಡಾಕೂಟ ಸುರುಕು ಬರಡಿತ್ತಿನ ಟೀಮು ನಮ್ಮವೇ
ಕಿದೂರು SKP ಕಿದೂರು ಉಲ್ಲೆರ ಇಜ್ಜರ ಒಂಜಿ ಪಲ್ಲೆ ಮಾವಿನಕಟ್ಟೆ ಟೀಮದಕ್ಲು ಬೈದೇರೆ ನೋಡಿ. ಮಾವಿನಕಟ್ಟೆ ತಂಡ ಅಂಕಣದಲ್ಲಿ ಅವರ ಉಪಸ್ಥಿತಿಯನ್ನು ನಾವು ಕಂಡುಕೊಡ್ತಾ ಇದ್ದೇವೆ. ಈ ಕ್ರೀಡಾಕೂಟವನ್ನ ಆಯೋಜನೆ ಮಾಡಿದಂತ ಆಯೋಜಕರ ತಂಡ SKP ಕಿದೂರ್ ತಂಡ ಇದೆಯಾ ಇಲ್ವಾ ದಯವಿಟ್ಟು ತಿಳಿಸಿ. ಪ್ರಮೋದರ ಟೀಮ್ ಉಂಡ, ಕಿದೂರು ಟೀಮ್ ಉಂಡ, ಉಲ್ಲೇರ SKP ಕಿದೂರ್. SKP ಕಿದೂರ್, SKP ಕಿದೂರ್. SKP ಕಿದೂರ್ దాదన్న కమిటీ దవస్థ ఇంచన కిదూర్ ಒಕವರ್ ಕೊರ್ಪ ಟೀಮ್ ಕಮಿಟಿ ದಾವಡ್ ಬತ್ತನ ಟೀಮ್ ಆವಡ್ ರೂಲ್ಸ್ ಮಾತಿರಗಲ ಒಂಜೇ ಲೆಕ್ಕ. SKP ಕಿದೂರು ಟೀಮು ಒಕವರ್ ಕೊರೊಂದುಲ್ಲ. ಕೌಂಟ್ ಡೌನ್ ಬಿಗಿನ್ಸ್ 10 9 8 7 6 5. SKP ಕಿದೂರ್ ಸ್ಕೇಲ್ ಮಲ್ತನ ರಡ್ಡು ಜನ ಅಂಡ್ಲ ಕೋಟುಗು ಬರಡು ಬಲೆ. SKP ಕಿದೂರ್ 3 2. SKP ಕಿದೂರ್ ಲಾಸ್ಟ್ ಅಂಡ್ ಫೈನಲ್ ಕಾಲ್. ಏರಂಡ ಒರಿಯನ ಬಲೆ.
ಬಲೆ 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 ಬಲೆ. ಅಲ್ಪ ಸ್ಕೇಲ್ ಡೌಲ್ ಏರು ಪುನಿ ಅರ ಪುದರೆಂಚು ಪ್ರಮೋದರೇ ನೆಕ್ಸ್ಟ್ ಮ್ಯಾಚ್ ಕುತ್ತಿಯಾಳ ಶ್ರೀ ಕೂಡ್ಲು ರವಿ ಫ್ರೆಂಡ್ಸ್ ಮಾವಿನ ಕಟ್ಟೆ ಮುಕ್ಲಿಗೆ ಸ್ಕೇಲ್ ಮಲ್ಪಲೆ. ಕುತ್ತಿಯಾಳ ಶ್ರೀ ಕೂಡ್ಲು ರವಿ ಫ್ರೆಂಡ್ಸ್ ಮಾವಿನ ಕಟ್ಟೆ ನೆಕ್ಸ್ಟ್ ದ ಗೊಬ್ಬು ಈ ರಡ್ಡ ಟೀಮ್ ಅಕ್ಲೆಗೆ ಸ್ಕೇಲ್ ಮಲ್ತದ ಉಂತಾಲೆ ದಯಮಲ್ತ ಸಾಕರ ಕೊರ್ಲೆ ಸ್ಕೇಲ್ ಡಿತ್ತನ ನಮ್ಮ ಸಂಘಾಟಕರ ಪ್ರತ್ಯೇಕವಾದ ಒಂಚೂರು ಸಹಕಾರ ಕೊರ್ಲೆ ನಮ್ಮ ಸಂಘಾಟಕರ ಕುತ್ತಿಯಾಳ ಶ್ರೀ ಕೂಡ್ಲು ಬೊಕ್ಕ ರವಿ ಫ್ರೆಂಡ್ಸ್ ಮಾವಿನ ಕಟ್ಟೆಸಿ ನನ್ನ ದುಂಬದ ಗೊಬ್ಬು ಅಕ್ಲೆಗೆ ಸ್ಕೇಲ್ ಮಲ್ಪಾಲೆ. Line up here. Yes. ಜೆಪಿಎನ್ ಗೊಬ್ಬು ಮಸ್ತ್ ಲೇಟ್ ಆವೊಂದುಂಡು ನಮ್ಮ ಮಸ್ತ್ ಕಡೆಟ್ ಚೇಂಜಸ್ ಎಲ್ಲ ತಗೊಂದುಲ್ಲ ಅಂಡ್ ರಡ್ಡ್ ವಿಭಾಗಡ್ ಒವ್ವೇ ಬದಲಾವಣೆ ಇಜ್ಜಿ ಒಂಜಿನೆದ ನಮ್ಮ ತೀರ್ಪುಗಾರರು ಕುಡಂಜಿ ವಿಶೇಷವಾದ ಜೋಕುಲು ಉಲ್ಲೇರು ತುಲೆ ಮೂಜಿ ಜೋಕುಲು ಆಗ್ಲ ಸಾಧಾರಣ 7 ಗಂಟೆಗೆ ಶುರುವಾಯಿನಂಚಿನ ಈ ಒಂಜಿ ಕಬಡ್ಡಿಡ್ ನಿರಂತರವಾದ ನಮ್ಮ ಟೀಮ್ ಬರಂದೆ ಪಡ ಅಕ್ಲ ಕೆಲಸ ಅಕ್ಲ ಮಲ್ತೊಂದುಲ್ಲೇರೆ ಜೋರಾಯಿನವರ ಕೈತಾಟಿ ಆ ಜೋಕ್ಲೆಗೆ ಬರಡು ವಿಶೇಷವಾದ ದಾಗಿಂದ ಕೇಂಡ ಟೀಮ್ ಬರಪುನ ಇಜ್ಜ ಅಕ್ಲೆ ಗೊತ್ತು ಜಾಂಡ ಅಕ್ಲ ಕೆಲಸ ಅಕ್ಲ ನಿರಂತರವಾದ ಬಾರಿ ಪೊರ್ಲೊಡೆ ಮಲ್ತೊಂದುಲ್ಲೇರು ಕುಡರ ಸುಲ್ಮೇಲು ಸಂಘಟಕರ್ನ ಗಮನಗು ತುಲೆ ಆ ಜೋಕುಲು ಮಲ್ಪುಲಕ ನಿಕ್ಲು ಒಂಚೂರು ಆಲೋಚನೆ ಮಲ್ತಾರ್ನಂಡ ಒಂದು ಬೇಗ ಆಪುಂಡು ಮಾತಾ ಸದಸ್ಯರು ಸಂಘಟಕರ್ನ ಸದಸ್ಯರು ಮಾತಿರ್ಲ ಒಂಜಿ ಚೂರು ಕೈ ಜೋಡಿಸಾಲೆ ಸ್ಕೇಲ್ ಮಲ್ಪುನಲ್ಪ ಒಂಜಿ 4 ಜನ ಕರೆಕ್ಟ್ ಉಂತಲೆ ನಿಕ್ಲಿಗೆ ಅಲ್ಪ ನೆಕ್ಸ್ಟ್ ಟೀಮ್ ಗೊತ್ತು ಜಿಂದ ಇಡೆ ಬತ್ತದು ಫಿಕ್ಸರ್ದು ಒಂಜಿ ಫೋಟೋಗೆ ತೊಲ್ನೆ ಆ ಮ್ಯಾಚ್ ವೈಸ್ ನಿಕ್ಲು ಅಲ್ಪ ಸ್ಕೇಲ್ ಮಲ್ಪಲೆ ದಯ ಮಲ್ತದು ನಮಕ್ ಮ್ಯಾಚ್ ಕಂಟಿನ್ಯೂ ಆಡು ವರ ಮ್ಯಾಚ್ ನಮ್ಮ ಶುರು ಮಲ್ತೀನಿ ಹಿಡಿದು ಬೊಕ್ಕ ಮ್ಯಾಚ್ ಕಂಟಿನ್ಯೂ ಆಡು ಕಂಟಿನ್ಯೂ ಆವೊಂದುಜ್ಜಿ ನೆಕ್ಸ್ಟ್ ನನ್ನ ಮ್ಯಾಚ್ ನಂಬರ್ 11 ಪತ್ತೊಂಜಿ ಕುತ್ತಿಯಾಳ ಶ್ರೀ ಕೂಡ್ಲು ಬಿ ಬೊಕ್ಕ ರವಿ ಫ್ರೆಂಡ್ಸ್ ಮಾವಿನ ಕಟ್ಟೆಸಿ ದಯಮಲ್ತನ ನಮ್ಮ ಸ್ಕೇಲ್ ಪಾಯಿಂಟ್ ಡುಪ್ಪು ನಂಚಿನ ಅಲ್ಪ ಏರುಲ್ಲೇರ ಗೊತ್ತು ಜಿ ಪ್ರಮೋದರ ಉಲ್ಲೇರ ಬಂದಿರೆ ನನ್ನ ದುಂಬದ ಗೊಬ್ಬು ಮಾವಿನ ಕಟ್ಟೆ ಬೊಕ್ಕ ಕೂಡ್ಲು ಮುಕ್ಲಿನ ಸ್ಕೇಲ್ ಮಲ್ತದ ರೆಡಿ ಮಲ್ತ ಉಂತಾಲೆ ಕುತ್ತಿಯಾಳ ಶ್ರೀ ಕೂಡ್ಲು ರವಿ ಫ್ರೆಂಡ್ಸ್ ಮಾವಿನ ಕಟ್ಟೆ ಒಂಜಿ ಮ್ಯಾಚ್ ದ ಹಾಫ್ ಟೈಮ್ ಆನಾಗ ಬೊಕ್ಕದ ಗೊಬ್ಬದ ರಡ್ಡ್ ಟೀಮ್ ದಕ್ಲು ನಮ್ಮ ಎಂಟ್ರೆನ್ಸ್ ಡುಪ್ಪುಡು ಕುತ್ತಿಯಾಳ ಶ್ರೀ ಕೂಡ್ಲು ಬಿ ರವಿ ಫ್ರೆಂಡ್ಸ್ ಮಾವಿನ ಕಟ್ಟೆ ಸಿ ಮಾವಿನ ಕಟ್ಟೆ ದಕ್ಲು ಇತ್ತೆ ಗೊಬ್ಬೊಂದುಲ್ಲೇರೆ ನೆಕ್ಸ್ಟ್ ಟೀಮ್ ಉಂಡ ಮಾವಿನ ಕಟ್ಟೆ ಟೀಮ್ ಮ್ಯಾನೇಜರ್ ಉಂಡ ನೆಕ್ಸ್ಟ್ ಉಲ್ಲೇರ ಎಸ್ ಮಾವಿನ ಕಟ್ಟೆ ದಕ್ಲು ಉಲ್ಲೇರಿಗೆ ಕುತ್ತಿಯಾಳ ಶ್ರೀ ಕೂಡ್ಲು ಕೂಡ್ಲು ದಕ್ಲು ಉಲ್ಲೇರ ಕೂಡ್ಲು ಬಿ ಟೀಮ್ ದಕ್ಲು ಕೂಡ್ಲು ಉಲ್ಲೇರ ಕುತ್ತಿಯಾಳ ಶ್ರೀ ಕೂಡ್ಲು ಬಿ ಟೀಮ್ ದಕ್ಲು ಇತ್ತೆರಡ ಒಂಜಿ ಪಲ್ಲೆ 4-0 ಇನ್ ಫೇವರ್ ಆಫ್ SKP ಕುಂಟಂಗೇರಡ್ಕ ಕಿದೂರು 10ನೇ ಮ್ಯಾಚ್ ಇಡುಲ್ಲ ನಮ್ಮ ರವಿ ಫ್ರೆಂಡ್ಸ್ ಮಾವಿನ ಕಟ್ಟೆ ಅಂಚನೆ SKP ಕಿದೂರು
11ನೇ ಮ್ಯಾಚ್ಗೆ ರವಿ ಫ್ರೆಂಡ್ಸ್ ಮಾವಿನ ಕಟ್ಟೆ ಉಂಡಿಗೆತೆ ಉಂಡು ಕುತ್ಯಾಳ ಶ್ರೀ ಕೂಡ್ಲು ವ್ಯವಸ್ಥಾಪಕರು ಏರಾನ್ಲ ಉಲ್ಲಾರಂಡ ಒಂಜಿ ಸೂಚನೆ ಕೊರ್ಲಿ ದಯಮಲ್ತದು ಟೀಮ್ ಕೊರ್ನಾಕ್ಲ ಕುತ್ ಸ್ಕೇಲ್ ಮಲ್ಪೆರೆ ಒಂಜಿ ಕ್ರೀಡಾಕೂಟದ 11ನೇ ಪಂದ್ಯದಲ್ಲಿದ್ದೇವೆ, ಕ್ಷಮಿಸಿ 10ನೇ ಪಂದ್ಯದಲ್ಲಿದ್ದೇವೆ. SKB ಕುಂಟಂಗೇರಡ್ ಕಿದೂರು ಮತ್ತು ರವಿ ಫ್ರೆಂಡ್ಸ್ ಮಾವಿನಕಟ್ಟ ಬಿ ಈ ತಂಡಗಳ ಮಧ್ಯ SKB ಗಳಿಸಿಕೊಂಡಂತ 4 ಅಂಕಗಳಿಗೆ ಎದುರಾಗಿ ಶೂನ್ಯ ಸಂಪಾದನೆಯೊಂದಿಗೆ ನೀರಸ ಪ್ರದರ್ಶನವನ್ನು ತೋರ್ಪಡಿಸ್ತಾ ಇದ್ದಾರೆ ರವಿ ಫ್ರೆಂಡ್ಸ್ ಮಾವಿನಕಟ್ಟ. ಸತತ 27 ಪಂದ್ಯಗಳನ್ನೊಳಗೊಂಡಂತಹ ಕ್ರೀಡಾಕೂಟವಿದು. ಇದೀಗ 10ನೇ ಪಂದ್ಯಾಟ ಮುಂದುವರಿಯುತ್ತಾ ಇದೆ. ಉಳಿದಿರುವಂತಹ ಸಮಯದಲ್ಲಿ ಇನ್ನು 17 ಪಂದ್ಯಗಳನ್ನು ನಡೆಸುವರ ಪ್ರಥಮ ಅಂಕದ ದಾಖಲಾತಿ ಕಂಡುಕೊಳ್ಳುತ್ತಾ ಇದೆ. ರವಿ ಫ್ರೆಂಡ್ಸ್ ಮಾವಿನಕಟ್ಟೆ 1 ಅಂಕ ಹಾಗೂ SKP ಕಿದೂರು 5. ಮಧ್ಯಂತರದ ವಿರಾಮ ವೇಳೆಗೆ ಅಂಕಿಅಂಶ ಪಟ್ಟಿಯಲ್ಲಿ 5-1 SKP ಕಿದೂರು ಗಳಿಸಿದ್ದು 5 ಅಂಕಗಳನ್ನು. ಎದುರಾಳಿ ತಂಡ ರವಿ ಫ್ರೆಂಡ್ಸ್ ಮಾವಿನಕಟ್ಟ ಗಳಿಸಿದ್ದು 1 ಅಂಕ. 4 ಅಂಕಗಳ ಸ್ಪಷ್ಟ ಮುನ್ನಡೆ ಗೋಚರಿಸ್ತಾ ಇದೆ. ಪತ್ತೊಂಜನೇ ಮ್ಯಾಚ್ ಕುತ್ಯಾಳ ಶ್ರೀ ಕೂಡ್ಲು ಅಂಜನೆ ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಸಿ ತಂಡದಗಳು ಸ್ಕೇಲ್ ಮಲ್ಪ್ಲೆ ಐನಾತ್ ಬೇಗ ಆತನ ರಾಜೇಶರೇ ಕೂಡ್ಲು ಬೈದಿನ ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಬೈಜ ರವಿ ಫ್ರೆಂಡ್ಸ್ ಮಾವಿನಕಟ್ಟೆದಾಗ್ಲ ಐನಾತ್ ಬೇಗ ಸ್ಕೇಲ್ ದಂಚಿ ಬೋಲೆ ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಸಿ ತಂಡದಕ್ಲು ಐನಾತ್ ಬೇಗ ಸ್ಕೇಲ್ ದಂಚಿ ಪೋಡು ಕುತ್ಯಾಲ ಶ್ರೀ ಕೂಡ್ಲುದಕ್ಲು ಆಲ್ರೆಡಿ ಸ್ಕೇಲ್ ಮಲ್ತದು ಉಲ್ಲೇರಲ್ಪ ರವಿ ಫ್ರೆಂಡ್ಸ್ ಮಾವಿನಕಟ್ಟೆದಕ್ಲು ದಯ ಮಲ್ತದು 1 ಅಂಕದ ಸೇರ್ಪಡೆ ಕಂಡುಕೊಳ್ಳುತ್ತಾ ಇದೆ. ರವಿ ಫ್ರೆಂಡ್ಸ್ ಮಾವಿನಕಟ್ಟೆ 2-5 2-5 ಅಂಕಪಟ್ಟಿ. ಹನ್ನೊಂದನೇ ಪಂದ್ಯಕ್ಕೋಸ್ಕರ ತಯಾರಾಗಿರಿ. ಕುತ್ಯಾಳ ಶ್ರೀ ಕೂಡ್ಲು ದೇಹ ತೂಕದ ಮಾಪನದಲ್ಲಿ ತಮ್ಮ ಕಾರ್ಯವನ್ನ ಸಂಪೂರ್ಣಗೊಳಿಸಿದ್ದಾರೆ. ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಸಿ ತಂಡ ವ್ಯವಸ್ಥಾಪಕರ ಗಮನಕ್ಕೆ ದಯಮಾಡಿ ಆದಷ್ಟು ಬೇಗ ತಮ್ಮ ತಂಡದ ದೇಹ ತೂಕವನ್ನು ಮಾಡಿಸಿಕೊಳ್ಳಿ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ಕೊನೆಯ 3 ನಿಮಿಷಗಳ ಘೋಷಣೆ ಬರ್ತಾ ಇದೆ ತೀರ್ಪುಗಾರರಿಂದ.
ಸತತ ಪಂದ್ಯಗಳಲ್ಲಿ ದನಿವರಿಯದೆ ತೀರ್ಪುಗಾರಿಕೆಯನ್ನು ನೀಡುತ್ತಾ ಇರುವಂತಹವರು ಗಣೇಶ್ ಸಬ್ರಕಜೆ ಹಾಗೂ ಶರೀಫ್ ಮಲಂಗರೆ. ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಸಂಘಟಕರ ವತಿಯಿಂದ. ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಸಿ ತಂಡದಕ್ಲ ಐನಾತ್ ಬೇಗ ಸ್ಕೇಲ್ ಮಲ್ಪಲೆ ದಯಮಲ್ತದೆ 11ನೇ ಮ್ಯಾಚ್ಗೋಸ್ಕರ ಕುತ್ಯಾಳ ಶ್ರೀ ಕೂಡ್ಲುದಕ್ಲನ ಸ್ಕೇಲ್ ಆತನಿಗೆ 12ನೇ ಮ್ಯಾಚ್ಗೆ ವಿನಯ ಬಾಡೂರು ಅಂಜನೆ ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ ಉಲ್ಲರದ ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ ಎ ತಂಡ, ವಿನಯ ಬಾಡೂರು ಎ ತಂಡ. ಸ್ಕೇಲ್ ಮಲ್ಪ ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಸಿ ತಂಡದ ಸ್ಕೇಲ್ ಆಂಡದಿತ್ತಂಡ ವಿನಯ ಬಾಡೂರು ಅಂಚನೆ ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣದ ಸ್ಕೇಲ್ ಮಲ್ಪಲೆ. ಪಮ್ಮು ಅತ್ತಂಡ ಅಶೋಕೆರೆ ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಸಿ ತಂಡದ ಐನಾತ್ ಬೇಗ ಸ್ಕೇಲ್ ದಂಚಿಪೋಲೆ ಅಂಚನೆ ವಿನಯ ಬಾಡೂರ್ಲ ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣದ ಎ ತಂಡದಕ್ಲು ತಯಾರಾದಿಪ್ಲೆ. ಕೊನೆಯ 2 ನಿಮಿಷಗಳ ಸಮಯಾವಕಾಶಕ್ಕೆ ಪಂದ್ಯ ಸೀಮಿತವಾಗುತ್ತಾ ಇದೆ. ಈ ಬಾರಿ ಫಲವಾದಂತಹ ರಕ್ಷಣಾ ಕೋಟೆಯೊಳಗೆ ನುಗ್ಗುವಂತ ಪ್ರಯತ್ನವಿತ್ತು, ವಿಫಲ ಯತ್ನ. 1 ಅಂಕದ ಸೇರ್ಪಡೆ ಕಂಡುಕೊಳ್ಳುತ್ತಾ ಇದೆ SKP ಕುಂಟಂಗಿ 2 ಕಿದೂರು. അവസാനത്തെ 1 മിനിറ്റ് കൂടി മത്സരം അവസാനിക്കാൻ 1 മിനിറ്റ് കൂടി. ഒരു പോയിന്റ്സ് കൂടി നേടുന്നു SKP കിദൂരു കുണ്ടങ്കീരെടുക്കാം. നേടിയത് 7, റവി ഫ്രണ്ട്സ് മാവിനക്കട്ടെ നേടിയത് 2. അങ്ങനെ 5 പോയിന്റിന്റെ മുന്നേറ്റം. ഇത്തവണ 1 പോയിന്റ് കൂടി നേടുന്നു ജേഴ്സി നമ്പർ 6. The match was finished and match won by SKP Kiduru Kuntangiredka. Congratulations to them and thanks for Ravi Friends Mavinakatte being a part of this wonderful tournament once again. ಆದಷ್ಟು ಬೇಗ ಕುತ್ಯಾಳ ಶ್ರೀ ಕೂಡ್ಲು ಹಾಗೂ ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಸಿ ತಂಡ ಒಳಾಂಗಣಕ್ಕೆ ಬನ್ನಿ. ಕುತ್ಯಾಳ ಶ್ರೀ ಕೂಡ್ಲು ಹಾಗೂ ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಸಿ ತಂಡ ತಮಗಿದು ಪ್ರಥಮ ಕರೆ. ಆದಷ್ಟು ಬೇಗ ಅಂಗಣದೊಳಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ. ಕುತ್ಯಾಳ ಶ್ರೀ ಕೂಡ್ಲು ಹಾಗೂ ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಸಿ ತಂಡ. ಕುತ್ಯಾಳ ಶ್ರೀ ಕೂಡ್ಲು ಬೈದರ ಬರ್ರೆಪಲ್ನಿ ಸ್ಕೇಲ್ ಆತನಿಗೆ ಅತ್ತ ಕುತ್ಯಾಳ ಶ್ರೀ ಕೂಡ್ಲು 11ನೇ ಮ್ಯಾಚ್ಗೋಸ್ಕರ ಕುತ್ಯಾಳ ಶ್ರೀ ಕೂಡ್ಲು ಬಿ ಅಂಜನೆ ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಸಿ.
ವಿನಯ ಬಾಡೂರು ಎ ಅಂಚನೆ ಶಿವಾಜಿ ಫ್ರೆಂಡ್ಸ್ ಬಂಬ್ರಾ ಎ 12ನೇ ಮ್ಯಾಚ್ಗೋಸ್ಕರ ಸ್ಕೇಲ್ ದಂಚಿ ಬೋಲೆ ಐನಾತ್ ಬೇಗ. ಸ್ಕೇಲ್ ಮಲ್ಪನಂಚಿನ ಸಂಘಟಗೇರ್ನ ಗಮನಗು 11ನೇ ಮ್ಯಾಚ್ ಕುತ್ಯಾಲ ಶ್ರೀ ಕೂಡ್ಲು ದಕಲ್ನ ಸ್ಕೇಲ್ ಆತನ ಪಂಡೇರಿ ರವಿ ಫ್ರೆಂಡ್ಸ್ ಮಾವಿನ ಕಟ್ಟೆ ದಕಲ್ನ ಸ್ಕೇಲ್ ಮಲ್ತರ್ದಿತ್ತು ನಂಡು ಐನಾತ್ ಬೇಗ ಹಾಕ್ಲೇನೊಂಜಿ ಕಡಪುಡ್ಲೆ ಇಂಚಿ ಕಡಪುಡ್ಲೆ ದಯಮಲ್ತದ ಕುತ್ಯಾಲ ಶ್ರೀ ಕೂಡ್ಲು ಅಂಚನೆ ರವಿ ಫ್ರೆಂಡ್ಸ್ ಮಾವಿನ ಕಟ್ಟೆ ಸಿ ತಂಡದಕ್ಲು ಪ್ರವೇಶ ದ್ವಾರದಾಡಿ ಬರಡು ಪಂದಕ್ಕೆ ಏನೊಂದಿಲ್ಲ. ದಯವಿಟ್ಟು ಬನ್ನಿ ಕುತ್ಯಾಳ ಶ್ರೀ ಕೂಡ್ಲು ರವಿ ಫ್ರೆಂಡ್ಸ್ മാവിനകട്ടെ ಸಿ. The second call for you. രവി ഫ്രണ്ട്സ് മാവിനകട്ടെ സി അതുപോലെ തന്നെ കുത്യാള ശ്രീ കൂഡ്ലു എത്രയും പെട്ടെന്ന് മൈതാനത്തിന്റെ അരികെ വരിക. May I say one thing? ಪತ್ತೊಂದನೇ ಮ್ಯಾಚ್ ಸ್ಕೇಲ್ ಆಂಡ ಕುತ್ಯಾಳ ಶ್ರೀ ಕೂಡ್ಲು ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಸಿ. ದಯಮಲ್ತದ ಬಲೆ ಕುತ್ಯಾಳ ಶ್ರೀ ಕೂಡ್ಲು ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಸಿ ಮುಕಲು ದಯಮಲ್ತದ ಬಲೆ 18ನೇ ಮ್ಯಾಚ್ಗೋಸ್ಕರ ತಯಾರಾದಿಪ್ಪಡು ವಿನಯ ಬಾಡೂರು ಎ ಅಂಚನೆ ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ. ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ ಎ ತಂಡ ಬೊಕ್ಕ ವಿನಯ ಬಾಡೂರು ಎ ತಂಡ.
ಪಮ್ಮು 11ನೇ ಮ್ಯಾಚ್ ಉಂಡ ಕುತ್ಯಾಳ ಶ್ರೀ ಕೂಡ್ಲು ಅಂಚನೆ ರವಿ ಫ್ರೆಂಡ್ಸ್ ಮಾವಿನ ಕಟ್ಟೆ ಸಿ ಉಂಡ ಟೀಮ್ ಉಂಡ ನನ್ನ ಕಾಪೆ ರಾಪುಜಿ ದಯವಿಟ್ಟು ಸಂಘಟಕರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು ಕ್ರೀಡಾಳುಗಳು. ಆದಷ್ಟು ಬೇಗ ತಮ್ಮ ದೇಹ ತೂಕವನ್ನು ಮುಗಿಸಿಕೊಂಡು ಬರಬೇಕು. ಕುತ್ಯಾಳ ಶ್ರೀ ಕೂಡ್ಲು ಅಂಚನೆ ರವಿ ಫ್ರೆಂಡ್ಸ್ ಮಾವಿನ ಕಟ್ಟೆ ಫೈನಲ್ ಕಾಲ್. ಇಜ್ಜ ಸ್ಕೇಲ್ ಆತಿಜ ರವಿ ಫ್ರೆಂಡ್ಸ್ ಮಾವಿನ ಕಟ್ಟೆ ಸಿ ತಂಡ ವಾಕೋವರ್ ಆಪುಂಡಿತ್ತು ನನ್ನ ಒಂಜಿ ಸೂಚನೆ ಕೊರ್ಲೆ ದಯಮಲ್ತದೆ. ವಿನಯ ಫ್ರೆಂಡ್ಸ್ ಬಾಡೂರು ಎ ಅಂಚನೆ ಶಿವಾಜಿ ಫ್ರೆಂಡ್ಸ್ ಬಂಬ್ರನ ಎ ತಂಡದ കൊള്ള സ്കെയിൽ ದಂಚಿ പോലെ ദയമൽതത്. വിനയ ഫ്രണ്ട്സ് ബാഡൂരു അതുപോലെ തന്നെ ശിവാജി ഫ്രണ്ട്സ് ബംബ്രാണ് എത്രയും പെട്ടെന്ന് 12ാമത്തെ മത്സരത്തിന് വേണ്ടി തയ്യാറെടുപ്പ് നടത്തണം. 11ാമത്തെ മത്സരം മത്സരിക്കേണ്ട കുത്യാള ശ്രീ കൂಡ್ಲು അതുപോലെ തന്നെ രവി ഫ്രണ്ട്സ് മാവിന കട്ടെ സി ഇരു ടീമുകളും എത്രയും പെട്ടെന്ന് ഗ്രൗണ്ടിന്റെ അരികെ വരിക. ರವಿ ಫ್ರೆಂಡ್ಸ್ ಮಾವಿನ ಕಟ್ಟೆ ಸಿ ರವಿ ಫ್ರೆಂಡ್ಸ್ ಮಾವಿನ ಕಟ್ಟೆ ಸಿ ತಂಡದ ಕಲ್ನ ಸ್ಕೇಲ್ ಆದ ಪ್ರವೇಶ ದ್ವಾರದಂಚಿ ಬರೊಂದುಲ್ಲೇರೆ ಅಂಚನೆ ಕುತ್ಯಾಳ ಶ್ರೀ ಕೂಡ್ಲು ದಯಮಲ್ತದ ಬಲೆ ಕುತ್ಯಾಳ ಶ್ರೀ ಕೂಡ್ಲು
ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಸಿ ತಂಡ ಸ್ಕೇಲ್ ಮಲ್ತದ ಒಳಾಂಗಣದಂಚಿ ಬರೊಂದುಲ್ಲೇರಿ. ಆದಷ್ಟು ಬೇಗ ಬನ್ನಿ. ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಸಿ. ಕರೆಯನ್ನು ಸ್ವೀಕರಿಸುತ್ತಾ ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಸಿ ತಂಡ ತಮ್ಮ ಇರುವಿಕೆಯನ್ನು ಸ್ಪಷ್ಟಪಡಿಸುತ್ತಾ ಮೈದಾನದ ಒಳಭಾಗಕ್ಕೆ ಪ್ರವೇಶವನ್ನ ಕೊಡ್ತಾ ಇದ್ದಾರೆ. ಕುತ್ಯಾಳ ಶ್ರೀ ಕೂಡ್ಲು. ಇಟ್ಸ್ ಅ ಫೈನಲ್ ಕಾಲ್ ಫಾರ್ ಕುತ್ಯಾಳ ಶ್ರೀ ಕೂಡ್ಲು. ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ತಂಡ ತಮ್ಮ ಇರುವಿಕೆಯನ್ನು ಸ್ಪಷ್ಟಪಡಿಸಿದ ಮೈದಾನದ ಒಳಭಾಗವನ್ನು ಪ್ರವೇಶಿಸಿದ್ದಾರೆ. ಎದುರಾಳಿ ತಂಡವಾದಂತಹ ಕುತ್ಯಾಳ ಶ್ರೀ ಕೂಡ್ಲು ತಂಡ ವಾಕ್ ಓವರ್ ಆಗುವಂತಹ ಸೂಚನೆಗಳು ಲಭಿಸ್ತಾ ಇದೆ. ಕೊನೆಯ 10 ಸೆಕೆಂಡುಗಳ ಕಾಲಾವಧಿ ಮಾತ್ರ ಕೊಡ್ತಾ ಇದ್ದೇವೆ. ಆದಷ್ಟು ಬೇಗ ಬನ್ನಿ. ದ ಕೌಂಟ್ ಡೌನ್ ಸ್ಟಾರ್ಟ್ಸ್ ನೌ. 10 9 8 7 6 5 4 ತೀರ್ಪುಗಾರರೇ ಗಮನಿಸಿಕೊಳ್ಳಿ. ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ಇದೀಗಾಗಲ ಮೈದಾನದ ಒಳಭಾಗವನ್ನು ಪ್ರವೇಶಿಸಿದ್ದಾರೆ. ಕುತ್ಯಾಳ ಶ್ರೀ ಕೂಡ್ಲು ತಮ್ಮ ಇರುವಿಕೆಯನ್ನು ಗೊತ್ತುಪಡಿಸ್ತಾ ಇಲ್ಲ. This is utter nonsense. ಸ್ಪರ್ಧೆ ಮೊನಚುಗೊಳ್ಳುತ್ತಾ ಇದ್ದ ದೂರದ ತಮಿಳುನಾಡಿನ ಕೆಲವೊಂದು ಆಟಗಾರರ ಇರುವಿಕೆ ಕಂಡುಕೊಳ್ಳುತ್ತಾ ಇದ್ದ. ಎಸ್ಕೆಪಿ ಕುಂಟಂಗೇರಡ್ಕ ತಮ್ಮ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಎಂಬ ಮಹಾನುಭಾವನ ಸ್ಮರಣಾರ್ಥದೊಂದಿಗೆ ಆಯೋಜಿಸಿರುವಂತಹ ಈ ಕ್ರೀಡಾಕೂಟಕ್ಕೆ ಇದೀಗ ನಾಣ್ಯ ಚಿಮ್ಮುಗೆಯನ್ನು ಗೆದ್ದುಕೊಂಡಿದ್ದು ಕುತ್ಯಾಳ ಶ್ರೀ ಕೂಡ್ಲು, ಆಯ್ದುಕೊಂಡಿದ್ದು ರಕ್ಷಣಾ ವಿಭಾಗವನ್ನ. ಎದುರಾಳಿ ತಂಡ ದಾಳಿಯಲ್ಲಿ ಆರಂಭಗೊಳಿಸಬೇಕಿದೆ. We are ready for one of the toughest matches in the tournaments. Here is that's a wonderful ankle hold from that man. Mr. Vimal holds the hands. That's the beauty of kabaddi. Here is and they are finding something else. And Roshan from Tamil Nadu, once again he is also shows something else. ರವಿ ಫ್ರೆಂಡ್ಸ್ ಮಾವಿನಕಟ್ಟೆ ತಂಡದ ಖಾತೆಯಲ್ಲಿ ಶೂನ್ಯ ಸಂಪಾದನೆ ಇದೆ. ಎದುರಾಳಿ ತಂಡ ಕುತ್ಯಾಳ ಶ್ರೀ ಕೂಡಲು 2 ಅಂಕಗಳನ್ನು ಸಂಪಾದನೆಗೊಳಿಸಿರ್ತಾರೆ. ದೂರದ ತಮಿಳುನಾಡಿನಿಂದ ಈ ತನಕ
ಪ್ರಯಾಣಕ್ಕೆ ಇದು ಒಂದಂಕದ ಸೇರ್ಪಡೆಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿದೆ 3. The Sadubki style is spun from the man. ಎರಡು ಅಂಕಗಳ ಸೇರ್ಪಡೆಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿದೆ. Here comes tackle. That's a team spirit for Kutyala Shri Kudlu. 6-0. 7 plus 2 9. 9 ಅಂಕಗಳ ಸೇರ್ಪಡೆ ಕ್ಷಣಾರ್ಧದಲ್ಲೇ ದಾಖಲುಗೊಳ್ಳುತ್ತಾ ಇದೆ. ಕುತ್ಯಾಳ ಶ್ರೀ ಕೂಡ್ಲು ಎಂಬ ತಂಡದ ಅಂಕಪಟ್ಟಿಯಲ್ಲಿ. ವಿನಯ ಬಾಡೂರು ಎ ತಂಡ ಮತ್ತು ಶಿವಾಜಿ ಫ್ರೆಂಡ್ಸ್ ಬಂಬ್ರಾನ ಎ ತಂಡಗಳು 12ನೇ ಪಂದ್ಯಕ್ಕೋಸ್ಕರ ದೇಹ ತೂಕವನ್ನ ಮಾಪನ ಮಾಡಿಸಿಕೊಳ್ಳಿ. ಕೂಟದ 11ನೇ ಸ್ಪರ್ಧೆ ಮುಂದುವರಿದಿದೆ. ಕುತ್ತಿಯಾಡ ಶ್ರೀ ಕೂಡ್ಲು ಬಿ ವಿರುದ್ಧವಾಗಿ ರವಿ ಫ್ರೆಂಡ್ಸ್ ಮಾವಿನಕಟ್ಟೆ. ಅತ್ತ ಕಡೆ ತಮಿಳು, ಇತ್ತ ಕಡೆ ತುಳು, ಮಲಯಾಳಂ, ಕನ್ನಡ, ಈ ರೀತಿಯಲ್ಲಿ ಭಾಷೆಗಳ ಸಂಗಮದ ರೀತಿಯಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಬಹಳಷ್ಟು ಖಾತೆಯಲ್ಲಿ ಅಂಕಗಳ ಜೋಡಣೆ. ಇದು ಡಿಫೆನ್ಸ್ಗೆ ಹೆಸರುವಾಸಿಯಾದಂಥ ತಮಿಳುನಾಡಿನ ಪ್ರತಿಭೆಗಳ ಉಳ್ಳಂತ ತಂಡ ಬಹುತೇಕ ಬಹುಮಾನದ ಓಟದಲ್ಲಿ ಕಡೆಯಲ್ಲಿ ಕಂಡುಕೊಡಬಹುದಾದಂಥ 4 ತಂಡಗಳ ಪೈಕಿ ಒಂದು ತಂಡ ಇದಾಗಿರಬಹುದು. ಪ್ರತಿರೋಧವನ್ನ ವ್ಯಕ್ತಪಡಿಸುವಂತ ಶ್ರಮ. ಟ್ಯಾಕಲ್ ಮುಖೇನ ಖಾತೆಯಲ್ಲಿ ದಾಖಲಾತಿ ಪ್ರಥಮ ಅಂಕ. ಮಾವಿನಕಟ್ಟೆ ಖಾತೆಯಲ್ಲಿ 1 ದಾಖಲಾತಿಯಾಗಿದೆ. ಎದುರಾಳಿ ಖಾತೆಯಲ್ಲಿ ಒಟ್ಟು ಮೊತ್ತ 12. 12. ಅದ ಕೊಂಚ ತಮಿಳ್ல சொல்லுங்க. ಪೊರತ வெளியாடு. ಹರ್ಷಿತ್ ರವರಿದ್ದಾರೆ, ನಮ್ಮ ಟ್ರಾನ್ಸ್ಲೇಟರ್ ಹರ್ಷಿತ್ ಶೆಟ್ಟಿ ಅವರಿದ್ದಾರೆ. ವಿಶೇಷವಾಗಿ ತಮಿಳುನಾಡಿನ ಆಟಗಾರರು ಬಂದರೆ ಕೂಡ್ಲು ತಂಡದಲ್ಲಿ ಟ್ರಾನ್ಸ್ಲೇಟ್ ವಿಭಾಗದಲ್ಲಿ ಸಹಕಾರವನ್ನು ಕೊಡುವಂತ ವ್ಯಕ್ತಿ ಹರ್ಷಿತ್ ಶೆಟ್ಟಿ ಅವರು. ನಾನು ಕನ್ನಡದಲ್ಲಿ ಏನು ಹೇಳ್ತೇನೋ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಅದೇ ರೀತಿಯಲ್ಲಿ ಹೇಳ್ತಾರೆ. ಬಹುಶಃ ವಿಶೇಷ ಪ್ರತಿಭೆ ಹರ್ಷಿತ್ ಶೆಟ್ಟಿ ಅವರು. ಕ್ಯಾಮರಾಮ್ಯಾನ್ ಅವರ ಝೂಮಲ್ ಪ್ಲೇ. മത്സര ആദ്യ പകുതി പിന്നിടുന്നു 12-1.
ಬಂಧುಗಳ, ವಿಶೇಷವಾಗಿ ನಮ್ಮ ಕೆಲವೊಂದು ಕ್ಲಬ್ಗಳು ಬಹುತೇಕ ಕಬಡ್ಡಿ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಗಂಡಸರೇ ಅಂದರೆ ಹುಡುಗರೇ ಕಬಡ್ಡಿಯಲ್ಲಿ ಕೋಚ್ ಆಗಿರಲಿ ಅಥವಾ ಆಡುವಂಥ ಆಟಗಾರರಾಗಿರಲಿ ಹೆಚ್ಚಾಗಿರುವಂಥದ್ದು. ಆದರೆ ಕೂಡ್ಲು ತಂಡದಲ್ಲಿ ವಿಶೇಷವಾಗಿ ಗಂಡ ಹೆಂಡತಿಯರು ತಂಡವನ್ನು ಎಲ್ಲ ಕ್ರೀಡಾಕೂಟದಲ್ಲೂ ಮಾಡುವಂಥ ತಂಡ ಇದ್ರೆ ಅದು ಕೂಡ್ಲು. ನಮ್ಮ ಅಭಿ ರೋಷ್ನಾ ಬಹುಶಃ ಅವರು ಇವತ್ತು ಕಾಣಿಸಿಕೊಡ್ತಾ ಇಲ್ಲ. ತಮಿಳು ಮಾರಿಯಾ ಮಾವಿನಕಟ್ಟೆ 2, ಕೂಡ್ಲು 12, ರೈಟ್ 13-2. ಪೋಡಿಯದು ನಮ್ಮ ಲೈನ್ ಬೇರೆ ಇರಿ. ರಜನಿಕಾಂತ್, ರವಿಶಂಕರ, ಥರ್ಡ್ ರೈಡ್ ಇಲ್ಲ ತಂಬಿ. ಮೂರು 13, 313. ಅಂತಿಮ 3 ನಿಮಿಷಗಳು ಮಾತ್ರ. ಲಾಸ್ಟ್ 3 minutes ಲೆಫ್ಟ್. ಇಲ್ಲಿ ದೊಡ್ಡ ಮಟ್ಟಿನ ಡಿಫೆನ್ಸ್ ಅನ್ನ ಕಂಡುಕೊಂಡಿದ್ದೇವೆ. ಆದ್ರೆ 1 each ಪಾಯಿಂಟ್. 4-14, 4-14. Four and 14. 11ನೇ ಪಂದ್ಯದ ಚಾಲ್ತಿಯಲ್ಲಿದೆ. 12ನೇ ಪಂದ್ಯಕ್ಕೋಸ್ಕರ ಸ್ಕೇಲ್ ವಿಭಾಗದಲ್ಲಿ ತಯಾರಾಗಿರಿ. ವಿನಯ ಬಾಡೂರು ಎ ತಂಡ ಮತ್ತು ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ. ವಿನಯ ಬಾಡೂರು ಎ ತಂಡ ಮತ್ತು ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ ಎ ತಂಡಗಳು ದೇಹ ತೂಕವನ್ನು ಮಾಡಿಸಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೆ 13ನೇ ಪಂದ್ಯಕ್ಕೋಸ್ಕರ SKP ಕಿದೂರು ತಂಡ ಅಂತಿಮ 2 ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಆಹಾ, ದಾಡಿಯಲ್ಲಿ ತಮ್ಮ ಲಯವನ್ನ ಕಳಕೊಂಡಿದ್ದಾರೆ. 15. ಆಹಾ, 2 points in favor of ತಮಿಳುನಾಡು. 17-4. ಅಂತಿಮ 1 ನಿಮಿಷ. ಡಬಲ್ ಆಂಕಲ್ ಹೋಲ್ಡ್. ಅದೇ ನಾಣ್ಯದಲ್ಲಿ ತಿರುಗೇಟನ್ನ ನೀಡುವಂತ ಪ್ರಯತ್ನ ವಿಫಲತೆಗೊಳ್ಳುತ್ತಾ ಇದೆ. 7-17.
10 ಅಂಕಗಳ ಅಂತರ ಇದೆ. ಸೆವೆನ್ ಮುಡಿ ಹನ್ನೊಂದನೇ ಪಂದ್ಯದಲ್ಲಿ ಕುತ್ಯಾಳ ಶ್ರೀ ಕೂಡ್ಲು ತಂಡ ವಿಜಯಶಾಲಿಯಾಗಿರುತ್ತದೆ. ಅಭಿನಂದನೆಗಳು, ಧನ್ಯವಾದಗಳು. ರವಿ ಫ್ರೆಂಡ್ಸ್ ಮಾವಿನಕಟ್ಟೆಯ ತಂಡಕ್ಕೆ ಮುಂದಕ್ಕೆ 12ನೇ ಪಂದ್ಯಕ್ಕೋಸ್ಕರ ಕರೆಯನ್ನು ಕೊಡ್ತಾ ಇದ್ದೇವೆ. ವಿನಯ ಬಾಡೂರು ಎ ತಂಡ ಮತ್ತು ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ ತಂಡಗಳು ಆದಷ್ಟು ಬೇಗನ ಮೈದಾನದ ಒಳಭಾಗವನ್ನು ಪ್ರವೇಶಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವಿನಯ ಫ್ರೆಂಡ್ಸ್ ಬಾಡೂರು ಎ ತಂಡ ಮತ್ತು ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ ಆದಷ್ಟು ಬೇಗ ಒಳಾಂಗಣವನ್ನು ಪ್ರವೇಶಿಸಿ. ಕೂಟದ ಪ್ರಥಮ ಸುತ್ತಿನ ಅಂತಿಮ ಸ್ಪರ್ಧೆಯತ್ತ ನಾವುಗಳು ಬರ್ತಾ ಇದ್ದಾವೆ. ಸ್ಪರ್ಧಾ ಸಂಖ್ಯೆ 12 ಭಾಗವಹಿಸುವಂತ 2 ತಂಡಗಳ ವಿನಯ ಬಾಡೂರು ಎ ವಿರುದ್ಧವಾಗಿ ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ. ಇದು ಪ್ರಥಮ ಸುತ್ತಿನ ಅಂತಿಮ ಸ್ಪರ್ಧೆ. ನೋಡಿ, ಇನ್ನು ಮುಂದೆ ಭಾಗವಹಿಸುವಂತ ಎಲ್ಲ ತಂಡಗಳು ಕೂಡ ಪ್ರಥಮ ಸುತ್ತಿನಲ್ಲಿ ಭಾಗವಹಿಸಿದಂತ ತಂಡಗಳು. ಬೈ ಚಾನ್ಸ್ ಮುಖೇನ 4 ತಂಡಗಳಿಗೆ ಅವಕಾಶ ಇದೆ. ಆ 4 ತಂಡಗಳು ಕೂಡ ತಮ್ಮ ದೇಹ ತೂಕವನ್ನ ಮಾಡಿರಬೇಕು. ದಯವಿಟ್ಟು ಗಮನಿಸಿ, ಇನ್ನು ಮುಂದೆ ದ್ವಿತೀಯ ಸುತ್ತಿನ ಸ್ಪರ್ಧೆಗಳು. ಇಲ್ಲಿ ಯಾವುದೇ ತಂಡಗಳಿಗೆ ಸಮಯದ ಅವಕಾಶಗಳನ್ನು ನಾವು ನೀಡ್ತಾ ಇಲ್ಲ. ಎಲ್ಲ ತಂಡಗಳು ಕ್ಲಬ್ದ ಸಮಯಕ್ಕೆ ಅಂಕಣವನ್ನು ಧಾವಿಸಿರಬೇಕು. ಇಲ್ಲದೇ ಇದ್ದಲ್ಲಿ ತಂಡಗಳು ತಡವಾಗಿ ಬಂದಲ್ಲಿ ಇದು ಸಂಘಾಟಕರ ಮತ್ತು ತೀರ್ಪುಗಾರರ ಬಹಳಷ್ಟು ನಿರ್ಧಾರವನ್ನ ಕೈಗೊಂಡಿದ್ದಾರೆ. 5 ನಿಮಿಷದ ಆಟವನ್ನ 3 ನಿಮಿಷವಾಗಿ ಕಡಿತಗೊಳಿಸುವುದಾಗಿ ತೀರ್ಮಾನಿಸಲಾಗಿದೆ. ತಂಡಗಳು ತಡವಾದಲ್ಲಿ ಸಮಯದಲ್ಲಿ ಬದಲಾವಣೆಯನ್ನ ಕಂಡುಕೊಡಬಹುದು. ಇದೀಗ ಪ್ರಸ್ತುತ ಪ್ರಥಮ ಸುತ್ತಿನ ಅಂತಿಮ ಸ್ಪರ್ಧೆ ವಿನಯ ಬಾಡೂರು ಎ ಮತ್ತು ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ. ಮುಂದೆ ದ್ವಿತೀಯ ಸುತ್ತಿನ ಪ್ರಥಮ ಸ್ಪರ್ಧೆಗೆ ಎಸ್ಕೆಪಿ ಕಿದೂರ್ ಎ ಮತ್ತು ವಿನಯ ಬಾಡೂರು ಬಿ. ಎಸ್ಕೆಪಿ ಕಿದೂರ್ ಎ ಮತ್ತು ವಿನಯ ಬಾಡೂರು ಬಿ 2 ತಂಡಗಳು ಕೂಡ ಪ್ರವೇಶ ದ್ವಾರಕ್ಕೆ ಬನ್ನಿ. ದ್ವಿತೀಯ ಸುತ್ತಿನ ಪ್ರಥಮ ಸ್ಪರ್ಧೆ ಕ್ರೀಡಾಕೂಟದ 13ನೇ ಸ್ಪರ್ಧೆ ಎಸ್ಕೆಪಿ ಕಿದೂರ್ ಎ ಮತ್ತು ವಿನಯ ಬಾಡೂರು. ಆ ಬಳಿಕ 14ನೇ ಸ್ಪರ್ಧೆ ದ್ವಿತೀಯ ಸುತ್ತಿನ ದ್ವಿತೀಯ ಸ್ಪರ್ಧೆಗೆ ವೀರ ಹನುಮಾನ್ ಮುಕ್ಕರಿಕಂಡಂ ಸುದರ್ಶನ್ ಕೋಡಿಬಾಯ್ಲ್. ಈ 2 ತಂಡಗಳು ಕೂಡ ಸಿದ್ಧತೆಯನ್ನ ಪೂರ್ತಿಗೊಳಿಸಿ ಎಸ್ಕೆಪಿ ಕಿದೂರ್ ಎ ಮತ್ತು ವಿನಯ ಬಾಡೂರು ಬಿ ತಂಡಗಳು ದ್ವಿತೀಯ ಸುತ್ತಿನ ಪ್ರಥಮ ಸ್ಪರ್ಧೆಗೆ ಕ್ರೀಡಾಕೂಟದ 13ನೇ ಸ್ಪರ್ಧೆಗೆ ಸಿದ್ಧತೆಯನ್ನ ಪೂರ್ತಿಗೊಳಿಸುವಂತೆ ಮನವಿ. ಎಸ್ಕೆಪಿ ಕಿದೂರ್ ಎ ಮತ್ತು ವಿನಯ ಬಾಡೂರ್ ಮುಂದಿನ ಸ್ಪರ್ಧೆ ಕ್ರೀಡಾಕೂಟದ ದ್ವಿತೀಯ ಸುತ್ತಿನ ಸ್ಪರ್ಧೆಗಳು. ದಯವಿಟ್ಟು ಯಾವುದೇ ತಂಡಗಳು ಕೂಡ ವಿಳಂಬವನ್ನ ಮಾಡುವಂತಿಲ್ಲ. ಕ್ಲಬ್ದ ಸಮಯಕ್ಕೆ ತಂಡಗಳು ಅಂಕಣಕ್ಕೆ ಪ್ರವೇಶವನ್ನ ಮಾಡಬೇಕಿದೆ.
ಪ್ರಸ್ತುತ ಸ್ಪರ್ಧೆಯ ಅಂಕಪಟ್ಟಿಯನ್ನು ಗಮನಿಸಿದರೆ 1 ವಿರುದ್ಧವಾಗಿ 2 ಮುನ್ನಡೆಯಲ್ಲಿ ಶಿವಾಜಿ ಬಂಬ್ರಾಣ ತಂಡ ಇದೆ. ಬಿಡುವಿಲ್ಲದೆ ಯಾವುದೇ ಬದಲಾವಣೆ ಇಲ್ಲದೆ ನಿರಂತರವಾಗಿ ತೀರ್ಪುಗಾರಿಕೆಯಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಗಣೇಶ್ ಸಬ್ರಗಜೆ ಜೊತೆಯಲ್ಲಿ ಶರೀಫ್ ಮಲಂಗರೆ. One each point. Yes, third umpire ulliralla. ಎಸ್ ಮಗೆ ಗೊಬ್ಬೊಂದುಲ್ಲೆ ಅಮ್ಮಿರ್ ಥರ್ಡ್ ಅಂಪೈರ್ ಆದ ಮ್ಯಾಚ್ನ ತೂ ಒಂದುಲ್ಲೇರು. ಖಾತೆಯಲ್ಲಿ 3-4 ಒಂದಂಕದ ಮುನ್ನಡೆಯಲ್ಲಿ ಶಿವಾಜಿ ಬಂಬ್ರಾಣ ತಂಡ ಇದೆ. ವಿಶ್ರಾಂತಿಯ ಗೋಲಿಗೆ ಶಿವಾಜಿ ಬಂಬ್ರಾಣ. ಖಾತೆಯಲ್ಲಿ ಬದಲಾವಣೆ ಇಲ್ಲ. 4-3. ಕ್ರೀಡಾಕೂಟದ 12ನೇ ಪಂದ್ಯ ಅಂದರೆ ಪ್ರಥಮ ಸುತ್ತಿನ ಕೊನೆಯ ಪಂದ್ಯ ಮುಂದುವರಿದು ಬರ್ತಾ ಇದೆ. 13ನೇ ಪಂದ್ಯಕ್ಕೋಸ್ಕರ ತಯಾರಾಗಿರಿ. SKP ಕುಂಟಂಗೆರಡ್ಕ ಕಿದೂರು ಎ ತಂಡ ಹಾಗೂ ವಿನಯ ಬಾಡೂರು ಬಿ ತಂಡಗಳು 13ನೇ ಪಂದ್ಯಕ್ಕೋಸ್ಕರ ತಯಾರಾಗಿರಬೇಕು. ವಿನಯ ಬಾಡೂರು ತಂಡದ ವ್ಯವಸ್ಥಾಪಕನ ಗಮನಕ್ಕೆ ತಮ್ಮ ತಂಡವನ್ನ 2ನೇ ಸುತ್ತಿನ ಪ್ರಥಮ ಸ್ಪರ್ಧೆಗೋಸ್ಕರ ತಯಾರುಗೊಳಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇದು 12ನೇ ಪಂದ್ಯ, ಮೊದಲ ಸುತ್ತಿನ ಕೊನೆಯ ಪಂದ್ಯ ಚಾಲ್ತಿಯಲ್ಲಿದೆ. ವಿನಯ ಬಾಡೂರು ಎ ತಂಡ ಮತ್ತು ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ ಎ ತಂಡಗಳ ಮಧ್ಯೆ ಸ್ಪರ್ಧೆ ಮುಂದುವರಿತಾ ಇದೆ. ಅಂಕಿ ಖಾತೆಯಲ್ಲಿ 5-3. ಶಿವಾಜಿ ಗಳಿಸಿಕೊಂಡಂತಹ 5ರ ಮುಂದೆ 3 ಅಂಕಗಳನ್ನು ಗಳಿಸಿಕೊಂಡು ವಿನಯ ಬಾಡೂರು ತಂಡ 2 ಅಂಕಗಳ ಹಿನ್ನಡೆಯಲ್ಲಿದೆ. ಮಧ್ಯಂತರ ವಿರಾಮದ ವೇಳೆಗೆ 6-3ರಲ್ಲಿದೆ ಅಂಕಿಅಂಶ ಪಟ್ಟಿ. ವಿನಯ ಬಾಡೂರು ಹಾಗೂ ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ ಎ ತಂಡಗಳ ಮಧ್ಯೆ ನಡೀತಾ ಇರುವಂತಹ ಪ್ರಥಮ ಸುತ್ತಿನ ಕೊನೆಯ ಸ್ಪರ್ಧೆ. 13ನೇ ಸ್ಪರ್ಧೆಗೋಸ್ಕರ ತಯಾರಾಗಿರಿ. SKP ಕುಂಟಂಗೆರಡ್ಕ ಕಿದೂರು ಎ ತಂಡ, ಎದುರಾಳಿ ತಂಡ ವಿನಯ ಬಾಡೂರು ಬಿ ತಂಡ ಆದಷ್ಟು ಬೇಗ ತಮ್ಮ ತಂಡವನ್ನು ಪ್ರವೇಶ ದ್ವಾರದ ಬಳಿ ಬಂದು ನಿಲ್ಲಿಸಬೇಕೆಂದು ತಮ್ಮ ವ್ಯವಸ್ಥಾಪಕರಲ್ಲಿ ವಿಶೇಷವಾಗಿ ಕೋರ್ತಾ ಇದ್ದೇವೆ.
ಚಾಕಚಕ್ಯತೆಯ ದಾಳಿಯ ಮೂಲಕ ಒಂದಂಕದ ಸೇರ್ಪಡೆಗೊಳ್ಳುತ್ತಾ ಇದೆ. ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ ಗಳಿಸಿಕೊಂಡಿದೆ 7 ಅಂಕಗಳನ್ನ ಖಾತೆಯಲ್ಲಿದೆ. ಈ ಬಾರಿ ರಕ್ಷಣಾ ವಿಭಾಗದ ಉತ್ತಮ ಪ್ರದರ್ಶನದ ಮೂಲಕ ಒಂದಂಕದ ಸೇರ್ಪಡೆ ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ ಗಳಿಸಿದ್ದು 8, ಎದುರಾಳಿ ತಂಡ ಗಳಿಸಿದ್ದು ಕೇವಲ 3 ಅಂಕಗಳನ್ನು ಮಾತ್ರ. ಸ್ಪಷ್ಟ 5 ಅಂಕಗಳ ಮುನ್ನಡೆ ಕಾಯ್ದುಕೊಂಡಿರ್ತಾರೆ ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ. ದಯವಿಟ್ಟು SKP ಕುಂಟಂಗೇರಡ್ಕ ಕಿದೂರು ಈ ತಂಡದ ಆಟಗಾರರು ತಮ್ಮ ದೇಹ ತೂಕವನ್ನು ಮಾಡಿಸಿಕೊಳ್ಳಿ. 13ನೇ ಪಂದ್ಯಕ್ಕೋಸ್ಕರ ತಯಾರಾಗಿರಬೇಕು. ಈ ಬಾರಿ ಮತ್ತೊಮ್ಮೆ ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ ಮೇಲುಗೈಯನ್ನು ಸಾಧಿಸ್ತಾ ಇದೆ. 1+2 3 ಅಂಕಗಳ ಸೇರ್ಪಡೆಗೊಳ್ಳುತ್ತಾ ಇದೆ ಖಾತೆಯಲ್ಲಿ. 12ರ ಮುಂದೆ ಗಳಿಸಿದ್ದು ವಿನಯ ಬಾಡೂರು ಕೇವಲ 3 ಮಾತ್ರ. 12-3 ಎಂಬ ಸ್ಪಷ್ಟ 9 ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಳ್ಳುತ್ತಾ ಇದ್ದಾರೆ ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ ಎ ತಂಡ. ಎರಡು ಅಂಕಗಳ ಸೇರ್ಪಡೆ ಕಂಡು ಬರ್ತಾ ಇದೆ. ಕ್ಷಮಿಸಿ, 4-12ರಲ್ಲಿದೆ. ಮತ್ತೊಮ್ಮೆ ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ 13 ಗಳಿಸಿದರೆ ಎದುರಾಳಿ ಗಳಿಸಿದ್ದು 4 ಅಂಕಗಳನ್ನ. ಮತ್ತೊಮ್ಮೆ ಅಭೇದ್ಯವಾದ ರಕ್ಷಣಾ ಕೋಟೆಯನ್ನ ಮುರಿಯುವಲ್ಲಿ ವಿಫಲತೆ ಕಂಡುಕೊಳ್ಳುತ್ತಾ ಇದೆ ದಾಳಿಕಾರರು ವಿನಯ ಬಾಡೂರು ಕಡೆಯಿಂದ. ಖಾತೆಯಲ್ಲಿ 1 ಅಂಕದ ಸೇರ್ಪಡೆ. 14ಕ್ಕೆ ದಾಪುಗಾಲಿಕತಾ ಇದೆ ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ. ಈ ಬಾರಿ ಸತತ ಅಂಕಗಳನ್ನ ಕಲೆ ಹಾಕುತ್ತಾ ಇದ್ದಾರೆ ದಾಳಿಕಾರ. ಜರ್ಸಿ ನಂಬರ್ 9 ಧರಿಸಿದಂತಹ ಆಟಗಾರ ಸತತ ದಾಳಿಗಳ ಮೂಲಕ, ನಂದನ್ ಎಂಬ ನಾಮಾಂಕಿತ ಆಟಗಾರ ಸತತ ದಾಳಿಗಳ ಮೂಲಕ ಅಂಕವನ್ನು ಕಲೆ ಹಾಕ್ತಾ ಇದ್ದಾರೆ. ಖಾತೆಯಲ್ಲಿ 15ರ ದಾಖಲಾತಿ. ಈ ಬಾರಿ ಯಶಸ್ವಿ ದಾಳಿ ಕಂಡು ಬಂತು ವಿನಯ ಬಾಡೂರು ಕಡೆಯಿಂದ. 1 ಅಂಕದ ಸೇರ್ಪಡೆಗೊಳ್ಳುತ್ತಾ ಇದೆ. 5ಕ್ಕೆ ತಲುಪುತ್ತಾ ಇದೆ. ಕೊನೆಯ 1 ನಿಮಿಷದ ಘೋಷಣೆ ಬರ್ತಾ ಇದೆ ತೀರ್ಪುಗಾರರಿಂದ. ಈ ಬಾರಿ ಡಬಲ್ ಆಂಕಲ್ ಹೋಲ್ಡ್ ಎಂದು ವಿಶೇಷಿಸಲ್ಪಡುವಂತಹ ರಕ್ಷಣಾ ತಂತ್ರ. ಅಂಕದ ಸೇರ್ಪಡೆ ರೋಹಿತ್ರ ಮೂಲಕ ತಂಡಕ್ಕೆ ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ 16ಕ್ಕೆ ತಲುಪುತ್ತಾ ಇದೆ.
ಈ ಬಾರಿ ಉತ್ಸಾಹಿ ಬಾಲಕನೊಬ್ಬನನ್ನ ಅಂಕನ ಕಿಳಿಸ್ತಾ ಇದ್ದಾರೆ. ಯುವ ಪ್ರತಿಭೆಯ ದಾಳಿಯ ಆರಂಭ. ಈ ಬಾರಿ ಒಂದಂಕವನ್ನು ಸೇರ್ಪಡೆಗೊಳಿಸ್ತಾ ಇದ್ದಾರೆ ಬಾಲಕ. ಮಧ್ಯೆ ಪೂರ್ಣಾವಧಿಯ ಮುಕ್ತಾಯದ ವೇಳೆಗೆ ಖಾತೆಯಲ್ಲಿ 17ರ ಮುಂದೆ ಗಳಿಸಿದ್ದು 5 ಸ್ಪಷ್ಟ 12 ಅಂಕಗಳ ಮುನ್ನಡೆಯೊಂದಿಗೆ ಶಿವಾಜಿ ಫ್ರೆಂಡ್ಸ್ ಬಂಬರಾಣ ತಂಡ ಮೇಲುಗೈಯನ್ನು ಸಾಧಿಸಿಕೊಂಡು ವಿಜಯವನ್ನು ತಮ್ಮ ಕೊರಳಿಗೊಳ್ಳುತ್ತಾ ಇದ್ದಾರೆ. ವಂದನೆಗಳು ವಿನಯ ಬಾಡೂರು ಎ ತಂಡಕ್ಕೆ, ಹಾಗೆಯೇ ಅಭಿನಂದನೆಗಳು ಶಿವಾಜಿ ಫ್ರೆಂಡ್ಸ್ ಬಂಬರಾಣ ಎ ತಂಡಕ್ಕೆ. ಎಸ್ಕೆಪಿ ಕಿದೂರು ಎ ಹಾಗೂ ವಿನಯ ಬಾಡೂರು ಬಿ ತಂಡಗಳು ಬನ್ನಿ. ದ್ವಿತೀಯ ಸುತ್ತಿನ ಸ್ಪರ್ಧೆಗಳಿಗೆ ಆರಂಭಗೊಳ್ಳುತ್ತಾ ಇದೆ. ಜೆಪಿ ನನ್ನ ಉವ್ವೆ ಟೀಮ್ಗಳು ನಮ್ಮ ಕಾಪರಿಜ್ಜಿ ನನ್ನ 2ನೇ ರೌಂಡ್ ಗೊಬ್ಬು ಟೀಮ್ ದಕ್ಲು ಬೇಗ ಬರಡು. ಆ ಸ್ಕೇಲ್ ಕೌಂಟರ್ನವರ ಕ್ಲೋಸ್ ಮಲ್ಪಲೆ ಯಾವ ನನ ಇರ್ಲ ತೂಕೆರೆಜ್ಜಿ ಇತ್ತೆರಡ ಬೋಡ್ಚಿ ದಯಮಂತದ ಅಶೋಕ ಅಂಜನೆ ಪ್ರಮೋದ್ ಸ್ಕೇಲ್ ಕೌಂಟರ್ ಬಂದ್ ಮಲ್ಪಲೆ ಬಂದಾಂಡ. ಎಸ್ಕೆಪಿ ಕಿದೂರ್ ಎ ಮತ್ತು ವಿನಯ ಬಾಡು. Here is the time starts now. 10, 9, 8, 7. 6, ಆಜಿ 5, 4, 3. 2. ಬಲೆ 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 ವಿನಯ ಬಾಡೂರ್ ಎಸ್ಕೆಪಿ ಕಿದೂರ್ ಕಾಪೆರೆಜ್ಜಿ ನನ್ನ ಕಾಪೆರೆಜ್ಜಿ. ಇದು ಸೆಕೆಂಡ್ ರೌಂಡ್. ಬೈಜಡ 5 ನಿಮಿಷ 2 ನಿಮಿಷ ಕಡಿಮೆ ಆಗು. ವಿನಯ ಬಾಡೂರು ತಂಡ ಕರೆಯನ್ನ ಮಾನಿಸ್ತಾ ಪ್ರವೇಶ ದ್ವಾರದ ಮೂಲಕ ತಮ್ಮ ಇರುವಿಕೆಯನ್ನು ಸ್ಪಷ್ಟಪಡಿಸ್ತಾ ಒಳಾಂಗಣವನ್ನು ಪ್ರವೇಶಿಸ್ತಾ ಇದ್ದಾರೆ. ಎದುರಾಳಿ ತಂಡವಾಗಿ ಇವತ್ತಿನ ಕ್ರೀಡಾಕೂಟದ ಆಯೋಜಕರ ತಂಡ, ಸಂಘಾಟಕರ ತಂಡ, ಅತಿಥೇಯ ತಂಡ ಬರಬೇಕಿದೆ. ಅತಿಥೇಯರು ಬನ್ನಿ. ಇವತ್ತಿನ ಅದ್ಧೂರಿಯ ಕಬಡ್ಡಿ ಕ್ರೀಡಾಕೂಟವನ್ನ ಆಯೋಜನೆ ಮಾಡಿದಂತ ಸಂಘಾಟಕರ ತಂಡ, ಭಾಗವಹಿಸುವಂತ ಬಾಕಿ ಎಲ್ಲ ತಂಡಗಳಿಗೆ ಮಾದರಿ ಆಗಬೇಕಿರುವಂತ ತಂಡ ಇದೀಗ ಅಲ್ಪ ವಿಳಂಬವಾಗಿ ಬರ್ತಾ ಇದೆ. ಎಸ್ಕೆಪಿ ಕಿದೂರ್ ತಂಡ ಬಲೆ. ಎಸ್ಕೆಪಿ ಕಿದೂರ್ ದ್ವಿತೀಯ ಸುತ್ತಿಗೆ ನೇರ ತೇರ್ಗಡೆಯನ್ನ ಹೊಂದಿದಂತ ತಂಡವಾಗಿದೆ. ಬೈ ಚಾನ್ಸ್ ಮುಖೇನ ಅವಕಾಶವನ್ನ ಗಿಟ್ಟಿಸಿಕೊಂಡಂತ ತಂಡ ಎಸ್ಕೆಪಿ ಕಿದೂರು ಬಲೆ ಬಲೆ. ಭಾಗ್ಯದ ಅವಕಾಶವನ್ನು ಪಡೆದು ದ್ವಿತೀಯ ಸುತ್ತಿಗೆ ತೇರ್ಗಡೆಗೊಂಡಂತ ಎಸ್ಕೆಪಿ ಕಿದೂರು ತಂಡ ಆತಿಥೇಯರು ಮೊದಲಾಗಿ ಆಗಮಿಸಬೇಕಿತ್ತು, ಆದರೆ ವಿಳಂಬ ಮಾಡುತ್ತಾ ಇದ್ದಾರೆ. എസ്കെപി കിദൂർ ടൂർണമെന്റിലെ 2ാം റൗണ്ടിലെ മത്സരങ്ങൾ ആരംഭിക്കുന്നു. ആദ്യ മത്സരം വിനയ ബാഡൂർ എസ്കെപി കിദൂർ ಎ ಸಂಘಾಟಕರ ಟೀಮ್ ಆವಡ ತನ್ನ ಕೂಟದ ಪಾಲಪಡೆಪುನಂಚಿನ ಅತಿಥಿ ಟೀಮ್ ಆವಡ ರೂಲ್ಸ್ ಪ್ರತಿಯೊಂದು ಟೀಮ್ಗಳ ಒಂಜಿ ಲೆಕ್ಕ. ಕೌಂಟ್ ಆನ್ ಬಿಗಿನ್ಸ್. 10, 9, 8, 7, 6, 5, 4, 3, 2. Here comes ನಮ್ಮ ಊರದ, ನಮ್ಮ ನೀರದ, ನಮ್ಮ ತೋಟದ, ನಮ್ಮ ಜವನರು ಎಸ್ಕೆಪಿ ಕಿದೂರು ತಂಡ. ನಾಣ್ಯ ಚುಮುಕಿಯನ್ನು ಗೆದ್ದುಕೊಂಡಂತಹ ಆತಿಥೇಯ ತಂಡ ಆಯ್ಕೆಗೊಳಿಸಿದ್ದು ಅಂಕಣವನ್ನ ಎದುರಾಳಿ ತಂಡವನ್ನ ದಾಳಿಗೋಸ್ಕರ ಆಮಂತ್ರಿಸ್ತಾ ಇದೆ. ವಿನಯ ಬಾಡೂರು ಬಿ ತಂಡ ಮತ್ತು ಎಸ್ಕೆಪಿ ಕಿದೂರು ಕುಟ್ಟಂಗೇರಡ್ಕ ಎ ತಂಡಗಳ ಮಧ್ಯೆ ನಡೀತಾ ಇರುವಂತಹ ದ್ವಿತೀಯ ಸುತ್ತಿನ ಪ್ರಥಮ ಸ್ಪರ್ಧೆಗೆ ಚಾಲ್ತಿ ದೊರಕುತ್ತಾ ಇದೆ. ಮತ್ತೊಮ್ಮೆ
ದನಿವರಿಯದ ಹದ್ದಿನ ಕಣ್ಣಿನ ಇರುವರು ತೀರ್ಪುಗಾರರು ಗಣೇಶ್ ಸಬ್ರಗಜೆ ಹಾಗೂ ಶರೀಫ್ ಮಲಂಗರೆಯವರಿಗೆ ಸಂಘಟಕರ ವತಿಯಿಂದ ಮತ್ತೊಮ್ಮೆ ವಂದನೆಗಳನ್ನು ತಿಳಿಸ್ತಾ ವಿನಯ ಬಾಡೂರು ಕಡೆಯಿಂದ ಪ್ರಥಮತಃ ದಾಳಿ ಆರಂಭಗೊಂಡಿದೆ. ಒಳಭಾಗದ ಗೆರೆಯನ್ನ ಬಲಗಾಲಿನಿಂದ ಒದ್ದು ಎಡಗಾಲನ್ನು ಗಾಳಿಯನ್ನು ಎತ್ತರಿಸುವಾಗ ಬೋನಸ್ ಅಂಕದ ಸೇರ್ಪಡೆ ಕಂಡುಕೊಳ್ಳುತ್ತಾ ಇದೆ. ಅಂಕದ ಖಾತೆಯಲ್ಲಿ ಆರಂಭ ಕಂಡುಕೊಳ್ಳುತ್ತಾ ಇದೆ ವಿನಯ ಬಾಡೂರು. ಅತಿಥಿಯರ ತಂಡದಲ್ಲೊಬ್ಬ ಅತಿಥಿ ಆಟಗಾರನ ಕಂಡುಕೊಳ್ಳುತ್ತಾ ಇದ್ದೇವೆ. ಈ ಬಾರಿ ರಕ್ಷಣೆ ಸುಭದ್ರವಾಗಿದ್ದು ದಾಳಿಕಾರನನ್ನು ಬಂಧಿಸುವಲ್ಲಿ ಸಫಲತೆಯನ್ನು ಕಂಡುಕೊಳ್ಳುತ್ತಾ ಇದೆ ಎಸ್ಕೆಪಿ ಕಿದೂರು ತಂಡ. ಮನೀಶ್ ಎಂಬ ಶಾಲಾ ವಿಭಾಗದ ಕೇರಳ ರಾಜ್ಯ ತಂಡವನ್ನು ಪ್ರತಿನಿಧಿಸುವಂತಹ ಆಟಗಾರ ಈ ಬಾರಿ ಎಸ್ಕೆಪಿ ಕಿದೂರು ತಂಡಕ್ಕೋಸ್ಕರ ಸಮವಸ್ತ್ರವನ್ನು ಧರಿಸಿಕೊಂಡು ಒಳಾಂಗಣದಲ್ಲಿ ಈ ಬಾರಿ ದಾಳಿ ಸುಂದರವಾಗಿತ್ತು. ಸೂಪರ್ ರೈಡ್ ಎಂಬ ಘೋಷಣೆ ಬರ್ತಾ ಇದೆ ತೀರ್ಪುಗಾರರಿಂದ. ಚಾಣಾಕ್ಷತನದ ಸಫಲ ದಾಳಿ. ಇದನ್ಮಧ್ಯ ಪ್ರಥಮಾರ್ಧದ ಪ್ರಥಮ ವಿರಾಮ ವೇಳೆಯನ್ನ ಕೇಳಿಕೊಳ್ಳುತ್ತಾ ಇದ್ದಾರೆ ವಿನಯ ಬಾಡೂರು ತಂಡ. ಮೂರು ಅಂಕಗಳ ಅದ್ಭುತ ದಾಳಿಯೊಂದು ಸಂಘಟಿಸ್ತಾ ಇದ್ದಾರೆ ವಿನಯ ಬಾಡೂರು ತಂಡದ ದಾಳಿಗಾರ. ಅಂಕಿಅಂಶ ಪಟ್ಟಿಯಲ್ಲಿ 4ರ ದಾಖಲಾತಿ ಕಂಡುಕೊಳ್ಳುತ್ತಾ ಇದೆ ವಿನಯ ಬಾಡೂರು. ಈ ಬಾರಿ ಸಫಲತೆ ದಾಳಿಯಲ್ಲಿ ದೃಢಕಾಯದ ದಾಳಿಕಾರ ಎಸ್ಕೆಪಿ ಕುಂಟಂಗಿ ಎರಡಕ ತಂಡಕ್ಕೋಸ್ಕರ ಪ್ರಥಮಾರ್ಧದ ಪ್ರಥಮ ವಿರಾಮ ವೇಳೆ ಎಸ್ಕೆಪಿ ಕಿದೂರು ತಂಡ ಕೇಳಿ ಪಡಿತಾ ಇದ್ದಾರೆ. 2-4 2 ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ವಿನಯ ಬಾಡೂರು. ಅಂಕಗಳಿಲ್ಲದೆ ವಾಪಸ್ ಅತಿ ದಾಳಿಗಾರನಿಂದ 2-4ರಲ್ಲಿದೆ.
ಈ ಬಾರಿ ರಕ್ಷಣೆ ಅವೈದ್ಯವಾಗಿತ್ತು. ಚಟಪಡಿಸುವಿಕೆ ಬಂಧನವಾಗುತ್ತಾ ಇದೆ ದಾಳಿಗಾರನ. ಸಂಕಲೆಯೊಳಗಡೆ ಬಂಧನಗೊಳ್ಳುತ್ತಾ ಇದ್ದಾರೆ ದಾಳಿಗಾರ. ಒಂದಂಕದ ಸೇರ್ಪಡೆ ಖಾತೆಯಲ್ಲಿ 3-4ರಲ್ಲಿ. ಪ್ರಥಮಾರ್ಧದ 2ನೇ ವಿರಾಮ ವೇಳೆ. ಈ ನಡುವೆ ಬಿಗ್ ಬಾಸ್ ಸಮಯ 6 ಗಂಟೆ 1 ನಿಮಿಷ ಆಗಿದೆ. ಇವತ್ತು ಗ್ರ್ಯಾಂಡ್ ಫಿನಾಲೆ ಕೂಡ ಇದೆ. ಬಹಳಷ್ಟು ಮಹಿಳಾ ಪ್ರೇಕ್ಷಕರು ಅದನ್ನೆಲ್ಲ ಬಿಟ್ಟು ಇವತ್ತು ರಾತ್ರಿ ಇಡೀ ನಮ್ಮ ಜೊತೆ ಕಬಡ್ಡಿ ಕ್ರೀಡಾಕೂಟದ ವೀಕ್ಷಣೆಯಲ್ಲಿ ತೊಡಗಿದ್ದಾರೆ. ಬೋನಸ್ ಅಂಕಕ್ಕೆ ಮನವಿಯನ್ನ ಮಾಡಿದ್ರು, ಆದ್ರೆ ಯಾವುದೇ ಪ್ರತಿಕ್ರಿಯೆ ತೀರ್ಪುಗಾರರ ಕಡೆಯಿಂದ ಆಗಿಲ್ಲ. ಅತ್ಯಂತ ಸನಿಹದ ಸ್ಪರ್ಧೆ ಮುಂದುವರಿತಾ ಇದೆ. ಇಲ್ಲೇ ಟ್ಯಾಕಲ್ ಬಲವಾಗಿತ್ತು. ಬಹುಶಃ ಜೂನಿಯರ್ ಕಬಡ್ಡಿಗಳಲ್ಲಿ SKP ಕಿದೂರ್ ಅದೇ ರೀತಿಯಲ್ಲಿ ವಿನಯ ಬಾಡೂರು ಈ 2 ತಂಡಗಳು ಕೂಡ ಡಿಫೆನ್ಸ್ ಅಲ್ಲಿ ಅಂಕವನ್ನ ಗಳಿಸಬಲ್ಲಂತ ಬಲಿಷ್ಠ 2 ತಂಡಗಳು. ಖಾತೆಯಲ್ಲಿ 5-3 2 ಅಂಕಗಳ ಅಂತರದಲ್ಲಿ ಮುನ್ನಡೆ ವಿನಯ ಬಾಡೂರು ತಂಡ ಇದೆ. Right from the side of SKP Kidur. 5-3ರಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. 2 ಅಂಕಗಳ ಅಂತರ ಮಾತ್ರ ಇದೆ. ಬಹಳಷ್ಟು ಸನಿಹದ ಸ್ಪರ್ಧೆ. ಸಮಾನ ಶಕ್ತಿಯುಳ್ಳಂತ 2 ತಂಡಗಳು ಮುಖಾಮುಖಿಯಾಗುತ್ತಾ ಇದೆ. ಒಂದು ಕಡೆ ಅತಿಥಿ ತಂಡವಾದ್ರೆ ಮತ್ತೊಂದೆಡೆ ಅತಿಥೇಯ ತಂಡ. ದಾಳಿಯಲ್ಲಿ ಮನೀಷಾ, ಇಲ್ಲಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಸುಲಭದ ಫ್ರೀ ಗಿಫ್ಟ್ ಅಂಕವನ್ನ ಬಿಟ್ಟುಕೊಟ್ಟಿದ್ದಾರೆ. ಅನಗತ್ಯವಾಗಿ ಅಂಕವನ್ನ ಬಿಟ್ಟುಕೊಟ್ಟಿದ್ದಾರೆ. 5-4 1 ಅಂಕದ ಅಂತರ. ವೀಕ್ಷಕರ ಎದೆ ಬಡಿತ ಜೋರಾಗುವಂತ ಹೈ ವೋಲ್ಟೇಜ್ ಸ್ಪರ್ಧೆ ಇದು. 4-5 1 ಅಂಕದ ಅಂತರ ಮಾತ್ರ ಇದೆ. ವಿನಯ ಬಾಡೂರು ತಂಡದ ಕಡೆ ಗಮನವನ್ನ ಹಾಯಿಸಿದರೆ ಪ್ರಮುಖ 2 ದಾಳಿಗಾರರು ಅಂಕಣದಿಂದ ಹೊರಗಡೆ ಇರುವಂತಹ ಸಂದರ್ಭದಲ್ಲಿ ಶಿವಾಜಿ ಬಂಬ್ರಾಣ ಕಡೆಯಿಂದ ಜೆರ್ಸಿ ನಂಬರ್ 6ರ ದಾಳಿ ಮುಂದುವರಿತಾ ಇದೆ. ಕೇವಲ 1 ಅಂಕದ ಅಂತರದಲ್ಲಿದೆ ಸ್ಪರ್ಧೆ. SKP ಕಿದೂರು SKP ಕಿದೂರು ತಂಡದ ಜೆರ್ಸಿ ನಂಬರ್ 6 ದಾಳಿಯನ್ನ ಮಾಡಿದ್ದಾರೆ, ಆದರೆ ಅಂಕವನ್ನ ತರುವಲ್ಲಿ ಯಶಸ್ವಿಯಾಗಲಿಲ್ಲ. ನಾಜೂಕಾದಂತ ಕಾಲಿನ ಚಲನೆಯಲ್ಲಿ ಮತ್ತೊಂದು ಅಂಕ, ಟೊಟ್ಟೆಚ್ಚು ಮುಖೇನ ಮತ್ತೊಂದು ಅಂಕವನ್ನ ಪಡೆದುಕೊಂಡಿದ್ದಾರೆ ವಿನಯ ಬಾಡೂರು. ಖಾತೆಯಲ್ಲಿ 6-4 ಅಂತರ 2. ಮನೀಶ್ ನಿರಂತರವಾಗಿ ದಾಳಿಯ ಸಂಘಟನೆಯಲ್ಲಿ ಅಂಕಗಳ ಅಗತ್ಯ ಇದೆ ಕಿದೂರು ತಂಡಕ್ಕೆ. ಇಲ್ಲಿ ಮತ್ತೆ ಬಲವಾದ ಹಿಡಿತ, ಟ್ಯಾಕಲ್ ಮುಖೇನ 7ನೇ ಅಂಕ ದಾಖಲಾತಿಯಾಗುತ್ತಾ ಇದೆ.
4, right? ఏరండి వరి కోచి కొరలేనా వరి మూజి మింజాన బోడ్చి దయమల్తో లైన్ ఎంపేరు తూవన్లే ఏరండి వరి కొరలే ನಿಕ್ಲೆ 3 ಜನ ಕೋಚ್ ಕೊರಿ 2 ರೀತಿ ಆಪು ನಕ್ಲೆ ದಾಲ ಅರ್ಥಲ ಆಪುಜಿ 2 ವರಿ ಕೊರ್ಲೆ ಎಸ್ಕೆಪಿ ಕಿದೂರು ಬಡಾಂಗಣದಲ್ಲಿ 4 ಡಿಫೆಂಡರ್ಗಳು ಮಾತ್ರ ಅಂತಿಮ 3 ನಿಮಿಷಗಳಿಗೆ ಸೀಮಿತವಾಗ್ತಾ ಇದೆ ಈ ಸ್ಪರ್ಧೆ ಖಾತೆಯಲ್ಲಿ 7-4 3 ಅಂಕಗಳ ಅಂತರದಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ ಜೆರ್ಸಿ ನಂಬರ್ 4 ವಿನಯ ಬಾಡೂರು ಕಡೆಯಿಂದ ಅತ್ಯಂತ ನೇಡಕಾಯದ ದಾಳಿಗಾರನ ದಾಳಿ ಮುಂದುವರಿತಾ ಇದೆ 7-4 ಇನ್ ಫೇವರ್ ಆಫ್ ವಿನಯ ಬಾಡೂರು ಕಿರಣ್ ರವರು ಪ್ರದರ್ಶನ ಪಂದ್ಯಾಟದಲ್ಲಿ ಲೀಗ್ ಮಾದರಿಯ ಸ್ಪರ್ಧೆಯಲ್ಲಿ ಬಹಳಷ್ಟು ಅದ್ಭುತವಾದಂತಹ ಪ್ರದರ್ಶನವನ್ನ ಕಂಡಿದ್ದೇವೆ ಈ ಸ್ಪರ್ಧೆಯಲ್ಲಿ ತಂಡಕ್ಕೆ ಆಪತ್ತು ಬಾಂಧವನಾಗಿ ದಾಳಿಯನ್ನ ಮಾಡಬೇಕಿದೆ ಅಂಕಗಳನ್ನು ಗಳಿಸಬೇಕಿದೆ 7-4 ಸ್ಪರ್ಧೆ ಅಂತಿಮ 2 ನಿಮಿಷಗಳ ಅವಧಿಯಲ್ಲಿದೆ ಸ್ಪರ್ಧೆ ಲಾಸ್ಟ್ 2 ಮಿನಿಟ್ ಗೋ ಟು ಫುಲ್ ಟೈಮ್ 7-4 3 ಅಂಕಗಳ ಅಂತರ 13ನೇ ಪಂದ್ಯಾಟದ ಮುಕ್ತಾಯಕ್ಕೆ ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಉಳಿದಿರುವಂತೆ 14ನೇ ಪಂದ್ಯಕ್ಕೋಸ್ಕರ ಆಗಮಿಸ್ತಾ ಇರಿ ವೀರ ಹನುಮಾನ್ ಮುಕಾರಿ ಕಂಡಂ ಹಾಗೂ ಸುದರ್ಶನ ಕೋಡಿಬಾಲ್ ಈ ತಂಡಗಳು ವೀರ ಹನುಮಾನ್ ಮುಕಾರಿ ಕಂಡಂ ಹಾಗೂ ಸುದರ್ಶನ ಕೋಡಿಬೈಲ್ ಈ ತಂಡಗಳು ಪ್ರವೇಶ ದ್ವಾರದ ಬಳಿ ಬಂದು ತಯಾರಾಗಿರಿ ಬೋನಸ್ ಲಭ್ಯವಾಗಿತ್ತು ಇಲ್ಲಿ ಬಹುತೇಕ ಸೋಲನ್ನ ಒಪ್ಪಿಕೊಂಡಿದೆ ಎಸ್ಕೆಪಿ ಕಿದೂರ್ ಈ ರೀತಿಯಲ್ಲಿ ವಿನಯ ಬಾಡೂರು ಮುಂದಿನ ಸುತ್ತಿಗೆ ತೇರ್ಗಡೆಯನ್ನ ಹೊಂದುತ್ತಾ ಇದೆ ಕೂಟದ ದ್ವಿತೀಯ ಸುತ್ತಿನ ಸ್ಪರ್ಧೆಗಳು ಮುಂದುವರಿತಾ ಇದೆ ಮುಂದಿನ ಸ್ಪರ್ಧೆಗೆ ಬನ್ನಿ ವೀರ ಹನುಮಾನ್ ಮುಕ್ಕರಿ ಕಂಡಂ ಸುದರ್ಶನ ಕೋಡಿಬಾಯ್ಲ್ ತಂಡಗಳಿಗೆ ಯಾವುದೇ ಸಮಯದ ಅವಕಾಶಗಳನ್ನ ನಾವು ನೀಡ್ತಾ ಇಲ್ಲ ತಂಡಗಳು ಕರೆದ ತಕ್ಷಣ ಅಂಕಣಕ್ಕೆ ಬಂದು ಸೇರಬೇಕು ವೀರ ಹನುಮಾನ್ ಮುಕ್ಕರಿ ಕಂಡಂ ಸುದರ್ಶನ್ ಕೋಡಿಬಾಯ್ಲ್ ತಕ್ಷಣ ಬನ್ನಿ ಸುದರ್ಶನ್ ಕೋಡಿಬಾಯ್ಲ್ ವೀರ ಹನುಮಾನ್ ಮುಕ್ಕರಿ ಕಂಡಂ ಬರಬೇಕು ತಂಡಗಳು ಯಾವುದೇ ಕಾರಣಕ್ಕೂ ತಂಡಗಳು ವಿಳಂಬವನ್ನ ಮಾಡುವಂತಿಲ್ಲ ಹಿಯರ್ ಇಸ್ ದ ಕೌಂಟ್ ಡೌನ್ ಬಿಗಿನ್ಸ್ 10 9 8 7 6 5 4 3 2 ಸುದರ್ಶನ್ ಕೋಡಿಬಾಯ್ಲ್ ವೀರ ಹನುಮಾನ್ ಮುಕ್ಕರಿ ಕಂಡಂ ಕೋಡಿಬಾಯ್ಲ್ ತಂಡ ಬರ್ತಾ ಇದೆ
ವೀರ ಹನುಮಾನ್ ಮುಕ್ಕರಿ ಕಂಡಂ ತಂಡ ಬನ್ನಿ. ವೀರ ಹನುಮಾನ್ ಮುಕ್ಕರಿ ಕಂಡಂ ಕೂಟದ ದ್ವಿತೀಯ ಸುತ್ತಿನ ದ್ವಿತೀಯ ಸ್ಪರ್ಧೆ ಪಂದ್ಯಾಕೂಟದ 14ನೇ ಸ್ಪರ್ಧೆ. ವೀರ ಹನುಮಾನ್ ಮುಕ್ಕರಿ ಕಂಡಂ ಬಲೆ ಗೊಬ್ಬಗ ವೀರ ಹನುಮಾನ್ ಮುಕ್ಕರಿ ಕಂಡಂ ಓಕವರಾಣೋ ವೀರ ಹನುಮಾನ್ ಮುಕ್ಕರಿ ಕಂಡಂ ಓಕವರ ಪ್ರಸ್ತುತ ದ್ವಿತೀಯ ಸುತ್ತಿನ ದ್ವಿತೀಯ ಸ್ಪರ್ಧಾಕೂಟದ 14ನೇ ಸ್ಪರ್ಧೆಗೆ ವೀರ ಹನುಮಾನ್ ಮುಕ್ಕರಿ ಕಂಡಂ ಮೈದಾನದ ಬಡಭಾಗದಲ್ಲಿ ಕಂಡುಕೊಡ್ತಾ ಇದ್ದಾವೆ. ಸುದರ್ಶನ್ ಕೋಟಿಬೈಲ್ ತಂಡ ಎದುರಾಳಿ ತಂಡವಾಗಿ ಗೆದ್ದಂತ ತಂಡ ಮುಂದೆ ಕ್ವಾರ್ಟರ್ ಫೈನಲ್ಗೆ ಅರ್ಹತೆಯನ್ನ ಪಡೆದುಕೊಳ್ಳಲಿದೆ. ನಾಣ್ಯ ಚಿಮ್ಮುಗೆಯನ್ನ ಗೆದ್ದುಕೊಂಡಿದ್ದು ಸುದರ್ಶನ ಕೋಡಿಬಾಯಲ. ವಾಡಿಕೆಯಂತೆ ಅಂಕಣವನ್ನು ಆಯ್ದುಕೊಳ್ಳುತ್ತಾ ಎದುರಾಳಿಯನ್ನ ದಾಳಿಗೋಸ್ಕರ ಆಮಂತ್ರಿಸ್ತಾ ಇದ್ದಾರೆ. ಲೈನ್ ಎಂಪೈರ್ ಬಲೆ ಲೈನ್ ಎಂಪೈರ್ ಅಲ್ಪುಲ್ಲೇರು ನಮ್ಮ ವಾಟಾಳ್ ನಾಗರಾಜರುಳ್ಳೇರು ಲೈನ್ ಎಂಪೈರ್ ಬಲೆ. ಎಸ್, ಸ್ಪರ್ಧೆ ಆರಂಭವಾಗುತ್ತಾ ಇದೆ. ಇದು ದ್ವಿತೀಯ ಸುತ್ತಿನ ದ್ವಿತೀಯ ಸ್ಪರ್ಧೆ. ವೀರ ಹನುಮಾನ್ ಮುಕ್ಕರಿ ಕಂಡಂ ವಿರುದ್ಧವಾಗಿ ಸುದರ್ಶನ್ ಕೋಡಿಬೈಲ್. ಮುಂದೆ 15ನೇ ಸ್ಪರ್ಧೆಗೆ ತಂಡಗಳು ಸಿದ್ಧತೆಯನ್ನ ಪೂರ್ತಿಗೊಳಿಸಿ ಸುಲ್ತಾನ್ ಗಾಯ್ಸ್ ವಿರುದ್ಧವಾಗಿ ಶ್ರೀ ಮುಂಡಾಲ್ ತಾಯಿ ಕಯ್ಯಾರ್. ಸುಲ್ತಾನ್ ಗಾಯ್ಸ್ ಶ್ರೀ ಮುಂಡಾಲ್ ತಾಯಿ ಕಯ್ಯಾರ್ ತಂಡಗಳು ಸಿದ್ಧತೆಯನ್ನ ಪೂರ್ತಿಗೊಳಿಸಿ 16ನೇ ಸ್ಪರ್ಧೆಯಲ್ಲಿ ಎಸ್ಕೆಪಿ ಕಿದೂರ್ ಬಿ ವಿರುದ್ಧವಾಗಿ ಎಸ್ಎಫ್ಸಿ ಕಾರ್ಲೆ ಬಿ. ದಾಳಿಕಾರನ ವಿಫಲತೆಯಲ್ಲ ಖಾತೆಯಲ್ಲಿ 2ನೇ ಅಂಕದ ಜೋಡಣೆಯಾಗುತ್ತಾ ಇದೆ ಸುದರ್ಶನ ಕೋಡಿಬೈಲ್ ತಂಡದ ಖಾತೆಯಲ್ಲಿ. ಕ್ರೀಡಾಕೂಟದ ಔಪಚಾರಿಕ ಸ್ಪರ್ಧೆಯಿಂದ ನಮ್ಮ ಜೊತೆ ನಿರಂತರವಾಗಿ ಉದ್ಘೋಷಣೆಯಲ್ಲಿ ಸಹಕಾರವನ್ನ ಕೊಡ್ತಿರುವಂತವರು ಕ್ರಿಕೆಟ್ ಮತ್ತು ವಿವಿಧ ಕ್ರೀಡೆಗಳಲ್ಲಿ ಉದ್ಘೋಷಣೆಯಲ್ಲಿ ಕಾಸರಗೋಡು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿರುವಂತಹ ಅಲ್ಲದೆ ಬಹುಶಃ ರಕ್ಕಸ ಖ್ಯಾತಿಯ ಜೆಪಿ ಅವರು ನಮ್ಮ ಜೊತೆ ಇದ್ದಾರೆ. ಧನ್ಯವಾದಗಳು. ನೀವು ನಿರಂತರವಾಗಿ ಪ್ರತಿ ವರ್ಷವೂ ಕಿದೂರು ಹಮ್ಮಿಕೊಳ್ಳುವಂತ ಪ್ರತಿಯೊಂದು ಕ್ರೀಡಾ ಕೂಟಗಳಲ್ಲೂ ಸಹಕಾರವನ್ನ ಕೊಡ್ತಾ ಇದ್ದೀರಾ. ನಿರಂತರವಾಗಿ ತಮ್ಮ ಸಹಕಾರ ಮುಂಬರುವಂತ ಎಲ್ಲ ಕ್ರೀಡಾಕೂಟಗಳಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಇರಲಿ ಅನ್ನುವಂಥದ್ದು ನಮ್ಮ ಆಶಯ. ಧನ್ಯವಾದಗಳು ಜೆಪಿ. ಇನ್ನ ರಕ್ಕಸ ಡೈಲಾಗ್ ಮೂಡಿತ್ತು ಉಣ್ಣಿಗೆ ಬಂತೀನಿ ಉಣ್ಣಿಲ್ಲ ಮತ್ತೊಬ್ಬ ರಾಕ್ಷಸ. ಸತತ ಅಂಕಗಳ ದಾಖಲಾತಿ ಕಂಡುಕೊಳ್ಳುತ್ತಾ ಇದೆ ಖಾತೆಯಲ್ಲಿ ಸುದರ್ಶನ ಕೋಡಿಬೈಲ. ಈ ತನಕ ವೀರ ಹನುಮಾನ್ ಮುಕ್ಕರಿ ಕಂಡಂ 0 ಸಂಪಾದನೆಯಲ್ಲಿದೆ.
ഇതെന്ത് കാറ്ററിയോ കാറ്റിൽ ചാവുന്നത് എട്ടേല്ലേ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಸೆವೆನ್ ಸಂಬಿಲಡಕ ಈ ತಂಡದಲ್ಲಿ ಆಡುವಂತ ಅಪ್ಪು ಅಭಿ ಚಪ್ರು ಈ ಮೂರು ವ್ಯಕ್ತಿಗಳ ಮೂರು ಆಟಗಾರರು ತಂಡದ ಜೊತೆ ಸೇರಿಕೊಳ್ಬೇಕಿದೆ. ಈ ಮೂರು ಆಟಗಾರರು ಕಾಣೆಯಾಗಿದ್ದಾರೆ. ಮಧ್ಯಂತರ ವಿರಾಮದ ವೇಳೆಗೆ ಸುದರ್ಶನ್ ಕೋಡಿಬೈಲ್ ಪಡೆಕೊಂಡಂತ 6 ಅಂಕಗಳ ವಿರುದ್ಧವಾಗಿ ಯಾವುದೇ ಅಂಕವನ್ನ ತಮ್ಮ ಖಾತೆಯನ್ನ ತೆರೆದಿಲ್ಲ ವೀರ ಹನುಮಾನ್ ಮುಕ್ಕರಿಕಂಡ. ಬಹುಶಃ ಸುದರ್ಶನ್ ಕೋಡಿಬೈಲ್ ತಂಡದಲ್ಲಿ ಒಮ್ಮೆ ಕಣ್ಣು ಹಾಯಿಸಿದರೆ ಅಲ್ಲಿ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಸೆಕೆಂಡ್ ಮ್ಯಾನ್ ಅನ್ನು ನೋಡಬಹುದು. ಬಹುಶಃ ಪ್ರಾಯ 40 ದಾಟಿದ್ರು ಈಗಲೂ ಕೂಡ 18ರ ಹರೆಯದ ಹಾಗೆ ಕಬಡ್ಡಿಯಲ್ಲಿ ನಿರಂತರವಾಗಿ ಆಡ್ತಾ ಇದ್ದಾರೆ. ವಿಶೇಷವಾದಂತೆ ಕೈ ಚಪ್ಪಾಡಬೇಕು, ಯಾಕಂದ್ರೆ ಈ ವಯಸ್ಸಿನಲ್ಲೂ ಕಬಡ್ಡಿಯನ್ನ ಆಡ್ತಾ ಇದ್ದಾರೆ. ಮಿಡಲ್ ಲೈನ್ ಸೆಂಟರ್ ಲೈನ್ ಬಳಿ ಟ್ಯಾಕಲ್ ಆಗಿದೆ. ಟ್ಯಾಕಲ್ ಮಾಡುವಂತ ಪ್ರಯತ್ನ ವಿಫಲತೆಗೊಡ್ತಾ ಇದೆ. ನೇರವಾಗಿ ಒಂದಂಕ ಸುದರ್ಶನ್ ಖಾತೆಯಲ್ಲಿ ಜಮೆಯಾಗಿದೆ. ಕ್ರೀಡಾಕೂಟದ 14ನೇ ಪಂದ್ಯ ಮುಂದುವರಿಯುತ್ತಾ ಇದೆ. 15ನೇ ಪಂದ್ಯಕ್ಕೋಸ್ಕರ ತಯಾರಾಗಬೇಕು. ಸುಲ್ತಾನ್ ಗೈಸ್ ಹಾಗೂ ಶ್ರೀ ಮುಂಡಲ್ತಾಯಿ ಕೈಯಾರ ಕೊನೆಯ 3 ನಿಮಿಷಗಳಿಗೆ ಪಂದ್ಯ ಸೀಮಿತವಾಗುತ್ತಾ ಇದೆ. ಕಪ್ತಾನ್ ಗಮನಕ್ಕೆ ಮುಂದೆ 2 ಅಂಕಗಳನ್ನ ಮಾತ್ರ ಸಾಧಿಸ್ತಾ ಇದ್ದಾರೆ ವೀರ ಹನುಮಾನ್ ಉಕ್ಕಾರಿಕಂಡಂ. ದಯವಿಟ್ಟು ಸಂಘಟಕರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ, ಈ ಪಂದ್ಯ ಮುಕ್ತಾಯವಾದ ತಕ್ಷಣ ಆದಷ್ಟು ಸ್ವಯಂ ಸೇವಕರು ಮೈದಾನದ ಬಳಿ ಬರಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇವೆ. SKP ಕುಂಟಂಗೇರಡ್ಕದ ತಂಡದ ಸದಸ್ಯರುಗಳು ಸ್ವಯಂ ಸೇವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮೈದಾನದ ಒಳಭಾಗಕ್ಕೆ ಬರಬೇಕೆಂದು ವಿನಂತಿ.
ಕ್ರೀಡಾಕೂಟದಲ್ಲಿ ಪ್ರಥಮ ಬಾರಿಗೆ ಹಸಿರು ಕಾರ್ಡ್ ಅನ್ನು ತೋರ್ಪಡಿಸ್ತಾ ಇದ್ದಾರೆ. ಶಿಸ್ತಿನ ಉಲ್ಲಂಘನೆಯಾದಲ್ಲಿ ತೀರ್ಪುಗಾರರಿಗಿರುವಂತಹ ವಿಶೇಷ ಪರವಾನಗಿಯದು ಆಟಗಾರನಿಗೆ ಶಿಸ್ತು ಕ್ರಮ ಕೈಗೊಳ್ಳುವಲ್ಲಿ ಕೊನೆಯ 2 ನಿಮಿಷಗಳ ಅವಧಿ ಉಳಿದಿರ್ತದೆ. ಸುಲ್ತಾನ್ ಗೈಸ್ ಹಾಗೂ ಶ್ರೀಮುಂಡಲ್ ತಾಯಿ ಕೈಯಾರ ತಂಡಗಳು ಪ್ರವೇಶ ದ್ವಾರದ ಬಳಿ ಬಂದು ತಯಾರಾಗಿರಬೇಕು. ವ್ಯವಸ್ಥಾಪಕರು ಗಮನಿಸಿಕೊಳ್ಳಿ. 2+2 4 ಅಂಕಗಳ ಜೋಡಣೆಯಾಗುತ್ತಾ ಇದೆ ಖಾತೆಯಲ್ಲಿ. ವೀರ ಹನುಮಾನ್ ಮುಖಾರಿ ಕಂಡಂ ಗಳಿಸಿದ್ದು 2 ಆದರೆ ವಿರುದ್ಧವಾಗಿ ಸುದರ್ಶನ ಕೋಡಿಬೈಲ್ ಗಳಿಸಿದ್ದು 19. ಈ ಬಾರಿ ಸಣ್ಣ ಮಟ್ಟಿನ ಪ್ರತಿರೋಧವನ್ನು ತೋರ್ತಾ ಇದ್ದಾರೆ. ವೀರ ಹನುಮಾನ್ ಮುಖಾರಿ ಕಂಡಂ 4 ಅಂಕಗಳ ಜೋಡಣೆಯೊಂದಿಗೆ ಪಂದ್ಯದ ಪೂರ್ಣಾವಧಿ ಮುಕ್ತಾಯಗೊಂಡಿದೆ. 14 ಪಂದ್ಯಗಳು ಮುಕ್ತಾಯಗೊಂಡಾಗ 15ನೇ ಪಂದ್ಯಕ್ಕೆ ಮುಂದುವರಿಯುತ್ತಾ ಇದೆ ಕ್ರೀಡಾಕೂಟ. ಸಂಘಟಕರು ಸಂಘಟಕ ಸ್ವಯಂ ಸೇವಕರು ವಾಲಂಟಿಯರ್ಸ್ ಆದಷ್ಟು ಬೇಗ ಮೈದಾನದ ಒಳಾಂಗಣಕ್ಕೆ ಬನ್ನಿ. ಲೈನ್ ಅಂಪೇರ್ ಸಫಲತೆಯ ಆರಂಭ ಕಂಡುಕೊಂಡಿದೆ ಶ್ರೀಮುಂಡಲ್ ತಾಯಿ ಕೈಯಾರು. ಪ್ರಥಮತಃ
ಸುಲ್ತಾನ್ ಗೈಸ್ ವಿರುದ್ಧವಾಗಿ ಶ್ರೀ ಮುಂಡಲ್ತಾಯಿ ಕಯ್ಯಾರ ತಮ್ಮ ಖಾತೆಯನ್ನ ತೆರೆದುಕೊಂಡಿದ್ದಾರೆ. ಮತ್ತೊಮ್ಮೆ ಅದ್ಭುತ ರೀತಿಯ ಪ್ರಹಾರ ಕಂಡು ಬಂತು. ಸುಂದರತೆಯ ದಾಳಿಯೊಂದಿಗೆ ಮತ್ತೊಂದು ಅಂಕದ ಸೇರ್ಪಡೆಗೊಳ್ಳುತ್ತಾ ಇದೆ. ಶ್ರೀಮಂಡಲ್ತಾಯಿ ಕೈಯಾರು 2, ಎದುರಾಳಿ 0. ಈ ಬಾರಿ ಸದೃಢ ರಕ್ಷಣಾ ಕೋಟೆಯೊಳಗಡೆ ನುಗ್ಗುವಂತ ಪ್ರಯತ್ನ ಕಂಡು ಬಂತು. ವಿಫಲತೆಯ ಅಂಕದ ಖಾತೆಯ ಆರಂಭ ಕಂಡುಕೊಂಡಿದ ಸುಲ್ತಾನ್ ಗೈಸ 1, ಮುಂಡಲ್ತಾಯಿ ಕೈಯಾರ 2. ಹೆಚ್ಚುವರಿ ಅಂಕದ ದಾಖಲಾತಿ ಚಾಕಚಕ್ಯತೆಯ ಮೂಲಕ ಬೋನಸ್ ಅಂಕದ ಸಂಪಾದನೆ ಕಂಡುಕೊಳ್ಳುತ್ತಾ ಇದೆ. ಶ್ರೀಮುಂಡಲ್ತಾಯಿ ಕೈಯಾರು 2 ಅಂಕಗಳ ಮೇಲುಗೈಯನ್ನು ಸಾಧಿಸ್ತಾ ಇದೆ ಎದುರಾಳಿ ತಂಡದ ವಿರುದ್ಧವಾಗಿ. ಪಡುವನದ ಕಡಲ ತೀರದಿಂದ ಬೀಸ್ತಾ ಇರುವ ತಂಪು ಗಾಳಿಯ ಸ್ಪರ್ಶವಾಗುತ್ತಾ ಇದೆ. ಹದಿನೈದನೇ ಪಂದ್ಯ ಮುಂದುವರಿಯುತ್ತಾ ಇದೆ. 16ನೇ ಪಂದ್ಯಕ್ಕೋಸ್ಕರ ತಯಾರಿಯನ್ನ ಆರಂಭಿಸಬೇಕು. ಸೆವೆನ್ಸ್ ಅಂಬಿಲಡ್ಕ SFC ಕಾರ್ಲೆ ಬಿ ಈ ತಂಡಗಳು 16ನೇ ಪಂದ್ಯಕ್ಕೋಸ್ಕರ ತಮ್ಮ ತಯಾರಿಯನ್ನು ಆರಂಭಗೊಳಿಸಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇವೆ. 15ನೇ ಪಂದ್ಯ ಮುಂದುವರಿಯುತ್ತಾ ಇದೆ. ಶ್ರೀಮುಂಡಲ್ತಾಯಿ ಕೈಯಾರು ಗಳಿಸಿದಂತ 4 ಅಂಕಗಳಿಗೆ ಎದುರಾಗಿ ಎದುರಾಳಿ ತಂಡ ಗಳಿಸಿದ್ದು 1 ಅಂಕವನ್ನು ಮಾತ್ರ.
ಮಧ್ಯಂತರ ವಿರಾಮದ ವೇಳೆಗೆ ತಲುಪುತ್ತಾ ಇದೆ ಪಂದ್ಯ. 15ನೇ ಪಂದ್ಯ ಸಾಗಿ ಬರ್ತಾ ಇದೆ. 16ನೇ ಪಂದ್ಯಕ್ಕೋಸ್ಕರ ತಯಾರಿಯನ್ನ ಆರಂಭಿಸಬೇಕು. ಆದಷ್ಟು ಬೇಗ ಪ್ರವೇಶ ದ್ವಾರದ ಬಳಿ ಬರಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಸೆವೆನ್ಸ್ ಅಂಬಿಲಡ್ಕ ಹಾಗೆ SFC ಕಾರ್ಲೆ ಬಿ ತಂಡಗಳು ಪ್ರವೇಶ ದ್ವಾರದ ಬಳಿ ಬಂದು ತಯಾರಾಗಿರಬೇಕು. ಮೂರು ಒಂದರಲ್ಲಿದೆ, ಕ್ಷಮಿಸಿ 4-1 ಖಾತೆಯಲ್ಲಿ. ಶ್ರೀ ಮಂಡಲ್ ತಾಯಿ ಕೈಯಾರ್ ಗಳಿಸಿದ್ದು 4, ಸುಲ್ತಾನ್ ಗೈಸಾ ಖಾತೆಯಲ್ಲಿ 1 ಅಂಕದ ಸೇರ್ಪಡೆ ಇದೆ. 3 ಅಂಕಗಳ ಮೇಲುಗೈ ದಾಖಲಿಸ್ತಾ ಇದ್ದಾರೆ ಶ್ರೀ ಮಂಡಲ್ ತಾಯಿ ಕೈಯಾರ್. ಮಧ್ಯಂತರ ವಿರಾಮ ವೇಳೆಯ ಮುಕ್ತಾಯ ನಂತರ ಪಂದ್ಯ ಮುಂದುವರಿತಾ ಬರ್ತಾ ಇದೆ. ಈ ಬಾರಿ ಉತ್ತಮ ರೀತಿಯ ರಕ್ಷಣೆ, ಅಂಕದ ಸೇರ್ಪಡೆಯಾಗುತ್ತಾ ಇದೆ. ಸುಲ್ತಾನ್ ಗೈಸ್ 2, ವಿರುದ್ಧವಾಗಿ ಶ್ರೀ ಮಂಡಲ್ ತಾಯಿ ಕೈಯಾರ್ 4, 2 ಅಂಕಗಳ ವ್ಯತ್ಯಾಸ. ದ್ವಿತೀಯಾರ್ಧದಲ್ಲಿ ವಿಶ್ರಾಂತಿ ವೇಳೆಗೆ ಕೋರಿಕೆ ಇದೆ. ಸುಲ್ತಾನ್ ಗೈಸ್ ದ್ವಿತೀಯಾರ್ಧದ ಪ್ರಥಮ ವಿಶ್ರಾಂತಿಯ ಸಮಯದಲ್ಲಿದ್ದಾರೆ. ನಾಲ್ಕು 2ರಲ್ಲಿದೆ. 2 ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಳ್ಳುತ್ತಾ ಇದ್ದಾರೆ ಶ್ರೀ ಮಂಡಲ್ ತಾಯಿ ಕೈಯಾರ್. ಸುಲ್ತಾನ್ ಗೈಸ್ ಹಾಗೂ ಮಂಡಲ್ ತಾಯಿ ಕೈಯಾರ್ ಈ ತಂಡಗಳ ಮಧ್ಯೆ ದ್ವಿತೀಯ ಸುತ್ತಿನ 3ನೇ ಸ್ಪರ್ಧೆ ಮುಂದುವರಿತಾ ಇದೆ. 4ನೇ ಸ್ಪರ್ಧೆಗೋಸ್ಕರ ತಯಾರಾಗಿರಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಸೆವೆನ್ಸ್ ಅಂಬಿಲಡ್ಕ ಹಾಗೂ SFC ಕಾರ್ಲೆ ಬಿ ತಂಡಗಳು. Okay. Make your comfort up. ಶ್ರೇಷ್ಠ ಮಟ್ಟದ ರಕ್ಷಣೆ, ಅಭೇದ್ಯವಾಗಿನ ಸತತ ದಾಳಿಗಳಿಂದ ಧನಿ ಬರಿದಂತಹ ಆಟಗಾರನ ಬಂಧನವಾಗುತ್ತಾ ಇದೆ. 6 ಅಂಕಗಳ ಸೇರ್ಪಡೆ ಇದೆ ಖಾತೆಯಲ್ಲಿ. ಶ್ರೀ ಮಂಡಲ್ ತಾಯಿ ಕೈಯಾರ. ಸುಲ್ತಾನ್ ಗೈಸ್ ಕಳಿಸಿದ್ದು 2. ഞാൻ പൊറോട്ട എനിക്കും സാമ്പാറുണ്ട് പിന്നെ ഞാനൊരു ಕೊನೆಯ 2 ನಿಮಿಷಗಳಿಗೆ ಸೀಮಿತವಾಗುತ್ತಾ ಇದೆ ಸ್ಪರ್ಧೆ. ಮೂಡಣದಲ್ಲಿ ಕೆಂಬಣ್ಣದ ಬಾಲ ಸೂರ್ಯನ ಉದಯವಾಗುವಂತಹ ಲಕ್ಷಣಗಳು ಗೋಚರಿಸ್ತಾ ಇದೆ. ಈ ದಿನ 2025ನೇ ಸಾಲಿನ ಗಣರಾಜ್ಯೋತ್ಸವ ದಿವಸ. ಸೇರಿರುವಂತಹ ಎಲ್ಲ ಕ್ರೀಡಾ ಪ್ರೇಮಿಗಳಿಗೆ ಹಾಗೆ ಕ್ರೀಡಾಳುಗಳಿಗೆ ಗಣರಾಜ್ಯೋತ್ಸವದ ಶುಭ ಹಾರೈಕೆಗಳನ್ನು ಹೇಳುತ್ತಾ ಪಂದ್ಯ ಮುಂದುವರಿದು ಬರ್ತಾ ಇದೆ. 16ನೇ ಪಂದ್ಯಕ್ಕೋಸ್ಕರ ತಯಾರಾಗಿರಬೇಕಾಗಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಸೆವೆನ್ಸ್ ಅಂಬಿಲಡ್ಕ ಹಾಗೂ SFC ಕಾರ್ಲೆ ಬಿ ತಂಡಗಳು
6ರ ಮುಂದೆ ಗಳಿಸಿದ 2 ಅಂಕಗಳು. ಸುಲ್ತಾನ್ ಗೈಸ್ 4 ಅಂಕಗಳ ಹಿನ್ನಡೆಯಲ್ಲಿದೆ. ಈ ಬಾರಿ ಜಿಂಕೆಯಂತೆ ನೆಗೆದಂತಹ ದಾಳಿಕಾರ 1 ಅಂಕದ ಸೇರ್ಪಡೆಯನ್ನು ಗೊಳಿಸ್ತಾ ಇದ್ದಾರೆ. ಕೊನೆಯ 1 ನಿಮಿಷದ ಘೋಷಣೆ ಬರ್ತಾ ಇದೆ ತೀರ್ಪುಗಾರರಿಂದ. 3-6ರಲ್ಲಿದೆ. 3 ಅಂಕಗಳ ಸ್ಪಷ್ಟ ಮೇಲುಗೈಯೊಂದಿಗೆ ಶ್ರೀ ಮುಂಡಲ್ ತಾಯಿ ಕೈಯಾರ 4ನೇ ಅಂಕ 7ನೇ ಅಂಕದ ಜೋಡಣೆಯಾಗುತ್ತಾ ಇದೆ ಖಾತೆಯಲ್ಲಿ. 7ರ ಮುಂದೆ 3. ಕಳೆದ ದಾಳಿಯಲ್ಲಿ ಉತ್ತಮ ರೀತಿಯ ಪ್ರದರ್ಶನದೊಂದಿಗೆ 1 ಅಂಕದ ಸೇರ್ಪಡೆಗೊಳಿಸಿದಂಥ ಸುಲ್ತಾನ್ ಗೈಸ್ ತಂಡದ ದಾಳಿಕಾರ ಮುಂದುವರಿತಾ ಇದ್ದಾರೆ. ಈ ಬಾರಿ ಬಂಧನವಾಗುತ್ತಾ ಇದೆ. ಆಂಕಲ್ ಹೋಲ್ಡ ಪೂರ್ಣಾವಧಿಯ ಮುಕ್ತಾಯದ ವೇಳೆಗೆ 8-3 ಅಂಕಗಳ ಮುನ್ನಡೆಯೊಂದಿಗೆ ಈ ಪಂದ್ಯದಲ್ಲಿ ವಿಜಯಶಾಲಿ ಆಗ್ತಾ ಇದ್ದಾರೆ ಶ್ರೀ ಮುಂಡಲ್ ತಾಯಿ ಕೈಯಾರ ಈ ತಂಡ. ಅಭಿನಂದನೆಗಳು, ವಂದನೆಗಳು ಸುಲ್ತಾನ್ ಗೈಸ್ ತಂಡಕ್ಕೆ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದ್ದಕ್ಕೆ ತಮ್ಮೊಂದಿಗೆ ಅಭಾರಿಯಾಗಿರ್ತೇವೆ. ಮುಂದಕ್ಕೆ ಸೆವೆನ್ಸ್ ಅಂಬಿಲಡ್ಕ ಹಾಗೂ SFC ಕಾರ್ಲೆ ಬಿ ತಂಡಗಳು ಬನ್ನಿ. അടുത്ത മത്സരം കടുത്തതായിരിക്കും അടുത്ത മത്സരം. അങ്ങനെ SFC കാർലെ ബി വരവായി. ದ್ವಿತೀಯ ಸುತ್ತಿನ 4ನೇ ಸ್ಪರ್ಧೆಯ ಆರಂಭ. ರಾತ್ರಿಯ ನಿದ್ದೆಗಣ್ಣಿನಿಂದ ಎದ್ದು ಚುರುಕುಗೊಳ್ಳುವಂತಹ ಸಮಯವಿದು. ಸ್ಪರ್ಧೆಗೆ ಮೊನಚು ಬರ್ತಾ ಇದೆ. ನಾಣ್ಯ ಚಿಮುಗೆ SFC ಕಾರ್ಲೆ ನಾಣ್ಯ ಚಿಮುಗೆಯನ್ನು ಗೆದ್ದುಕೊಂಡು ವಾಡಿಕೆಯಂತೆ ಅಂಕಣವನ್ನ ಆಯ್ದುಕೊಳ್ಳುತ್ತಾ ಇದ್ದಾರೆ. ಎದುರಾಳಿ ತಂಡ ಸೆವೆನ್ಸ್ ಅಂಬಿಲಡ್ಕ. ಪ್ರಥಮ ಸುತ್ತಿನ ಸ್ಪರ್ಧೆಯಲ್ಲಿ ಟೈ ಬ್ರೇಕರ್ ಮೂಲಕ ಗೋಲ್ಡನ್ ರೈಡ್ನೊಂದಿಗೆ ವಿಜಯಶಾಲಿ ಆಗಿರತಕ್ಕಂಥ SFC ಕಾರ್ಲೆ ಬಿ ಒಂದೆಡೆಯಾದರ ಸೆವೆನ್ಸ್ ಅಂಬಿಲಡ್ಕ ಕಳೆದ ಸ್ಪರ್ಧೆಯಲ್ಲಿ ಎದುರಾಳಿಗಳಿಲ್ಲದೆ ದ್ವಿತೀಯ ಸುತ್ತಿಗೆ ತೇರ್ಗಡೆ ಹೊಂದಿದಂತಹ ತಂಡ. ತೀರ್ಪುಗಾರಿಕೆ ವಿಭಾಗದಲ್ಲಿ ಒಂದು ಕಡೆ ಗಣೇಶ್ ಶಬ್ರುಗಜೆ ಹಾಗೆ ಮತ್ತೊಂದು ಕಡೆ ಶರೀಫ್ ಮಲಂಗರೆ ಹಾಗೆ ಲೈನ್ ಅಂಪೈರ್ಗಳಾಗಿ ನಮ್ಮೊಂದಿಗೆ ಸಹಕರಿಸ್ತಾ ಇರುವವರು ರಾಜೇಶ್ ಕುಂಟಂಗೆರಡ್ಕ ಹಾಗೂ ಅವರ ಪುತ್ರ ಅಂಬು ಕುಂಟಂಗೆರಡ್ಕ. ಇವರುಗಳು ತಂದೆ ಮಗನ ಜುಗಲ್ಬಂದಿ. ಶಿವರಾಜರವರ ದಾಳಿ ಸಫಲತೆ ಇಲ್ಲ. ಏಕಾಂಗಿಯಾಗಿ ಪ್ರಯತ್ನಗೊಳಿಸಿದಂತಹ ಕಾರ್ನರ್ ವಿಭಾಗದ ಆಟಗಾರನ ದೂಡುವಿಕೆ ಮೂಲಕ 1 ಅಂಕದ ಪ್ರಾಪ್ತಿ ಕಂಡುಕೊಳ್ಳುತ್ತಾ ಇದೆ ಸೆವೆನ್ಸ್ ಅಂಬಿಲಡ್ಕ.
Here is another hand touch point for team 7 Ambiladka. And the points moves to two zero. പതിനാറാമത്തെ മത്സരം പുരോഗമിക്കുന്നു. സെവൻസ് അമ്പിലെടുക്കാൻ നേടിയ 2 പോയിന്റിനെതിരെ പോയിന്റുകളൊന്നുമില്ലാതെ SFC കാർലെ മുന്നോട്ട് നീങ്ങുന്നു. പതിനേഴാമത്തെ മത്സരത്തിന് തയ്യാറെടുപ്പ് നടത്തണം ബ്രദേഴ്സ് അടുക്കരെ, അതുപോലെ തന്നെ ಮಿತ್ರಬಳಗ ದೇವರಗದ್ದೆ ಮಿತ್ರಬಳಗ ದೇವರಗದ್ದೆ ಮತ್ತು ಬ್ರದರ್ಸ್ ಅಡಕರೆ ತಂಡದ ಆಟಗಾರರು ಮುಂದಿನ ಪಂದ್ಯಕ್ಕೋಸ್ಕರ ತಯಾರಾಗಿ ಪ್ರವೇಶ ದ್ವಾರದ ಬಳಿ ಬಂದಿರಿ. ಪ್ರಥಮಾರ್ಧದ ಪ್ರಥಮ ವಿಶ್ರಾಂತಿ ವೇಳೆ ಸೆವೆನ್ಸ್ ಅಂಬಿಲಡ್ಕ ತಂಡ ಅಪೇಕ್ಷೆ ಪಡ್ತಾ ಇದೆ. ಅಂಕಗಳಲ್ಲಿ ವಾಪಸ್ಸಾತಿ 2 ಮುಂದೆ 0 ಸಂಪಾದನೆ. SFC ಕಾರ್ಲೆ ಬಿ ತಂಡ ಅಂಕಗಳಿಲ್ಲದೆ ವಾಪಸ್ಸಾತಿ ಕಂಡುಕೊಳ್ಳುತ್ತಾ ಇದೆ ಸೆವೆನ್ಸ್ ಅಂಬಿಲಡ್ಕ ತಂಡದ ದಾಳಿಗಾರ. ಮತ್ತೊಂದು ಅಂಕದ ಸೇರ್ಪಡೆಗೊಳ್ಳುತ್ತಾ ಇದೆ ಸೆವೆನ್ಸ್ ಅಂಬಿಲಡ್ಕ ತಂಡದ ಖಾತೆಯಲ್ಲಿ 3-0. ಏಕಾಂಗಿಯಾಗಿ ಬಂಧಿಸ್ತಾ ಇದ್ದಾರೆ ಆಟಗಾರನನ್ನ. 1 ಅಂಕದ ಸೇರ್ಪಡೆಯಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 4-0. ಕ್ರೀಡಾಳುಗಳಲ್ಲಿ ಹಾಗೂ ಕ್ರೀಡಾ ಪ್ರೇಮಿಗಳಲ್ಲಿ ವಿನಂತಿಯನ್ನ ಮಾಡುತ್ತಾ ಇದ್ದೇವೆ. BMS ಸಂಜೀವ ಇವರ ನೇತೃತ್ವದಲ್ಲಿ ಶುಚಿ ರುಚಿಯಾದಂತಹ ಭಕ್ಷ್ಯ ಭೋಜನಗಳು ಮೈದಾನದ ಎಡಪಾರ್ಶ್ವದ ಹೋಟೆಲ್ನಲ್ಲಿ ತಯಾರಾಗಿದೆ. ಎಲ್ಲರೂ ಬಿಸಿ ಭಕ್ಷ್ಯ ಭೋಜನಗಳನ್ನು ಸವಿಯಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಹೋಟೆಲ್ ಸಂಜೀವ್ ಪ್ರಥಮಾರ್ಧದ ಮುಕ್ತಾಯಕ್ಕೆ 4 ಮುಂದೆ 0 ಸಂಪಾದನೆ ಕಂಡು ಬರ್ತಾ ಇದೆ. ಸೆವೆನ್ಸ್ ಅಂಬಿಲಡ್ಕ ಗಳಿಸಿದ್ದು 4, ವಿರುದ್ಧವಾಗಿ ಎದುರಾಳಿ ಗಳಿಸಿದ್ದು 0. அடுத்த மത്സரம்
ബ്രദേഴ്സ് അടുക്കര, അതുപോലെ തന്നെ മിത്രബളക ദേവരഗദ്ദ 15ാമത്തെ മത്സരത്തിന് വേണ്ടി തയ്യാറെടുപ്പ് നടത്തണം. ബ്രദേഴ്സ് അടുക്കര, അതുപോലെ തന്നെ മിത്രബളക ദേവരഗദ്ദ എത്രയും പെട്ടെന്ന് പ്രവേശന കവാടത്തിന്റെ അടുത്ത് എത്തിച്ചേരണം. ಪ್ರಸ್ತುತ ಅಂಕಣದಲ್ಲಿ ಕ್ರೀಡಾಕೂಟದ 16ನೇ ಸ್ಪರ್ಧೆ ಮುಂದುವರಿತಾ ಇದೆ. ಸೆವೆನ್ಸ್ ಅಂಬಿಲಡ್ಕ SFC ಕಾರ್ಲೆ ಬಿ ಇನ್ನೂ ಕೂಡ ತಮ್ಮ ಖಾತೆಯನ್ನ ತೆರೆಯುವಲ್ಲಿ ಯಶಸ್ವಿಯಾಗಿಲ್ಲ ಕಾರ್ಲೆ. ಎದುರಡಿ ಖಾತೆಯಲ್ಲಿ 4 ಅಂಕಗಳು ಜೋಡಣೆಯಾಗಿದೆ. ಅಂತಿಮ 3 ನಿಮಿಷಗಳ ಅವಧಿಯಲ್ಲಿದೆ ಸ್ಪರ್ಧೆ. ಮುಂದೆ 17ನೇ ಸ್ಪರ್ಧೆಗೆ ಬ್ರದರ್ಸ್ ಅಡ್ಕರೆ ಮಿತ್ರ ಬಡಗ ದೇವರಗದ್ದೆ. ಈ ಸ್ಪರ್ಧೆಯಲ್ಲಿ 2 ತಂಡಗಳು ಕೂಡ ಕ್ಲಬ್ದ ಸಮಯಕ್ಕೆ ಅಂಕಣವನ್ನ ಧಾವಿಸುವಂತ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಬ್ರದರ್ಸ್ ಅಡ್ಕರೆ ಮಿತ್ರ ಬಡಗ ದೇವರಗದ್ದೆ ತಂಡಗಳಿಗೆ ಕರೆಯನ್ನ ರವಾನಿಸ್ತಾ ಇದ್ದಾವೆ. ದಯವಿಟ್ಟು ಸಹಕಾರವನ್ನು ಕೊಡಿ. SFC ಕಾರ್ಲೆ ಒಳಾಂಗಣದಲ್ಲಿ 3 ಆಟಗಾರರು 3 ಡಿಫೆಂಡರ್ಗಳು ಮಾತ್ರ ಬಾಕಿ. ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ದಾಳಿಯಲ್ಲಿ ನೀಳಕಾಯದ ದಾಡಿಗಾರ ನೀಲು ಅವರ ದಾಡಿ ಮುಂದುವರಿತಾ ಇದೆ. ಅಂಕಗಳ ಅಗತ್ಯ ಖಂಡಿತವಾಗ್ಲೂ SFC ಕಾರ್ಲೆ ತಂಡಕ್ಕೆ ಇದೆ. ಅಂತಿಮ 2 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. ತಂಡಗಳು ಪ್ರವೇಶ ದ್ವಾರದಲ್ಲಿ ತಮ್ಮ ಉಪಸ್ಥಿತಿಯನ್ನು ಕಂಡುಕೊಡಬೇಕಿದೆ. ಬ್ರದರ್ಸ್ ಅಡಗರೆ ಮಿತ್ರ ಬಡಗ ದೇವರಗದ್ದೆ ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಎರಡು ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಬಹುತೇಕ ವಿಜಯದ ಹೊಸ್ತಿಲಲ್ಲಿದೆ ತಂಡ.
ಸೆವೆನ್ಸ್ ಅಂಬಿಲಡ್ಕ ಎಸ್ಎಫ್ಸಿ ಕಾರ್ಲೆ ತಂಡದಲ್ಲಿ ಅಂತಿಮ 1 ನಿಮಿಷದ ಕಾಲಾವಕಾಶ ಇದೆ. ಕಾರ್ಲೆ ತಂಡದಿಂದ ದೊಡ್ಡ ಮಟ್ಟಿನ ದಾಳಿ ಆಗಬೇಕಿದೆ. ಪ್ರಸ್ತುತ ದಾಳಿಯಲ್ಲಿ ಜಿಮ್ಮ್ಯಾನ್ ಸಂತೋಷ್ ಅವರು ದಾಳಿಯಲ್ಲಿ ಟ್ಯಾಕಲ್ ಆಗಿದ್ದಾರೆ. 5ನೇ ಅಂಕ ಸೇರ್ಪಡೆಗೊಳ್ಳುತ್ತಾ ಇದೆ. ಮತ್ತೆ ಸೂಪರ್ ಟ್ಯಾಕಲ್ ಜೀವಂತವಾಗಿದೆ ಕಾರ್ಲೆ ತಂಡಕ್ಕೆ. ನೀಲೇಶ್ ಅವರ ದಾಳಿ ಮುಂದುವರಿತಾ ಇದೆ. ಉದ್ದನೆಯ ಕಾಲುಗಳು, ಉದ್ದನೆಯ ಕೈಗಳು. ನೀಲೇಶ್ ಅವರಿಗೆ ಇದು ಸುಲಭದ ತುತ್ತು. ಅಂಕ ಪಡೆದುಕೊಂಡಿದ್ದಾರೆ 6. ಈ ರೀತಿಯಲ್ಲಿ ಆಲ್ ಔಟ್ ಆಗುತ್ತಾ ಇದೆ ಎಸ್ಎಫ್ಸಿ ಕಾರ್ಲೆ. 9-0 ಸಂಪಾದನೆ ಕಾರ್ಲೆ. ಇದರೊಂದಿಗೆ ಸೆವೆನ್ಸ್ ಅಂಬಿಲಡ್ಕ ಮುಂದಿನ ಸುತ್ತು ಅಂದ್ರೆ ಕ್ವಾರ್ಟರ್ ಫೈನಲ್ಗೆ ಅರ್ಹತೆಯನ್ನ ಪಡೆದುಕೊಂಡಿದೆ. ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತಹ ತಂಡ ಎಸ್ಎಫ್ಸಿ ಕಾರ್ಲೆ. ಧನ್ಯವಾದಗಳು. 17ನೇ ಸ್ಪರ್ಧೆಗೆ ತಂಡಗಳು ಬನ್ನಿ. ಬ್ರದರ್ಸ್ ಅಡಿಗರೆ, ಮಿತ್ರ ಬಡಗ, ದೇವರಗದ್ದೆ ತಂಡಗಳು ತಕ್ಷಣ ಪ್ರತಿಕ್ರಿಯೆಯನ್ನು ಕೊಡಬೇಕು. ಅಂಕಣದ ಬಡಭಾಗದಲ್ಲಿ ತಂಡಗಳು ಇರಬೇಕು. ಈ ಮ್ಯಾಚ್ ಡಾನ್ಲ ಟೀಮ್ ದಕ್ಲು ಬೇಗ ಬರಪೇರ ಪಂಪುನಂಚಿನ ನಿರೀಕ್ಷೆ ಇಂಕಲ್ಲ ಬಲೆ. ದೇವರಗದ್ದೆ ದಕ್ಲು ಬಲೆ ಸುರೂಕು ನಿಕ್ಲು ಬರಡು. ಈ ರೀತಿಯ ಅದ್ಧೂರಿಯ ಕಬಡ್ಡಿ ಕ್ರೀಡಾಕೂಟ ಆಯೋಜನೆ ಆಗಬೇಕಿದ್ರೆ ಅನೇಕ ಸಂಖ್ಯೆಯಲ್ಲಿ ಸಂಘ ಸಂಸ್ಥೆಗಳು, ವ್ಯಕ್ತಿಗಳು ವಿವಿಧ ರೂಪದಲ್ಲಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಸಂಘ ಸಂಸ್ಥೆಗಳಿಗೂ ವ್ಯಕ್ತಿಗಳಿಗೂ ವಿಶೇಷವಾಗಿ ಎಸ್ಕೆಪಿ ಕಿದೂರು ಈ ಸಂಸ್ಥೆಯ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಎಸ್ ಬಲ್ಪದ ಪೊರ್ತುಗು ದೇವರ ಗದ್ದೆದ ದೇವರನ ಜೋಕುಲು ಬೈದೇರು ಸೊಲ್ಮೇಲು ನಿಗ್ಲೇಗೆ ಬೇಗ ಬೈದರು. ನನ್ನ ದುಂಬದ ರೌಂಡ್ಗೆ போன ನನ್ನಾತ ಬೇಗ ಬಲೆ. ಎದುರಾಳಿ ತಂಡ ಬರಬೇಕಿದೆ. ಬ್ರದರ್ಸ್ ಅಡ್ಕರೆ ಬಲೆ. ಬ್ರದರ್ಸ್ ಅಡಕರೆ, ಮಿತ್ರ ಬಡಗ, ದೇವರಗದ್ದೆ ಇದು ಕೂಟದ 17ನೇ ಸ್ಪರ್ಧೆ. ಮುಂದೆ 18ನೇ ಸ್ಪರ್ಧೆಗೆ ಕುತ್ತಿಯಾಳ ಶ್ರೀ ಕೂಡ್ಲು ಎ ಮತ್ತು ಎಸ್ಕೆಪಿ ಕಿದೂರು ಡಿ ತಂಡಗಳು ಬರಬೇಕಿದೆ. ದೇವರಗದ್ದೆ ಟಾಸ್ ಆನ್ ಅಂಡ್ ಚಾಯ್ಸ್ ಕೌಟ್. ಲೈನ್ ಎಂಪೈರ್ ಇಲ್ಲರ ಆರಂಭಿಕ ದಾಳಿ ಬ್ರದರ್ಸ್ ಅಡ್ಕರೆ ತಂಡದಿಂದ ಆಗುತ್ತಾ ಇದೆ. ಜುಸಿ ನಂಬರ್ 33. ಪ್ರಥಮ ದಾಳಿಯಲ್ಲಿ ಅಂಕವನ್ನ ಕಬಳಿಸಿಕೊಂಡಿದ್ದಾರೆ. ಖಾತೆ ಆರಂಭವಾಗುತ್ತಾ ಇದೆ. ಬ್ರದರ್ಸ್ ಅಡ್ಕರೆ ಖಾತೆಯಲ್ಲಿ ಪ್ರಥಮ ಅಂಕದ ಜೋಡಣೆಯಾಗಿದೆ. ಎದುರಾಳಿ ತಂಡದಿಂದ ದೇವರಗದ್ದೆ ತಂಡದಿಂದ ಪ್ರಥಮ ದಾಳಿ ಮುಂದುವರಿತಾ ಇದೆ. ಗೆದ್ದಲ್ಲಿ ಮುಂದೆ ಕ್ವಾರ್ಟರ್ ಫೈನಲ್ ಸುತ್ತಿನಲ್ಲಿ ಆಡುವಂತ ಅವಕಾಶ, ಸೋತಲ್ಲಿ ಕ್ರೀಡಾಕೂಟದಿಂದ ಹೊರಗಡೆ. ನಿರಂತರ ದಾಳಿಯ ಸಂಘಟನೆಯಲ್ಲಿ
ಕಳೆದ ಬಾರಿ ಒಂದಂಕವನ್ನ ಪಡೆಕೊಂಡಂತ ಅದೇ ದಾಡಿಗರ ಜೆರ್ಸಿ ನಂಬರ್ 33 ನೀಡವಾದ ಕೈಗಳು ರನ್ನಿಂಗ್ ಹ್ಯಾಂಡ್ ಟಚ್ ಅನ್ನ ಮಾಡಲಾಗಿದೆ. ಅಂಕ ತರುವಲ್ಲಿ ದ್ವಿತೀಯ ಬಾರಿ ಸತತ 2 ಅಂಕಗಳು ಲಭ್ಯವಾಗುತ್ತಾ ಇದೆ. ಎದುರಾಳಿ ತಂಡ ದೇವರಗದ್ದೆ ಪ್ರತಿರೋಧವನ್ನ ವ್ಯಕ್ತಪಡಿಸುವಂತ ಸಮಯ. ಇನ್ನು ಕೂಡ ತಮ್ಮ ಖಾತೆಯಲ್ಲಿ ಶೂನ್ಯ ಸಂಪಾದನೆಯನ್ನ ಮಾಡಿಟ್ಟುಕೊಂಡಿದೆ ದೇವರಗದ್ದೆ ಮಿತ್ರ ಬಡಗ. ಆಕ್ರಮಣಕಾರಿ ದಾಳಿಯ ಸಂಘಟನೆ ಆಗಬೇಕಿದೆ. ಖಾತೆ ಆರಂಭವಾಗುತ್ತಾ ಇದೆ. ಮಿತ್ರ ಬಡಗ ದೇವರಗದ್ದೆ ಖಾತೆಯಲ್ಲಿ 1 ಅಂಕ 2-1 ಒಂದಂಕದ ಹಿನ್ನಡೆ ಮುನ್ನಡೆಯಲ್ಲಿ ಪ್ರಸ್ತುತ ಕ್ರೀಡಾಕೂಟದ 17ನೇ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಪ್ರಸ್ತುತ ಒಳಾಂಗಣದಲ್ಲಿ 2 ದಕ್ಷಿಣ ಕನ್ನಡ ಜಿಲ್ಲೆಯ ಜೂನಿಯರ್ ತಂಡಗಳು ಮುಖಾಮುಖಿಯಾಗುತ್ತಾ ಇದೆ. ದಯವಿಟ್ಟು ಗಮನಿಸಿ, ಪಂದ್ಯಾಟ ಸಮಬಲದಲ್ಲಿ ಅಂತ್ಯಗೊಂಡ್ರೆ ಟೈ ಬ್ರೇಕರ್ ಖಂಡಿತವಾಗ್ಲೂ ಗೋಲ್ಡನ್ ರೈಡ್, ಯಾವುದೇ ಬದಲಾವಣೆ ಇಲ್ಲ. ಬೋನಸ್ +1 2 ಅಂಕ ಲಭ್ಯವಾಗುತ್ತಾ ಇದೆ. 4-1 4-1 ಇನ್ ಫೇವರ್ ಆಫ್ ಬ್ರದರ್ಸ್ ಅಡ್ಕರೆ. ಪ್ರಸ್ತುತ ಕ್ರೀಡಾಕೂಟವನ್ನ ವೀಕ್ಷಣೆ ಮಾಡುವಂತ ಎಲ್ಲ ಕಬಡ್ಡಿ ಆಸ್ವಾದಕರಿಗೆ, ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತ ಎಲ್ಲ ಕ್ರೀಡಾಪಟುಗಳಿಗೆ ಶುಭ ಮುಂಜಾನೆ. ಇವತ್ತು ಜನವರಿ ತಿಂಗಳ 26ನೇ ತಾರೀಕು ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾವೆ. ದ್ವಿತೀಯ ಅಂಕ ಸೇರ್ಪಡೆಯಾಗಿದೆ. 4-2ರಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಕೇವಲ 2 ಅಂಕಗಳ ಅಂತರ ಮಾತ್ರ. ಬೋನಸ್ ಅಂಕವನ್ನ ಸುಲಭವಾಗಿ ಪಡೆಕೊಳ್ಳಬಹುದಾದಂತ ಆಟಗಾರ ಜೆರ್ಸಿ ನಂಬರ್ 33 ನಿರಂತರ ದಾಡಿಯಲ್ಲಿ ಬ್ರದರ್ಸ್ ಅಡ್ಕರೆ ತಂಡದಿಂದ ಈ ಬಾರಿ नजर नहीं हटा, पीछे नहीं देखा, टैकल हुआ है. एक और अंक मिला है ದೇವರಗದ್ದೆ. 3-4 4-3ರಲ್ಲಿ 1 ಅಂಕದ ಹಿನ್ನಡೆ ಮುನ್ನಡೆ ಮಾತ್ರ. ಅದೇ ನಾಣ್ಯದಲ್ಲಿ ತಿರುಗೇಟನ್ನ ನೀಡಿದೆ. ಅಲ್ಲಿ ಟ್ಯಾಕಲ್, ಇಲ್ಲಿ ಟ್ಯಾಕಲ್. 5-3 ಅಂಕಗಳ ಅಂತರ 2 ಆಗಿದೆ. ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ 2 ತಂಡಗಳು ಅಣಿಯಾಗಬೇಕಿದೆ. ಕುತ್ತಿಯಾಡ ಶ್ರೀ ಕೂಡ್ಲು ಎಸ್ಕೆಪಿ ಕಿದೂರು ಡಿ ತಂಡ ಡಿಫೆನ್ಸ್ ಅಲ್ಲಿ ಬಹಳಷ್ಟು ತಪ್ಪುಗಳನ್ನ ಮಾಡ್ತಾ ಇದೆ. ದೇವರಗದ್ದೆ ತಂಡ ಇಲ್ಲಿ ದೊಡ್ಡ ಮಟ್ಟಿನ ದಾಳಿಯಾಗಿದೆ. 2 ಅಂಕಗಳು ಲಭ್ಯವಾಗುತ್ತಾ ಇದೆ. ಐದು 6 1 ಅಂಕದ ಮುನ್ನಡೆಯಲ್ಲಿದೆ ಅಡ್ಕರೆ. ಅಂತರ ಕಡಿಮೆಯಾಗಿದೆ, ಕೇವಲ 1 ಅಂಕ ಮಾತ್ರ. ಬಹಳಷ್ಟು ಸನಿಹದ ಸ್ಪರ್ಧೆ ಆಗುವಂತ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. 2 ಸಮಾನ ಶಕ್ತಿಯುಳ್ಳಂತ ಬಲಿಷ್ಠ ತಂಡಗಳು ಮುಖಾಮುಖಿಯಾಗುವಂತ ಅಪರೂಪದ ಸ್ಪರ್ಧೆಗೆ ನಾವುಗಳು ಸಾಕ್ಷಿಯಾಗುತ್ತಾ ಇದ್ದಾವೆ. ಮತ್ತೆ ದಾಡಿಯಲ್ಲಿ ಜೆರ್ಸಿ ನಂಬರ್ 33 ಅತ್ತ ಕಡೆ 2 ಇತ್ತ ಕಡೆ 2, ಅಲ್ಲಿ ಟ್ಯಾಕಲ್ ಇಲ್ಲಿ ಟ್ಯಾಕಲ್. 8-5 8-5 ಇನ್ ಫೇವರ್ ಆಫ್ ಅಡ್ಕರೆ.
ಬೋನಸ್ +1 7-8 ಮಧ್ಯಂತರ ವಿರಾಮದ ವೇಳೆಗೆ 7-8 മത്സരം ആദ്യ പകുതി പിന്നിടുമ്പോൾ ദേവരഗദ്ദെ നേടിയ 7 പോയിന്റിനെതിരെ 8 എന്ന ക്രമത്തിൽ ബ്രദേഴ്സ് അടുക്കരെ ഒരൊറ്റ പോയിന്റിന്റെ വ്യത്യാസത്തിൽ ലീഡ് പിടിക്കുന്നു. ಕೇವಲ 1 ಅಂಕದ ಮುನ್ನಡೆಯನ್ನ ಸಾಧಿಸಿಕೊಡ್ತಾ ಇದೆ ಮಧ್ಯಂತರ ವಿರಾಮದ ವೇಳೆಗೆ ಬ್ರದರ್ಸ್ ಅಡಿಕರೆ. ಈ ಸ್ಪರ್ಧೆ ಮುಗಿದ ತಕ್ಷಣ ಕ್ರೀಡಾಕೂಟದ ಮುಂದಿನ ಸ್ಪರ್ಧೆ 18ನೇ ಸ್ಪರ್ಧೆ ಭಾಗವಹಿಸುವಂತೆ 2 ತಂಡಗಳು ಕುತ್ತಿಯಾಳು ಶ್ರೀ ಕೂಡ್ಲು ಎ ಮತ್ತು ಎಸ್ಕೆಪಿ ಕಿದೂರ್ ಡಿ ತಂಡಗಳು ದಯವಿಟ್ಟು ತಮ್ಮ ಸಿದ್ಧತೆಯನ್ನು ಪೂರ್ತಿಗೊಳಿಸಿ ಪ್ರವೇಶ ದ್ವಾರದತ್ತ ಮುಖ ಮಾಡಿ ಬರುವಂತೆ ಮನವಿ. ಆ ಬಳಿಕ 19ನೇ ಸ್ಪರ್ಧೆಯಲ್ಲಿ ಕುತ್ತಿಯಾಳು ಶ್ರೀ ಕೂಡ್ಲು ಬಿ ವಿರುದ್ಧವಾಗಿ ಎಸ್ಎಫ್ಸಿ ಕಾರ್ಲೆ ಎ. ತದಬಳಿಕ ದ್ವಿತೀಯ ಸುತ್ತಿನ ಅಂತಿಮ ಸ್ಪರ್ಧೆ ಶಿವಾಜಿ ಪ್ರಿನ್ಸ್ ಬಂಬ್ರಾಣ ಎ ವಿರುದ್ಧವಾಗಿ ಯುವಧಾರ ಕನ್ನಟ್ಟಿಪಾರ. Just number 10 from the side of Mitra Badaga Devaragadde. ಒಂಬತ್ತು 7 9-7 in favor of Brothers Odikare. ಈ ಬಾರಿ ಮತ್ತೆ ಟ್ಯಾಕಲ್ ಧುಮುಕಿ ಹೊಡೆಯುವಂತ ಪ್ರಯತ್ನ ವಿಫಲತೆಗೊಳ್ಳುತ್ತಾ ಇದೆ. ಟ್ಯಾಕಲ್ ಮುಖೇನ 1 ಅಂಕವನ್ನ ಪಡೆದುಕೊಂಡಿದೆ ದೇವರಗದ್ದೆ. 8-9 1 ಅಂಕದ ಅಂತರ ಮಾತ್ರ. ಪ್ರವಚನ ಅತೀತವಾದಂತ ಸ್ಪರ್ಧೆಯಾಗಿದೆ. 9-8 ಸ್ಪರ್ಧೆ. Wait. ಸಿಂಗಲ್ ಪಾಯಿಂಟ್ 9-9 ಸಮ ಬಲದಲ್ಲಿದೆ ಸ್ಪರ್ಧೆ. ಮುಖೇನ ಅಡಿಕರೆ ತಂಡದ ಪ್ರಮುಖ ದಾಡಿಗಾರ ಅಂಕಣದಿಂದ ಹೊರಗಡೆ. 9-9 ಸ್ಪರ್ಧೆ. ಪ್ರವಚನ ಅತೀತವಾದಂತ ಸ್ಪರ್ಧೆಗೆ ನಾವುಗಳು ಸಾಕ್ಷಿಯಾಗುತ್ತಾ ಇದ್ದಾವೆ. 10 ಕಡೆ 9, ಇತ್ತ ಕಡೆ 9. ದೇವರಗದ್ದೆ 9, ಅಡಿಕರೆ 9. ದಾಳಿಯಲ್ಲಿ 10 ಜರ್ಸಿ ನಂಬರ್. ಈ ಬಾರಿ ಮತ್ತೆ ರನ್ನಿಂಗ್ ಹ್ಯಾಂಡ್ ಟಚ್. ಪ್ರತಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ ದೇವರಗದ್ದೆ. ಅಂತಿಮ 2 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. 10-9 ಈ ಸ್ಪರ್ಧೆಯಲ್ಲಿ ಮೊದಲ ಬಾರಿಗೆ ಮುನ್ನಡೆಯನ್ನ ಸಾಧಿಸಿಕೊಡುತ್ತಾ ಇದೆ ದೇವರಗದ್ದೆ ತಂಡ. ಹತ್ತು 9 1 ಅಂಕದ ಮುನ್ನಡೆ ದೇವರಗದ್ದೆ.
ಕೇವಲ ಒಂದಂಕದ ಹಿನ್ನಡೆಯಲ್ಲಿದೆ ಅಡ್ಕರೆ. ಯಾವುದೇ ಕ್ಷಣದಲ್ಲೂ ಪಂದ್ಯಾಟದ ಚಿತ್ರಣ ಬದಲಾಗುವಂತ ಸಾಧ್ಯತೆಗಳು ಹೆಚ್ಚಿದೆ. ಇಲ್ಲಿ ಅನಗತ್ಯ ಹಿಡಿತಕ್ಕೆ ಯತ್ನ, ಉಚಿತ ಫ್ರೀ ಅಂಕವನ್ನ ಕೊಟ್ಟಿದ್ದಾರೆ. 10-10ರಲ್ಲಿ ಮತ್ತೆ ಸ್ಪರ್ಧೆ ಸಮಬಲದಲ್ಲಿದೆ. ದಾಳಿಯಲ್ಲಿ ಜೆರ್ಸಿ ನಂಬರ್ 10. ಎಸ್ ಐತಾರ ದಾನಿ ಬೋನಸ್ ಇಜ್ಜಿ ಅವಳ ಈತ ಬಲ್ಬ ಖಂಡಿತ ಇಜ್ಜಿ. ದ್ವಿತೀಯ ಸುತ್ತಿನ ಸ್ಪರ್ಧೆಗಳ ಮುಂದುವರಿಕೆ ಕಂಡುಕೊಳ್ಳುತ್ತಾ ಇದೆ. 17ನೇ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. 18ನೇ ಸ್ಪರ್ಧೆಗೋಸ್ಕರ ತಯಾರಾಗಿರಿ. ಕುತ್ಯಾಳ ಶ್ರೀ ಕೂಡ್ಲು ಎ ತಂಡ SKP ಕಿದೂರು ಡಿ ತಂಡದ ವಿರುದ್ಧವಾಗಿ 18ನೇ ಪಂದ್ಯಕ್ಕೋಸ್ಕರ 11-10 ಒಂದಂಕದ ಮುನ್ನಡೆ. ಈ ಬಾರಿ ಮತ್ತೆ ದೇವರ ಗದ್ದೆ ತಂಡ ಇದೆ. ಅಂತಿಮ 60 ಸೆಕೆಂಡುಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸ್ಪರ್ಧೆ. ಇಲ್ಲಿ ಟ್ಯಾಕಲ್ ಆಗಿದೆ. ಅಂಪೈರ್ ತೀರ್ಮಾನ ಅಂತಿಮವಾಗಿದೆ. ಟ್ಯಾಕಲ್ ಟ್ಯಾಕಲ್ ರಿವ್ಯೂಜ್. ತೀರ್ಪುಗಾರರ ತೀರ್ಪಿಗೆ ಎದುರಾಗಿ ಮನವಿ ಸಲ್ಲದು. ತೀರ್ಪುಗಾರರ ತೀರ್ಪನ್ನ ಮನವಿ ರಿವ್ಯೂಗೆ ಅವಕಾಶವಿರುವುದಿಲ್ಲ. ರೈಡರ್ ಔಟ್ ಎಂಬ ತೀರ್ಮಾನವನ್ನ ನೀಡಿದ್ದಾರೆ. ಅಂಪೈರ್ ತೀರ್ಮಾನ ಕೊಟ್ಟಾಗಿದೆ. ಪಂದ್ಯಾಟವನ್ನ ಮುಂದುವರಿಸುವಂತೆ ತೀರ್ಪುಗಾರರಲ್ಲಿ ವಿನಂತಿ. ಯಾವುದೇ ಕಾರಣಕ್ಕೂ ತೀರ್ಪುಗಾರರ ತೀರ್ಪಿಗೆ ವಿರುದ್ಧವಾಗಿ ಚರ್ಚೆ ಸಲ್ಲದು. ತೀರ್ಪುಗಾರರ ತೀರ್ಮಾನವನ್ನು ಗೌರವಿಸಲೇಬೇಕಾದ ಅನಿವಾರ್ಯತೆ ಇದೆ. ತೀರ್ಪುಗಾರರ ತೀರ್ಪು ಬಂದಾಗಿದೆ. ಯಾವುದೇ ರಿವ್ಯೂಗಳಿಗೆ ಅವಕಾಶವಿರುವುದಿಲ್ಲ. ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಯಾವುದೇ ಕಾರಣಕ್ಕೂ ತೀರ್ಪುಗಾರರ ತೀರ್ಪಿಗೆ ಎದುರಾಗಿ ಚರ್ಚೆಗೆ ಆಸ್ಪದವಿಲ್ಲ. ಜೆಪಿಯನ್ನ ನಮ್ಮ ರಿವ್ಯೂ ಇಜ್ಜಿ ಪಂತ ನಿಜ ಇಜ್ಜಿ ಅಂಡ ಮ್ಯಾಚ್ ತುಂಬ ಬೋಪುಜಿ ಪನ್ನಗ ನಮಗೊಂದು ತೀರ್ಮಾನ ದೆಪ್ಪಡಾಪುಂಡು. ಆ ಸಂದರ್ಭ ನಮ್ಮ ರಿವ್ಯೂ ದೆತ್ತೋನುವ 13-10ರಲ್ಲಿ ಮುನ್ನಡೆ ದೇವರ ಗದ್ದೆ ಇದೆ. ಮತ್ತೆ ಟ್ಯಾಕಲ್ ಆಗಿದೆ. ಈ ರೀತಿಯಲ್ಲಿ ಸ್ಪರ್ಧೆ ಮುಕ್ತಾಯಗೊಳ್ಳುತ್ತಾ ಇದೆ. ದೇವರ ಗದ್ದೆ ತಂಡದ ವ್ಯವಸ್ಥಾಪಕನ ವಿಶೇಷ ಗಮನಕ್ಕೆ ನನ್ನ ದುಂಬದ ಗಬ್ಬು ಬೇಗ ಬರಡು ಒಂದು ವೇಳೆ ಸಹಕಾರ ಕೊರ್ಲೆ. ಮುಂದಿನ ಸುತ್ತು ಕ್ವಾರ್ಟರ್ ಫೈನಲ್ಗೆ ಅರ್ಹತೆಯನ್ನ ಪಡೆದುಕೊಂಡಿರುವಂತ ತಂಡ ದೇವರ ಗದ್ದೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತ ಬ್ರದರ್ಸ್ ಅಡಕರೆ ತಂಡಕ್ಕೆ ಧನ್ಯವಾದಗಳು. ಮುಂದಿನ ಸ್ಪರ್ಧೆಗೆ ತಂಡಗಳು ಬರಬೇಕಿದೆ. ಜೆಪಿಎನ್ ಕುತ್ಯಾಳ ಶ್ರೀ ಕೂಡ್ಲು ಎ ತಂಡ ಮತ್ತು SKP ಕಿದೂರು ಡಿ ತಂಡಗಳು ಆದಷ್ಟು ಬೇಗ ಮೈದಾನ ಮಧ್ಯವನ್ನು ಪ್ರವೇಶಿಸಬೇಕೆಂದು ವಿನಂತಿ. ಕುತ್ಯಾಳ ಶ್ರೀ ಕೂಡ್ಲು ಎ ತಂಡ, ಕುತ್ಯಾಳ ಶ್ರೀ ಕೂಡ್ಲು SKP ಕಿದೂರು
SKP ಕುಂಟಗೇರಡ್ಕ ಕಿದೂರು ಡಿ ತಂಡ ಕುತ್ಯಾಳ ಶ್ರೀ ಕೂಡ್ಲು ಎ ತಂಡ. ಆದಷ್ಟು ಬೇಗ ಬನ್ನಿ, ಯಾವುದೇ ಕಾರಣಕ್ಕೂ ವಿಳಂಬಗೊಳಿಸುವಂತ ಅವಕಾಶವಿರುವುದಿಲ್ಲ. ತಮಗೆ ನಿಗದಿಗೊಳಿಸಿದ ಸಮಯದಲ್ಲಿ ನೀವು ಪ್ರವೇಶ ದ್ವಾರವನ್ನು ಪ್ರವೇಶಿಸಬೇಕಿದೆ. ಕರೆಯನ್ನ ಮಾನಿಸ್ತಾ ಕುತ್ಯಾಳ ಶ್ರೀ ಕೂಡ್ಲು ತಂಡ ಪ್ರವೇಶಿಸ್ತಾ ಇದ್ದಾರೆ. ಮಧ್ಯ SKP ಕುಂಟಂಗೇರಡ್ಕ ಪ್ರವೇಶಿಸ್ತಾ ಇದ್ದಾರೆ. ಸ್ಟಾರ್ ಗೈಸ್ ಕುಪ್ಪೆಟ್ಟಿ ಎಂಬ ನಾಮಾಂಕಿತದ ಸಮವಸ್ತ್ರವನ್ನು ಧರಿಸಿದಂತಹ SKP ಕಿದೂರು ಡಿ ತಂಡ ಒಂದು ಕಡೆಯಾದರೆ, ವಿರುದ್ಧವಾಗಿ ಕುತ್ಯಾಳ ಶ್ರೀ ಕೂಡ್ಲು ಎ ತಂಡ ನಾಣ್ಯ ಚಿಮುಕೆಯನ್ನು ಗೆದ್ದುಕೊಳ್ಳುತ್ತಾ ಇದ್ದಾರೆ. ಕುತ್ಯಾಳ ಶ್ರೀ ಕೂಡ್ಲು ಅಂಕಣವನ್ನ ಇದ್ದುಕೊಂಡಾಗ ಎದುರಾಳಿ ದಾಳಿಯಲ್ಲಿರಬೇಕಾದ ಅನಿವಾರ್ಯತೆ. ಪ್ರಗತಿಯಲ್ಲಿ ಕೂಟದ 18ನೇ ಸ್ಪರ್ಧೆ, ಮುಂದೆ ಕೂಟದ 19ನೇ ಸ್ಪರ್ಧೆಗೆ ತಂಡಗಳು ಸಿದ್ಧತೆಯನ್ನ ಪೂರ್ತಿಗೊಳಿಸಿ ಕುತ್ತಿಯಾಡ ಶ್ರೀ ಕೂಡ್ಲು ಬಿ ವಿರುದ್ಧವಾಗಿ SFC ಕಾರ್ಲ ಎ ടൂർണമെന്റിലെ 19ാമത് മത്സരത്തിൽ മത്സരിക്കേണ്ട രണ്ട് ടീമുകൾ തയ്യാറെടുപ്പുകൾ പൂർത്തീകരിക്കണമെന്ന് അറിയിക്കുകയാണ്. കുത്തിയാട് ശ്രീ കൂഡ്ലു ബി SFC കാർല എ. ಬಹಳ ಅದ್ದೂರಿಯಾಗಿ ಸಾಗಿ ಬಂದಂತಹ ಕ್ರೀಡಾಕೂಟ. ನಿನ್ನೆಯ ಸಾಯಾನ್ನ 7 ಗಂಟೆಗೆ ಆರಂಭಗೊಂಡಂತಹ ಪ್ರದರ್ಶನ ಪಂದ್ಯಾವಳಿಗಳ ಮುಖೇನ ಔಪಚಾರಿಕವಾಗಿ ಉದ್ಘಾಟನೆಗೊಂಡು ಇದೀಗ 58 kg ವಿಭಾಗದ ಸ್ಪರ್ಧೆಗಳು, ದ್ವಿತೀಯ ಸುತ್ತಿನ ಸ್ಪರ್ಧೆಗಳು ಸಾಗಿ ಬರ್ತಾ ಇದೆ. SKP ಕಿದೂರು ಕುಂಟಂಗೇರಡ್ಕ ಇವರ ಬೆಳ್ಳಿ ಹಬ್ಬದ ಸಂಭ್ರಮದ ಪ್ರಯುಕ್ತವಾಗಿ ರಾಷ್ಟ್ರಕಂಡ ಶ್ರೇಷ್ಠ ವಿಜ್ಞಾನಿ ಮಹಾಮೇಧಾವಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಇವರ ನಾಮಾಂಕಿತದಲ್ಲಿ ಸ್ಮರಣಾರ್ಥದಲ್ಲಿ ಆಯೋಜನೆಗೊಂಡಿರುವಂತಹ ಈ ಒಂದು ಕ್ರೀಡಾಕೂಟ ಇದುವರೆಗೆ ತಮ್ಮೆಲ್ಲರ ಸಹಕಾರದೊಂದಿಗೆ ಬಹಳ ಅದ್ಧೂರಿಯಾಗಿ ಸಾಗಿ ಬರ್ತಾ ಇದೆ. ಈ ಕ್ರೀಡಾಕೂಟಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಸಂಘ ಸಂಸ್ಥೆಗಳಿಗೂ ಹಾಗೂ ನಮ್ಮೊಂದಿಗೆ ಕೈ ಜೋಡಿಸಿದಂಥ ಎಲ್ಲ ಪ್ರಾಯೋಜಕ ವರ್ಗಕ್ಕೂ ಈ ಮೂಲಕವಾಗಿ ಮತ್ತೊಮ್ಮೆ ಹೃದಯಾಂತರಾಳದ ಧನ್ಯವಾದಗಳನ್ನು ಹೇಳುತ್ತಾ ಇದೀಗ ಕ್ರೀಡಾಕೂಟದ ದ್ವಿತೀಯ ಸುತ್ತಿನ ಸ್ಪರ್ಧೆಗಳು ಸಾಗಿ ಬರ್ತಾ ಇದೆ. 18ನೇ ಸ್ಪರ್ಧೆಯಲ್ಲಿದ್ದೇವೆ ನಾವು. ಕುತ್ಯಾಳ ಶ್ರೀ ಕೂಡ್ಲು ಎ ತಂಡ ವಿರುದ್ಧವಾಗಿ SKP ಕಿದೂರು ಡಿ ತಂಡ. ಪ್ರಥಮ ದಾಳಿಯನ್ನೇ ಬಂಧಿಸುತ್ತಾ SKP ಕಿದೂರು ತಂಡ ತಮ್ಮ ಖಾತೆಯ ಆರಂಭ ಕಂಡುಕೊಂಡಿದೆ. Official timeout. ಬಹಳ ರೋಮಾಂಚಕಾರಿಯಾದಂತಹ ಪಂದ್ಯಕ್ಕೆ ಸಾಕ್ಷಿಯಾಗಿದ್ದೇವೆ. ಈ ಕಳೆದ ಪಂದ್ಯದಲ್ಲಿ ಎದುರಾಳಿಯಾಗಿರ್ತಕ್ಕಂತಹ
ಬ್ರದರ್ಸ್ ಅಡ್ಕರೆ ಹಾಗೂ ಮಿತ್ರ ಬಳಗ ದೇವರಗದ್ದೆಯ ತಂಡಗಳ ಮಧ್ಯೆ ನಡೆದಂತಹ ಕಳೆದ ಸ್ಪರ್ಧೆ ಅದ್ಭುತವಾಗಿ ಮೂಡಿಬಂತು. ಇದೀಗ ಅಂತೆಯೇ ಬಹಳ ಜಿದ್ದಿನ ಸೆಣಸಾಟ ಉಳ್ಳಂತಹ ಮತ್ತೊಂದು ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದ್ದೇವೆ. ಅದ್ಭುತವಾಗಿತ್ತು. ಆಟಗಾರರ ಭದ್ರಕೋಟೆಯನ್ನ ಭೇದಿಸಿದಂತ ದಾಳಿಗಾರ ತಮ್ಮ ನೀಳವಾದ ಕೈಗಳನ್ನ ಮಧ್ಯ ಕೆರೆಯ ಮೇಲಿಂದ ಚಾಚುತ್ತಾ ಕೆಲವೊಂದು ಅಂಕಗಳನ್ನ ಸಂಪಾದಿಸಿದ್ರು. ಅಂಕಗಳ ಸಂಖ್ಯೆ ಮೂಡಿ ಬರಬೇಕಿದ. ತೀರ್ಪುಗಾರರ ಕೈ ಮೇಲಕ್ಕೆ 4 ಎಂದು ತೋರಿಸ್ತಾ ಇದೆ. 4 ಅಂಕಗಳ ಸೇರ್ಪಡೆಯಾಗುತ್ತಾ ಇದೆ. ಶ್ರೀಕಾಂತ್ ಎಂಬ ನಾಮಧಾರಿ ಆಟಗಾರ ದಾಳಿಯಲ್ಲಿ ಅದ್ಭುತ ಪ್ರದರ್ಶನವನ್ನೇ ತೋರ್ಪಡಿಸಿದ್ರು. ಕೊತ್ಯಾಳ ಶ್ರೀ ಕೂಡ್ಲು ತಂಡಕ್ಕೋಸ್ಕರ ತಮ್ಮ ಚಾಕಚಕ್ಯತೆಯನ್ನು ತೋರ್ಪಡಿಸುತ್ತಾ 4 ಅಂಕಗಳನ್ನು ಸಂಪಾದಿಸಿಕೊಂಡ್ರು. ಅಂಕದ ಖಾತೆ ಆರಂಭಗೊಂಡಿದೆ ಕೊತ್ಯಾಳ ಶ್ರೀ ಕೂಡ್ಲು ತಂಡಕ್ಕೆ. SKP ಕಿದೂರು ತಂಡ ಗಳಿಸಿತು 1 ಅಂಕವಾದರೆ ಕೊತ್ಯಾಳ ಶ್ರೀ ಕೂಡ್ಲು ಅಂಕದ ಗೊಂಚಲನ್ನೇ ಬಾಚಿಕೊಂಡ್ರು. ಪ್ರಥಮಾರ್ಧದ ಪ್ರಥಮ ವಿಶ್ರಾಂತಿ ವೇಳೆ ಕೋರಿಕೆ ಇದೆ. SKP ಕಿದೂರು ಡಿ ತಂಡದ ಕಡೆಯಿಂದ ಪ್ರೇಕ್ಷಕರನ್ನ ತುದಿಗಾಳಲ್ಲಿ ನಿಲ್ಲಿಸುವಂತಹ ಪಂದ್ಯಗಳಿಗೆ ಸಾಕ್ಷಿಯಾಗುತ್ತಾ ಇದ್ದೇವೆ. ರೋಮಾಂಚಕಾರಿಯಾಗಿ ಮೂಡಿ ಬರ್ತಾ ಇದೆ ಕ್ರೀಡಾಕೂಟ. ಈ ಬಾರಿ ಕುತ್ಯಾಳ ಶ್ರೀ ಕೂಡ್ಲು ಕಡೆಯಿಂದ ಜೆರ್ಸಿ ನಂಬರ್ 2 ಧರಿಸಿದಂತ ಆಟಗಾರನ ದಾಳಿ ಆರಂಭವಾಗುತ್ತಾ ಇದೆ. ಹೊಂದಾಣಿಕೆಯ ಆಟಕ್ಕೆ ಸಾಕ್ಷಿಯಾಗುತ್ತಾ ಇದೆ ಕುತ್ಯಾಳ ಶ್ರೀ ಕೂಡ್ಲು. ಈ ಬಾರಿ ಚುರುಕಿನ ಪಾದ ಚಲನೆಯ ಮೂಲಕ ಕೈಯಲ್ಲೊಂದು ಕಾಲಲ್ಲೊಂದು 2 ಅಂಕಗಳ ಸಂಪಾದನೆ ಕಂಡು ಬಂತು. 3-4ರಲ್ಲಿದೆ. 1 ಅಂಕಗಳ ಕ್ಷಮಿಸಿ 3-5ರಲ್ಲಿದೆ. ಅಂಜೆ 5-3ರಲ್ಲಿದೆ. 5-3 ಇನ್ ಫೇವರ್ ಆಫ್ ಕುತ್ಯಾಳ ಶ್ರೀ ಕೂಡ್ಲು. ಅಂಕಗಳಿಲ್ಲದೆ ವಾಪಸ್ ಆತಿ ದಾಳಿಗಾರನ ಕಡೆಯಿಂದ ಕೊಂಚ ಮಟ್ಟಿಗೆ ಸೆಣಸಾಟ ಸ್ತಬ್ಧವಾಗುತ್ತಾ ಇದೆ. ಈ ಬಾರಿ 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 ಚಲನೆ ಕಂಡು ಬಂತು. ಡಬಲ್ ಆಂಕಲ್ ಹೋಲ್ಡ್ ಕಂಡು ಬಂತು. ಆರು 3ರಲ್ಲಿದೆ. 1 ಅಂಕದ ಸೇರ್ಪಡೆ ಕುತ್ಯಾಳ ಶ್ರೀ ಕೂಡ್ಲು. ಪ್ರಥಮಾರ್ಧದ ಮುಕ್ತಾಯದ ವೇಳೆಗೆ ಅಂಕದ ಖಾತೆಯಲ್ಲಿದೆ 6-3. 3 ಅಂಕಗಳ ವ್ಯತ್ಯಾಸವಿದೆ.
ಕುತ್ಯಾಳ ಶ್ರೀ ಕೂಡ್ಲು ಗಳಿಸಿಕೊಂಡಂತ 6ಕ್ಕೆ ಎದುರಾಗಿ ಎದುರಾಳಿ ಗಳಿಸಿಕೊಂಡದ್ದು 3. ಆರು 3ರಲ್ಲಿದೆ. ಕುತ್ಯಾಳ ಶ್ರೀ ಗಳಿಸಿಕೊಂಡದ್ದು 6. SKP ಕುಂಟಂಗಿ 2ಕ ಡಿ ತಂಡ ಗಳಿಸಿಕೊಂಡದ್ದು 3. 3 ಅಂಕಗಳ ವ್ಯತ್ಯಾಸವಿದೆ. ಸೂಪರ್ ಟ್ಯಾಕಲ್ ಇಸ್ ಆನ್. ಈ ಬಾರಿ ಆಂಕಲ್ ಹೋಲ್ಡ್ ಕಂಡು ಬಂತು. ಜೆರ್ಸಿ ನಂಬರ್ 2 ಬನಿಯಾನುಧಾರಿ ಆಟಗಾರ ಬೊಗಸೆಯಲ್ಲಿ ಭದ್ರವಾಗಿ ಕಾಲನ್ನು ಭದ್ರಪಡಿಸುವಾಗ 1 ಅಂಕದ ಸೇರ್ಪಡೆಯಾಗುತ್ತಾ ಇದೆ. ಬಹಳ ನುಣುಪಾದ ನುಸುಳುವಿಕೆ ಕಂಡು ಬಂತು. ಆದರೆ (1+2) first loan towards the Kutyala Shri Kudlu from the opposition, and score point moves to 11-3. That's a beauty, but ಅದ್ಭುತವಾದ ರಕ್ಷಣಾ ಕೂಟ. ಕೊನೆಯ 5 ನಿಮಿಷ 3 ನಿಮಿಷಗಳ ಘೋಷಣೆ ಬರ್ತಾ ಇದೆ ತೀರ್ಪುಗಾರರಿಂದ. ಈ ಬಾರಿ ಮತ್ತೊಮ್ಮೆ 2 ಅಂಕಗಳ ಸೇರ್ಪಡೆ ಕಂಡುಕೊಳ್ತಾ ಇದೆ. ದ್ವಿತೀಯಾರ್ಧದಲ್ಲಿ ಪ್ರಥಮ ವಿಶ್ರಾಂತಿ ವೇಳೆಯ ಕೋರಿಕೆ ಕಂಡು ಬಂತು ಕುತ್ಯಾಳ ಶ್ರೀ ಕೂಡ್ಲು ಕಡೆಯಿಂದ. ಈ ಬಾರಿ ತಪ್ಪು ಕಂಡು ಬಂತು. ಕಾರ್ನರ್ ಆಟಗಾರ ಅನಗತ್ಯ ತಪ್ಪುಗಳಿಗೆ ಮಾಡಿಕೊಡುತ್ತಾ 1 ಅಂಕವನ್ನು ಎದುರಾಳಿಗೆ ಬಿಟ್ಟುಕೊಡ್ತಾ ಇದ್ದಾರೆ. 4ರಲ್ಲಿದೆ ಅಂಕದ ಖಾತೆ. ಈ ಬಾರಿ ಬಂಧನವಾಗುತ್ತಾ ಇದೆ. ದಾಳಿ ಕಾರಣ ಬಂಧನವಾಗುತ್ತಾ ಇದೆ. 5ಕ್ಕೆ 5:14 2 ನಿಮಿಷಗಳ ಅವಧಿಗೆ ಪಂದ್ಯ ಸೀಮಿತವಾಗುತ್ತಾ ಇದೆ. 5:14ರಲ್ಲಿದೆ 9 ಅಂಕಗಳ ವ್ಯತ್ಯಾಸ. ಮತ್ತೊಮ್ಮೆ ಬಂಧನ ಕಂಡು ಬಂತು. ಉತ್ತಮ ರೀತಿಯ ರಕ್ಷಣೆ.
6:14 ಕೊನೆಯ 1 ನಿಮಿಷದ ಘೋಷಣೆ ಆಗುತ್ತಾ ಇದೆ ತೀರ್ಪುಗಾರರಿಂದ. ಕೊಂಚ ಮಟ್ಟಿನ ಪ್ರತಿರೋಧ ವ್ಯಕ್ತವಾಗುತ್ತಾ ಇದೆ SKP ಕುಂಟಂಗೇರಡ್ಕ ಡಿ ತಂಡದ ಕಡೆಯಿಂದ. ಒಂದೊಮ್ಮೆ ಪ್ರಥಮಾರ್ಧದಲ್ಲಿ ಪ್ರಥಮಾರ್ಧದ ದ್ವಿತೀಯ ದಾಳಿಯಲ್ಲಿ 4 ಅಂಕಗಳನ್ನು ಬಾಚಿಕೊಂಡಾಗ ಶ್ರೀಕಾಂತ್ ಎಂಬ ದಾಳಿಕಾರ ತದನಂತರ ಎದುರಾಳಿ ತಂಡಕ್ಕೆ ಪ್ರತಿರೋಧಿಸಲು ಅವಕಾಶವನ್ನು ನೀಡದೆ ಏಕಪಕ್ಷೀಯವಾಗಿ ಸಾಗಿ ಬಂದು SKP ಕುಂಟಂಗೇರಡ್ಕ ಗಳಿಸಿಕೊಂಡಂತ 6 ಅಂಕಗಳಿಗೆ ಎದುರಾಗಿ 14 ಅಂಕಗಳನ್ನು ಗಳಿಸಿಕೊಂಡು 1 ಅಂಕದ ಸೇರ್ಪಡೆಯಾಗುತ್ತಾ ಇದೆ. ಪೂರ್ಣಾವಧಿಯ ಮುಕ್ತಾಯದ ವೇಳೆಗೆ 14-6 ಮೂಲಕ 14-7 ಮೂಲಕ 7 ಅಂಕಗಳ ಸ್ಪಷ್ಟ ಮುನ್ನಡೆಯೊಂದಿಗೆ ಕುತ್ಯಾಳ ಶ್ರೀ ಕೂಡ್ಲು ತಂಡ ವಿಜಯಶಾಲಿಯಾಗುತ್ತಾ ಇದೆ. 19ನೇ ಪಂದ್ಯಾಟಕ್ಕೋಸ್ಕರ ಬನ್ನಿ. ಕುತ್ಯಾಳ ಶ್ರೀ ಕೂಡ್ಲು ಬಿ ತಂಡ ಮತ್ತು SFC ಕಾರ್ಲೆ ಎ ತಂಡ ಕ್ರೀಡಾಕೂಟದ 19ನೇ ಪಂದ್ಯ ದ್ವಿತೀಯ ಸುತ್ತಿನ ಸ್ಪರ್ಧೆಗಳು ಮುಂದುವರಿತಾ ಇದೆ. SFC ಕಾರ್ಲೆ ಎ ತಂಡ, ಕುತ್ಯಾಳ ಶ್ರೀ ಕೂಡ್ಲು ಬಿ ತಂಡ. ಕುತ್ಯಾಳ ಶ್ರೀ ಕೂಡ್ಲು ಬಿ, SFC ಕಾರ್ಲೆ എ. എത്രയും പെട്ടെന്ന് മത്സരങ്ങൾ തീർക്കേണ്ടതുണ്ട്. ദയവ് ചെയ്ത് ടീമുകൾ എത്രയും പെട്ടെന്ന് പ്രവേശന കവാടത്തിൻ്റെ അരികെ വന്നിട്ട് നിൽക്കണമെന്ന് അപേക്ഷിക്കുന്നു. കുത്യാള ശ്രീ കൂഡ്ലു ബി, SFC ಕಾರ್ಲೆ ಎ. Here is the first call and the countdown starts now. ಪ್ರಥಮ ಸುತ್ತಿನಲ್ಲಿ ಭಾಗ್ಯದ ಅವಕಾಶವನ್ನು ಪಡೆದುಕೊಂಡು ದ್ವಿತೀಯ ಸುತ್ತಿಗೆ ತೇರ್ಗಡೆಗೊಂಡಂತಹ SFC ಕಾರ್ಲೆ ಮೈದಾನ ಮಧ್ಯದಲ್ಲಿದ್ದಾರೆ. ಕುತ್ಯಾಳ ಶ್ರೀ ಕೂಡ್ಲು ಬಿ ತಂಡ ಬರಬೇಕು. കുത്യാള ശ്രീ കൂഡ്ലു ഇത്രയും പെട്ടെന്ന് വരിക. ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ ತಂಡದ ನಂದನ್ ಎಂಬ ಆಟಗಾರ ಆದಷ್ಟು ಬೇಗ ತಮ್ಮ ತಂಡವನ್ನು ಕೂಡಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ನಂದನ್ ಬಂಬ್ರಾಣ, ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ ತಂಡದ ಆಟಗಾರ ನಂದನ್ ತಮ್ಮ ತಂಡವನ್ನು ಸೇರಿಕೊಳ್ಳಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಕ್ರೀಡಾಕೂಟದ 19ನೇ ಪಂದ್ಯದಲ್ಲಿದ್ದೇವೆ. ದ್ವಿತೀಯ ಸುತ್ತಿನ ಪಂದ್ಯಗಳು ಮುಂದುವರಿಯುತ್ತಾ ಇದೆ. ಪ್ರಥಮ ಸುತ್ತಿನಲ್ಲಿ ಭಾಗ್ಯದ ಮೂಲಕ ಎರಡನೇ ಸುತ್ತಿಗೆ ತೇರ್ಗಡೆಗೊಂಡಂತಹ SFC ಕಾರ್ಲೆ ಎ ತಂಡ ಹಾಗೂ
ಕುತ್ಯಾಳ ಶ್ರೀ ಕೂಡ್ಲು ಬಿ ತಂಡ. ಸರ್ ಮೊನ್ನೆ ಚಿಮ್ಮುಗೆಯನ್ನು ಗೆದ್ದುಕೊಂಡಿದ್ದು SFC ಕಾರ್ಲೆ. ಅಂಕದ ಸೇರ್ಪಡೆಗೊಂಡಿದ ಟೌ ಟಚ್. That's a gentle push towards Kutyala Shri Kudlu. Point goes to Kutyala. Once again, point goes to Kutyala Shri. ಮತ್ತೊಮ್ಮೆ ಅಂಕಗಳ ಸತತ ಅಂಕಗಳ ದಾಖಲಾತಿ ಕುತ್ಯಾಳ ಶ್ರೀ ಕೂಡ್ಲು ತಂಡದ ಖಾತೆಯಲ್ಲಿ. ನಾಲ್ಕು ಅಂಕಗಳ ದಾಖಲಾತಿ ಕಂಡುಕೊಂಡಿದೆ ಕುತ್ಯಾಳ ಶ್ರೀ ಕೂಡ್ಲು. SFC ಕಾರ್ಲೆ ಅಂಕದ ಖಾತೆಯ ಆರಂಭ ಕಂಡಿಲ್ಲ. ಈ ಬಾರಿ ಆಟಗಾರ ಸೆಲ್ಫ್ ಔಟ್ ಆಗುವ ಮೂಲಕ ಮೈದಾನದಿಂದ ಹೊರಗೆ. ಮತ್ತೊಂದು ಅಂಕದ ಸೇರ್ಪಡೆ. ಸತತ 4ನೇ ಅಂಕದ ದಾಖಲಾತಿ ಕಂಡು ಬಂತು ದಾಳಿಕಾರನ ಕಡೆಯಿಂದ. ಜರ್ಸಿ ನಂಬರ್ 4 ತೊಟ್ಟಂತಹ ಆಟಗಾರ. 6-0. ಬೋನಸ್ ಪಾಯಿಂಟ್ ಫಾರ್ SFC ಕಾರ್ಲೆ. ಅಂಕದ ಖಾತೆಯ ಆರಂಭ ಕಂಡಿದೆ 1-9. ಬೋನಸ್ ಪಾಯಿಂಟ್. ಅಂಕದ ಖಾತೆಯಲ್ಲಿ 2 ಸಂಖ್ಯೆಗಳ ಜೋಡಣೆಯಾಗುತ್ತಾ ಇದೆ. 10. ಪ್ರಥಮಾರ್ಧದ ಮುಕ್ತಾಯದ ವೇಳೆಗೆ 10-1.
ಮತ್ತೊಮ್ಮೆ ಹೆಚ್ಚುವರಿ ಬೋನಸ್ ಅಂಕದ ಸೇರ್ಪಡೆ ಕಂಡಿದೆ. ದ್ವಿತೀಯಾರ್ಧದ ಪ್ರಥಮ ವಿಶ್ರಾಂತಿ ವೇಳೆಯ ಕೋರಿಕೆ ಎಸ್ಎಫ್ಸಿ ಕಾರ್ಲೆ ಎ ತಂಡ. ಸತತ ಬೋನಸ್ ಅಂಕಗಳ ಸೇರ್ಪಡೆ ಕುತ್ಯಾಳ ಶ್ರೀ ಕೂಡ್ಲು ತಂಡಕ್ಕೆ. ಕೊನೆಯ 3 ನಿಮಿಷಗಳ ಅವಧಿ ಮಾತ್ರ ಬಾಕಿ ಉಳಿತಾ ಇದೆ ಪಂದ್ಯ ಚಾಲ್ತಿಯಲ್ಲಿ. ದ್ವಿತೀಯ ಸುತ್ತಿನ ಕೊನೆಯ ಸ್ಪರ್ಧೆಗೆ ಕರೆಯನ್ನು ನೀಡುತ್ತಾ ಇದ್ದೇವೆ. ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ ಎ ತಂಡ ಹಾಗೂ ಯುವಧಾರ ಕನ್ನಡಿಪಾರ ಹಾಗೂ ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ ಎ ತಂಡಗಳು ಪ್ರವೇಶ ದ್ವಾರದ ಬಳಿ ಬಂದು ತಯಾರಾಗಿರಿ. ದ್ವಿತೀಯ ಸುತ್ತಿನ ಕೊನೆಯ ಸ್ಪರ್ಧೆ ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ ಎ ತಂಡ ಹಾಗೂ ಯುವಧಾರ ಕನ್ನಡಿಪಾರ ಆದಷ್ಟು ಬೇಗ ಪ್ರವೇಶ ದ್ವಾರದ ಬಳಿ ಬಂದಿರಿ. ಬೋನಸ್ ಅಂಕದ ಸೇರ್ಪಡೆಯಾಗುತ್ತಾ ಇದೆ ಎಸ್ಎಫ್ಸಿ ಕಾರ್ಲೆ ತಂಡಕ್ಕೆ. 2ನೇ ಅಂಕದ ದಾಖಲಾತಿ ಎದುರಾಳಿ ಗಳಿಸಿದ್ದು 14. ಏಕಪಕ್ಷೀಯವಾಗಿ ಸಾಗಿ ಬರ್ತಾ ಇದೆ ಪಂದ್ಯಾಟ. ದ್ವಿತೀಯಾರ್ಧದಲ್ಲಿ ದ್ವಿತೀಯ ವಿಶ್ರಾಂತಿ ವೇಳೆಯ ಕೋರಿಕೆ ಕಂಡುಕೊಳ್ಳುತ್ತಾ ಇದೆ. ಕೊನೆಯ 1 ನಿಮಿಷದ ಘೋಷಣೆ ತೀರ್ಪುಗಾರರಿಂದ. ನೀಲಕಾಯದ ಆಟಗಾರನ ದಾಳಿ ಮುಂದುವರಿಯುತ್ತಾ ಇದೆ. ಮುಂದಿನ ಪಂದ್ಯಕ್ಕೋಸ್ಕರ ಬನ್ನಿ. ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ ಎ ತಂಡ ಹಾಗೂ ಯುವಧಾರ ಕನ್ನಡಿಪಾರ ಪ್ರವೇಶ ದ್ವಾರದ ಬಳಿ ಬಂದು ತಯಾರಾಗಿರಬೇಕಾಗಿ ವಿನಂತಿಯನ್ನ ಮಾಡುತ್ತಾ ಇದ್ದೇವೆ. ದ್ವಿತೀಯ ಸುತ್ತಿನ ಕೊನೆಯ ಸ್ಪರ್ಧೆಗೋಸ್ಕರ ಯುವಧಾರ ಕನ್ನಡಿಪಾರ ಹಾಗೂ ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ ಎ ತಂಡ ಪೂರ್ಣಾವಧಿಯ ಮುಕ್ತಾಯದ ವೇಳೆಗೆ ಗಳಿಸಿಕೊಂಡದ್ದು 14. ಕುತ್ಯಾಳ ಶ್ರೀ ಕೂಡ್ಲು ತಂಡ ಎಸ್ಎಫ್ಸಿ ಕಾರ್ಲೆ ಎ ತಂಡ ಗಳಿಸಿದ್ದು 2. 12 ಅಂಕಗಳ ಸ್ಪಷ್ಟ ಮುನ್ನಡೆಯೊಂದಿಗೆ ಈ ಪಂದ್ಯದಲ್ಲಿ ಕುತ್ಯಾಳ ಶ್ರೀ ಕೂಡ್ಲು ತಂಡ ವಿಜಯಶಾಲಿ ಆಗಿರ್ತದೆ. ಅಭಿನಂದನೆಗಳು. ಹಾಗೆ ಎಸ್ಎಫ್ಸಿ ಕಾರ್ ಸಂಘಟಕರು ಆಯೋಜಿಸಿದಂತಹ ಲಕ್ಕಿ ಕೂಪನ್ನ ಪುಸ್ತಕ ಪಡೆದುಕೊಂಡವರು ಎಸ್ಕೆಪಿ ಕುಂಟಗೇರಡ್ಕ ತಂಡದ ಸಂಘದ ಸದಸ್ಯರುಗಳು ಲಕ್ಕಿ ಕೂಪನ್ನ ಪುಸ್ತಕ ಪಡೆದುಕೊಂಡವರು ಆದಷ್ಟು ಬೇಗ ಕೌಂಟರ್ ಬಳಿ ಅದನ್ನು ಮರಳಿ ಹಿಂತಿರುಗಿಸಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇವೆ. ಲಕ್ಕಿ ಕೂಪನ್ನ ಪುಸ್ತಕ ಪಡೆದುಕೊಂಡವರು ಸಂಘದ ಸದಸ್ಯರು ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ ಎ ತಂಡ, ಯುವಧಾರ ಕನ್ನಡಿಪಾರ. ವಿಳಂಬ ಮಾಡ್ತಾ ಇದ್ದೀರಿ.
ಅನವಶ್ಯಕ ವಿಳಂಬ ಮಾಡ್ತಾ ಇದ್ದೀರಿ, ಆದಷ್ಟು ಬೇಗ ದ್ವಿತೀಯ ಸುತ್ತಿನ ಕೊನೆಯ ಸ್ಪರ್ಧೆ ಯುವಧಾರ ಕನ್ನಡಿಪಾರ ವಾಕವರ ಯುವಧಾರ ಕನ್ನಡಿಪಾರ ಆದಷ್ಟು ಬೇಗ ಬನ್ನಿ. ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ ಇಜ್ಜರ ದಯಮಲ್ತದ ಬೇಗ ಬಲೆ ನನ್ನಲ್ಲ ನಿಕ್ಲಿಗೆ ಪನೋಡ. ದ್ವಿತೀಯ ಸುತ್ತಿನ ಕೊನೆಯ ಸ್ಪರ್ಧೆ ಯುವಧಾರ ಕನ್ನಡಿಪಾರ ಶಿವಾಜಿ ಫ್ರೆಂಡ್ಸ್ ಎ ಯುವಧಾರ ಕನ್ನಡಿಪಾರದ ಆಗಮನವಾಗುತ್ತಾ ಇದೆ. ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ ವಿಳಂಬ ಮಾಡಿದ ಕಾರಣದಿಂದಾಗಿ ಎರಡೂ ತಂಡಗಳಿಗೂ 5 ನಿಮಿಷಗಳ ಕಾಲಾವಧಿಯ ಪೂರ್ಣಾವಧಿಯನ್ನು 4 ನಿಮಿಷಗಳಿಗೆ ಸೀಮಿತಗೊಳಿಸಲಾಗಿರ್ತದೆ. ನಿಖಲು ಲೇಟ್ ಮಲ್ತು ಬಲ್ತು ನೀಡಿದವರ 5 ನಿಮಿಷದ ಟೈಮು 4 ನಿಮಿಷ ಕಮ್ಮಿ ಮಲ್ತದ. ಅವಲಿಪ್ಪುನವು ಮೂಲಿಪ್ಪುನವತ್ತು ಗ್ರೌಂಡ್ ದೊಲೈ ಬರಪುನವು ಆಪುಂಡು ಪ್ರಧಾನ ನಿಖಲಿಗೆ ಇತ್ತ ಮ್ಯಾಚ್ ತಿಕ್ಕನೆ ಫಸ್ಟ್ ಮ್ಯಾಚ್ ನಿಖಲ್ನ ಒಂದು ಯುವಧಾರ ಕನ್ನಟ್ಟಿಪಾರೆ ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ ಇದು ದ್ವಿತೀಯ ಸುತ್ತಿನ ಅಂತಿಮ ಸ್ಪರ್ಧೆ. ನಿಜವಾಗಿಯೂ ನಮ್ಮ ತೀರ್ಪುಗಾರರಿಗೆ ಒಂದು ದೊಡ್ಡ ಕೈ ಚಪ್ಪಾಳೆ ಕೊಡಬೇಕು. ಯಾಕೆಂದ್ರೆ ನಿರಂತರವಾಗಿ ಸ್ಪರ್ಧೆ ಆರಂಭದಿಂದ ಯಾವುದೇ ಬದಲಾವಣೆ ಇಲ್ಲದೆ ನಿರಂತರ ತಮ್ಮ ವೈಯಕ್ತಿಕ ಕಾರ್ಯಗಳನ್ನು ಕೂಡ ಬದಿಗಿಟ್ಟು ತೀರ್ಪುಗಾರಿಕೆಯಲ್ಲಿ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಅದರಲ್ಲೂ ಅತ್ಯಂತ ನಿಖರವಾದಂಥ ತೀರ್ಮಾನಗಳನ್ನು ಕೂಡ ಕೈಗೊಂಡಿದ್ದಾರೆ. ಮುಂಬರುವಂತ ಎಲ್ಲ ತಂಡಗಳಿಗೆ ಇದು ಒಂದು ಪಾಠವಾಗಿರಲಿ. ದಾಳಿಯಲ್ಲಿ ನಂದನ್ ಖಾತೆ ಆರಂಭವಾಗಿದೆ. ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ ಯುವಧಾರ ಇನ್ನೂ ಕೂಡ ತಮ್ಮ ಖಾತೆಯನ್ನ ತೆರೆದಿಲ್ಲ. ಈ ಬಾರಿ ಮತ್ತೆ ಟ್ಯಾಕಲ್ ಮುಖೇನ ದ್ವಿತೀಯ ಅಂಕ ಸೇರ್ಪಡೆಯಾಗುತ್ತಾ ಇದೆ. ಶಿವಾಜಿ ಬಂಬ್ರಾಣ ತಂಡದಲ್ಲಿ 2 ಅಂಕಗಳು ಜೋಡಣೆಯಾಗಿದೆ. ದಾಳಿಯಲ್ಲಿ ಕಳೆದ ಒಂದಷ್ಟು ತಿಂಗಳು ವರ್ಷದಲ್ಲಿ ಜೂನಿಯರ್ ಕಬಡ್ಡಿ ಪಂದ್ಯಾಟಗಳಲ್ಲಿ ಮಿಂಚುತ್ತಿರುವಂತಹ ಬಂಬ್ರಾಣದ ಉದಯೋನ್ಮುಖ ಪ್ರತಿಭೆ ನಂದನ್ ದಾಳಿಯಲ್ಲಿ ಯುವಧಾರ ಕನ್ನಡಿಪಾರೆ ತಂಡದಲ್ಲಿ ಅತಿಥಿ ಆಟಗಾರರನ್ನ ನೋಡಬಹುದು.
ಇದು ನಮ್ಮ ಲೈನ್ ಎಂಪೈರ್ ಕಿರಣ ರೀ ಸೂರ್ಯನ ಕಿರಣ ಆರ್ನ ಮಿತ್ತ ಬೂರ್ನಾಗ ಆರು ಚಾರ್ಜ್ ಆತೇರು ಮುಂಜಾನೆ ನಿರಂತರ ಅಂಕವನ್ನ ಬಿಟ್ಟು ಕೊಡ್ತಾ ಇದ್ದ ಯುವಧಾರ ಕನ್ನಡಿ ಪಾರ ಇನ್ನು ಕೂಡ ತಮ್ಮ ಖಾತೆಯಲ್ಲಿ ಶೂನ್ಯ ಸಂಪಾದನೆಯಾಗಿದೆ. ಇದು ಕ್ರೀಡಾಕೂಟದ ದ್ವಿತೀಯ ಸುತ್ತಿನ ಅಂತಿಮ ಸ್ಪರ್ಧೆ. ಈ ಸ್ಪರ್ಧೆಯ ಬಳಿಕ ನಮ್ಮ ಸಂಘಾಟಕರ ಅನುಮತಿಯೊಂದಿಗೆ ನಾವುಗಳು ಕ್ವಾರ್ಟರ್ಗೆ ಕೈ ಹಾಕಲಿದ್ದೇವೆ. ನನ್ನ ಕ್ವಾರ್ಟರ್ ನಾಲ್ಕು ಕ್ವಾರ್ಟರ್ ಉಂಟು. ಒಳಾಂಗಣದಲ್ಲಿ ಲೆಫ್ಟ್ ಮತ್ತು ರೈಟ್ ಕಾರ್ನರ್ ವಿಭಾಗದಲ್ಲಿ ಎರಡು ಡಿಫೆಂಡರ್ಗಳು ಸೂಪರ್ ಟ್ಯಾಕಲ್ ಜೀವಂತವಾಗಿತ್ತು. ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿಲ್ಲ ಯುವಧಾರ ಕನ್ನಡಿಪಾರ. ಪ್ರಸ್ತುತ ದಾಳಿಯಲ್ಲಿ ಯುವಧಾರ ಕನ್ನಡಿಪಾರ ತಂಡಕ್ಕಾಗಿ ರತೇಶ್ ಅವರ ದಾಳಿ ಮುಂದುವರಿತಾ ಇದೆ. ಜೆರ್ಸಿ ನಂಬರ್ 2. ಲಾಸ್ಟ್ ಮ್ಯಾನ್ ಫ್ರಮ್ ದ ಸೈಡ್ ಆಫ್ ಯುವಧಾರ ಕನ್ನಡಿಪಾರ. ಅಂಕವನ್ನ ಗಳಿಸಲೇಬೇಕಾದಂತ ಒತ್ತಡದಲ್ಲಿ ಯುವಧಾರ ಕನ್ನಡಿಪಾರ. ಈ ನಡುವೆ ಮತ್ತೆ ಟ್ಯಾಕಲ್ ಆಗುತ್ತಾ ಇದೆ, ಆಲ್ ಔಟ್ ಆಗುತ್ತಾ ಇದೆ ಯುವಧಾರ ಕನ್ನಡಿಪಾರ. ಏಕಮುಖಿ ಸ್ಪರ್ಧೆಯಾಗಿ ಮುಂದುವರಿತಾ ಇದೆ. ಬಿಟ್ಟು ಕೊಟ್ಟದ್ದು 9 ಅಂಕ, ಯುವಧಾರ ಪಡೆಕೊಂಡದ್ದು 0. ದಾಳಿಯಲ್ಲಿ ನಿರಂತರವಾಗಿ ನಂದನ್ ಈ ನಡುವೆ ಸುದರ್ಶನ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಯಶೋನಂದನಗರ ಕೋಟಿಬೈಲ್ ಉಪ್ಪಳ ಇದರ ಆಶ್ರಯದಲ್ಲಿ ಮುಂದಿನ ತಿಂಗಳು ಫೆಬ್ರವರಿ 8ರಂದು ರಾತ್ರಿ ಗಂಟೆ 8ರಿಂದ ಸುದರ್ಶನ್ ಟ್ರೋಫಿ 2025 62 ಕೆಜಿ ವಿಭಾಗದ ಮ್ಯಾಟ್ ಕಬಡ್ಡಿ ಕ್ರೀಡಾಕೂಟ ಆಯೋಜಿಸಲಾಗಿದೆ. ಕ್ರೀಡಾಕೂಟದ ವಿಜೇತ ತಂಡಗಳಿಗೆ ಪ್ರಥಮ 15,000, ದ್ವಿತೀಯ 8,000, ತೃತೀಯ 4,000, ಚತುರ್ಥ 4,000 ಜೊತೆಯಲ್ಲಿ 1ರಿಂದ 8ನೇ ಸ್ಥಾನದವರೆಗೂ ಶಾಶ್ವತ ಫಲಕಗಳು. ಇದು ಕೋಟಿಬೈಲ್ ಕಬಡ್ಡಿಯ ಮತ್ತೊಂದು ವಿಶೇಷತೆ. ಈ ಕ್ರೀಡಾಕೂಟಕ್ಕೆ ಸಮಸ್ತ ಕ್ರೀಡಾಭಿಮಾನಿ ಬಂಧುಗಳನ್ನ ಕ್ರೀಡಾ ಪಟುಗಳನ್ನ ಆತ್ಮೀಯವಾಗಿ ನಾವು ಬರಮಾಡಿಕೊಡ್ತಾ ಇದ್ದೇವೆ. 10-2ರಲ್ಲಿ ಮಧ್ಯಂತರ ವಿರಾಮದ ವೇಳೆಗೆ ಮುನ್ನಡೆಯನ್ನು ಸಾಧಿಸ್ತಾ ಇದೆ ತಂಡ ಶಿವಾಜಿ ಪ್ರಿನ್ಸ್ ಬಂಬ್ರಾಣ. ಹತ್ತು 2 ಅಂಕಗಳು ಸಂಪಾದನೆ ಮಾಡಿಕೊಂಡಿದೆ ಯುವಧಾರ ಕನ್ನಡಿಪಾರ. ನಂದನ್ ಮತ್ತೆ ದಾಳಿಯನ್ನ ಮುಂದುವರಿಸುವಂತೆ 8 ಅಂಕಗಳ ಅಂತರದಲ್ಲಿದೆ. ಪಂದ್ಯಾಟದಲ್ಲಿ ಹಿಂತಿರುಗಿ ಬರಬೇಕಾದಂತ ಅಗತ್ಯ ಖಂಡಿತವಾಗ್ಲೂ ಯುವಧಾರ ಕನ್ನಡಿಪಾರ ತಂಡಕ್ಕಿದೆ. ಪ್ರಮುಖ ದಾಳಿಗಾರ ನಂದನ್ ಅಂಕಣದಿಂದ ಹೊರಗಡೆ. ಈ ನಡುವೆ ದೊಡ್ಡ ಮಟ್ಟಿನ ದಾಳಿ ಸೆಂಟರ್ ಲೈನ್ ಬಳಿ ಟ್ಯಾಕಲ್ ಮಾಡುತ್ತಾ ಇದ್ದಾರೆ. ರೈಡರ್ ಔಟ್ ಎಂಬ ತೀರ್ಮಾನ.
ಈ ಬಾರಿ ಮತ್ತೆ ಟ್ಯಾಕಲ್ ಶಿವಾಜಿ ಬಂಬ್ರಾಣ 12 ಯುವತಾರ ಕನ್ನಡಿ ಪರ 3 ಗೆದ್ದಲ್ಲಿ ಕ್ವಾರ್ಟರ್ ಫೈನಲ್ ಹಂತವನ್ನ ತಲುಪುವಂತ ಅವಕಾಶ ಆಂಕಲ್ ಹೋಲ್ಡ್ ಮಾಡಲಾಗಿದೆ ಯುವತಾರ ಕನ್ನಡಿ ಪರ 4-12 ಸ್ಪರ್ಧೆ 5-12 5-12 ಇನ್ ಫೇವರ್ ಆಫ್ ಶಿವಾಜಿ ಫ್ರೆಂಡ್ಸ್ ಬಂಬ್ರಾಣ. ಮುಂದೆ ಕೂಟದ ಪ್ರಥಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ವಿನಯ ಬಾಡೂರು ಬಿ ವಿರುದ್ಧವಾಗಿ ಶ್ರೀ ಮುಂಡಾಲ್ ತಾಯಿ ಕೈಯಾರು. ಪದ್ರಾಡು 4 ಪದ್ರಾಡು 5 12-5 ಸ್ಪರ್ಧೆ. ಅಂತಿಮ 3 ನಿಮಿಷಗಳ ಅವಧಿಯಲ್ಲಿದೆ ಸ್ಪರ್ಧೆ. ಈ ಬಾರಿ ಮತ್ತೆ ಟ್ಯಾಕಲ್ ಯುವತಾರ ಕನ್ನಡಿ ಪರ ಪ್ರತಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಸಮಯದ ಅವಕಾಶ ಕಡಿಮೆ ಇದೆ. ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಶಿವಾಜಿ ಬಂಬ್ರಾಣ ಬಡಾಂಗಣದಲ್ಲಿ 3 ಡಿಫೆಂಡರ್ಗಳಿದ್ರು 2 ಅಂಕವನ್ನ ಬಿಟ್ಟುಕೊಟ್ಟಿದ್ದಾರೆ. 8-12 ಪಂದ್ಯಾಟ ಸನಿಹಕ್ಕೆ ಬರ್ತಾ ಇದೆ. 8-12 4 ಅಂಕಗಳ ಅಂತರ ಮಾತ್ರ. ಪಂದ್ಯಾಟ ಸಮಬಲದಲ್ಲಿ ಅಂತ್ಯಗೊಂಡ್ರೆ ಟೈ ಬ್ರೇಕರ್ ಗೋಲ್ಡನ್ ರೈಡ್. ಇಲ್ಲಿ ಮತ್ತೆ ಟ್ಯಾಕಲ್ ಆಲ್ ಔಟ್ ಆಗ್ತಾ ಇದೆ ಶಿವಾಜಿ ಬಂಬ್ರಾಣ. ಬೋನಸ್ ಇಜ್ಜಿ ಐತಾರದಾನಿ ಬೋನಸ್ ಇಜ್ಜಿ. 11-12 1 ಅಂಕದ ಅಂತರದಲ್ಲಿ ಮುನ್ನಡೆ ಶಿವಾಜಿ. ಎಸ್, ನಮ್ಮ ಸಂಘಾಟಕರಲ್ಲಿ ಒಂದು ವಿನಂತಿ. ಲೈನ್ ಅಂಪೈರ್ ವಿಭಾಗದಲ್ಲಿ 2 ಕಡೆಗಳಲ್ಲಿ 2 ಲೈನ್ ಅಂಪೈರ್ಗಳು ಸಹಕಾರವನ್ನು ಕೊಡಬೇಕು. ಯಾಕಂದ್ರೆ ಇನ್ನು ಬರುವಂತ ಎಲ್ಲ ಸ್ಪರ್ಧೆಗಳು ಕೂಡ ಅತ್ಯಂತ ಸನಿಹದ ಸ್ಪರ್ಧೆಗಳಾಗುವಂತ ಲಕ್ಷಣಗಳಿದೆ. ಹೈ ವೋಲ್ಟೇಜ್ ಸ್ಪರ್ಧೆಗಳು ನಡೆಯುವಂತ ಎಲ್ಲಾ ಸಾಧ್ಯತೆ ಇದೆ. ಯಾವುದೇ ಚರ್ಚೆಗಳಿಗೆ ಆಸ್ಪದವನ್ನ ನೀಡದಂತೆ ಪಂದ್ಯಾಟವನ್ನ ಮುಂದುವರಿಸಬೇಕಿದೆ. ಅಂತಿಮ 2 ನಿಮಿಷಗಳು ಮಾತ್ರ. 1 ಅಂಕದ ಮುನ್ನಡೆ. 11-12 11-12 12 12-11 ಆರಂಭದಲ್ಲಿ ಏಕಮುಖಿ ಸ್ಪರ್ಧೆಯಾಗಿದ್ದಂತ ಸ್ಪರ್ಧೆಯಲ್ಲಿ ಯುವತಾರ ಕನ್ನಟ್ಟಿ ಪಾರ ಫಿನಿಕ್ಸ್ ಪಕ್ಷಿಯಂತೆ ಮತ್ತೆ ಪಂದ್ಯಾಟದಲ್ಲಿ ಹಿಂತಿರುಗಿ ಬಂದಿದೆ. ರೈಡರ್ ಸೇಫ್ 2 ಪಾಯಿಂಟ್. 13-12 ಈ ಬಾರಿ 1 ಅಂಕದ ಮುನ್ನಡೆ ಯುವಧಾರ ಕನ್ನಟ್ಟಿ ಪಾರ. 13-12 ಸ್ಪರ್ಧೆ. 1 ಅಂಕದ ಮುನ್ನಡೆಯನ್ನ ಯುವಧಾರ ಕನ್ನಟ್ಟಿ ಪಾರ ತಮ್ಮದಾಗಿಸಿದೆ. ವಾಟ್ ಅನ್ ಎಕ್ಸಲೆಂಟ್ ಕಮ್ ಬ್ಯಾಕ್. ಇದು ಟ್ಯಾಕಲ್. 14-12 ಅಂತಿಮ 1 ನಿಮಿಷದ ಅವಧಿಯಲ್ಲಿ ಸ್ಪರ್ಧೆ. ಹದಿನಾಲ್ಕು 15-12 16-12 4 ಅಂಕಗಳ ಮುನ್ನಡೆ ಯುವಧಾರ. ಯುವಧಾರ ಕನ್ನಡಿ ಬಾರ. ಟೀಮ್ ಕ್ಯಾಪ್ಟನ್ ಪ್ಲೀಸ್ ನೋ ಟೈಮ್ ಔಟ್. ಓವರ್. One technical point in favor of Yuvathara.
17-12 17-12 5 ಅಂಕಗಳ ಮುನ್ನಡೆಯಲ್ಲಿ ಯುವಧಾರ. ಅನಿರೀಕ್ಷಿತ ಮರಳುವಿಕೆ ಬೆಳವಣಿಗೆ ಯುವಧಾರ ಕನ್ನಟ್ಟಿಪಾರ ತಂಡದಲ್ಲಿ. ಅಬ್ಬಬ್ಬಾ, ಇದು ಅದ್ಭುತವಾದಂತ ಕಂಬ್ಯಾಕ್ ಅನ್ನ ಮಾಡಿದ ಯುವಧಾರ ಕನ್ನಟ್ಟಿಪಾರ. ಏಕಾಂಗಿ ಹಿಡಿತಕ್ಕೆ ಪ್ರಯತ್ನ. 1+2 ಟೋಟಲ್ 3 ಪಾಯಿಂಟ್ಸ್. 21-12 ಒಂಜಿ ರೆಡ್ ಒಂಜಿ. ಯಾವ ಈ ರೀತಿಯಲ್ಲಿ ಸ್ಪರ್ಧೆ ಮುಕ್ತಾಯಗೊಳ್ಳುತ್ತಾ ಇದೆ. ಮುಂದಿನ ಸುತ್ತು ಅಂದ್ರೆ ಕ್ವಾರ್ಟರ್ ಫೈನಲ್ಗೆ ದಾಪುಗಾಲನ್ನ ಇಡ್ತಾ ಇದೆ ಯುವಧಾರ ಕನ್ನಟ್ಟಿಪಾರ. ಅದ್ಭುತವಾದಂತ ಕಂಬ್ಯಾಕ್ ಅನ್ನ ಮಾಡಿದಂತ ತಂಡ ಯುವಧಾರ ಕನ್ನಟ್ಟಿಪಾರ. ಎಸ್, ನಾವುಗಳು ಕ್ವಾರ್ಟರ್ಗೆ ಕೈ ಹಾಕ್ತಾ ಇದ್ದಾವೆ. ಕೂಟದ ಪ್ರಥಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ತಂಡಗಳು ಬನ್ನಿ. ವಿನಯ ಬಾಡೂರು, ಶ್ರೀಮಂಡಲ್ ತಾಯಿ ಕೈಯಾರು. ಸಮಯಬದ್ಧಿತವಾಗಿ ವಿನಯ ಬಾಡೂರು ತಂಡ ಬಡಾಂಗಣವನ್ನ ಪ್ರವೇಶ ಮಾಡುತ್ತಾ ಇದೆ. ಖಂಡಿತವಾಗಲೂ ವಿಶೇಷವಾದಂತಹ ಧನ್ಯವಾದಗಳು. ಎದುರಾಳಿ ತಂಡ ಬನ್ನಿ. ಶ್ರೀಮಂಡಲ್ ತಾಯಿ ಕೈಯಾರು ಕೂಡ ಬರ್ತಾ ಇದೆ. ಈ ತಂಡಗಳಿಗೂ ವಿಶೇಷವಾದಂತ ಅಭಿನಂದನೆಗಳು, ಧನ್ಯವಾದಗಳು. ಇದು ಕೂಟದ ಪ್ರಥಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆ. ಎಸ್, ಸಂಘಾಟಕರು ಅದೇ ರೀತಿಯಲ್ಲಿ ತೀರ್ಪುಗಾರ ತೀರ್ಮಾನದಂತೆ ಪಂದ್ಯಾಟದ ಸಮಯದಲ್ಲಿ ಬದಲಾವಣೆಗಳು ಇಲ್ಲ. ಕ್ವಾರ್ಟರ್ ಫೈನಲ್ನಲ್ಲೂ 5 ನಿಮಿಷದ ಆಟವನ್ನ ಆಡುವಂತೆ ಮನವಿಯನ್ನ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಟಾಸ್ ಆನ್ ಬೈ ವಿನಯ ಬಾಡೂರು, ಚಾಯ್ಸ್ ಕೋರ್ಟ್. ಪ್ರಸ್ತುತ ಸ್ಪರ್ಧಾ ಸಂಖ್ಯೆ 21. ടൂർണമെന്റിലെ ക്വാർട്ടർ ഫൈനൽ മത്സരങ്ങൾ ആരംഭിച്ചിരിക്കുന്നു. മത്സര സംഖ്യ 21. വിനയ ബാഡൂർ, ശ്രീ ಮುಂಡಾಲ್ ತಾಯಿ ಕೈಯಾರ್ ಪ್ರಸ್ತುತ ಕೋರ್ಟಿಲ್. ಇದು ಕ್ವಾರ್ಟರ್ ಫೈನಲ್ ಸುತ್ತಿನ ಸ್ಪರ್ಧೆ. ಈ ಸ್ಪರ್ಧೆಯಲ್ಲಿ ಗೆಲ್ಲುವಂತ ತಂಡಕ್ಕೆ ಮಿನಿಮಮ್ 2025 ಜೊತೆ ಒಂದು ಶಾಶ್ವತ ಫಲಕ ಖಚಿತ. ಇದು ಕ್ವಾರ್ಟರ್ ಫೈನಲ್ ಸುತ್ತಿನ ವಿಶೇಷತೆ. ಗೆಲ್ಲುವಂತ ತಂಡಕ್ಕೆ ಒಂದು ಬಹುಮಾನ ಖಚಿತ. ಮಿನಿಮಮ್ 2025 ಖಂಡಿತವಾಗ್ಲೂ ಖಚಿತವಾಗಿದೆ. ಈ ಕ್ರೀಡಾಕೂಟಕ್ಕೆ ಬಹುಮಾನದ ರೀತಿಯಲ್ಲಿ, ನೇರ ಪ್ರಸಾರದ ಜಾಹೀರಾತು ರೀತಿಯಲ್ಲಿ ಅಲ್ಲದೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕ ಸಂಖ್ಯೆಯಲ್ಲಿ ವ್ಯಕ್ತಿಗಳು, ವಿವಿಧ ಸ್ಥಾಪನೆಗಳು ಸಹಕಾರವನ್ನು ಕೊಟ್ಟಿದೆ.
ಎಲ್ಲ ಸಂಘ ಸಂಸ್ಥೆಗಳಿಗೆ ವ್ಯಕ್ತಿಗಳಿಗೆ ಈ ಒಂದು ಸಂದರ್ಭದಲ್ಲಿ SKP ಫ್ರೆಂಡ್ಸ್ ಕುಂಟೆಂಗರಡ್ಗ ಕಿದೂರು ವತಿಯಿಂದ ವಿಶೇಷವಾದಂಥ ಧನ್ಯವಾದವನ್ನು ತಿಳಿಸ್ತಾ ಇದ್ದಾವೆ. ಸ್ಪರ್ಧೆ ಆರಂಭವಾಗಿದೆ. ಕ್ವಾರ್ಟರ್ನ ಆರಂಭದಲ್ಲಿ ಒಂದಂಕವನ್ನ ತಮ್ಮದಾಗಿಸಿಕೊಂಡಿದೆ ಶ್ರೀ ಮುಂಡಾಲ್ತಾಯಿ ಕೈಯಾರ್. ಎದುರಾಳಿ ಖಾತೆಯಲ್ಲಿ ಒಂದಂಕದ ಜೋಡಣೆಯಾಗುತ್ತಾ ಇದೆ. 1-1 ಒಂಜಿ ಒಂಜಿ ಆ ಬೇಗುಂಜಿ ಈ ಬೇಗುಂಜಿ. ಎಸ್ ಆಯ್ನಾತ ಬೇಗ ನಮ್ಮ ಈ ಕ್ರೀಡಾಕೂಟನು ಮುಗಿಪಡಾಪುಂಡು ದುಂಬು ಬರ್ರೆ ಸ್ಟಾರ್ಟ್ ಆತನು ದುಂಬು ಸ್ಟಾರ್ಟ್ ಆತನು ಆಂಡ ಒಂಬ ಗಂಟೆ ಮುಟ್ಟ ದುಂಬ ಕಡೆ ತೊಂದರೆ ಹೆಚ್ಚಿಗೆ 12 ಕೊಂಚೂರು ತೊಂದರೆ ಉಂಡು. ಇತ್ತೆದ ದುಂಬುಡು ವಿಟಮಿನ್ ಡಿ ಉಂಡಿಗೆ ಅವು ವಿಟಮಿನ್ ಕೆ ಬೈಯಾಗ 2-1 ಒಂದಂಕದ ಮುನ್ನಡೆಯಲ್ಲಿದೆ ವಿನಯ ಬಾಡೂರು ತಂಡ. ಪ್ರಸ್ತುತ ಕ್ರೀಡಾಕೂಟದ ತೀರ್ಪುಗಾರಿಕೆಯಲ್ಲಿ ನಮ್ಮ ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರು ಗಣೇಶ್ ಸಬ್ರುಗಾಜೆ, ಶರೀಫ್ ಮಲಂಗರ ನಿರಂತರವಾಗಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಸ್ಕೋರಿಂಗ್ ವಿಭಾಗದಲ್ಲಿ ವಾಟಾಳ್ ನಾಗರಾಜ್ ಅಲಿಯಾಸ್ ಪುಂಡರಿಕಾಕ್ಷ ಅವರು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಉದ್ಘೋಷಣೆಯಲ್ಲಿ ರಾಕ್ಷಸ ಖ್ಯಾತಿಯ JP ಅವರಿದ್ದಾರೆ. ಕಿರಣ್ ರವರಿದ್ರು ಆದರೆ ಕಾಣೆಯಾಗಿದ್ದಾರೆ. ಲೈನ್ ಅಂಪೈರ್ ವಿಭಾಗದಲ್ಲಿ ಜಯರಾಜ್ ಪ್ರವೀಣ್ ರವರಿದ್ದಾರೆ. ಅತ್ತ ಕಡೆ ರಾಜೇಶ್ ಅವರು ಬೈದಾರೆ ಬೀರ ಕಿರಣ್ ರವರಿದ್ದಾರೆ. ರಾಜೇಶ್ ಮಾಮ ಸಹಕಾರ ಕೊರೊಂದುರ್ಲೇರು. ರಾಜೇಶ್ ಮಾಮ ಬಂಡಾರ ಎಕಡ್ದಿಂಚಿ ಯೂಟ್ಯೂಬ್ ಕಮೆಂಟ್ ಬರೋದು ಆರೇನ್ ತೋಜಾದಿದ್ದೀರಿ. ಎಸ್ ಎಸ್ ಆ ಜೋಕಲ್ಲ ಪುದರ್ ನಮ್ಮ ಬಂತಿಜ ಜೋಕ್ಲೆಗೆ ನಮ್ಮ ಕೈತಾಟಿದ ಸ್ವರನಕ್ಕೇನಾದ ಪುದರ್ ಸಚಿನ್ ಧನುಷ್ ಮುರಳಿ ಮುರಳಿ ಸಚಿನ್ ಧನುಷ್ ಮುರಳಿ ಗೌತಮ್ ಉಲ್ಲೇರ್ ಮಧ್ಯಂತರ ವಿರಾಮದ ವೇಳೆಗೆ 3-1 2 ಮುನ್ನಡೆಯಲ್ಲಿ ವಿನಯ ಬಾಡೂರು. ಅಕ್ಲ ಪುದರ್ದಾಯಿ ಬಂತಿ ಚವಂಡ ಫೈನಲ್ ಆಯಿ ಬುಕ್ಕ ಅಕ್ಲ ಒಂದು ವಿಶೇಷ ಗೌರವನ ಉಡುಗೊರೆನ ಕೊರ್ರೌಂಡಿಗೆ ಅಪಗ ಪನ್ಕ
ಪ್ರಸ್ತುತ ಈ ಒಂಜಿ ಕ್ರೀಡಾಕೂಟ ಕಿದೂರುಡು ನಡಪುನಗ ಎಲ್ಲೇ ಪ್ರಾಯದ ಬಾಲ್ ಹಿಡಿದ ಪತ್ತನ ಮಲ್ಲ ಪ್ರಾಯದ ಹಿರಿಯ ಕಲುಸನತೆ ಈ ಕ್ರೀಡಾಕೂಟದ ವೀಕ್ಷಣೆ ಉಳ್ಳೇರು ಒಂದೊಂಜಿ ಕಿದೂರುಡು ನಡಪುನಂಚ ಕ್ರೀಡಾಕೂಟದ ಕುಡಂಜಿ ವಿಶೇಷತೆ ಎಂದು ಬನಲಿ ನಿರಂತರವಾದ ಈ ಒಂಜಿ ಕ್ರೀಡಾಕೂಟಡು ಜನಸಂಖ್ಯೆ ಕಮ್ಮಿ ಆತಿಜ್ ಅಂದೆ ഇപ്പുറത്തേത് നോക്കിയായി അപ്പുറത്തെ എല്ലാവർ കിട്ടങ്ങായി ಇಲ್ಲಿ ಸರಿಪಳ್ಳವನ್ನ ಕಟ್ಟಿ ಹಾಕಲಾಗಿದೆ 5-1 4 ಅಂಕದ ಮುನ್ನಡೆಯಲ್ಲಿದೆ ಸೂಪರ್ ಟ್ಯಾಕಲ್ ಅವಕಾಶ ಖಂಡಿತವಾಗ್ಲೂ ಇದೆ ಒಳಾಂಗಣದಲ್ಲಿ ಶ್ರೀಮಂಡಾಲ್ ತಾಯಿ ಕೈಯಾರ್ ತಂಡದಲ್ಲಿ 2 ಡಿಫೆಂಡರ್ಗಳು 2 ವರ್ಸಸ್ 1 ಜೆರ್ಸಿ ನಂಬರ್ 4 ದಾಡಿಯಲ್ಲಿ ಇಲ್ಲಿ ಸೂಪರ್ ಟ್ಯಾಕಲ್ ಮಾಡುವಂತ ಅವಕಾಶವನ್ನ ಕೈ ಚೆಲ್ಲುತ್ತಾ ಇದೆ ಮುಂಡಾಲ್ ತಾಯಿ ಕೈಯಾರ್ ವಿಶೇಷವಾಗಿ ಬಹಳಷ್ಟು ಕಮೆಂಟ್ಗಳನ್ನ ಪಾಸ್ ಮಾಡದಿದ್ದಂತ ನಮ್ಮ ಹರ್ಷಿತ್ ಶೆಟ್ಟಿ ಬೆಳಗಿನ ಜಾವದಲ್ಲಿ ಸೈಲೆಂಟ್ ಆಗಿದ್ದಾರೆ ಲಾಸ್ಟ್ ಮ್ಯಾನ್ ಫ್ರಮ್ ದ ಸೈಡ್ ಆಫ್ ಶ್ರೀ ಮುಂಡಾಲ್ ತಾಯಿ ಕೈಯಾರ್ ಜೆರ್ಸಿ ನಂಬರ್ 3 ಶರತ್ ರವರ ದಾಳಿ ಮುಂದುವರಿತಾ ಇದೆ ಇಲ್ಲಿ ಮತ್ತೆ ಟ್ಯಾಕಲ್ ಆಲ್ ಔಟ್ ಆಗುತ್ತಾ ಇದೆ ಕೈಯಾರು ಕಳೆದ ಸ್ಪರ್ಧೆಯಲ್ಲಿ ನಾವುಗಳು ನೋಡಿದ್ದೇವೆ ಏಕಮುಖಿ ಇದ್ದಂತ ಸ್ಪರ್ಧೆ ಕೊನೆಯ ಗಡಿಗೆಯಲ್ಲಿ ಯಾವ ರೀತಿಯಲ್ಲಿ ಬದಲಾಗಿದೆ ಅನ್ನುವಂಥದ್ದನ್ನ ನಿರೀಕ್ಷೆ ಇದೆ 9-1 8 ಅಂಕದ ಮುನ್ನಡೆಯಲ್ಲಿದೆ ವಿನಯ ಬಾಡೂರು ಕಳೆದ ಸ್ಪರ್ಧೆಯಲ್ಲೂ ಯುವಧಾರ ಕನ್ನಟ್ಟಿಪ್ಪಾರ ತಂಡ 1 ಅಂಕದಲ್ಲಿ ಇತ್ತು ಆದರೆ ಪಂದ್ಯಾಟದ ಕಟ್ಟಕಡೆಯಲ್ಲಿ ಇಡೀ ಪಂದ್ಯಾಟದ ಚಿತ್ರಣ ಬದಲಾಗಿತ್ತು ಯಾವ ಸಂದರ್ಭದಲ್ಲೂ ಹೇಗೂ ಪಂದ್ಯಾಟ ತಿರುವನ್ನ ಕಂಡುಕೊಡಬಹುದು ಯಾಕೆಂದ್ರೆ ಇದು ಕಬಡ್ಡಿ 2 points in favor of ವಿನಯ ಬಾಡೂರ್ 11-1 ಅಂತಿಮ 3 ನಿಮಿಷಗಳು ಮಾತ್ರ ಬಾಕಿ ಇದೆ ಅಂತಿಮ 2 ನಿಮಿಷಗಳು ಮಾತ್ರ ಬಾಕಿ ಇದೆ ಹದಿಮೂರು 1 ಡಿಫೆನ್ಸ್ ಅಲ್ಲಿ ಅದ್ಭುತವಾದಂತ ಕೈಚೊಡಕವನ್ನ ತೋರ್ಪಡಿಸಬಲ್ಲಂತ ತಂಡವಾಗಿದೆ ವಿನಯ ಬಾಡೂರು ತಂಡ ಮ್ಯಾಚ್ ತುಯ್ಯರ ಕಟ್ಟಪ್ಪಿರುವ ಇದ್ದೀರವ ಅವು ವಿಗ್ ಅಂತ
ಈ ರೀತಿಯಲ್ಲಿ ಸ್ಪರ್ಧೆ ಮುಕ್ತಾಯಗೊಳ್ತಾ ಇದೆ. ಅಂಚ ನಮ್ಮ ಒಂಜಿ ಕ್ವಾರ್ಟರ್ ಮುಗಿದನು, ನನ್ನ ಮೂಜಿ ಕ್ವಾರ್ಟರ್ ಬಾಕಿ ಉಂಡು. ನನ್ನ ದುಂಬುದ ಗೊಬ್ಬುದ ಕಮೆಂಟ್ರಿಗೆ ಬೋರ್ಡ್ ಅದು ನಮ್ಮ ರಾಕ್ಷಸ ಖ್ಯಾತಿದ JP ಅಣ್ಣಲ್ಲಿ ತೊಂದಲ್ಲ. 22ನೇ ಮ್ಯಾಚ್ಗೋಸ್ಕರ ಎದುಕೊನೊಂದಲ್ಲ. 2ನೇ ಕ್ವಾರ್ಟರ್ ಫೈನಲ್ ಮ್ಯಾಚ್. ಸೆವೆನ್ಸ್ ಅಂಬಿಲಡ್ಕ ಟೇಕ್ಸ್ ಆನ್ ಸುದರ್ಶನ ಕೋಡಿಬೈಲ್. ಸುದರ್ಶನ ಕೋಡಿಬೈಲ್ ಟೇಕ್ಸ್ ಆನ್ ಸೆವೆನ್ಸ್ ಅಂಬಿಲಡ್ಕ.